ಸಮಾಜದ ಹಿತ, ಜನರ ಹಿತ ಇದು ಭಾಳ ಮುಖ್ಯ ಆಗಿತ್ತು. ಈಗ ಉದ್ಯಮ ಆದಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ರಾಜ್ಯದ ಪತ್ರಕರ್ತರು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮಗೆ ಸಂವಿಧಾನ ಇದೆ. ಸಂವಿಧಾನದ ಆಶಯಗಳು ಈಡೇರಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗದೆ ಹೋದರೆ ಸಂವಿಧಾನದ ಆಶಯಗಳು ಈಡೇರೋದು ಬಹಳ ಕಷ್ಟ ಆಗ್ತದೆ. ಯಾವುದೇ ಸರ್ಕಾರ ಇದ್ರೂ ಕೂಡ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ, ಆ ಅಸಮಾನತೆಯನ್ನು ಹೋಗಲಾಡಿಸದೇ ಹೋದರೆ ಬುದ್ಧ ಹೇಳಿದ್ದು, ಬಸವಣ್ಣ ಹೇಳಿದ್ದು, ಅಂಬೇಡ್ಕರ್ ಹೇಳಿದ್ದು, ಗಾಂಧೀಜಿ ಹೇಳಿದ್ದು ಅವೆಲ್ಲ ದೇಶದಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದ? ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಕರ್ತರಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು. ಅವತ್ತಿನ ದಿನಗಳು, ಇವತ್ತಿನ ದಿನಗಳು, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅವತ್ತು ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇವತ್ತು ವಸ್ತುಸ್ಥಿತಿ ಜೊತೆಗೆ ಮೌಲ್ಯಯುತ ಸುದ್ದಿಗಳು ಜನರಿಗೆ ತಲುಪ್ತಕ್ಕಂಥ ಕೆಲಸ ಆಗ್ತದೆ. ಒಂದು ಘಟನೆಯಾದ ತಕ್ಷಣವೇ ನಮ್ಮಲ್ಲೇ ಮೊದಲು ವರದಿಯಾದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗ್ಬಿಟ್ಟದೆ. ನಮ್ಮಲ್ಲೇ ಮೊದಲ ವರದಿ ಅದು ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗಿಬಿಟ್ಟದೆ. ಆಯಿತು, ವರದಿ ಮಾಡಿ, ನಮ್ಮದೇನು ತಕರಾರಿಲ್ಲ. ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು. ಮತ್ತು ಯಾವುದೇ ಘಟನೆ ನಡೀತದಲ್ಲ, ಆ ಘಟನೆ ನಡೆಯುವಾಗ ನೀವು ಬರೆಯೋದಕ್ಕಿಂತ ಮುಂಚಿತವಾಗಿ 2 ಸಾರಿ 3 ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕಾ ಶುರುವಾಗ್ಬಿಟ್ಟದೆ. ಊಹೆ ಮಾಡೋದು, ಹಿಂಗೆ ನಡೆದಿರ್ಬೋದು, ಹಿಂಗೆ ನಡೆದಿದ್ರೆ ಏನು ಬರೀಬೇಕು ನಾವು. ಅದು ಈ ಊಹೆ ಯಾಕೆ ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ಇದು ಭಾಳ ಅಪಾಯಕಾರಿ. ಇದು ಭಾಳ ಅಪಾಯಕಾರಿ. ಊಹೆ ಮಾಡ್ಕೊ ಬರೆಯೋದಿದೆಯಲ್ಲ. ನೀವು ಒಂದು ಸರ್ಕಾರನ ಟೀಕೆ ಮಾಡಲಿಕ್ಕೆ ನಂದೇನು ತಕರಾರಿಲ್ಲ. ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು, ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಂದೇನು ತಕರಾರಿಲ್ಲ. ಟೀಕೆ ಮಾಡಲಿಕ್ಕೂ ತಕರಾರಿಲ್ಲ. ಟೀಕೆ ಆರೋಗ್ಯಕರವಾಗಿರಬೇಕು, ಅದು ಸಮಾಜಮುಖಿಯಾಗಿರಬೇಕು, ಜನಪರವಾಗಿ ಅಲ್ವಾ? ಆರೋಗ್ಯಕರವಾಗಿರಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ಲದೆ ಹೋದರೆ, ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ, ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು, ಅದಕ್ಕೆ ಅವಕಾಶ ಇಲ್ಲ. ಪತ್ರಿಕೋದ್ಯಮದಲ್ಲಿ ಇದೆಯಾ? ನಾನು ಯಾವುದೋ ಮ್ಯಾಗ್ಜಿನ್ ಓದ್ತಾ ಇದ್ದೆ, ಅಲ್ಲಿ ಅದು ಮ್ಯಾಗ್ಜಿನ್ ಏನಪ್ಪ ಅದರ ಹೆಸರು, ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರೆದಿದ್ದಾರೆ. ಸ್ವಲ್ಪ ಒಂದೊಂದು ಸಾರಿ ಅದು ನೋಡ್ಕೊಂಡ್ರೆ ಭಾಳ ಒಳ್ಳೆಯದು. ನೀವೇ ಬರೆದಿರೋದು, ನಾನು ಬರೆದಿರೋದಲ್ಲ ಅದು.
ಪತ್ರಕರ್ತರ ಕರ್ತವ್ಯಗಳೇನು ಅಂತೇಳಿ ಬರೆದಿದ್ದಾರೆ, ಒಂದು ಪಟ್ಟಿ ಮಾಡಿದ್ದಾರೆ. ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನು ಅದನ್ನು ಬರೆದಿದ್ದಾರೆ. ಈ ಸವಾಲುಗಳು ಮತ್ತು ಕರ್ತವ್ಯಗಳನ್ನು ನೀವು ಚಾಚೂ ತಪ್ಪದೆ ನಿರ್ವಹಿಸಿದರೆ ಬಹುಶಃ ಸಮಾಜದಲ್ಲಿ ಬದಲಾವಣೆಯನ್ನು ಆಗಲಿಕ್ಕೆ ಕಷ್ಟ ಏನಾಗಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ಕೊತೇನೆ. ಈಗ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ಜಾತಿಯವರಿದ್ದಾರೆ, ಕೆಳಜಾತಿಯವರಿದ್ದಾರೆ ಅಲ್ಲ. ಇಲ್ಲ, ನೀನು ಹೇಳಿದಾಗ ನಾ ಹೇಳಕ್ಕಾಗಲ್ಲ. ಜಾತಿ ಅನ್ನೋದು ವಾಸ್ತವ. ನೀನು ಕೆಳಜಾತಿ ಅಂತಲ್ಲ, ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಮೇನಾರ ಹೇಳಕ್ ಹೋದ್ರೆ ಅವೇನೂ ಆಗೋದಿಲ್ಲ ಸಮಾಜದಲ್ಲಿ. ಕೆಳಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ. ನೋಡಪ್ಪ, ನೀನು ಚಿತ್ರವರ್ಣ ವ್ಯವಸ್ಥೆ ಒಂದ್ಸರಿ ಓದ್ಕೊ, ಮನುಸ್ಮೃತಿ ಓದ್ಕೊ, ಒಂದ್ಸರಿ ಇನ್ನೊಂದ್ಸರಿ ಓದ್ಕೊ. ಕೆಳಜಾತಿ ಆಯ್ತು, ನೀನು ಒಪ್ಕೊಳ್ಳದೆ ಹೋದ್ರೆ ಬಿಟ್ಬಿಡು. ನೀನು ಭಾಷಣ ಮಾಡುವಾಗ ಹೇಳು, ನನ್ನ ಸ್ವಾತಂತ್ರ್ಯ ಕೆಳಜಾತಿ ಮೇಲ್ಜಾತಿ ಅಂತ ಹೇಳ್ತಕ್ಕಂಥದ್ದು ನನ್ನ ಸ್ವಾತಂತ್ರ್ಯ. ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬಾರ್ದು. ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ 4 ವರ್ಣಗಳಿದ್ದಾವೆ. ಅದು ಇಲ್ಲ ಅಲ್ಗಳಿಯಕ್ಕಾಗತ್ತಾ? ಅದು ಮುಂದುವರಿಸಬಾರಲ್ಲ, ಬದಲಾವಣೆ ಆಗಬೇಕು. ಹೆಂಗೆ ಬದಲಾವಣೆ ಆಗತ್ತೆ? ಹೆಂಗೆ ಬದಲಾವಣೆ ಆಗಬೇಕು? ಬದಲಾವಣೆ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ, ಕೊನೆಯ ಭಾಷಣ. ಅದು 1949 ಮುಂಚಿತವಾಗಿ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ನನ್ ಅದರ್ ದ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್. ದಯಮಾಡಿ ನಾನು ರಾಜಣ್ಣನಿಗೆ ಹೇಳ್ತೀನಿ, ಆ ಭಾಷಣ ಓದ್ಕೋಬೇಕು. ಏನಂತ ಹೇಳಿದ್ದಾರೆ ಆ ಭಾಷಣದಲ್ಲಿ? 1950 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇದೆ. ಈ ಅಸಮಾನತೆ ಹೋಗಲಾಡಿಸದೆ ಹೋದರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ, ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ, ಈ ಅಸಮಾನತೆಯಿಂದ ನರಳ್ತಾ ಇದ್ದಾರೆ, ಅದೇ ಜನ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದನ್ನು ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ, ಆಮೇಲೆ ಪತ್ರಕರ್ತರು ಎರಡನೇದಾಗಿ, ಆಮೇಲೆ ಸಮಾಜ ಸುಧಾರಕರು ಇವರೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ, ಆ ಜನರ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ, ಅನ್ಯಾಯದಿಂದ ನಡೀತಾ ಇದ್ದಾರೆ, ಆ ಜನರ ಪರವಾಗಿ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಭಾಳ ಹಿರಿದಾಗಿರ್ತದೆ. ಯಾಕಂದರೆ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಜನ, ನಮಗಿಂತ ಜಾಸ್ತಿ ನಿಮ್ಮ ಕಡೆ ನೋಡೋದು. ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ, ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ, ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ. ಅದರಿಂದ ಅವರ ವಿಶ್ವಾರ್ಹತೆ ಇದೆಯಲ್ಲ, ಆ ವಿಶ್ವಾರ್ಹತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನನ್ನೂ ಸೇರಿಸ್ಕೊಂಡು ರಾಜಕಾರಣಿಗಳು, ಸಾಹಿತಿಗಳು, ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನೂ ಸೇರಿಸ್ಕೊಂಡು, ಬರೀ ಪತ್ರಕರ್ತರಲ್ಲ, ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನು ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಆಮೇಲೆ ಈ ನೀವು ಮಾಧ್ಯಮದವ್ರು ಇದ್ದಾರಲ್ಲ, ಈ ಮಾಧ್ಯಮದವರು ಈ ಮೂಢನಂಬಿಕೆ, ಕಂದಾಚಾರಗಳು, ಮೌಢ್ಯಗಳು ಇದಕ್ಕೆ ಹೆಚ್ಚು ಒತ್ತು ಕೊಡಕ್ಕೆ ಹೋಗ್ಬೇಡಿ. ದಯಮಾಡಿ ಒತ್ತು ಕೊಡಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ನನ್ನ 2 ಘಟನೆಗಳು ನನ್ನ ಜೀವನದಲ್ಲಿ ನಡೆದು. ಒಂದು ಘಟನೆ ಏನಪ್ಪ ಅಂದರೆ, ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿ ಹೋಗ್ಬಿಡ್ತದೆ ಅಂತ ಬರೆದರು ಪತ್ರಿಕೆಯವರೆಲ್ಲ. ಚಾಮರಾಜನಗರಕ್ಕೆ ಹೋದರೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಬರೆದರು. ನಾನು ಒಂದು 15 ಸಾರಿ ಹೋಗಿರ್ಬೋದು, ನನ್ನ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಗಟ್ಟಿ ಆಯಿತು. ಇಂಥದಕ್ಕೆಲ್ಲ ಯಾಕೆ ಬೆಂಬಲ ಕೊಡ್ತೀರಿ? ಆಮೇಲೆ ಒಂದು ಸಾರಿ ನನ್ನ ಕಾರ್ನ ಮೇಲೆ ಒಂದು ಕಾಗೆ ಕೂತ್ಕೊಬಿಟ್ಟಿತ್ತು. ಅದು ಏನೋ ರೋಗ ಬಂದಿದ್ದ ಕೂತ್ಕೊಂಡಿತ್ತು, ಏನೋ ಗೊತ್ತಿಲ್ಲ, ಗ್ಲಾಸ್ ಮೇಲೆ ಕೂತ್ಕೊಬಿಟ್ಟಿತ್ತು. ಇಬ್ಬರು ಇವರು ಎಂಥದ್ದು ಈ ಭವಿಷ್ಯ ಹೇಳೋರು, ಜ್ಯೋತಿಷಿಗಳು, ಒಂದಿನ ಟಿ ವಿನಲ್ಲಿ ಚರ್ಚೆ. ಏನಪ್ಪ ಚರ್ಚೆ? ನಾನು ಭಾಳ ಕುತೂಹಲದಿಂದ ನೋಡಿದೆ. ಏನು ಚರ್ಚೆ ಅಂತಂದರೆ, ನಾನು ಇನ್ನೂ 17ನೇ ಇಸ್ವಿನಲ್ಲಿ, 2017ನೇ ಇಸ್ವಿನಲ್ಲಿ, ಇನ್ನೂ ಜನವರಿ ತಿಂಗಳು ಫೆಬ್ರವರಿ ತಿಂಗಳು ಇರಬೇಕು, ಮುಂದಿನ ಬಜೆಟನ್ನು ಮಂಡಿಸ್ತಾರೆ. ಮಂಡಿಸಿದ ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅಂತ ಒಬ್ಬರು ವಾದ ಮಾಡ್ತಾ ಇದ್ರು. ಇನ್ನೊಬ್ಬ ಪುರೋಹಿತ, ಇನ್ನೊಬ್ರು ಏನು ಮಾಡಿದ್ರು, ಇಲ್ಲ ಮಂತ್ರಿ ಎಂಥದ್ದು ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗೇ ಮುಖ್ಯಮಂತ್ರಿ ಹೋಗ್ಬಿಡ್ತದೆ. ಅದಾದಮೇಲೆ ಎಷ್ಟು ಬಜೆಟ್ ಮಂಡಿಸ್ತೆ ನಾನು? 17 ಬಜೆಟ್ ಮಂಡಿಸ್ತೆ, 18 ಬಜೆಟ್ ಮಂಡಿಸ್ತೆ, 2023 ಬಜೆಟ್ ಮಂಡಿಸ್ತೆ, 24 ಬಜೆಟ್ ಮಂಡಿಸ್ತೆ, 26ನೇದು ಮಂಡಿಸ್ತಾ ಇದ್ದೀನಿ, 25ನೇದು ಮಂಡಿಸ್ತಾ ಇದ್ದೀನಿ. ಸೊ ಈ ಥರ ಜನರಿಗೆ, ಈ ಥರ ಸುದ್ದಿ ಜನರಿಗೆ ತಲುಪಿಸಿದ್ರೆ ಏನು ಮಾಡಾಗ್ತದೆ ಹೇಳಿಯಪ್ಪ ನೋಡೋಣ. ಇದು ನಂಬ್ಕತಾರೋ ಇಲ್ವೋ ಜನ? ಅದಕ್ಕೆ ಪತ್ರಕರ್ತರಿಗೆ ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು, ವಸ್ತುಸ್ಥಿತಿಯ ಅರಿವಿರಬೇಕು. ಆಮೇಲೆ ಈ ಅಧ್ಯಯನಶೀಲರಾಗಬೇಕು. ನೀವೆಲ್ಲ ಅಧ್ಯಯನಶೀಲರಾಗದೆ ಹೋದರೆ ಭಾಳ ಕಷ್ಟ. ಮತ್ತು ಸಂಶೋಧನೆ ಮಾಡಬೇಕು. ರಿಸರ್ಚು ಇಲ್ವೇ ಇಲ್ಲ. ಭಾಳ ರಿಸರ್ಚ್ ಮಾಡ್ತಿದ್ರು ಮುಂದೆ ಎಲ್ಲ, ಹಿಂದೆ ಎಲ್ಲ ರಿಸರ್ಚ್ ಮಾಡ್ತಾಯಿದ್ರು. ಈಗ ರಿಸರ್ಚ್ ಮಾಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತಾ ಇದೆ. ರಿಸರ್ಚೇ ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ, ರಿಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಸತ್ಯ ಶೋಧನೆ ಆಗಬೇಕು. ಸತ್ಯವನ್ನು ಹೇಳ್ಲಿಕ್ಕೆ ನಿಷ್ಠುರವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕೆ ನಾನು ನಿಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಇದನ್ನು ಯಾವಾಗಲೂ ಕೂಡ ಗೌರವಿಸ್ತಕ್ಕಂಥವನು. ನನ್ನ ಮೇಲೆ ಬರೀಲಿ, ನಮ್ಮ ಸರ್ಕಾರದ ಮೇಲೆ ಬರೀಲಿ, ನಾನು ಯಾವುದಕ್ಕೂ ಅದಕ್ಕೆ ನಮ್ಮ ವಿರುದ್ಧ ಬರೆದೋದಕ್ಕೆ ಒತ್ತು ಕೊಡಲಿಕ್ಕೆ ಹೋಗಲ್ಲ.
ಅಥವಾ ನಮ್ಮ ಪರವಾಗಿ ಬರೆದದಕ್ಕೂ ಕೂಡ ನಾನು ಉಬ್ಬೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಪತ್ರಿಕಾ ಧರ್ಮ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದರೆ ನಿಮ್ಮ ಪತ್ರಿಕಾ ಧರ್ಮ ಇದೆಯಲ್ಲ, ಎಥಿಕ್ಸ್ ಇದೆಯಲ್ಲ, ಆ ಎಥಿಕ್ಸನ್ನು ಯಾವ ಕಾಲದಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಥಿಕ್ಸ್ ಮರಿಬಾರ್ದು, ಪ್ರೊಫೆಷ್ನಲ್ ಎಥಿಕ್ಸ್ ಅದು ಮರಿಬಾರ್ದು. ಅದು ಮರೆತರೆ ಪತ್ರಿಕೋದ್ಯಮದಲ್ಲಿ ಜನರಿಗೆ ನಂಬಿಕೆ, ವಿಶ್ವಾರ್ಹತೆ ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಈಗಾಗಲೇ ಓದೋರ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಮುದ್ರಣ ಪತ್ರಿಕೋದ್ಯಮ ಇದೆಯಲ್ಲ, ಅದು ಕಡಿಮೆ ಆಗ್ತಾ ಇದೆ. ಆದರೂ ನಾನು ಮಾತ್ರ ದಿನ ಮುದ್ರಣ ಪತ್ರಿಕೆನೇ ಓದೋದು, ಪ್ರಿಂಟ್ ಮೀಡಿಯಾನೇ ಹೆಚ್ಚಾಗಿ ಪತ್ರಿಕೆಗಳನ್ನೇ ಓದೋದು. 1 ಗಂಟೆ ಅದಕ್ಕೋಸ್ಕರವಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ 1 ಗಂಟೆ 1.25 ಗಂಟೆ ಎಲ್ಲ ಪತ್ರಿಕೆಗಳನ್ನು ಕೂಡ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹೆಡ್ಲೈನ್ಸ್ನಾರು ಕೂಡ ಕಣ್ಣಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಟಿ ವಿ ಚಾನೆಲ್ಗಳಲ್ಲಿ ಒಂದೊಂದು ಸಾರಿ ರಾತ್ರಿ ನೋಡ್ತೀನಿ, ನಾನು 10 ಗಂಟೆಯಿಂದ 11 ಗಂಟೆವರೆಗೂ ನೋಡ್ತೀನಿ. ಅಲ್ಲಿ ಏನು ಸುದ್ದಿಗಳು ಬರ್ತವೆ ಅಂತ ನೋಡ್ತೀನಿ. ಹೆಚ್ಚಾಗಿ ಕನ್ನಡ ಚಾನೆಲ್ಗಳನ್ನೇ ನೋಡೋದು ನಾನು. ಇಂಗ್ಲೀಷ್ ಚಾನೆಲ್ಗಳು ಭಾಳ ಕಡಿಮೆ ನೋಡೋದು. ಅದರಿಂದ ನೀವೆಲ್ಲ ಇಲ್ಲಿ ಕನ್ನಡ ಚಾನೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೀರಿ, ಪತ್ರಕರ್ತರಿದ್ದೀರಿ, ನೀವೆಲ್ಲರೂ ಕೂಡ ಸಮಾಜದ ಮುಖಿಯಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿರ್ವಹಿಸ್ರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾಳೆ 2 ದಿನ ನಡೀತದೆ ನಿಮ್ಮದು. ನಾಳೆ ಇವೆಲ್ಲ ಚರ್ಚೆ ಮಾಡಿ ಒಂದು ಸುದ್ದಿ ಹೋಗಬೇಕು, ಎಲ್ರಿಗೂ ಮೆಸೇಜ್ ಹೋಗಬೇಕು, ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು. ಮತ್ತು ಸಂವಿಧಾನ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಸರ್ಕಾರ ಶಾಲಾ ಮಕ್ಕಳಿಂದ ಕಾಲೇಜ್ ಮಕ್ಕಳು ಎಲ್ಲರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು ಅಂತೇಳಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನವನ್ನು ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಗೊತ್ತಾಗಬೇಕು. ಈ ದೇಶದ ಜನರಿಗೆ ಗೊತ್ತಾದಾಗ ಮಾತ್ರ ನಮ್ಮ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳೇನು. ಬಿಕಾಸ್ ಹಕ್ಕುಗಳು ಮತ್ತು ಕರ್ತವ್ಯಗಳು ಜೊತೆಲೇ ಹೋಗೋದು. ಬರೀ ಹಕ್ಕುಗಳನ್ನು ಮಾತ್ರ ಚಲಾಯಿಸೋಕ್ಕಾಗಲ್ಲ, ಜವಾಬ್ದಾರಿನೂ ಕೂಡ ಚಲಾಯಿಸಬೇಕು. ಅದನ್ನು ಮಾಧ್ಯಮದವರು ಯಾಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ನಿಮ್ಮದು ಒಂದು ಶಕ್ತಿಯುತವಾದಂಥ ಮಾಧ್ಯಮ. ಅದಕ್ಕೋಸ್ಕರವಾಗಿ ಇವನ್ನೆಲ್ಲನೂ ಕೂಡ ಇನ್ನೂ ಜನರು ನಿಮ್ಮ ಮೇಲೆ, ನಿಮ್ಮ ಕಡೆ ನೋಡ್ತಾ ಇದ್ದಾರೆ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಿಮ್ಮ ಕಡೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಶಿವಾನಂದ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ. ಈಗ ನಾವು ಈಗಾಗಲೇ ನೋಡಿ, ಬಸ್ ಪಾಸು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅವರಿಗೆ ಬಸ್ ಪಾಸ್ ಕೊಡಬೇಕು ಅಂತ ಹೇಳಿದ್ರಿ. ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ. ದಾವಣಗೆರೆಯಲ್ಲಿ ನೀವು ಒತ್ತಾಯ ಮಾಡಿದ್ದೀರಿ, ಅದು ಬಜೆಟ್ನಲ್ಲೂ ಘೋಷಣೆ ಮಾಡಿದೆ. ಈಗ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಬಸ್ ಪಾಸ್ಗಳು ಸಿಗ್ತವೆ. ಕೆಲವೇ ದಿನಗಳಲ್ಲಿ ಬಸ್ ಪಾಸ್ಗಳು ಸಿಗ್ತವೆ. ಆಮೇಲೆ ಮಾಸಾಸನೂ ಹೆಚ್ಚು ಮಾಡಿದ್ದೀನಿ ನಾನು. 12,000 ರೂಪಾಯಿ ಮಾಡಿದ್ದೀನಿ ಮಾಸಾಸನ. ಆಮೇಲೆ 3,000ದಿಂದ 12,000 ಮಾಡಿದ್ದೀನಿ. ಇದು ನಮ್ಮ ಸರ್ಕಾರನೇ ಮಾಡಿರೋದು, ನಮ್ಮ ಸರ್ಕಾರನೇ ಮಾಡಿರೋದು. ಆಮೇಲೆ ಈ ಪತ್ರಕರ್ತರ ಆರೋಗ್ಯ ವಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ 10 ಕೋಟಿ ರೂಪಾಯಿ ಇಟ್ಟಿದ್ದೀವಿ, ಅದನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವೆಲ್ಲ ಮಾಡ್ಕೊಳ್ಳೋಣ, ನಮ್ಮ ಪರವಾಗಿರಿ ಅಂತ ಅಲ್ಲ, ಸಮಾಜದ ಪರವಾಗಿರಿ ಅಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ.
ಸಮಾಜದ ಪರವಾಗಿರಬೇಕು. ಯಾವುದೇ ಒಂದು ಜಾತಿ ಧರ್ಮದ ಪರವಾಗಿರೋದಲ್ಲ, ಸಮಾಜದ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇನ್ನೇನಾದ್ರು ಇದ್ದರೆ ನಿಮ್ಮ ಒತ್ತಾಯಗಳು ಬೇಡಿಕೆಗಳು ಏನಾದ್ರು ಇದ್ದರೆ ಆ ಬೇಡಿಕೆಗಳು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಸಮ್ಮೇಳನ 2 ದಿನ ನಡೀತದೆ. ವಸ್ತುನಿಷ್ಠವಾಗಿ ನಡೀಲಿ. ಆಯಿತು, ಕೂತ್ಕೊಳ್ಳಪ್ಪ. ವಸ್ತುನಿಷ್ಠವಾಗಿ ನಡೀಲಿ, ಚರ್ಚೆ ಅರ್ಥಪೂರ್ಣವಾಗಿರಲಿ, ಚರ್ಚೆ ಸಮಾಜಮುಖಿಯಾಗಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಮಾವೇಶ ಯಶಸ್ವಿಯಾಗಿ ಆಗಲಿ ಅಂತ ಈಗಾಗಲೇ ನಮ್ಮ ಪುರುಷೋತ್ತಮ ಯಶಸ್ವಿ ಆಗ್ಬಿಟ್ಟಿದೆ ಅಂತ ಹೇಳ್ಕೊಬಿಟ್ಟಿದ್ದಾರೆ. ನಾಳೆ ಹೇಳಬೇಕು ಅದನ್ನು. ಅದರಿಂದ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಸುದ್ದಿ ಕೊಡುವ ಧಾವಂತದಲ್ಲಿ ಸತ್ಯ ಮರೆಯಾಗದಿರಲಿ ಅಂತ ಹೇಳ್ತಾ ಪತ್ರಕರ್ತರ ಕರ್ತವ್ಯಗಳನ್ನು ಮತ್ತೊಮ್ಮೆ ನೆನಪಿಸಿಕೊಟ್ಟಂತಹ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಅವರು ಘೋಷಿಸಿರುವಂತಹ ಬಸ್ ಪಾಸ್ ಸೌಲಭ್ಯ, ಈ ಹಿಂದೆ ಭರವಸೆ ಕೊಟ್ಟಿದ್ರು, ನುಡಿದಂತೆ ನಡೆಯುವ ಮುಖ್ಯಮಂತ್ರಿ ಅಂತ ನಾವೇನು ಹೇಳ್ತಾ ಇದ್ವಿ, ನುಡಿದಂತೆ ನಡೆದುಕೊಂಡಿದ್ದಾರೆ. ಹಾಗೆ ಪತ್ರಕರ್ತರ ಎಲ್ಲ ಬೇಡಿಕೆಗಳಿಗೂ ಕೂಡ ಸ್ಪಂದಿಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಧ್ಯಮದವರು, ಪತ್ರಕರ್ತರು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುವಂಥವರಾಗಲಿ, ಸತ್ಯ ಶೋಧನೆಯನ್ನು ಮಾಡಲಿ, ಹಾಗೆ ದುರ್ಬಲ ವರ್ಗದ ಜನರ ದನಿಯಾಗಿ ಯಾವತ್ತೂ ಕೂಡ ಪತ್ರಕರ್ತರು ಕೆಲಸ ಮಾಡಬೇಕು ಅಂತ ಹೇಳಿದಂತಹ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೆ KUWJ ಕಡೆಯಿಂದ, ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಕಡೆಯಿಂದ, ರಾಜ್ಯದ ಸಮಸ್ತ ಪತ್ರಕರ್ತರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಹಾಗೆ ಈ ಕಾರ್ಯಕ್ರಮದ ನಂತರ ಮುಖ್ಯಮಂತ್ರಿಗಳು ಪ್ರಜಾಪ್ರಗತಿ ಟಿವಿ ಹಾಗೂ ಪ್ರಜಾಪ್ರಗತಿ ಪತ್ರಿಕೆ ಹಾಗೂ ಪ್ರಗತಿ ಟಿವಿಯವರ ಕಡೆಯಿಂದ ನಡೆಸ್ತಾ ಇರುವಂತಹ ಸಂಕ್ರಾಂತಿ ಸುಗ್ಗಿ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಭಾಗಿಯಾಗ್ತಾರೆ. ಜೂನಿಯರ್ ಕಾಲೇಜು ಮೈದಾನ ನಡೀತಾ ಇರುವಂತಹ ಸಂಭ್ರಮ. ಹಾಗೆ ನೀವೆಲ್ಲರೂ ಕೂಡ ಈಗ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅಲ್ಲಿ ಭೋಜನವನ್ನು ಸ್ವೀಕರಿಸಿ ಅದಾದ ನಂತರ ಗೋಷ್ಠಿ ಕಾರ್ಯಕ್ರಮ ನೆರವೇರಲಿದೆ. ಸಂವಿಧಾನ ಮತ್ತು ಮಾಧ್ಯಮ, ಇನ್ನು ಕೆಲವೇ ಕ್ಷಣಗಳಲ್ಲಿ ಗೋಷ್ಠಿ ಆರಂಭವಾಗಲಿದೆ. ಉದ್ಘಾಟನೆ ಕಾನೂನು ಮತ್ತು ಸಂಸದೀಯ ಸಚಿವರು ಕರ್ನಾಟಕ ಸರ್ಕಾರ HK ಪಾಟೀಲ್ ಅವರಿಂದ. ಹಾಗೆ ವಿಷಯ ಮಂಡನೆ ಮಾಡಲಿದ್ದಾರೆ ಮಾಧ್ಯಮ ತಜ್ಞರಾದಂತಹ GN ಮೋಹನ್ ಅವರು. ಹಾಗೆ ಮುಖ್ಯ ಅತಿಥಿಗಳಾಗಿ AS ಪೊನ್ನಣ್ಣ ಅವರು ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಹಾಗೆ ಅಧ್ಯಕ್ಷತೆ BR ಪಾಟೀಲ್, ಶಾಸಕರು, ಆಳಂದ ವಿಧಾನಸಭಾ ಕ್ಷೇತ್ರ, ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು. ಹಾಗೆ ಸ್ವಾಗತ ಕೋರ್ತಾರೆ ಗೋಷ್ಠಿಯಲ್ಲಿ ಸಾ ಬಿ ರಾಜ್ಕುಮಾರ್, ಹಾಗೆ ನಿರ್ವಹಣೆ N ರವಿಕುಮಾರ್, ವಂದನಾರ್ಪಣೆ ಶಾನ ಪ್ರಸನ್ನಮೂರ್ತಿ. ಈಗಲೇ ಹೇಳ್ತೀರಾ? ಈಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ತುಮಕೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು KUWJ ತುಮಕೂರು T ರಘುರಾಮ್ ಏಕೇಶ್. ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳೇ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಾಡದೊರೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಡೆಸಿಕೊಟ್ಟಿದ್ದಾರೆ.
ಅವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಚಿವರಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ, ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿರುವಂಥ ಎಲ್ಲ ಪ್ರತಿನಿಧಿಗಳಿಗೆ, ಪತ್ರಕರ್ತರಿಗೆ ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ನಂತರ, ಊಟದ ನಂತರ 20 ನಿಮಿಷಗಳ ನಂತರ ಪ್ರಥಮ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ. ತುಂಬ ವಿಚಾರ ಇರುವ ಗೋಷ್ಠಿ, ಸಂವಿಧಾನ ಮತ್ತು ಮಾಧ್ಯಮ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಪ್ರತಿನಿಧಿಗಳಿಗೆ ಒಂದು ಸೂಚನೆ, ಬೇಗ ಬೊಫೆ ಸಿಸ್ಟಮ್ ಇದೆ ಮತ್ತು ಟೇಬಲ್ ಊಟ ಇದೆ, ಬೇಗ ಊಟ ಮಾಡಿ ಮುಖ್ಯ ಮಂಟಪಕ್ಕೆ ಬರಬೇಕು. ಏನು ಶಿವಕುಮಾರ ಸ್ವಾಮೀಜಿಯವರ ಮಹಾಮಂಟಪದಲ್ಲಿ, ಈ ಒಂದು ಮಹಾವೇದಿಕೆಯಲ್ಲಿ ಪತ್ರಕರ್ತರ ಕಷ್ಟ ಸುಖಗಳ, ನೋವು ನಲಿವುಗಳ, ವಿಚಾರಗಳ ಎಲ್ಲ ವಿಚಾರಗಳ ಮಾತುಕತೆ ಮುಂದುವರಿಯಲಿದೆ. ಇದೀಗ ತಾನೇ ಕಾರ್ಯಕ್ರಮಕ್ಕೆ, ಸಮಾವೇಶಕ್ಕೆ ಶುಭನ ಕೋರಿ ಹಾರೈಸಿರುವಂಥ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ದಯವಿಟ್ಟು ಎಲ್ಲ ಪ್ರತಿನಿಧಿಗಳು ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರುವಂಥ ಎಲ್ಲ ಪತ್ರಕರ್ತರು, ಊಟದ ನಂತರ ಗೋಷ್ಠಿ ಮೊದಲನೇದಾಗಿ ಪ್ರಾರಂಭ ಆಗ್ತದೆ. 20 ನಿಮಿಷಗಳ ನಂತರ ಈ ವೇದಿಕೆ ತ್ರಿದೋದಿ ದಾಸೋಹ ಶಿವಕುಮಾರ ಮಹಾಸ್ವಾಮೀಜಿಯವರ ವೇದಿಕೆಯಲ್ಲಿ ಪ್ರಾರಂಭ ಆಗ್ತದೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತುಮಕೂರಿನ ಎಲ್ಲ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾ ಮಾಧ್ಯಮದವರಿಗೆ, ಎಲ್ಲ ತುಮಕೂರಿನ ನಾಗರಿಕ ಬಂಧುಗಳಿಗೆ, ರಾಜಕೀಯ ಮುಖಂಡರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅರ್ಪಿಸ್ತಾ ಇದ್ದೀವಿ. ಮಾತಾಡ್ಬೇಕು.
ಕೂರ್ಸಿ. ಕೂತ್ಕೋ ಮಗ. ಅಕ್ಕ ಅವಳು ಒಟ್ಟಿಗೆ ಕೂತದ್ದು ಗಾಡಿ ನಾನು ಬಿಡ್ಬೇಕು. ನಮಸ್ಕಾರ ಶಿವ. ಎಂತ ಇವಳು ಲೀಲಾ ಅಂತ ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಆಗಿದೆ. ಎಂತ ಮುಖ ನೋಡಿದೆ. ಇದು ನಮ್ದೇ ಜನ. ಒಂದು ಕೆಲಸ ಕೊಡ್ಸೋದ? ಅದ್ರಲ್ಲೆಂತ ಉಂಟು? ತುಂಬಾ ಮಾಡಿಸುವ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆವ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ
ಏರ್ಪಡಿಸಿದ್ದೀವಿ. ತುಮಕೂರು ಜಿಲ್ಲಾ ಪಂಚಾಯತ್ನ ನಮ್ಮ ತುಮಕೂರಿನಲ್ಲಿ ಶ್ರೀಶಕ್ತಿ ಸಂಘಟನೆಗಳಿಂದ ಯಾವೆಲ್ಲ ಅವರ ಒಂದು ಪ್ರಾಡಕ್ಟ್ಗಳನ್ನ ಉತ್ತಮ ಪ್ರಾಡಕ್ಟ್ಗಳ ಪ್ರದರ್ಶನನ ಮಾಡಿದ್ದೀವಿ. ಎಡಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ಪನ್ನ ಆಗೋಂಥ ಎಲ್ಲ ಉತ್ಪನ್ನಗಳ ಪ್ರದರ್ಶನಗಳು ನಡೀತಾ ಇದೆ. ದಯಮಾಡಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋಂಥ ಪ್ರತಿನಿಧಿಗಳಿಗೆ, ಪತ್ರಕರ್ತರು ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಬೇಕು. ಈ ಗೋಷ್ಠಿಯ ನಂತರ ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ, ಮೃತ್ಯುಂಜಯ ಹೊನ್ನಾಳಿ ಪಾಟೀಲ್ ಅವರು ಒಂದು ಗೀತೆಯನ್ನು ತಮ್ಮ ಮುಂದೆ ಪ್ರಶ್ನೆಗೆ ಬರ್ತಾ ಇದ್ದಾರೆ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಸೋರುತಿಹುದೋ ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಕಾಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ. ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ. ಹರುಕು ಚಪ್ಪರ ಜೀರುಗುಂಡಿ ಮೇಲಕ್ಕೇರಿ ಹೋಗಲಾರೆ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಕರಕಿ ಹುಲ್ಲು ಕಸವ ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ. ಕರಕಿ ಹುಲ್ಲು ಕಸವ ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ. ಮಳೆಯು ಬರದೆ ತಿಳಿಯ ಮಣ್ಣು ಒಳಗೆ ಹೊರಗೆ ಏಕವಾಗಿ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಕಾಂತ ಕೇಳೆ ಕರುಣದಿಂದ ಬಂತು ತಾನೇ ಉಬ್ಬಿ ಮಳೆಯು. ಕಾಂತ ಕೇಳೆ ಕರುಣದಿಂದ ಬಂತು ತಾನೇ ಉಬ್ಬಿ ಮಳೆಯು. ಎಂತ ಶಿಶುವಿನಾಳದೀಶ ಇಂತು ಪರೆಯಿಡು ಎಂದು ನಂಬಿದೆ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಸೋರುತಿಹುದೋ ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಸೋರುತಿಹುದೋ ಮನೆಯ ಮಾಳಿಗೆ, ದಾರುಗಟ್ಟಿ ಮಾಳ್ಪರಿಲ್ಲ. ಕಾಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಸೋರುತಿಹುದು ಮನೆಯ ಮಾಳಿಗೆ, ಸೋರುತಿಹುದು ಮನೆಯ ಮಾಳಿಗೆ. ಧನ್ಯವಾದಗಳು ಸರ್. ಈಗ ಕುಣಿಗಲ್ಲಿಂದ MC ಲೀಲಾವತಿಯವರವರು ನಿಮ್ಮ ಮುಂದೆ ಒಂದು ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ. ಇನ್ನೊಂದು 5 ರಿಂದ
5 ನಿಮಿಷದಲ್ಲಿ ಈ ಹಾಡು ಮುಗಿದ ನಂತರ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಊಟ ಮಾಡಿರತಕ್ಕಂಥ ನಮ್ಮ ಎಲ್ಲ ಪತ್ರಿಕಾ ಮಿತ್ರರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೋರ್ತೇನೆ. ನಮ್ಮ ಕುಣಗಲ್ನ ಪತ್ರಕರ್ತ ರೇಣುಕಾ ಪ್ರಸಾದ್ ಅವರ ಶ್ರೀಮತಿಯವರು. ಮುತ್ತಿನುಂಗುರಕ್ಕೆ ನಾರಿ ಬೇರಗಾದಳು, ಅವಳು ಮುತ್ತಿನಂತ ಗಂಡನ ಬಿಟ್ಟು ಓಡಿ ಹೋದಳು. ಮುತ್ತಿನುಂಗುರಕ್ಕೆ ನಾರಿ ಬೇರಗಾದಳು, ಅವಳು ಮುತ್ತಿನಂತ ಗಂಡನ ಬಿಟ್ಟು ಓಡಿ ಹೋದಳು. ತುತ್ತು ಎತ್ತೋ ದಾಸಯ್ಯನ್ನ ನಂಬಿಕೊಂಡಳು, ಅವಳು ತುತ್ತು ಎತ್ತೋ ದಾಸಯ್ಯನ್ನ ನಂಬಿಕೊಂಡಳು. ಜಾರಿ ಎಂಬ ಪಟ್ಟವನ್ನು ಕಟ್ಟಿಕೊಂಡಳು. ಹಾಯಾದ ಸಂಸಾರ ಬೇಡವೆಂದಳು, ಅವಳು ಹಾಯಾದ ಸಂಸಾರ ಬೇಡವೆಂದಳು. ಹಾಲು ಕುಡಿವ ಕಂದನನ್ನು ಬಿಟ್ಟು ಹೋದಳು, ಅವಳು ಹಾಲು ಕುಡಿವ ಕಂದನನ್ನು ಬಿಟ್ಟು ಹೋದಳು. ಮುತ್ತಿನುಂಗುರಕ್ಕೆ ನಾರಿ ಬೇರಗಾದಳು, ಅವಳು ಮುತ್ತಿನಂತ ಗಂಡನ ಬಿಟ್ಟು ಓಡಿ ಹೋದಳು. ಆಡೋರ ಬಾಯಿಗೆ ಸುದ್ದಿಯಾದಳು, ಅವಳು ನೋಡೋರ ಕಣ್ಣಿಗೆ ಬೇಡವಾದಳು. ಆಡೋರ ಬಾಯಿಗೆ ಸುದ್ದಿಯಾದಳು, ಅವಳು ನೋಡೋರ ಕಣ್ಣಿಗೆ ಬೇಡವಾದಳು. ಬದುಕಿದ್ದು ಸತ್ತಾಂಗೆ ಎಂದುಕೊಂಡಳು, ಅವಳು ಬದುಕಿದ್ದು ಸತ್ತಾಂಗೆ ಎಂದುಕೊಂಡಳು. ಈ ಲೋಕವನ್ನೇ ಬಿಟ್ಟು ದೂರವಾದಳು, ಅವಳು ಈ ಲೋಕವನ್ನೇ ಬಿಟ್ಟು ದೂರವಾದಳು. ಮುತ್ತಿನುಂಗುರಕ್ಕೆ ನಾರಿ ಬೇರಗಾದಳು, ಅವಳು ಮುತ್ತಿನಂತ ಗಂಡನ ಬಿಟ್ಟು ಓಡಿ ಹೋದಳು. ಕಾಲಕ್ಕೆ ಹಿನ್ನೋಟ ನೋಡಿಕೊಂಡಳು, ಅವಳು ತನ್ನನ್ನೇ ತಾನು ಬೈದುಕೊಂಡಳು. ಕಾಲಕ್ಕೆ ಹಿನ್ನೋಟ ನೋಡಿಕೊಂಡಳು, ಅವಳು ತನ್ನನ್ನೇ ತಾನು ಬೈದುಕೊಂಡಳು. ಬದುಕಿದ್ದು ಸತ್ತಾಂಗೆ ಎಂದುಕೊಂಡಳು, ಅವಳು ಬದುಕಿದ್ದು ಸತ್ತಾಂಗೆ ಎಂದುಕೊಂಡಳು. ನಾಯಿಯಂತೆ ಅಲಿಯೋಕೆ ಇಷ್ಟಪಟ್ಟಳು, ಅವಳು ನಾಯಿಯಂತೆ ಅಲಿಯೋಕೆ ಇಷ್ಟಪಟ್ಟಳು. ಮುತ್ತಿನುಂಗುರಕ್ಕೆ ನಾರಿ ಬೇರಗಾದಳು, ಅವಳು ಮುತ್ತಿನಂತ ಗಂಡನ ಬಿಟ್ಟು ಓಡಿ ಹೋದಳು. ತುತ್ತು ಎತ್ತೋ ದಾಸಯ್ಯನ್ನ ನಂಬಿಕೊಂಡಳು, ಅವಳು ತುತ್ತು ಎತ್ತೋ ದಾಸಯ್ಯನ್ನ ನಂಬಿಕೊಂಡಳು. ಜಾರಿ ಎಂಬ ಪಟ್ಟವನ್ನು ಕಟ್ಟಿಕೊಂಡಳು. ಹಾಯಾದ ಸಂಸಾರ ಬೇಡವೆಂದಳು, ಅವಳು ಹಾಯಾದ ಸಂಸಾರ ಬೇಡವೆಂದಳು. ಹಾಲು ಕುಡಿಯುವ ಕಂದನನ್ನು ಬಿಟ್ಟು ಹೋದಳು, ಅವಳು ಹಾಲು ಕುಡಿಯುವ ಕಂದನನ್ನು ಬಿಟ್ಟು ಹೋದಳು. ಥ್ಯಾಂಕ್ ಯು. ಶೋಭಾ ರಾಣಿ ಅವರಿಗೆ ಧನ್ಯವಾದಗಳು. ಎಲೆಕ್ಟ್ರಿಕ್ಸ್ ವೈರಿಂಗ್ ಅವರು ದಯವಿಟ್ಟು ಈ ಎಡಭಾಗದಲ್ಲಿರುವಂಥವ್ರು ನಮ್ಮ ವಸ್ತು ಪ್ರದರ್ಶನ ಸಮಿತಿ ಅಧ್ಯಕ್ಷರು ತಿಪ್ಟೂರು ಕೃಷ್ಣ ಅವರು ಕರೀತಾ ಇದ್ದಾರೆ. ದಯಮಾಡಿ ಅಲ್ಲಿ ಕರೆಂಟ್ ಬರ್ತಾ ಇಲ್ವಂತೆ, ದಯಮಾಡಿ ಅಲ್ಲಿ ಫ್ಲೆಕ್ಸ್ ಸರಿ ಮಾಡಬೇಕು. ಎಲೆಕ್ಟ್ರಾನಿಕ್ಸ್ ಅವರು ವೈರಿಂಗ್ ಅವರು. ಅರಸೀಕೆರೆಯ ಧೀರೇಂದ್ರ ಇವಾಗ ನಿಮ್ಮ ಮುಂದೆ ಒಂದು ಹಾಡನ್ನು ಹೇಳಿದ್ದಾರೆ. ಒಳಿತು ಮಾಡು ಮನುಷ್ಯ ನೀರುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀರುದು 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ. ಎಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ್ಸ ನೀರದು 3 ದಿವಸ. ಒಳಿತು ಮಾಡು ಮನಸ್ಸ ನೀರದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು,
ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ ಬರದು ಏನು ಹಿಂದೆ. ಹೇ ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ನೀ ಮೆರೆಯಬೇಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೀಳ ಆಗಿ ಬಾಳ. ಹೇ ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಎಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ. ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ, ಈಗ ಗೋಷ್ಠಿ ಈ ಒಂದು 39ನೇ ರಾಜ್ಯ ಸಮ್ಮೇಳನದ ಉದ್ಘಾಟನೆಯ ನಂತರ ಭೋಜನದ ನಂತರ ಮೊದಲನೇ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ. ದಯವಿಟ್ಟು ಈ ವಸ್ತು ಪ್ರದರ್ಶನದಲ್ಲಿ ಇರುವಂಥ ಎಲ್ಲ ಪ್ರತಿನಿಧಿಗಳು ವೇದಿಕೆ ಒಳಗಡೆ ಬರಬೇಕು. ಊಟ ಮಾಡ್ತಿರುವಂಥ ಎಲ್ಲ ಪತ್ರಕರ್ತರು ಪ್ರತಿನಿಧಿಗಳು ದಯಮಾಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೊದಲನೇ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಈ ಗೋಷ್ಠಿಯ ನಂತರ ಸಂಜೆ 6 ಗಂಟೆಗೆ ಶಮಿತಾ ಮಲ್ನಾಡ್ ಅವರ ಸುಮಧುರ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತುಮಕೂರಿನ ಎಲ್ಲ ನಾಗರಿಕ ಬಂಧುಗಳು ಬರ್ತಾರೆ. ಅದೇ ರೀತಿ ಎಲ್ಲ ಪ್ರತಿನಿಧಿಗಳು ಎಲ್ಲೂ ಹೋಗಬಾರ್ದು. ದಯಮಾಡಿ ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಜಿಲ್ಲಾ ಘಟಕದಿಂದ ಏನು ತುಮಕೂರಿನಲ್ಲಿ ಸಾಧನೆಯನ್ನು ಮಾಡಿದಂಥ ಸುಮಾರು 15 ಮಂದಿಗೆ ತುಮಕೂರು ಕಲ್ಪತರು ರತ್ನ ಅಂತೇಳಿ ಒಂದು ಪ್ರಶಸ್ತಿಯನ್ನು ಆ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೀವಿ. ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿರ್ಮಲಾನಂದ ಮಹಾಪೂಜ್ಯರು ವಹಿಸ್ಕೊಳ್ತಾ ಇದ್ದಾರೆ.
ದಯಮಾಡಿ ಈ ಒಂದು ಎಲ್ಲ ಸೂಚನೆ ಅಲ್ಲಿ ಉಡುಗೊರೆನ ತಾಂಡು ಹೋಗ್ತಾ ಇರೋಂಥ ಎಲ್ಲ ಪ್ರತಿನಿಧಿಗಳು ಪತ್ರಕರ್ತರು ಈ ಗೋಷ್ಠಿಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಗೋಷ್ಠಿಯನ್ನು ಮುಂದುವರಿಸ್ತಾರೆ ಮೇಡಮ್ ಸುಕನ್ಯಾ ಮೇಡಮ್ ಅವರು. ದಯವಿಟ್ಟು ಎಲ್ಲರೂ ಕೂಡ ಭೋಜನ ಮುಗಿಸಿ ಇಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಗೋಷ್ಠಿ, ಈ ಸಮ್ಮೇಳನದ ಮೊದಲ ಗೋಷ್ಠಿ, ಅಷ್ಟೇ ಮಹತ್ವವಾದಂತಹ ಗೋಷ್ಠಿ ಕೂಡ. ಬಹಳ ಚರ್ಚೆಯಲ್ಲಿರುವಂತಹ ವಿಚಾರವೇ ಸಂವಿಧಾನ ಮತ್ತು ಮಾಧ್ಯಮ. ಇದರ ಬಗ್ಗೆ ಈ ಗೋಷ್ಠಿಯ ವಿಷಯ ಮಂಡನೆ ಮಾಡಲಿದ್ದಾರೆ GN ಮೋಹನ್ ಅವರು, ಮಾಧ್ಯಮ ತಜ್ಞರು. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ AS ಪೊನ್ನಣ್ಣ, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಊಟ ಆದ್ಮೇಲೆ ಚಪ್ಪಾಳೆ ಹೇಗ್ ಬರಬೇಕು. ಹಾಗೆ ಈ ಗೋಷ್ಠಿಯ ಸ್ವಾಗತವನ್ನ ನೆರವೇರಿಸಿಕೊಡಲಿದ್ದಾರೆ ಸಾ ಶ್ರೀ ರಾಜ್ಕುಮಾರ್ ಅವರು. ಅದಕ್ಕೂ ಮೊದಲು ನಾನು ಈ ಗೋಷ್ಠಿಯ ವಿಷಯ ಮಂಡನೆ ಮಾಡುವ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳಬೇಕು. ಯಾಕಂದ್ರೆ ಮಾಧ್ಯಮ ತಜ್ಞ GN ಮೋಹನ್ ಬಗ್ಗೆ ನಿಮ್ಗೆಲ್ಲರೂ ಕೂಡ ಗೊತ್ತಿರತ್ತೆ. ಮಾಧ್ಯಮಕ್ಕೆ ಕಾಲಿಟ್ಟಾಗ ನನ್ನ ವಿಚಾರ ಹೇಳಬೇಕು ಅಂತಂದ್ರೆ, ನಾನು TV9ಗೆ ಫಸ್ಟ್ ಕಾಲಿಟ್ಟಾಗ ಇವರೆಲ್ಲ ETVಯ ಮುಖ್ಯಸ್ಥರಾಗಿ ETVಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದವರು. ಸೊ ನಾವೆಲ್ಲ ಅವ್ರನ್ನ ರೋಲ್ ಮಾಡೆಲ್ ತರ ನೋಡ್ತಾ ಇದ್ವಿ. ಇವತ್ತು ನಮ್ಮ ಜೊತೆಗೆ ಅವರು ವೇದಿಕೆಯಲ್ಲಿದ್ದಾರೆ. ಸರ್, ಇದು ನಮ್ಮ ಸೌಭಾಗ್ಯ ಕೂಡ. ಥ್ಯಾಂಕ್ ಯು ಸರ್. GN ಮೋಹನ್ ಸರ್ ಅತ್ಯಂತ ಹೆಸರಾಂತ ಬರಹಗಾರರು, ಅಂಕಣಕಾರರು. ಜೊತೆಗೆ T ಸಾಯಿನಾಥ್ ಅವರ ಅದ್ಭುತವಾದಂತಹ ಕೃತಿ ಬರ ಅಂದ್ರೆ ಎಲ್ರಿಗೂ ಇಷ್ಟವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರೋರು. ಹಾಗೆ ಅವಧಿ ಅನ್ನುವಂತಹ ವೆಬ್ ಮ್ಯಾಗಝಿನ್ ಅನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಮೇಫ್ಲವರ್ ಅನ್ನುವಂತಹ ಪಬ್ಲಿಕೇಶನ್ ಮೂಲಕ ಅನೇಕ ಪುಸ್ತಕಗಳನ್ನ ಹೊರತಂದಿದ್ದಾರೆ. ಮಾಧ್ಯಮ ಅಕಾಡೆಮಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳು ಇವರನ್ನ ಆರಿಸಿಕೊಂಡು ಬಂದಿವೆ. ಮಾಧ್ಯಮ ಲೋಕದಲ್ಲಿ ಅನೇಕ ಯುವ ಪತ್ರಕರ್ತರನ್ನ ಟ್ರೈನ್ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಹಿಂದಿನ ವಿಚಾರಧಾರೆಗಳನ್ನ ಕಲಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಮಾರ್ಗದರ್ಶಕರು ಇವರು. ಜೊತೆಗೆ ಈಗಲೂ ಕೂಡ ಸಕ್ರಿಯವಾಗಿ, ಅಂದ್ರೆ ಪತ್ರಿಕಾ ಮಾಧ್ಯಮದಲ್ಲೂ ದೃಶ್ಯ ಮಾಧ್ಯಮದಲ್ಲಿ ಎರಡೂ ಕಡೆಯೂ ಕೂಡ ತಮ್ಮ ಛಾಪನ್ನ ಮೂಡಿಸಿರುವವರು. ಈಗಲೂ ಸಕ್ರಿಯವಾಗಿ ಪತ್ರಕರ್ತರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನದಲ್ಲಿ ಅವರ ಪ್ರಯತ್ನವೂ ಕೂಡ ಶ್ಲಾಘನೀಯ. GN ಮೋಹನ್ ಅವರು ವಿಷಯ ಮಂಡನೆ ಮಾಡಲಿದ್ದಾರೆ. ಅದಕ್ಕೂ ಮೊದಲು ಸ್ವಾಗತ ಕೋರೋದಕ್ಕೆ ನಾನು ಕರಿತಾ ಇದ್ದೀನಿ ಸಾ ಶ್ರೀ ರಾಜ್ಕುಮಾರ್. ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಎಲ್ಲ ಆತ್ಮೀಯರೇ, ಉದ್ಘಾಟನಾ ಕಾರ್ಯಕ್ರಮದ ನಂತರ ನಡೀತಾ ಇರತಕ್ಕಂಥ ಪ್ರಪ್ರಥಮ ಹಾಗೂ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಒಂದು ಗೋಷ್ಠಿ ಸಂವಿಧಾನ ಮತ್ತು ಮಾಧ್ಯಮ. ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಹೆಚ್ಚು ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಅರಗಿಸ್ಕೊಳ್ಳಬೇಕಾಗಿರ್ತಕ್ಕಂಥ ಗೋಷ್ಠಿ ಇದು. ಆ ಕಾರಣಕ್ಕಾಗಿ ದಯಮಾಡಿ ಮತ್ತೊಮ್ಮೆ ಕಳಕಳಿಯ ಮನವಿ, ಹೊರಗಡೆ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಬಂಧುಗಳು ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ಆತ್ಮೀಯರೇ, ಈ ಒಂದು ವಿಶೇಷ ಗೋಷ್ಠಿಗೆ ಈಗಾಗಲೇ ಸುಕನ್ಯಾ ಮೇಡಮ್ ಹೇಳಿದಂತೆ GN ಮೋಹನ್ ಅವರ ಹೆಸರನ್ನ ಕೇಳದೆ ಇರ್ತಕ್ಕಂಥ ಪತ್ರಕರ್ತರು ಯಾರೂ ಇಲ್ಲ. ನಾವು ಸ್ವಲ್ಪ ತುಂಬ ಹಿಂದಕ್ಕೆ ಹೋಗೋದಾದರೆ ಸುಮಾರು ವರ್ಷಗಳ ಹಿಂದೆ ಕೇವಲ 2 ದೃಶ್ಯ ಮಾಧ್ಯಮಗಳು ಈ ನಾಡಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬಂದವರು ಮತ್ತು ಹೆಚ್ಚು ಪತ್ರಕರ್ತನ ಬೆಳೆಸಿರ್ತಕ್ಕಂಥವ್ರು GN ಮೋಹನ್ ಅವರು. ETVನಲ್ಲಿ ಅದೆಷ್ಟು ಜನ ಪತ್ರಕರ್ತರನ್ನ ಬೆಳೆಸಿ ಇಡೀ ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಅವರು ಎಲ್ಲರ ಹೋದಾಗ ಅವ್ರ ಮಾತುಗಳಿಂದ ಮತ್ತು ಅವರನ್ನ ಭೇಟಿ ಮಾಡ್ತಕ್ಕಂಥ ಅವರ ಶಿಷ್ಯ ವೃಂದದಿಂದಲೇ ಅರ್ಥ ಆಗುತ್ತೆ. ಅಷ್ಟು ಮಟ್ಟಿಗೆ ಅವರು ದೃಶ್ಯ ಮಾಧ್ಯಮದಿಂದ, ಅದಕ್ಕಿಂತ ಮುಂಚಿತವಾಗಿ ಪ್ರಿಂಟ್ ಮೀಡಿಯಾದಿಂದ ದೃಶ್ಯ ಮಾಧ್ಯಮಕ್ಕೆ ಬರ್ತಾರೆ. ದೃಶ್ಯ ಮಾಧ್ಯಮದಿಂದ ಆನ್ಲೈನ್ ವೆಬ್ಸೈಟ್ ಅಥವಾ ಆನ್ಲೈನ್ನಲ್ಲೇ ಮತ್ತಷ್ಟು ಆವಿಷ್ಕಾರಗಳನ್ನು ಕಂಡುಹಿಡಿತಾರೆ. ಬಹುತೇಕ ಇವತ್ತು ನಾವು ಕಂಡುಕೊಂಡಂತೆ ಮಾಧ್ಯಮ ಕ್ಷೇತ್ರದಲ್ಲಿ
ವಿವಿಧ ಆವಿಷ್ಕಾರಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅತಿ ಹೆಚ್ಚು ಶ್ರೇಷ್ಠ ವ್ಯಕ್ತಿ ಅಂತಂದರೆ ನಮ್ಮ ಮುಂದೆ ಕಂಡು ಬರ್ತಕ್ಕಂಥದ್ದು GN ಮೋಹನ್ ಅವರು. ಅಷ್ಟರ ಮಟ್ಟಿಗೆ ಅವರು ಎಲ್ಲ ರಂಗದಲ್ಲಿ ಅವರು ಕೇವಲ ಪತ್ರಕರ್ತರಾಗಿ ನಮ್ಮ ಮುಂದೆ ಕಾಣಿಸ್ಕೊಳೋದಿಲ್ಲ, ಸಂದರ್ಶಕರಾಗಿ ಕಾಣಿಸ್ಕೊಳೋದಿಲ್ಲ, ಅಂಕಣಕಾರರಾಗಿ ಕಾಣಿಸ್ಕೊಂಡಿಲ್ಲ, ಪತ್ರಕರ್ತರಲ್ಲದೇ ಸಾಹಿತಿಯಾಗಿ ಬರಹಗಾರರಾಗಿ ಅವರಿಗೆ ಈಗ ತಾನೇ ಸುಕನ್ಯಾ ಮೇಡಮ್ ಹೇಳಿದಂತೆ ಒಂದು ಅನುವಾದ ಕೃತಿಗೆ ಒಂದು ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಪ್ರಶಸ್ತಿಯೂ ಕೂಡ ಬಂದಿದೆ. ಅದೊಂದು ಸಾಂಕೇತಿಕ ಅಷ್ಟೇ, ಅಂತ ಬಹಳಷ್ಟು ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಅಂತಹ ಒಂದು ಶ್ರೇಷ್ಠ ಪತ್ರಕರ್ತರು ನಮ್ಮ ಮುಂದೆ ಬಂದು ಇಲ್ಲಿ ಇವತ್ತು ವಿಷಯವನ್ನು ಮಂಡನೆ ಮಾಡ್ತಕ್ಕಂಥದ್ದು, ಅದು ವಿಶೇಷವಾಗಿ ಸಂವಿಧಾನ ಮತ್ತು ಮಾಧ್ಯಮ. ಇವತ್ತು ನಾವೆಲ್ಲ ಹೆಚ್ಚು ಸವಾಲುಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು, ಸಂಕೀರ್ಣವಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಹೆಚ್ಚು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಸಬ್ಜೆಕ್ಟು. ಆ ಬಗ್ಗೆ ಹೆಚ್ಚು ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಅಂತ ಅವ್ರನ್ನ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಕೇಂದ್ರ ಕಚೇರಿ ಮತ್ತು ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರು ಅಂತ ಹೇಳಲಿಕ್ಕೆ ತಪ್ಪೇನಿಲ್ಲ ಆಗಿರ್ತಕ್ಕಂಥ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರು ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನಮ್ಮ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೀನಿ ಪುರುಷೋತ್ತಮ್ ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಮತ್ತೋರ್ವ ನಮ್ಮ ಹಿರಿಯಣ್ಣ DM ಸತೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳಿಗೆ ತುಂಬ ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ತುಮಕೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ, ಕ್ರಿಯಾಶೀಲ ವ್ಯಕ್ತಿತ್ವದ ನಮ್ಮ ಏಕೇಶ್ ಅವರ ಸುಪುತ್ರ ಆಗಿರ್ತಕ್ಕಂಥ ಏಕೇಶ್ ಅವರು ಕೂಡ ಇಲ್ಲಿ ರಘುರಾಮ್ ಅವರು ಇದ್ದಾರೆ. ರಘುರಾಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ N ರವಿಕುಮಾರ್ ಅವರು ಇದ್ದಾರೆ. ರವಿಕುಮಾರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪಾವಗಡದಿಂದ ಆಗಮಿಸಿರ್ತಕ್ಕಂಥ ಮತ್ತು ಬೇರೆ ಬೇರೆ ಪತ್ರಿಕಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ದುಡಿದಿರ್ತಕ್ಕಂಥ ಶಾನಾ ಪ್ರಸನ್ನಮೂರ್ತಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಪತ್ರಕರ್ತರಿಗೆ, ವೇದಿಕೆಯ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿಬಿಟ್ಟು ಆಯೋಜಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಸಚಿವರು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ DR ಪಾಟೀಲ್ ರವರು ಇದೀಗ ಆಗಮಿಸ್ತಾ ಇದ್ದಾರೆ. ತಡವಾಗಿ ಬರ್ತೀವಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಇದೀಗ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ರವರು, ಹಾಗೆಯೇ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ HK ಪಾಟೀಲ್ ರವರು, ಸನ್ಮಾನ್ಯ ಶ್ರೀ BR ಪಾಟೀಲ್ ರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು, ಶಾಸಕರಾಗಿ, ಮೇಲ್ಮನೆಯ ಸದಸ್ಯರಾಗಿ, ಹಾಗೆಯೇ ಪ್ರಸ್ತುತ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ಈ ನಾಡಿನಲ್ಲಿ
ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ BR ಪಾಟೀಲ್ ರವರು. ಅವರ ಮಾತುಗಳನ್ನು ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ ಕೇಳಿರ್ಬೋದು. ಎಲ್ಲೇ ಹೋದರೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳು ಕುಸಿತಾ ಇರತಕ್ಕಂಥ ಆತಂಕವನ್ನು ವ್ಯಕ್ತಪಡಿಸ್ತಾ ಬಂದಿದ್ದಾರೆ. ಹಾಗೆಯೇ ಮೇಲ್ಮನೆಯಲ್ಲೂ ಕೂಡ ಹಣವಂತರಿಗೆ ಪ್ರಾಧಾನ್ಯತೆ ಸಿಗ್ತಿದೆ ಅನ್ನುವಂತಹ ಒಂದು ಕಳಕಳಿಯ ಮನವಿಗಳನ್ನು ಹಾಗೆ ಉಲ್ಲೇಖಗಳನ್ನು ಮಾಡ್ತಾ ಬಂದಿರತಕ್ಕಂಥವ್ರು ಸನ್ಮಾನ್ಯ ಶ್ರೀ BR ಪಾಟೀಲ್ ರವರು. ಪ್ರಸ್ತುತ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ಈ ನಾಡಿನ ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಇರ್ತಕ್ಕಂಥ BR ಪಾಟೀಲ್ ರವರಿಗೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಭವಾನಿ ಸಿಂಗ್ ಅವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರಿಗಳಾಗಿರ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರಿಗೆ ಈಗ ಗೌರವ ಸಮರ್ಪಣೆ. ಕರ್ನಾಟಕ ರಾಜ್ಯ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಈ ರಾಜ್ಯದ ಒಬ್ಬ ಅತ್ಯಂತ ಸಜ್ಜನ ಹಾಗೆಯೇ ಕಾಳಜಿಯುಳ್ಳ ರಾಜಕಾರಣಿ, ಆಳಂದ ಕ್ಷೇತ್ರದ ಶಾಸಕರು, ಹಾಗೆಯೇ ಸಮಾಜದ ಬಗ್ಗೆ ವಿಶೇಷ ಕಳಕಳಿಯನ್ನು ಹೊಂದಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ GN ಮೋಹನ್ ಅವರಿಗೆ ಗೌರವಾರ್ಪಣೆ. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಹಾಗೂ ತುಮಕೂರು ಜಿಲ್ಲಾ ಘಟಕ ಎರಡೂ ಘಟಕಗಳ ವತಿಯಿಂದ ಗೌರವಾರ್ಪಣೆ. ಹಾಗೆಯೇ ರವಿಕುಮಾರ್ ಅವ್ರಿಗೂ ಕೂಡ ಗೌರವಾರ್ಪಣೆ. ಧನ್ಯವಾದಗಳು ಸರ್. ಸಂವಿಧಾನ ಮತ್ತು ಮಾಧ್ಯಮ ಗೋಷ್ಠಿ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಆಚೆ ಹೊರಭಾಗದಲ್ಲಿರುವಂಥ ಎಲ್ಲ ಪತ್ರಕರ್ತ ಮಿತ್ರರು ದಯಮಾಡಿ ಇಲ್ಲಿ ಬರಬೇಕು. ಯಾಕೆಂದ್ರೆ ನೀವು ಇಡೀ ದಿನ ಜರ್ನಿ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಬೀದರ್, ಗುಲ್ಬರ್ಗ, ಕಲಬುರಗಿ ಹಾಗೆ ಬಿಜಾಪುರ ಎಲ್ಲ ಭಾಗದವರು ಗೊತ್ತು. ಆದರೂ ಕೂಡ ಇದು ನಮ್ಮದೇ ಕಾರ್ಯಕ್ರಮ. ದಯಮಾಡಿ ರೂಮ್ಗಳಿಗೆ ಹೋಗಬೇಡಿ, ಎಲ್ಲರೂ ಇಲ್ಲೇ ಬನ್ನಿ ಅಂತೇಳಿ ವಿನಂತಿಯನ್ನು ಮಾಡ್ತಾ ಈ ಗೋಷ್ಠಿಯನ್ನು ತುಂಬ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಲ್ಲಿ ನಡೆಯುವಂಥ ಚರ್ಚೆಗಳು ಎಲ್ಲವೂ ಕೂಡ ಲೈವ್ ಹೋಗ್ತಾ ಇದೆ. ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಜೊತೆಗೆ ಇದರಲ್ಲಿ ಏನು ಗೋಷ್ಠಿಯಲ್ಲಿ ಸಂವಾದ ಆಗತ್ತೆ, ಚರ್ಚೆ ಆಗತ್ತೆ, ಅವೆಲ್ಲವೂ ಕೂಡ ಒಂದು ಪುಸ್ತಕವಾಗಿ ಹೊರತರುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲಿಯ ಯೂನಿವರ್ಸಿಟಿಯ ಪತ್ರಿಕೋದ್ಯಮ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಗೋಷ್ಠಿ ಭಾಳ ಮಹತ್ವದ ಗೋಷ್ಠಿ. ಈ ಮಹತ್ವದ ಗೋಷ್ಠಿಯ ವಿಷಯ ಮಂಡನೆಯನ್ನು ಈಗ ರವಿಕುಮಾರ್ ಟೆಲೆಕ್ಸ್ ಅವರು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಈ ಗೋಷ್ಠಿಯ ಪ್ರಾಸ್ತಾವಿಕ ನುಡಿಗಳನ್ನು ಕವಿಗಳು ಪತ್ರಕರ್ತರು ಆದಂಥ ರವಿಕುಮಾರ್ ಅವರು ಆಡಲಿದ್ದಾರೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಉತ್ತಮ ಸಂಸದೀಯ ಪಟುಗಳು ಆಗಿರ್ತಕ್ಕಂಥ
BR ಪಾಟೀಲ್ ಸಾಹೇಬ್ರೆ, ನಮ್ಮೆಲ್ಲರ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಮಾಧ್ಯಮ ಕ್ಷೇತ್ರದ ಇವತ್ತಿನ ಹೊಸ ತಲೆಮಾರಿಗೆ ಕನ್ನಡಿಯಂತೆ ನಮ್ಮ ನಡುವೆ ಇರತಕ್ಕಂಥ GN ಮೋಹನ್ ಅವರೇ, ಈ ಸಮ್ಮೇಳನ ಮತ್ತು ಈ ಗೋಷ್ಠಿಯ ಹಿಂದೆ ಇರ್ತಕ್ಕಂಥ ಪ್ರಚೋದಕ ಶಕ್ತಿ KWJ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ತಗಡೂರವರೇ, ಈ ಕಾರ್ಯಕ್ರಮದವನ್ನು ಮುಂದಾಳತ್ವದಲ್ಲಿ ನಡೀತಿರ್ತಕ್ಕಂಥ ತುಮಕೂರು ಜಿಲ್ಲಾ KWJ ಅಧ್ಯಕ್ಷರಾಗಿರ್ತಕ್ಕಂಥ ಚೀನಿ ಪುರುಷೋತ್ತಮರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕಳೆದ 6 ವರ್ಷಗಳಲ್ಲಿ ಏನೆಲ್ಲ ಮಾಡ್ಬೋದು ಸಕಾರಾತ್ಮಕವಾಗಿ ಮತ್ತು ಗುಣಾತ್ಮಕವಾಗಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಾಗ ಒಂದು ದೊಡ್ಡ ಮೈಲಿಗಲ್ಲು ಕಾಣ್ತಾ ಇದೆ ಮತ್ತು ಒಂದು ಭವಿಷ್ಯದ ಮುನ್ನೋಟ ಕೂಡ ನಮಗೆ ಕಾಣ್ತಾ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಕೇವಲ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 10,000ಕ್ಕೂ ಹೆಚ್ಚಿನ ಕಾರ್ಯನಿರತ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಬಗ್ಗೆ ಮಾತ್ರ ಸಂಘ ಚಿಂತನೆ ಮಾಡದೆ ನಮ್ಮ ಬೌದ್ಧಿಕ ಅರಿವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಇಂಥ ಗೋಷ್ಠಿಗಳನ್ನು ಆಯೋಜಿಸುವ ಮೂಲಕ ನಮ್ಮ ಬೌದ್ಧಿಕ ಉನ್ನತೀಕರಣಕ್ಕೆ ಒಂದು ಸಣ್ಣ ಮುನ್ನುಡಿಯನ್ನು ನುಡಿತಿದ್ದೀವಿ ಅಂತೇಳಿ ನಾನು ಅಂದ್ಕೊಳ್ತೀನಿ. ಸ್ನೇಹಿತರೆ, ಕವಿ ಹೀಗೆ ಹೇಳ್ತಾನೆ, ಕಾರ್ಗತ್ತಲ ಕಾಲದಲ್ಲಿ ಆಡುವುದೇನಿದೆ ಅಂತ. ಹಾಗೆ ಕೇಳಬೇಕಾದ್ರೆ ಮತ್ತೆ ಹೇಳ್ತಾನೆ, ಕಾರ್ಗತ್ತಲ ಕುರಿತೇ ಮಾತಾಡಬೇಕು, ಕತ್ತಲಿನ ಬಗ್ಗೆ ಹಾಡಬೇಕು ಅಂತೇಳಿ. ನಾವು ಕತ್ತಲಿನ ಕಾಲದಲ್ಲಿದ್ದಾಗ ಕತ್ತಲ ಕುರಿತೇ ಮಾತಾಡಬೇಕಾಗಿದೆ. ಸಂವಿಧಾನ ಮತ್ತು ಮಾಧ್ಯಮ ಅಂತಕ್ಕಂಥ ಅತ್ಯಂತ ಮಹತ್ವದ ವಿಷಯವನ್ನು ಇವತ್ತಿನ ಗೋಷ್ಠಿಯಲ್ಲಿ, ಮೊದಲ ಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅಂದರೆ ಸಂವಿಧಾನ ಮತ್ತು ಮಾಧ್ಯಮ, ಅಂದರೆ ಸಂವಿಧಾನದ ಒಳಗೆ ಮಾಧ್ಯಮ ಇದೆ. ಸೊ ಮಾಧ್ಯಮದೊಳಗೆ ಸಂವಿಧಾನವನ್ನು ಅಳವಡಿಸಿಕೊಂಡು ನಾವು ಮುನ್ನಡೆಯಬೇಕು ಅಂತಕ್ಕಂಥದ್ದು ಈ ಗೋಷ್ಠಿಯ ಆಶಯ. ಒಂದು ಸಣ್ಣ ಸರಳವಾಗಿ ಗುರುತಿಸಬೇಕಾದಂಥ ಮಾತು ಅಂದರೆ 1950ರಲ್ಲಿ, ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಈ ದೇಶಕ್ಕೆ, ಒಂದು ಬಹುದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ, ಯಾವುದೇ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಪತ್ರಿಕೋದ್ಯಮದ ಬಹುದೊಡ್ಡ ಮಹಾನ್ ಶ್ರೇಷ್ಠ ಮಾದರಿಗಳು ಯಾವುವು ಅಂತೇಳಿ ನಾವು ಹುಡುಕಬೇಕಾದ್ರೆ 2 ಚಿತ್ರಗಳು ನಮ್ಮ ಕಣ್ಮುಂದೆ ಬರಲೇಬೇಕು, ಬಂದೇ ಬರ್ತವೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಪತ್ರಿಕೋದ್ಯಮದ ಇತಿಹಾಸವನ್ನು ಮತ್ತು ಭಾರತದಲ್ಲಿ ಪತ್ರಿಕೋದ್ಯಮದ ಹುಟ್ಟು ಬೆಳವಣಿಗೆಗಳನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಈ 2 ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳನ್ನು ನಾವು ದಾಟಿಕೊಂಡು ಪತ್ರಿಕೋದ್ಯಮದ ಇತಿಹಾಸವನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಶ್ರೇಷ್ಠ ಪತ್ರಕರ್ತರು ಯಾರು ಅಂತ ಹೇಳಿದರೆ, ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮತ್ತೊಬ್ಬರು ಮಹಾತ್ಮ ಗಾಂಧಿ. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸಂವಿಧಾನದ ಕರ್ತೃತ್ವ ಶಕ್ತಿ ಅಂತ ನಾವು ಅಂದ್ಕೊಳ್ತೀವಿ. ಮತ್ತೊಂದು ಮಹಾತ್ಮ ಗಾಂಧೀಜಿಯವ್ರನ್ನ ಸ್ವಾತಂತ್ರ್ಯದ ಕರ್ತೃತ್ವ ಶಕ್ತಿ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಅದರ ಆಚೆ ಕೂಡ ಅವರಿಬ್ಬರು ಮಹಾನ್ ಪತ್ರಕರ್ತರಾಗಿದ್ದರು ಅಂತಕ್ಕಂಥದ್ದು ಸತ್ಯ. ಸೊ ಹಾಗಾಗಿ ನಮ್ಮ ಪತ್ರಿಕೋದ್ಯಮದ ಒಬ್ಬ ಪತ್ರಕರ್ತನ ಬಹುದೊಡ್ಡ ಮಾದರಿ ಯಾವುದು ಆಗಬೇಕು ಅಂದರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರು, ಮತ್ತೊಂದು ಮಹಾತ್ಮ ಗಾಂಧಿ. ಹೀಗಿರಬೇಕಾದ್ರೆ ನಾವು ಇವತ್ತು ಸಂವಿಧಾನ ಮತ್ತು ಮಾಧ್ಯಮ ಎರಡೂ ಕೂಡ ಒಂದು ದೊಡ್ಡ ವೈರುಧ್ಯದ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಮ್ಮೊಮ್ಮೆ ಈಗ ಅನಿಸ್ಬಿಡುತ್ತೆ, ಭಾಳ ಜನರಿಗೆ ಅನ್ನಿಸ್ತಾ ಇದೆ, ಸಂವಿಧಾನಕ್ಕೂ ಕೂಡ ಸಂಕಷ್ಟದ ಕಾಲ ಇದೆ, ಸುದ್ದಿ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ಸಂಕಷ್ಟದ ಕಾಲವನ್ನು ಎದುರಿಸ್ತಾ ಇದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಭುತ್ವದ ಕಾಲ ಕೆಳಗೆ ಸಿಕ್ಕಿ ನುಚ್ಚು ನೂರಾಗ್ತಕ್ಕಂಥ ಸಂದರ್ಭ ಇದೆಯೇನು ಅಂತಕ್ಕಂಥ ಆತಂಕ ನಮಗಿದೆ. ಕಳೆದ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಎಷ್ಟು ಜನ ಪತ್ರಕರ್ತರು ಕೊಲೆಯಾಗಿದೆ, ಎಷ್ಟು ಜನ ಪತ್ರಕರ್ತರು ವಿಚಾರಣೆ ಇಲ್ಲದೆ ಇವತ್ತಿಗೂ ಕೂಡ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ಸುದ್ದಿ ಮಾಧ್ಯಮ ಕ್ಷೇತ್ರ ಅತ್ಯಂತ ಕಷ್ಟ ಕಾಲದಲ್ಲಿ, ಆತಂಕದ ಕಾಲಘಟ್ಟದಲ್ಲಿದೆ. ಅಟ್ ಎ ಸೇಮ್ ಟೈಮ್ ಸಂವಿಧಾನ ಕೂಡ, ನಾವು ಸಂವಿಧಾನವನ್ನು ಪರಿಪಾಲಿಸಬೇಕು, ಸಂವಿಧಾನದ ಬಗ್ಗೆ ವ್ಯಾಪಕವಾದಂಥ ಚರ್ಚೆಗಳು ಇವತ್ತು ನಡೀತಾ ಇದೆ, ಮುನ್ನೆಲೆಗೆ ಬಂದು ಚರ್ಚೆ ನಡೀತಿದೆ. ಯಾಕೆ ಒಂದು ಸಂವಿಧಾನ ಸಹಜವಾಗಿ ನಾವು ಅಳವಡಿಸಿಕೊಂಡು ಸಹಜವಾಗಿ ಅದರ ಬಗ್ಗೆ ಇರತಕ್ಕಂಥ ಪ್ರೇಮವನ್ನು ಅಥವಾ ಆಸಕ್ತಿಯನ್ನು, ಅದರ ಶಿಸ್ತನ್ನು ನಾವು ಪರಿಪಾಲನೆ ಮಾಡಬೇಕಾದಂಥ ಸಂವಿಧಾನದ ವಿಚಾರವಾಗಿ ಮತ್ತೆ ಮತ್ತೆ ಸಂವಿಧಾನ ಉಳಿಸ್ಬೇಕು ಅಂದ್ಕೊಂಡು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಅದು ರಾಜಕೀಯ ಕಾರಣಗಳಿರ್ಬೋದು, ಸಾಮಾಜಿಕ ಕಾರಣಗಳಿರ್ಬೋದು, ಸಾಂಸ್ಕೃತಿಕ ಕಾರಣಗಳಿರ್ಬೋದು. ಈಗಿರಬೇಕಾದ್ರೆ ಇದು ದಿನ ದಿನ ಕೂಡ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಪತ್ರಕರ್ತರಾದ ನಾವು ಹೆಚ್ಚು ಡೆಮಾಕ್ರೆಟಿಕ್ ಆಗಿ, ಅಂದರೆ ಹೆಚ್ಚು ಪ್ರಜಾಪ್ರಭುತ್ವವಾದಿಯಾಗಿ ಸಂವಿಧಾನವನ್ನು ಅನುಸರಣೆ ಮಾಡೋ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಹಾಕಬೇಕು ಮತ್ತು ಪ್ರತಿಜ್ಞೆಯನ್ನು ಮಾಡಬೇಕು. 1950ರಲ್ಲಿ
56ವರೆಗೂ ನಡೆದಂಥ ಒಂದು ಚರ್ಚೆಯಲ್ಲಿ ಈ ದೇಶದ ಎಲ್ಲ ಜಾತಿ ವರ್ಗದ ಮಹಿಳೆಯರಿಗೆ ಸಮಾನತೆ ಮತ್ತು ಹಕ್ಕುಗಳನ್ನು ಕೊಡ್ತಕ್ಕಂಥ ಹಿಂದೂ ಕೋಡ್ ಬಿಲ್ಲನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸತ್ತಿನಲ್ಲಿ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಅದು ಬಿದ್ದು ಹೋದಾಗ ಅವರು ತಮ್ಮ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ಅವರು ಯಾಕೆ ರಾಜೀನಾಮೆ ಕೊಟ್ಟರು ಅಂತಕ್ಕಂಥದ್ದನ್ನು ದೇಶಕ್ಕೆ ವಿವರಿಸ್ತಾರೆ. ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅಂತಕ್ಕಂಥದ್ದನ್ನು ವಿವರಿಸೋ ಅಗತ್ಯ ಇಲ್ಲ. ಆದರೆ ನಾನು ವಿವರಿಸ್ತಲೇ ಇದ್ದರೆ ಈ ಮಾಧ್ಯಮಗಳು ನನ್ನನ್ನು ವಿಚಿತ್ರವಾಗಿ ಚಿತ್ರಿಸಿಬಿಡ್ತವೆ. ಹಾಗಾಗಿ ನಾನು ಅದನ್ನು ವಿವರಿಸಬೇಕಾಗುತ್ತೆ ಅಂತೇಳಿ ಅವರು ಈಗ ಹೇಳ್ತಾರೆ ಈ ದೇಶದ ಮಾಧ್ಯಮಗಳನ್ನು ಕುರಿತು. ನಮ್ಮ ಪತ್ರಿಕೆಗಳು ಅವರಿಗೆ ತಮ್ಮದೇ ಆದ ರಾಗದ್ವೇಷಗಳಿವೆ. ನಮ್ಮ ಪತ್ರಿಕೆಗಳಿಗೆ ಅವರದ್ದೇ ಆದಂಥ ರಾಗದ್ವೇಷಗಳಿವೆ. ಅವರ ತೀರ್ಪುಗಳು ಎಂದೂ ಸುಸಂದರ್ಭವಾಗಿರದೆ, ಅವರ ತೀರ್ಪುಗಳು ಎಂದೂ ಸುಸಂಬದ್ಧವಾಗಿರದೆ ತಮಗೆ ತಿಳಿದಂತೆ ಪ್ರಕಟಿಸುತ್ತಾರೆ. ನಿಜಾಂಶವನ್ನು ಅರಿಯುವ ಹವ್ಯಾಸ ಕಡಿಮೆ ಎಂಬುದು ಸರಿಯೇ. ತಮಗೆ ಬೇಕಾದವರನ್ನು ಎತ್ತಿ ಕಟ್ಟಿ ಪತ್ರಿಕೆಗಳ ರೀತಿ, ತಮಗೆ ಬೇಕಾದವರನ್ನು ಎತ್ತಿ ಕಟ್ಟೋದು ಪತ್ರಿಕೆಗಳ ರೀತಿ, ಅದನ್ನು ಬದಲಾಯಿಸಲಾಗದು. ಅದಕ್ಕೆ ನಾನೇ ಜೀವಂತ ಉದಾಹರಣೆ. 1950ರಲ್ಲಿ ಹೇಳಿದಂಥ ಈ ಮಾತು ಇವತ್ತಿನ ಕಾಲಕ್ಕೂ ಕೂಡ ಏನಾದರೂ ಬದಲಾವಣೆ ಆಗಿದೆಯಾ ಅಂತೇಳಿ ನಾವು ಯೋಚನೆ ಮಾಡಿದ್ರೆ ನಮಗೆ ಕೂಡ ಒಂದು ಭ್ರಮ ನಿರಸನ ಆಗುತ್ತೆ. ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಒಬ್ಬ ಭ್ರಮ ನಿರಸನ ಆಗುತ್ತೆ. ಇಂಥ ಕಾಲಘಟ್ಟದಲ್ಲಿ ಸಂವಿಧಾನವನ್ನು ನಾವು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಬೇಕು. ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 19A ಅಡಿಯಲ್ಲಿ ಏನು ನಮೂದಾಗಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂರ್ತ ಸ್ವರೂಪ ಈ ಮಾಧ್ಯಮ ಕ್ಷೇತ್ರ. ಈ ಮೂರ್ತ ಅಂದರೆ ಕಣ್ಣಿಗೆ ವಿಸಬಲ್, ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಆ ಮೂರ್ತ ಸ್ವರೂಪ. ಅದನ್ನು ಹೇಗೆ ನಾವು ಕಾಪಾಡ್ಕೊಂಡು ಹೋಗಬೇಕು, ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಅಡಿ ಅಡಿಗೂ ರಾಜಪ್ರಭುತ್ವ, ರಾಜಕೀಯ ಶಕ್ತಿಗಳು, ಮತೀಯ ಶಕ್ತಿಗಳು, ಧಾರ್ಮಿಕ ಶಕ್ತಿಗಳು ನಮ್ಮನ್ನು ಎದುರುಗೊಳ್ತಾ ಇದ್ದಾವೆ. ಸಿರಾಜು ಬಿಸ್ಲಹಳ್ಳಿ ಇದು ನಮ್ಮ ಮುಂದೆ ಇದ್ರು ಒಬ್ಬ ಕವಿ, ಒಬ್ಬ ಪತ್ರಕರ್ತ. ಅವರು ಜೈಲಿಗೆ ಹೋಗ್ಬೇಕಾಯ್ತು. ಒಂದು ಕವಿತೆ ಬರೆದಿದ್ದಕ್ಕೆ ಜೈಲಿಗೆ ಹೋಗ್ಬೇಕಾಯ್ತು. ಇನ್ನೇನಾದ್ರು ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೆದಿದ್ರೆ ಬಹುಶಃ ಗಲ್ಲಿಗೆ ಹೋಗ್ತಿದ್ರು ಅಂತ ಕಾಣುತ್ತೆ. ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಕೊಪ್ಪಳದ ಪತ್ರಕರ್ತ. ಇಂಥ ಅನೇಕ ಉದಾಹರಣೆಗಳನ್ನ ನಾವು ನೋಡ್ಬೋದು. ಇಂಥ ಸಂದರ್ಭಗಳನ್ನು ನಾವು ಅರ್ಥ ಮಾಡ್ಕೊಂಡು ಪತ್ರಕರ್ತರು ನಾವೊಂದು ಸಮ್ಮೇಳನವನ್ನು ಮಾಡ್ತೀವಿ, ಒಳ್ಳೆ ಊಟವನ್ನು ಹಾಕ್ತೀವಿ, ಒಳ್ಳೆ ಗಿಫ್ಟ್ ಕೊಡ್ತೀವಿ, ಒಳ್ಳೊಳ್ಳೆ ಜನ ಎಲ್ಲ ರಾಜ್ಯಾದ್ಯಂತ ಸ್ನೇಹಿತರು ಬರ್ತಾರೆ, ನಾವು ಪರಸ್ಪರ ಸೆಲ್ಫಿ ತಗೊಂಡು ಮನೆಗೆ ಹೋಗ್ತೀವಿ. ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ನಾವು ಹೆಚ್ಚಿನದಾಗಿ ಏನನ್ನ ತಗೊಂಡು ಹೋದ್ವಿ ಅಂತ ಯೋಚನೆ ಮಾಡಬೇಕಾದ್ರೆ ಇಂಥ ವೇದಿಕೆಗಳನ್ನು ನೀವು ಕುತ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಿದ್ದೆ ಆದರೆ ನಾವು ಇನ್ನಷ್ಟು ಒಳ್ಳೆ ಪತ್ರಕರ್ತನಾಗಲಿಕ್ಕೆ ಸಾಧ್ಯ ಆಗುತ್ತೆ. ಮಾಧ್ಯಮ ಕ್ಷೇತ್ರವನ್ನು ಪರಿಪೂರ್ಣವಾಗಿ ನ್ಯಾಯ, ಸತ್ಯ ಮತ್ತು ಪ್ರಾಮಾಣಿಕತೆಯ ಕಡೆಗೆ ನಾವು ತಗೊಂಡು ಹೋಗ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಬಹುಶಃ ಈ ವೇದಿಕೆಯಲ್ಲಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಉತ್ತಮ ಸಂಸದೀಯ ಪಟು ಅಂತೇಳಿ ನಾನು ಕಂಡಿರ್ತಕ್ಕಂಥ BR ಪಾಟೀಲ್ ಸಾಹೇಬ್ರಿದ್ದಾರೆ. ಅವರ ಮಾತುಗಳನ್ನು ಕೇಳಿಕೊಂಡು ಈ ವೇದಿಕೆಯಿಂದ ಹೋಗಬೇಕಾದ್ರೆ ನಿಮ್ಮ ಅರಿವು ಸ್ವಲ್ಪನಾದರೂ ವಿಸ್ತರಿಸಿದ್ದೇ ಆದರೆ ಈ ಕಾರ್ಯಕ್ರಮಕ್ಕೆ ಮತ್ತು KEWG ಅವಿರತವಾಗಿ ಮಾಡ್ತಿರ್ತಕ್ಕಂಥ ಬೌದ್ಧಿಕ ವಿನ್ಯಾಸದ ಇಂಥ ಕಾರ್ಯಕ್ರಮಗಳಿಗೆ ಸಾರ್ಥಕ ಆಗುತ್ತೆ ಅಂತ ನಾನಂತರೂ ಭಾವಿಸ್ಕೊಂಡು ಈ ಪ್ರಾಸ್ತಾವಿಕ ಮಾತುಗಳನ್ನು ನಿಮಗೆಲ್ಲರಿಗೂ ಕೂಡ ಸಮರ್ಪಿಸುತ್ತಿದ್ದೇನೆ. ನಮಸ್ಕಾರ. ಈ ಗೋಷ್ಠಿಗೆ ಪೂರಕವಾದಂಥ ಮಾತುಗಳನ್ನು ಆಡಿದಂಥ ರವಿಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಮಂಡ್ಯ ಜಿಲ್ಲೆಯ ಬದ್ದೂರು ತಾಲೂಕಿನಿಂದ ಆಗಮಿಸಿರುವ ಚಿತ್ರಲಿಂಗಯ್ಯ ತಂಡದವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬೇಗ ಬರಬೇಕು. ಅವರ ತಂಡಕ್ಕೆ ಅವರು ಬೆಳಗ್ಗೆಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ಈ ಒಂದು ಸರ್ಟಿಫಿಕೇಟ್ಗಳನ್ನ ನೀಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಿಂದ ಬಂದಿರತಕ್ಕಂಥ ಕೋಲಾಟ ತಂಡದವರು ವೇದಿಕೆ ಮೇಲೆ ಬರಬೇಕು. ಬೇಗ ಬನ್ನಿ. ಬಂದರು ಸರ್. ಈಗ ಮಾನ್ಯ ಮಂತ್ರಿಗಳ ಎದುರಿಗೆ
ಮಂಡ್ಯದಿಂದ ಆಗಮಿಸಿರ್ತಕ್ಕಂತಹ ಮದ್ದೂರು ತಾಲೂಕಿನ ಗ್ರಾಮದಿಂದ ಬಂದಿರತಃ ತಂಡದಿಂದ ಕೋಲಾಟ ಪ್ರದರ್ಶನ ನಂತರ ಅವರಿಗೆ ಬಹುಮಾನ ಮತ್ತೆ ಸರ್ಟಿಫಿಕೇಟ್ ಅನ್ನು ವಿತರಣೆ ಮಾಡಲಾಗುತ್ತದೆ. ಸಂವಿಧಾನ ಮತ್ತು ಮಾಧ್ಯಮ ವಿಷಯ ಮಂಡನೆಯನ್ನ ನಿಮ್ಮ ಮುಂದೆ ಮಾಡಲಿದ್ದಾರೆ GN ಮೋಹನ್ ರವರು, ಮಾಧ್ಯಮ ತಜ್ಞರು. ಆತ್ಮೀಯರೇ, ನಮ್ಮ ಸಂವಿಧಾನದ ಬೇರುಗಳನ್ನು ಕತ್ತರಿಸಲಿಕ್ಕೆ ಹೊರಟಿರುವಂಥ ಈ ಸಮಯದಲ್ಲಿ ಸಂವಿಧಾನದ ಆಶಯಗಳನ್ನು ಇಲ್ಲದಂತೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರತಕ್ಕಂಥ ಈ ಸಮಯದಲ್ಲಿ ಅಂಬೇಡ್ಕರ್ ಹೆಸರು ಹೇಳಿದರೆ ಸಾಕು ಅದರ ವಿರುದ್ಧ ಮಾತನಾಡುವಂತಹ ಅಸಹನೆಯನ್ನು ತೋರಿಸ್ತಾ ಇರುವಂಥ ಈ ಸಮಯದಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಲೋಕಸಭೆಯನ್ನು ಪ್ರವೇಶಿಸಿದರೆ ಅವರನ್ನು ಕೂಡ ಅರ್ಬನ್ ನಕ್ಸಲ್ ಅಂತ ಕರಿತಾ ಇರುವಂತಹ ಈ ದಿನಗಳಲ್ಲಿ ಈ ಒಂದು ಸಂವಿಧಾನ ಮತ್ತು ಮಾಧ್ಯಮ ಕುರಿತಂತಹ ಒಂದು ಏನು ಗೋಷ್ಠಿ ನಡೀತಾ ಇದೆ, ಇಂತಹ ಒಂದು ಸಂದರ್ಭದಲ್ಲಿ ಈ ಗೋಷ್ಠಿ ಏನು ನಡೀತಾ ಇದೆ ಅದು ಅತ್ಯಂತ ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಇಷ್ಟೆಲ್ಲ ಒಂದು ಅಲೆ ವಿರುದ್ಧವಾಗಿ ಇರಬೇಕಾದ್ರೆ ಏನಾದರೂ ಆಗಲಿ ಈ ಗೋಷ್ಠಿಯನ್ನು ಮಾಡಲೇಬೇಕು, ಅದರ ಮೂಲಕ ಸಂವಿಧಾನ ಮತ್ತು ಮಾಧ್ಯಮಕ್ಕೆ ಇರುವಂತಹ ಒಂದು ಸಂಬಂಧವನ್ನು ಪರಿಶೀಲಿಸಬೇಕು ಅಂತ ಹೊರಟಿದ್ದಕ್ಕಾಗಿ ನಾನು ಉತ್ಸಾಹಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಶಿವಾನಂದ ತಗಡೂರು ಅವರು ಅಲ್ಲದೆ ಹೋಗಿದ್ದಿದ್ರೆ ಈ ರೀತಿಯ ಒಂದು ಚರ್ಚೆ ನಡೀತಾ ಇತ್ತಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ನನಗೆ ಸಂಶಯಗಳಿದೆ. ಯಾಕೆ ಅಂತಂದರೆ ಇವತ್ತು ಮಾಧ್ಯಮ ಆಗಿ ಉಳಿದಿಲ್ಲ. ಮಾಧ್ಯಮ ಒಂದು ರೀತಿಯಲ್ಲಿ ಸಂವಿಧಾನ ಹೇಗೆ ಮಾಧ್ಯಮವನ್ನು ರಕ್ಷಿಸ್ತಾ ಇದೆಯೋ ಹಾಗೆ ಮಾಧ್ಯಮವು ಕೂಡ ಸಂವಿಧಾನವನ್ನು ರಕ್ಷಿಸಬೇಕು ಅನ್ನುವಂತಹ ಆಲೋಚನೆ ಇಲ್ಲದಂತಹ ಮಾಧ್ಯಮದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ಶಿವಾನಂದ ತಗಡೂರವರು
ಪ್ರಶಂಸೆಗೆ ಅರ್ಹರು ಅಂತ ನನಗೆ ಅನ್ನಿಸ್ತದೆ. ಸಂವಿಧಾನ ಅಂದರೆ ಅದು ಮಾತನಾಡೋದಕ್ಕೆ ಧೈರ್ಯ ಕೊಡುತ್ತೆ, ದನಿ ಎತ್ತೋದಕ್ಕೆ ಧೈರ್ಯ ಕೊಡುತ್ತೆ, ವಿಮರ್ಶೆ ಮಾಡೋದಕ್ಕೆ ಧೈರ್ಯ ಕೊಡುತ್ತೆ, ಬದುಕು ಬದಲಾಯಿಸುವ ಶಕ್ತಿಯನ್ನು ಆ ಸಂವಿಧಾನ ನಮಗೆ ತುಂಬುತ್ತೆ. ಸೊ ಅದು ಜನರ ಮಟ್ಟಿಗೂ ಕೂಡ ನಿಜ. ಸಂವಿಧಾನ ಜನರಿಗೆ ಈ ಎಲ್ಲವನ್ನ ಕೊಡುತ್ತೆ, ಮತ್ತೆ ಈ ಎಲ್ಲವನ್ನ ಕೂಡ ಅದು ಮಾಧ್ಯಮಕ್ಕೆ ಕೂಡ ಕೊಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಹಾಗಾಗಿಯೇ ಭಾರತದ ಸಂವಿಧಾನ ಪ್ರಜೆಗಳಿಗೆ ನೀಡಿರುವ ವಾಕ್ ಸ್ವಾತಂತ್ರ್ಯ ಏನಿದೆ, ಆ ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಮಾಧ್ಯಮಗಳಿಗೆ ಕೂಡ ಅದು ಮಾತನಾಡುವ ಹಕ್ಕನ್ನು ಕೊಟ್ಟಿದೆ, ವಿಮರ್ಶೆ ಮಾಡುವ ಹಕ್ಕನ್ನು ಕೊಟ್ಟಿದೆ, ತಪ್ಪನ್ನು ಎತ್ತಿ ತೋರಿಸುವಂತಹ ಹಕ್ಕನ್ನು ಕೊಟ್ಟಿದೆ. ಸೊ ಈ ಎಲ್ಲವನ್ನ ಅದು ಸಂವಿಧಾನ ನಮಗೆ ಕೊಟ್ಟಿದೆ. ಮಾಧ್ಯಮಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂತಹ ರಕ್ಷಣೆ ಏನಾದರೂ ಇದೆಯಾ ಅಂತ ಪರಿಶೀಲನೆ ಮಾಡಿದರೆ ಇಡೀ ಜಗತ್ತಿನಲ್ಲಿ ಅಮೇರಿಕಾದ ಸಂವಿಧಾನ ಮಾತ್ರ ಅದು ಮಾಧ್ಯಮಕ್ಕೆ ವಿಶೇಷವಾದಂಥ ರಕ್ಷಣೆಯನ್ನು ಕೊಟ್ಟಿದೆ. ನಮ್ಮ ಭಾರತದ ಸಂವಿಧಾನ ಏನು ಮಾಡಿದೆ ಅಂತಂದರೆ ಜನರನ್ನ ಹೇಗೆ ನೋಡುತ್ತೋ ಹಾಗೆ ಮಾಧ್ಯಮವು ಅಂತ ಪರಿಭಾವಿಸಿದೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕೆ ಅಂತಂದರೆ ಒಂದು ಜನರ ಪ್ರತಿನಿಧಿಯಾಗಿ ಮಾಧ್ಯಮ ಕೆಲಸ ಮಾಡುತ್ತೆ. ಹಾಗಾಗಿ ಜನರಿಗೆ ಏನು ಹಕ್ಕುಗಳಿದೆ ಅಥವಾ ಜನರಿಗೆ ಏನು ಹಕ್ಕುಗಳನ್ನು ಕೊಟ್ಟು ಅದರ ಜೊತೆಗೆ ನಿರ್ಬಂಧಗಳನ್ನು ಕೂಡ ಅಥವಾ ಕರ್ತವ್ಯಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ನಮಗೆಲ್ಲರಿಗೂ ಕೂಡ ಸುದ್ದಿ ಮನೆಯಲ್ಲಿ ಪ್ರವೇಶ ಮಾಡೋದಕ್ಕೆ ಮುಂಚೆ ಕ್ಲಾಸ್ ರೂಮ್ನಲ್ಲಿ ಮೊದಲು ಹೇಳಿಕೊಡೋದೇ ಏನಂತಂದರೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಭಾರತದ ಸಂವಿಧಾನದಲ್ಲಿ ಹೇಗಿರುತ್ತೆ ಅಂತೇಳಿ. ನಿಮಗೆಲ್ರಿಗೂ ಕೂಡ ಗೊತ್ತು, ಸಂವಿಧಾನದ 19(1)(a) ಇದೆಯಲ್ಲ, ಆ 19(1)(a) ಅದು ಮಾಧ್ಯಮದ ರಕ್ಷಣೆಯನ್ನ ಮಾಡುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಹೈಕೋರ್ಟ್ ಕೂಡ ಅನೇಕ ಸಂದರ್ಭಗಳಲ್ಲಿ ಮಾಧ್ಯಮಗಳಿಗೆ ಹೇಗೆ ರಕ್ಷಣೆಯನ್ನು ಕೊಡಬೇಕು, ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮಾತನಾಡುವ ಹಕ್ಕನ್ನು ಹೇಗೆ ರಕ್ಷಣೆ ಮಾಡೋದಕ್ಕೆ ಅದು ಹೊರಡಬೇಕು, ಹೈಕೋರ್ಟ್ಗಳು ಕೂಡ ಅಥವಾ ನ್ಯಾಯಾಲಯಗಳು ಕೂಡ ಹೇಗೆ ಮಾಧ್ಯಮವನ್ನು ರಕ್ಷಿಸಬೇಕು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡೋದಾದರೆ H.N. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ಹೈಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿಗಳು ಅವರು ಒಂದು ತೀರ್ಪನ್ನು ಕೊಡ್ತಾರೆ. ಅದು ಕೊಡಗಿನಲ್ಲಿ ನಡೆದಂತಹ, ಮಡಿಕೇರಿಯಲ್ಲಿ ನಡೆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹುಲಿಕಲ್ ನಟರಾಜ್ ವರ್ಸಸ್ ರಾಜ್ಯ ಸರ್ಕಾರ ತೀರ್ಪದು. ಆ ಹುಲಿಕಲ್ ನಟರಾಜ್ ಅವರು ಮೌಢ್ಯವನ್ನು ಬಯಲು ಮಾಡುವಂತಹ ಕಾರ್ಯಕ್ರಮಗಳನ್ನು ಸತತವಾಗಿ ಮಾಡ್ತಾ ಇರ್ತಾರೆ. ಆ ರೀತಿ ಸತತವಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ತಲಕಾವೇರಿಯಲ್ಲಿ ನೀರು ಉದ್ಭವ ಆಗುತ್ತಲ್ಲ, ಆ ನೀರು ಉದ್ಭವ ಆಗೋದು ಮೌಢ್ಯ ಅಲ್ಲ, ಅದರ ಹಿಂದುಗಡೆ ಇರೋದು ಕೇವಲ ಒಂದು ಸೈನ್ಸ್ ಅಂತ ಬಿಚ್ಚಿಟ್ಟಾಗ, ಮತ್ತೆ ಅದನ್ನು ಯಾವತ್ತು ಬೇಕಾದರೂ ಕೂಡ ಹೈಡ್ರೋ ಪ್ರೆಷರ್ ಅಂತ ಏನಿದೆ ಅದನ್ನು ನಾನು ತೋರಿಸ್ತೀನಿ ಯಾವ ಕ್ಷಣದಲ್ಲಿ ಬೇಕಾದರೂ ಅಂತ ಹೇಳಿದಾಗ, ಅಥವಾ ಕೇರಳದ ಶಬರಿಮಲೆಯಲ್ಲಿ ಏನು ಮಕರ ಜ್ಯೋತಿ ಕಾಣಿಸುತ್ತೆ, ಆ ಮಕರ ಜ್ಯೋತಿ ಕೂಡ ಅದು ಪವಾಡ ಅಲ್ಲ, ಅದರ ಹಿಂದ್ಗಡೆ ಇರುವಂತಹ ಒಂದು ಸೈನ್ಸ್ ಏನು ಅಂತ ಬಿಡಿಸಿಟ್ಟಾಗ ಅದರ ವಿರುದ್ಧ ಕೆಲವು ಸಂಘಟನೆಗಳು ನಮ್ಮ ಭಾವನೆಗೆ ನೋವಾಯಿತು ಅಂತೇಳಿ ಕೇಸನ್ನು ಹಾಕ್ತಾರೆ. TV9ನಲ್ಲಿ ಇದು ಪ್ರಸಾರ ಆಗುತ್ತೆ. ಅದರ ತುಣುಕನ್ನು ಇಟ್ಟುಕೊಂಡು ಅದನ್ನು ಆಧಾರ ಮಾಡಿ ಕೋರ್ಟ್ನಲ್ಲಿ ದಾಖಲು ಮಾಡ್ತಾರೆ. ದಾಖಲು ಮಾಡಿದಾಗ ಸತತ ವಿಚಾರಣೆಗಳು ನಡೆದು ನಾಗಮೋಹನ್ ದಾಸ್ ಅವರ ಪೀಠದ ಮುಂದೆ ಅದು ಬಂದಾಗ ಅವರು ಹೇಳ್ತಾರೆ ಏನಂತಂದರೆ, ಈ ಫ್ರೀಡಮ್ ಆಫ್ ಪ್ರೆಸ್ ಇದೆಯಲ್ಲ, ಅದು ಹೇಳೋದಿಷ್ಟೇ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದಕ್ಕೆ ಇದೆ, ಮತ್ತು ಅದು ಬೇರೆ ಅದನ್ನು ಯಾವುದೇ ವಿಷಯವನ್ನು ಅದು ಚರ್ಚೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು, ಮತ್ತು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು, ಅಭಿಪ್ರಾಯವನ್ನು ವ್ಯಕ್ತಪಡಿಸದೇ ಕೂಡ ಇರಬಹುದು ಅನ್ನುವ ಒಂದು ಜಡ್ಜ್ಮೆಂಟನ್ನು ಅವರಿಗೆ ಕೊಡ್ತಾರೆ. ಇಷ್ಟೆಲ್ಲ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇದ್ರೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ? ಇವತ್ತೇ ನೋಡಿ ಏನಂತಂದರೆ, ನಮ್ಮ ಭಾರತದ ಸಂವಿಧಾನ ಇಷ್ಟೆಲ್ಲ ಮಾಧ್ಯಮಕ್ಕೆ ಒಂದು ಬಲವನ್ನು ಕೊಟ್ಟಿದ್ರು ಕೂಡ, ಮಾತನಾಡುವ ಹಕ್ಕನ್ನು ಕೊಟ್ಟಿದ್ರು ಕೂಡ, ಇವತ್ತು ನಮ್ಮ ಮಾಧ್ಯಮದ ಸ್ವಾತಂತ್ರ್ಯದ ವಿಚಾರ ಬಂದಾಗ 180 ದೇಶಗಳಲ್ಲಿ ನಡೆದ ಸರ್ವೆಯಲ್ಲಿ ನಮ್ಮ ಭಾರತ 161ನೇ ಸ್ಥಾನದಲ್ಲಿ ನಿಂತಿದೆ. ಅಂದರೆ ಭಾರತದಲ್ಲಿ ಮಾತನಾಡೋದಕ್ಕೆ ಪತ್ರಕರ್ತರಿಗೆ ಅವಕಾಶ ಇಲ್ಲದಂತಹ ಸ್ಥಿತಿಯನ್ನ
ಮಾಡಿದ್ದಾರೆ ಅಂತೇಳಿ. ಇದನ್ನ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರೀತಾರೆ. ಇಡೀ ಜಗತ್ತಿನಲ್ಲಿ ಸರ್ವೆ ಆಗುತ್ತೆ. 180 ದೇಶಗಳನ್ನು ಪ್ರಮುಖವಾಗಿಟ್ಟುಕೊಂಡು ಆ ಸರ್ವೆಯನ್ನ ಬಾರ್ಡರ್ಸ್ ವಿತೌಟ್ ಫ್ರಾಂಚೈಸ್ ಅಂತೇಳಿ ಸೊ ಒಂದು ಸಂಸ್ಥೆ ಅದನ್ನು ನಡೆಸುತ್ತೆ. ಸೊ ಆ ಸಂಸ್ಥೆ ನಡೆಸಿದಂತಹ ಇದರಲ್ಲಿ 180 ದೇಶಗಳನ್ನು ಸರ್ವೆ ಮಾಡಿದ್ರೆ ನಮ್ಮ ದೇಶದ ಸ್ಥಾನ 161. 2023 ಇತ್ತೀಚೆಗೆ ಮಾಡಿರ್ತಕ್ಕಂಥ ಸಮೀಕ್ಷೆ. ಅದರಲ್ಲಿ ಅಂದರೆ ಎಷ್ಟು ಕೊನೆಯಲ್ಲಿದ್ದೀವಿ? ಯಾಕೆ ಕೊನೆಯಲ್ಲಿದ್ದೀವಿ? ಯಾಕೆ ಪತ್ರಕರ್ತರು ಈ ರೀತಿಯಲ್ಲಿ ಕೊನೆಯ ಸ್ಥಿತಿಯನ್ನು ಮುಟ್ಟುವಂಥ ಪರಿಸ್ಥಿತಿ ಬಂತು? ಯಾಕೆಂದರೆ ನಮ್ಮ ಸಂವಿಧಾನ ಇಷ್ಟು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಮಾಧ್ಯಮಕ್ಕೆ. ಆದರೆ ಈ ಶಕ್ತಿಯನ್ನು ಕೊಟ್ಟಿದ್ರೂ ಕೂಡ ಯಾಕೆ ಹಿಂದೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಮುಂಚೆ ಈ ಸಂವಿಧಾನವನ್ನು ನಮಗೆ ಕೊಟ್ಟಂಥ ಅಂಬೇಡ್ಕರ್ ಅವರು ಮಾಧ್ಯಮದ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ. ಯಾಕೆ ಅಂತಂದರೆ ಆಗಲೇ ರವಿಕುಮಾರ್ ಟೆಲೆಕ್ಸ್ ಅವರು ಹೇಳಿದಾಗೇ ಅಂಬೇಡ್ಕರ್ ಅವರೇನೆ ಅವರೊಬ್ಬರು ದೊಡ್ಡ ಪತ್ರಕರ್ತರು. ಸುಮಾರು ಪತ್ರಿಕೆಗಳನ್ನು ಅವರು ನಡೆಸಿದಂಥವರು. ಬಹಿಷ್ಕೃತ ಭಾರತ ಇರ್ಬೋದು, ಅಥವಾ ಸಮತಾ ಇರ್ಬೋದು, ಮೂಕನಾಯಕ ಇರ್ಬೋದು, ಹೀಗೆ ಸಾಕಷ್ಟು ಪತ್ರಿಕೆಗಳನ್ನು ನಡೆಸಿದಂತಹ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಂವಿಧಾನವನ್ನು ರಚಿಸಿದಂತಹ ಆ ನೇತೃತ್ವವನ್ನು ವಹಿಸಿದಂತಹ ಅಂಬೇಡ್ಕರ್ ಅವರು ಹೇಳ್ತಾರೆ ಏನಂತಂದರೆ, ನಮ್ಮ ನಾಯಕರನ್ನು ಹೊಗಳೋದಿಕ್ಕೆ ಹೊಗಳು ಭಟ್ರು ಬರೆದಂಥದ್ದು ಈ ಪತ್ರಿಕೋದ್ಯಮ, ನಮ್ಮ ಭಾರತದ ಪತ್ರಿಕೋದ್ಯಮ ಅಂತ. ಅಂದರೆ ನಮ್ಮ ದೇಶದಲ್ಲಿ ಯಾರು ಅಧಿಕಾರದಲ್ಲಿರ್ತಾರೆ, ಅಧಿಕಾರದಲ್ಲಿರೋರನ್ನ ಹೊಗಳೋದಕ್ಕಷ್ಟೇ ಮಾಧ್ಯಮ ಇರೋದು ಅಂತ ಆ ಕಾಲದಲ್ಲೇ ಹೇಳ್ತಾರೆ. ಸೊ ಯಾಕೆ ಹಾಗಾದರೆ ಇವತ್ತಿನವರೆಗೂ ಅದು ಬದಲಾಗಿಲ್ಲ? ನಾಯಕರನ್ನ ಹೊಗಳೋದಕ್ಕಿರುವಂಥ ಪತ್ರಿಕೋದ್ಯಮ ಯಾಕೆ ಅದು ಆಗಿಲ್ಲ? ಇನ್ನೊಂದು ಮಾತನ್ನು ಹೇಳ್ತಾರೆ ಏನಂತಂದರೆ, ಪತ್ರಿಕೆಯನ್ನು ಕೈಲಿಟ್ಕೊಂಡ್ರೆ ಮಹಾನ್ ನಾಯಕರನ್ನು ಉತ್ಪಾದಿಸೋದು ತುಂಬ ಸುಲಭದ ಕೆಲಸ ಅನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಒಂದು ಪತ್ರಿಕೆಯನ್ನು ಹಿಡಿತಕ್ಕೆ ತಕ್ಕೊಂಡ್ರೂ ಹೌದು, ಅಥವಾ ಪತ್ರಿಕೆ ಮನಸ್ಸು ಮಾಡಿದರೂ ಕೂಡ ಒಬ್ಬನನ್ನ ನಾಯಕ ಅಂತೇಳಿ ಅದು ವಿಶ್ವಗುರುವನ್ನು ಹುಟ್ಟು ಹಾಕ್ಬಿಡುತ್ತೆ. ಸೊ ವಿಶ್ವಗುರುವನ್ನು ಹುಟ್ಟು ಹಾಕಬೇಕಾದ್ರೆ ಎಲ್ಲ ಪತ್ರಿಕೆಗಳನ್ನು ಕಬ್ಜಾ ಮಾಡಿಕೊಂಡ್ರೆ ಸಾಕು, ಒಬ್ಬ ವಿಶ್ವಗುರು ಹುಟ್ಟು ಬಿಡ್ತಾನೆ ಅನ್ನುವ ಮಾತಿನ ಸುಳಿವನ್ನು ಅಂಬೇಡ್ಕರ್ ಅವರೇನೆ ಕೊಟ್ಟಿರೋದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲ, ಪತ್ರಿಕೋದ್ಯಮ ಅನ್ನೋದು ಯಾರ ಕೈಯಲ್ಲಿ ದುಡ್ಡಿದೆಯೋ, ಆರ್ಥಿಕವಾಗಿ ಯಾರು ಬಲಿಷ್ಠರಾಗಿದ್ದಾರೆ ಅವರ ಕೈಯಲ್ಲೇನಾದರೂ ಇದ್ದರೆ ಸೊ ಅದು ಪತ್ರಿಕೋದ್ಯಮವನ್ನು ನಾಶ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈ ರೀತಿಯ ಸಾಕಷ್ಟು ಮಾತುಗಳನ್ನು ನಾನು ಇತ್ತೀಚೆಗೆ ತಾನೇ ನನಗೆ ಈ SC/ST ಸಂಪಾದಕರ ಸಂಘ ಈ ಸಲ ನನಗೆ ಒಂದು ಅಂಬೇಡ್ಕರ್ ಪ್ರಶಸ್ತಿಯನ್ನು, ಗೌರವ ಪ್ರಶಸ್ತಿಯನ್ನು ಕೊಟ್ಟಾಗ ನಾನು ಒಂದು ಕಿರುಹೊತ್ತಿಗೆಯನ್ನು ಮಾಡಿದೆ. ಸೊ ಅದು ಕಿರುಹೊತ್ತಿಗೆಯನ್ನು ಮಾಡಿದ್ದು ಕೂಡ ನಾನು 1987 ಇಸವಿಯಲ್ಲಿ ಅದನ್ನು ಮಾಡಿದ್ದು. ಅಂದರೆ ಅಂಬೇಡ್ಕರ್ ಅವರು ಪತ್ರಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರ ಕಣ್ಣೋಟವನ್ನು ನಾನು 1987 ಒಂದು ಕಿರುಹೊತ್ತಿಗೆಯನ್ನು ಮಾಡಿದ್ದೆ. ಏನಂತಂದರೆ ಅಂಬೇಡ್ಕರ್ ಮತ್ತು ಪತ್ರಿಕೋದ್ಯಮ ಅಂತೇಳಿ. ಅದಕ್ಕೆ ಒಂದು ಸಣ್ಣ ಕನೆಕ್ಷನ್ ಈ ತುಮಕೂರಿನ ಜೊತೆಗಿದೆ. ಏನಂತಂದರೆ, ಮಾನ್ಯ ಗೃಹ ಸಚಿವರಾದಂಥ G. ಪರಮೇಶ್ವರ್ ಅವರೇನಿದ್ದಾರೆ, ಅವರ ತಂದೆ ನನಗೆ ತುಂಬ ಆತ್ಮೀಯರು, ಗಂಗಾಧರಯ್ಯನವರು. ಸೊ ಗಂಗಾಧರಯ್ಯನವರಿಗೆ 70 ವರ್ಷ ಆದಂಥ ಸಂದರ್ಭದಲ್ಲಿ ಇದೇ ಮರಳೂರು ಮತ್ತು ಆಸುಪಾಸಿನ ಅವರ ತೋಟಗಳಲ್ಲಿ ನಾವು ಓಡಾಡ್ತಾ ಇರಬೇಕಾದ್ರೆ ಅಭಿನಂದನಾ ಗ್ರಂಥವನ್ನು ಮಾಡೋಣ ಅಂತ ಸೂಚನೆ ಬಂದಾಗ ನಾನು ಹೇಳಿದೆ, ಸರ್ ನಿಮ್ಮ ಬಗ್ಗೆ ಎಲ್ಲರೂ ಹೊಗಳಿ ಬರೀತಾರೆ, ಸೊ ಅದರಿಂದ ಪ್ರಯೋಜನ ಏನು? ಅದರ ಬದಲು ಯಾರಿಂದಾಗಿ ನೀವು ಈ ದೊಡ್ಡ ಮನಸ್ಸನ್ನು ಮಾಡಿದ್ರಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ, ಅವರನ್ನು ಇಟ್ಟುಕೊಂಡು ಅವರ ಬಗ್ಗೆ ಒಂದು ಗ್ರಂಥ ಮಾಡೋಣ ಅಂತ ಹೇಳಿದಾಗ ನಾವು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕೃತಿಯನ್ನು ನಾವು ರಚನೆ ಮಾಡಿದ್ವಿ. ಅದು ಗಂಗಾಧರಯ್ಯನವರಿಗೆ ಗೌರವವಾಗಿ ಅವರಿಗೆ ಅರ್ಪಣೆ ಮಾಡಿದ್ವಿ. ಅದರಲ್ಲಿ ಬರೆದಂತಹ ಲೇಖನ, ನನ್ನ ಆಶ್ಚರ್ಯ ಇರೋದೇನೆಂದರೆ, ಅಂಬೇಡ್ಕರ್ ಅವರು ಮಾತಾಡಿ ಅಷ್ಟು ವರ್ಷಗಳಾಗಿದೆ, ನಾನು ಅದನ್ನು ಬರೆದು 1987 ಇಸ್ವಿನಲ್ಲಿ ಬರೆದಿದ್ದೇನೆ. ಆದರೆ ಇವತ್ತು ಕೂಡ ಅದನ್ನು ಓದಿದರೆ ಯಾವ ಬದಲಾವಣೆಯೂ ಕೂಡ ಇಲ್ಲ ನಮ್ಮ ಮಾಧ್ಯಮದ ಪರಿಸ್ಥಿತಿ ಒಳಗಡೆ. ಅಂದರೆ ಅಂಬೇಡ್ಕರ್ ಅವರು ಅವತ್ತು ಗುರುತಿಸಿದ ರೀತಿಯಲ್ಲೇ ಇವತ್ತು ನಮ್ಮ ಪತ್ರಿಕೆಗಳು ಸೊ ಎಲ್ಲ ಒಬ್ಬ ವಿಶ್ವಗುರುವನ್ನು ಹುಟ್ಟಾಕೋದಕ್ಕೆ ಅದು ಸಂಪೂರ್ಣವಾಗಿ ಮನಸ್ಸು ಮಾಡಿಬಿಟ್ಟಿದೆ. ಎಲ್ಲರ ನಾವು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತ ಹೇಳ್ತೀವಿ ಮಾಧ್ಯಮದ ಭಾಷೆಯಲ್ಲಿ ಹೇಳಬೇಕಾದ್ರೆ, ಅಂದರೆ ಒಪ್ಪಿಗೆಯನ್ನು ಉತ್ಪಾದನೆ ಮಾಡೋದು. ಆ ಒಪ್ಪಿಗೆಯನ್ನು ಉತ್ಪಾದನೆ ಮಾಡುವ, ಹೌದು ವಿಶ್ವಗುರು ಅಂತ ಹೇಳುವಂಥ ಒಂದು ಒಪ್ಪಿಗೆಯನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ನಮ್ಮ ಪತ್ರಿಕೆಗಳು ಮಾಡ್ತಾ ಇದೆ, ಮಾಧ್ಯಮಗಳು ಮಾಡ್ತಾ ಇದೆ. ಅಥವಾ
ಯಾವುದೇ ಒಂದು ಮಾಧ್ಯಮಕ್ಕೆ ಆ ರೀತಿ ಒಪ್ಪಿಗೆಯನ್ನು ಉತ್ಪಾದನೆ ಮಾಡುವ ಮನಸ್ಸು ಇಲ್ಲದೆ ಹೋದರೂ ಕೂಡ ಅವರಿಗೆ ಒಂದು ಭಯವನ್ನು ಹುಟ್ಟು ಹಾಕಿ ಅವರ ಕೈಯನ್ನು ತಿರುಚಿ ಸೊ ಈ ರೀತಿಯ ವಿಶ್ವಗುರು ಅಂತ ಹೇಳುವಂತಹ ಮಾತುಗಳನ್ನು ಹೊರಡಿಸುವಂತಹ ಕೆಲಸ ಕೂಡ ಆಗ್ತಿದೆ. ಜಾಹೀರಾತುಗಳನ್ನು ನಿಲ್ಲಿಸಿಬಿಟ್ರೆ ಸಾಕು, ಸೊ ಅದು ಪತ್ರಿಕೆಗಳು ಟಿ ವಿ ಚಾನೆಲ್ಗಳು ಮಣಿಯುವಂತಹ ಸಂದರ್ಭ ನಮ್ಮ ಮುಂದೆ ಇದೆ ಅನ್ನೋದನ್ನು ನೋಡಿದಾಗ ನಮಗೆ ಇದು ಗೊತ್ತಾಗುತ್ತೆ ಯಾವ ರೀತಿ ಅಂತೇಳಿ. ಸೊ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಖಂಡಿತ ಬೇಕು. ಅದೇ ರೀತಿ ಮಾಧ್ಯಮದ ಒಳಗೆ ಕೂಡ ಪ್ರಜಾಪ್ರಭುತ್ವ ಅನ್ನೋದು ಇರಬೇಕು ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಇವತ್ತಿನ ಮಾಧ್ಯಮದ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ಯಾಕೆ 161ನೇ ಸ್ಥಾನಕ್ಕೆ ಕುಸಿದಿದೆ ಅಂತಂದರೆ, ಸೊ ಪ್ರಜಾಪ್ರಭುತ್ವಕ್ಕೆ ನಾವು ಮಾಧ್ಯಮ ಇಟ್ಕೊಂಡಿದ್ದೀವಿ, ಆದರೆ ಪ್ರಜಾಪ್ರಭುತ್ವ ಅನ್ನೋದು ನಿಧಾನವಾಗಿ ಕಣ್ಮರೆ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಮಾಧ್ಯಮದ ಒಳಗೆ ಕೂಡ ಪ್ರಜಾಪ್ರಭುತ್ವ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅನ್ನೋದನ್ನ ನಾವು ಗಮನಿಸಬೇಕು. ಇದನ್ನು ಗಮನಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಇದ್ದೂ ಪ್ರಯೋಜನ ಇಲ್ಲದೆ ಇರುವಂತಹ ಒಂದು ಕಾಲಕ್ಕೆ ನಾವು ಬರ್ತೇವೆ ಅಂತ. ಆಗಲೇ ನನ್ನನ್ನು ಪರಿಚಯ ಮಾಡ್ತಾ ಪಿ ಸಾಯಿನಾಥ್ ಅವರ ಬರ ಅಂದರೆ ಎಲ್ರಿಗೂ ಇಷ್ಟ ಕೃತಿಯನ್ನು ಕೋಟ್ ಮಾಡಿದರು. ಈ ಬರ ಅಂದರೆ ಎಲ್ರಿಗೂ ಇಷ್ಟ ಅನ್ನುವ ಕೃತಿಯನ್ನು ಬರೆದಂಥ ಪಿ ಸಾಯಿನಾಥ್ ಅವರು ಒಂದು ಭಿನ್ನವಾದಂತಹ ಮಾಧ್ಯಮ ಪಯಣಿಗಾತ ನಾಳೆ ಬರ್ತಾ ಇದ್ದಾರೆ. ಸೊ ಆ ಭಿನ್ನ ಪಯಣಿಗ ಏನಿದ್ದಾರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ನಮ್ಮಲ್ಲಿ 2 ಭಾರತಗಳಿವೆ ಅಂತೇಳಿ. 2 ಭಾರತಗಳಿವೆ ಅಂದಿದ ತಕ್ಷಣ ಎಲ್ಲರೂ ಹೌದು, ಒಂದು ಇಂಡಿಯಾ ಒಂದು ಭಾರತ ಅಂತ ನಾವು ಸರಳವಾಗಿ ಹೇಳ್ಬಿಡ್ತೀವಿ. ಆದರೆ ಪಿ ಸಾಯಿನಾಥ್ ಅವರು ಹೇಳುವ ಭಾರತ ಅದಲ್ಲ. ಅವ್ರು ಹೇಳ್ತಾರೆ 2 ಭಾರತಗಳಿದೆ, ಒಂದು IPL ಭಾರತ, ಇನ್ನೊಂದು BPL ಭಾರತ. IPL ಭಾರತ ಒಂದಿದೆ, ಮತ್ತೆ ಇನ್ನೊಂದು BPL ಭಾರತ ಇದೆ. ಮಾಧ್ಯಮಗಳೇ ನೀವು ಯಾವ ಒಂದು ಭಾರತದ ಪರವಾಗಿ ಕೆಲಸ ಮಾಡ್ತೀರಿ ಅಂತ ನಾವೇ ಯೋಚನೆ ಮಾಡೋಣ. ನಾವೆಲ್ಲರೂ ಕೂಡ ಪತ್ರಕರ್ತರೆ, ಮಾಧ್ಯಮದ ಮಂದಿನೇ. ನಾವು ಇಷ್ಟು ವರ್ಷಗಳಿಂದ ನಾವು ಏನು ಮಾಡ್ತಾ ಇದ್ದೀವಿ, ಯಾರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಯಾವತ್ತು ಯಾವ ವಿಷಯವನ್ನ ನಾವು ಒಂದು ಸಮಾಜವನ್ನು ತರೋದಕ್ಕೋ ಅಥವಾ ಅಭಿವೃದ್ಧಿಯನ್ನು ತರಲಿಕ್ಕೋ ಅಥವಾ ಒಂದು ಶಿಕ್ಷಣವನ್ನು ಎಲ್ಲರಿಗೆ ಎಟುಕುವ ಹಾಗೆ ಮಾಡೋದಕ್ಕೋ ಅಥವಾ ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಸಿಗಲಿ ಅಂತಲೋ ನಮ್ಮ ಮಾಧ್ಯಮಗಳನ್ನು ನಾವು ಬಳಸುವಂತಹ ಅವಕಾಶ ಇವತ್ತು ನಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ನಾವು IPL ಭಾರತದ ಪರವಾಗಿದ್ದೀವಾ ಇಲ್ಲ BPL ಭಾರತದ ಪರವಾಗಿದ್ದೀವಾ ಅನ್ನೋದು ಗೊತ್ತಾಗ್ತದೆ. ಯಾಕೆ ನಾವು BPL ಭಾರತದ ಪರ ಇಲ್ಲ, ಯಾಕೆ ನಾವು ಇವತ್ತೆಲ್ಲ ಈ ಥರದ್ದೇ ಮಾಡ್ತಾ ಇದ್ದೀವಿ ಅಂತಂದರೂ ಕೂಡ BPL ಭಾರತ ಅದು ಹಣ ಇಲ್ಲದವರ, ಅಕ್ಷರ ಇಲ್ಲದವರ ಭಾರತ. ಹಾಗಾಗಿ ಅವರು ಯಾವುದೇ ಜಾಹೀರಾತುಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದೇ IPL ಭಾರತ ಇದೆಯಲ್ಲ, ಕೋಟ್ಯಾಂತರ ರೂಪಾಯಿಗಳನ್ನು ಹೊಂದಿರುವಂತಹ ಭಾರತ. ಕ್ಯಾಪಿಟೇಷನ್ ಡೊನೇಷನ್ ಫೀಸ್ಗಳ ಮೂಲಕ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜನ್ನು ಸೇರಿ IT BTಯನ್ನು ಓದಿ ಆನಂತರ ತಕ್ಷಣವೇ ಕ್ಯಾಂಪಸ್ ಇಂಟರ್ವ್ಯೂಗಳ ಮೂಲಕ ವಿದೇಶಕ್ಕೆ ಹಾರಿ ಅಲ್ಲಿ IPL ಮ್ಯಾಚ್ಗಳನ್ನು ನೋಡ್ತಾ ಅಯ್ಯೋ ನಮ್ಮ ಭಾರತ ಅದು ದೊಡ್ಡದು ಅಂತ ಮಾತಾಡ್ತಾ ಒಂದು ಪ್ರಚಾರವನ್ನು ಮಾಡ್ತಾರಲ್ಲ, ಆ IPL ಭಾರತದ ಕೈಯಲ್ಲಿ ಹಣ ಇದೆ. ಆ ಹಣ ಇರುವ ಕಾರಣಕ್ಕೇನೆ ಆ ಹಣದ ತೈಲಿಗೆ ತಕ್ಕ ಹಾಗೆ ಇವತ್ತು ಮಾಧ್ಯಮಗಳನ್ನು ಕುಣಿಸುವಂತಹ ಶಕ್ತಿ ಅಲ್ಲಿ ಇದೆ ಅನ್ನೋದನ್ನು ನಾವು ನೋಡಬೇಕು. ನಾವು ನನ್ನ ಕೆಲಸಗಳಲ್ಲಿ ನಾನು ಬಹುರೂಪಿ ಅನ್ನುವ ಒಂದು ಪುಸ್ತಕ ಪ್ರಕಟಣಾ ಸಂಸ್ಥೆಯನ್ನು ಕೂಡ ಹೊಂದಿದ್ದೇನೆ. ಇತ್ತೀಚೆಗೆ ತಾನೇ ನಾವು ಪ್ರಕಾಶ್ ಭಟ್ ಅನ್ನುವವರ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅನ್ನೋ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ವಿ. ಪ್ರಕಟ ಮಾಡಿದಾಗ ಅದರಲ್ಲಿ ಅವ್ರು ಹೇಳ್ತಾರೆ ಅಂದರೆ ಅವರು ಸುಮಾರು 80 ಹಳ್ಳಿಗಳನ್ನು ಅವರು ಬದಲಾವಣೆಗೆ ತರ್ತಾರೆ, ಸುಮಾರು 8,000 ಮಂದಿಯನ್ನು. ಅವ್ರು ಹೇಳ್ತಾರೆ, ನಾನು ಹಳ್ಳಿಗಳಿಗೆ ಹೋದಾಗ ನಾನು ಯಾವತ್ತೂ ಕೇಳ್ತೀನಿ 1 kg ಜೋಳ ಅಂದರೆ ಎಷ್ಟು ಅಂತ. ಅವಾಗ ತಕ್ಷಣ ಉತ್ತರ ಕೊಡ್ತಾರೆ ಎಲ್ಲರೂ ಕೂಡ, ಏನಂತಂದರೆ 1 kg ಜೋಳ ರೀ 20 ರೂಪಾಯಿ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, 1 kg ಜೋಳ 20 ರೂಪಾಯಿ ಅಂತ ಹೇಳ್ತಾರೆ. ಅಲ್ಲ 1 kg ಜೋಳ ಅಂದರೆ ಏನು ಅಂತ ಕೇಳ್ತಾರೆ. ಆ ನಂತರದಲ್ಲಿ ಅವ್ರು ಹೇಳ್ತಾರೆ 1 kg ಜೋಳ ಅಂತಂದರೆ 10 ರೊಟ್ಟಿ ರೀ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ 1 kg ಜೋಳ ಅಂದರೆ ಏನು, 1 kg ಜೋಳ ಅಂತಂದರೆ ಇಡೀ ನಮ್ಮ ಕುಟುಂಬಕ್ಕೆ 1 ದಿನದ ಊಟ ಅಂತ ಹೇಳ್ತಾರೆ. ಮತ್ತೆ ಅವ್ರು ಕೇಳ್ತಾರೆ, ಅಲ್ಲ ನಾವು ಒಂದು ತಿನ್ನುವ ಆಹಾರವನ್ನು ಯಾವತ್ತು ಹಣ ಆಗಿ ಕನ್ವರ್ಟ್ ಮಾಡಿದ್ವಿ, ಯಾವತ್ತು ಇದು ಚೇಂಜ್ ಆಯಿತು ಅಂತ. ಇಲ್ಲಿನೇ ಮಾಧ್ಯಮಗಳು ಇರೋದು, ಮಾಧ್ಯಮಗಳ ಕೆಲಸ ಇರೋದು ಇಲ್ಲೇನೆ, ಮಾಧ್ಯಮಗಳು ಏನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ವಿಮರ್ಶೆ ಇರೋದು ಇಲ್ಲೇನೆ.
ಇವತ್ತು ಮಾಧ್ಯಮಗಳು ಮಾಡಬೇಕಾಗಿದ್ದೇನೆಂತಂದರೆ ಅದು ಒಂದು ರೀತಿ ಹಳ್ಳಿಗಳನ್ನು ಅಥವಾ ಪ್ರತಿಯೊಬ್ಬರ ಬದುಕನ್ನು ಮೇಲಕ್ಕೆ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಜೋಳನ ರಫ್ತು ಮಾಡಿದರೆ ಇಷ್ಟು ಬರ್ತದೆ, ಸೊ ಅಥವಾ ಇದನ್ನು CEO ಇಷ್ಟು ದುಡ್ಡು ಬರ್ತದೆ, ಕೋಕಾ ಕೋಲಾ ಕಂಪನಿ ಮಾಲೀಕರು ಭಾರತದವರು, ಅಥವಾ ಸೊ ಯಾವುದೋ ಸುಂದರ್ ಪಿಚೈ ಅವರು ಭಾರತದವರು, ಈ ರೀತಿಯಲ್ಲಿ ತಪ್ಪು ಮಾಡಲ್ಗಳನ್ನು ನಾವು ಇಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸೊ ಇಂತಹ ಒಂದು ಸಂದರ್ಭದ ಕಾರಣದಿಂದಾಗಿಯೇ ಇವತ್ತು ನಾವು ನಮ್ಮ ಮುಂದೆ ಸಾಕಷ್ಟು ದುರಂತವನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಪತ್ರಕರ್ತರ ಹತ್ಯೆಗಳಾಗ್ತಾ ಇದೆ. ಯಾಕೆ ಹತ್ಯೆಗಳಾಗ್ತಾ ಇದೆ ಸೊ ಅಂತ ನೋಡಿದರೆ, ಗೌರಿ ಲಂಕೇಶ್ ಹತ್ಯೆ ಆಯಿತು. ಯಾಕೆ ಹತ್ಯೆ ಆಯಿತು ಅಂತ ನೋಡಿದರೆ, ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರು ಮಾಡಿದರೆ, ಸಂವಿಧಾನ ಕೊಟ್ಟಿರುವಂತಹ ಒಂದು ದನಿ ಎತ್ತುವ ಒಂದು ಹಕ್ಕನ್ನು ನಾವು ಚಲಾಯಿಸಿದರೆ ನಮ್ಮನ್ನು ಇಲ್ಲವಾಗಿಸುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಅದು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದು ನಿಜ. ಅಷ್ಟೇ ಅಲ್ಲ, ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇರಬೇಕಾದ್ರೆ ಈ ಸುಳ್ಳು ಸುದ್ದಿಗಳು ಫ್ಯಾಕ್ಟ್ ಚೆಕಿಂಗ್ ಕಮಿಟಿಗಳನ್ನು ಮಾಡಿದರೆ ಅವರುಗಳನ್ನು ಬಲವಂತದಿಂದ ನಿಲ್ಲಿಸುವಂತಹ ಕೆಲಸ ನಡೀತಾ ಇದೆ. ಅಷ್ಟೇ ಅಲ್ಲ, ಸೊ ಈ ರೀತಿಯ ಹೇಟ್ ಕ್ರೈಮ್ ಅಂದರೆ ಏನು ದ್ವೇಷದ ಕಾರಣಕ್ಕಾಗಿ ಮಾಡ್ತಾ ಇರುವಂತಹ ಅಪರಾಧಗಳಿದೆ, ಇದನ್ನು ಪತ್ರಿಕಾ ಸಂಸ್ಥೆಗಳು ಹುಟ್ಟಾಕಿದಾಗ, ಅಂದರೆ ಪ್ರತಿದಿನ ಇವತ್ತು ಇಷ್ಟು ಧಾರ್ಮಿಕ ಕಾರಣಗಳಿಗಾಗಿ ಈ ರೀತಿ ಹತ್ಯೆಗಳಾಯಿತು, ಹೊಡೆದಾಟಗಳಾಯಿತು ಅಂತ ಅಂಕಿಅಂಶಗಳನ್ನು ಕೊಡೋದಕ್ಕೆ ಹೋದರೆ ಅದನ್ನು ನಿಲ್ಲಿಸೋದಕ್ಕೆ ಅಂತ ಮೇಲಿಂದ ಬರ್ತದೆ. ಅಷ್ಟೇ ಅಲ್ಲ, ಇವತ್ತು ಯಾರು ನಿಜವಾದ ಪತ್ರಕರ್ತರಿದ್ದಾರೆ ಅವರು ಪತ್ರಿಕಾ ಸ್ಥಾನಗಳನ್ನು, ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಾನಗಳಲ್ಲಿ ಇರದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಒಂದು ಕೆಲಸ ನಡೀತಾ ಇದೆ. ನಾವು ಸಂವಿಧಾನ ಮಾಧ್ಯಮವನ್ನು ರಕ್ಷಿಸಬೇಕು ಅಂತ ಹೇಳ್ತೀವಿ, ಸಂವಿಧಾನದಿಂದ ಸಾಕಷ್ಟು ನಿರೀಕ್ಷೆ ಮಾಡ್ತೀವಿ. ಹೌದು, ಅದೆಲ್ಲ ನಿಜ. ಆದರೆ ನಮ್ಮ ಮಾಧ್ಯಮಗಳು ಇವತ್ತು ಸಂವಿಧಾನದ ಬುಡವನ್ನೇ ಕೊಡಲಿ ಏಟು ಕೊಡೋದಕ್ಕೆ ಅಂತ ನಿಂತಿರಬೇಕಾದ್ರೆ, ಸಂವಿಧಾನವನ್ನೇ ಇಲ್ಲವಾಗಿಸಿಬಿಡಬೇಕು ಅಂತ ಹೊರಟಿರಬೇಕಾದ್ರೆ, ಹಾಗಾದರೆ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಮಾಧ್ಯಮಗಳು ನಿಂತಿದೆಯಾ ಅಂತ ನೋಡಿದರೆ ತುಂಬ ನಿರಾಶಾದಾಯಕವಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಅಷ್ಟೇ ಅಲ್ಲ, ಪ್ರಜಾಪ್ರಭುತ್ವದ ಉಳಿವಿಗೆ ಮಾಧ್ಯಮ ಹೇಗೆ ಬೇಕೋ ಮಾಧ್ಯಮದ ಉಳಿವಿಗೆ ಪ್ರಜಾಪ್ರಭುತ್ವವನ್ನು ನಾವು ಉಳಿಸಬೇಕಾದಂತಹ ಒಂದು ತುರ್ತು ಇದೆ. ನಾನು ಇದೇ SC/ST ಸಂಪಾದಕರ ಸಂಘದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದಾಗ ನಾನೊಂದು ಮಾತನ್ನು ಹೇಳಿದೆ, ನಾನು ಒಬ್ಬ ಪಕ್ಷಪಾತಿ ಪತ್ರಕರ್ತ ಅಂತೇಳಿ. ನಾನೊಬ್ಬ ಪಕ್ಷಪಾತಿ ಪತ್ರಕರ್ತ ಯಾಕೆ ಅಂತಂದರೆ, ನಾವು ನಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ, ಮೇಯ್ನಾಗಿ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಮಾಧ್ಯಮ ಹೇಳಿಕೊಡ್ಬೇಕಾದ್ರೆ ಹೇಳಿಕೊಡುವ ಮೊದಲ ಪಾಠವೇ ಏನಂತಂದರೆ ನಿಷ್ಪಕ್ಷಪಾತವಾಗಿರಬೇಕು, ಅನ್ಬಯಾಸ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆ ಅಂತಂದರೆ ನಾನು ಪಕ್ಷಪಾತಿ ಇದ್ದೀನಿ. ಯಾವುದಕ್ಕೆ ಪಕ್ಷಪಾತಿ ಇದ್ದೀನಿ ಅಂದರೆ, ನಾನು ಸಂವಿಧಾನದ ಪರವಾಗಿ ಪಕ್ಷಪಾತವನ್ನು ನಾನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಂವಿಧಾನ ಹಾಕಿಕೊಟ್ಟಿರುವಂತಹ ಆಶಯಗಳನ್ನು ಉಳಿಸೋದಕ್ಕೆ ನಾನು ಪಕ್ಷಪಾತಿ ಆಗಿದ್ದೇನೆ. ಸೊ ಈ ರೀತಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ನಾನು ಪಕ್ಷಪಾತಿ ಆಗಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗತ್ತೆ. ಆ ರೀತಿ ಮಾಧ್ಯಮದಲ್ಲಿ ಇರುವವರು ತಮ್ಮ ಕಣ್ಣ ಪಟ್ಟಿಗಳನ್ನು ತೆರೆದು ಸುತ್ತ ನೋಡಿ ನಮ್ಮ ಬದುಕು ಯಾವ ರೀತಿ ಇದೆ, ಯಾವ ರೀತಿ ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಎಚ್ಚರ ಇಟ್ಟುಕೊಂಡು ಅವರು ಪಕ್ಷಪಾತಿ ಪತ್ರಿಕೋದ್ಯಮವನ್ನು ಒಳ್ಳೆಯದರ ಪರವಾಗಿ, ಸಂವಿಧಾನದ ಪರವಾಗಿ, ಸಂವಿಧಾನ ಕೊಡ್ತಾ ಇರುವ ಬೆಳಕಿನ ಪರವಾಗಿ ನಾವು ಪಕ್ಷಪಾತಿಗಳಾದರೆ ಮಾತ್ರ ನಮ್ಮ ದೇಶದಲ್ಲಿ ಮಾಧ್ಯಮ ಉಳಿಯುತ್ತೆ. ಅಷ್ಟೇ ಅಲ್ಲ, ಆ ಮಾಧ್ಯಮ ದೇಶವನ್ನು ಉಳಿಸುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬದುಕು ಬದಲಾಯಿಸುವ ಶಕ್ತಿ ಸಂವಿಧಾನಕ್ಕಿದೆ. ಮಾಧ್ಯಮ ಮತ್ತು ಸಂವಿಧಾನದ ವಿಚಾರವಾಗಿ ವಿಷಯ ಮಂಡನೆ ಮಾಡಿದಂಥ GN ಮೋಹನ್ ಸರ್ ಅವರಿಗೆ ಧನ್ಯವಾದಗಳು. ತಮ್ಮ ವಿಷಯ ಮಂಡನೆ ನಂತರ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ BR ಪಾಟೀಲ್ ರವರು ಅಧ್ಯಕ್ಷೀಯ ನುಡಿಯನ್ನು ಈಗ ಆಡಲಿದ್ದಾರೆ.
39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಈ ಗೋಷ್ಠಿಯಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದಂಥ ನನ್ನ ಹಳೆಯ ಗೆಳೆಯರಾದಂಥ GN ಮೋಹನ್ ಅವರೇ, ಸಂಘದ ಅಧ್ಯಕ್ಷರಾದ ಗೆಳೆಯರಾದಂಥ ಶಿವಾನಂದ ತಗಡೂರವರೇ, ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಅವರೇ ಮತ್ತು ಗೆಳೆಯರಾದಂಥ ರವಿಕುಮಾರ್ ಅವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಪತ್ರಕರ್ತ ಸಂಘದ ಪದಾಧಿಕಾರಿಗಳೇ, ಇಲ್ಲಿ ನಡೆದಂಥ ಎಲ್ಲ ಮಾಧ್ಯಮದ ಗೆಳೆಯರೇ, ಬಹುಶಃ GN ಮೋಹನ್ ಅವರು ಭಾಳ ದಿವಸ ಮೇಲೆ ಸಿಕ್ಕಿದ್ರು. ಕಲಬುರಗಿಯಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಆಮೇಲೆ ಎಲ್ಲೆಲ್ಲೋ ಸುತ್ತಿ ಬಂದರು, ಮಂಗಳೂರು ಹೋದರು, ಬೆಂಗಳೂರು ಹೋದರು. ಅವರು ಭಾಳ ವಿವರವಾಗಿ ಮಾತಾಡ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾತಾಡಬೇಕಂತ ನನಗೆ ಆಸೆ ಇತ್ತು, ಆದರೆ ಭಾಳ ಬೇಗನೆ ಮುಗಿಸಿದ್ರು. ಯಾಕಂದರೆ ಇನ್ನೊಂದು ಗೋಷ್ಠಿ ಇದೆ, ಶಿವಾನಂದ ತಗಡೂರು ಅವರಿಗೆ ಸಂಕಟ, ಆದಷ್ಟು ಗೋಷ್ಠಿ ಬೇಗನೆ ಮುಗಿಬೇಕು ಅನ್ನುವುದು ಅವರ ಪ್ರಯತ್ನ. ನಾನು ಒಬ್ಬ ರಾಜಕೀಯ ಕಾರ್ಯಕರ್ತ ಮತ್ತು ಕಾನೂನಿನ ವಿದ್ಯಾರ್ಥಿಯಾಗಿ ಸಂವಿಧಾನವನ್ನು ಓದಿದಂಥ ಅವಕಾಶವೂ ಕೂಡ ನನಗೆ ಸಿಕ್ಕಿದೆ. ಇಡೀ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದಂಥ ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಈ ಸಂವಿಧಾನ ರಚನೆ ಆಗಬೇಕಾಗಿದ್ರೆ ಸುಮಾರು ದೇಶಗಳಿಗೆ ಆ ದೇಶದ ಸಂವಿಧಾನಗಳನ್ನು ತರಿಸಿ ಅದನ್ನು ಅಧ್ಯಯನ ಮಾಡಿ ಯಾವ್ಯಾವ ನಮ್ಮ ದೇಶಕ್ಕೆ ಅನುಗುಣವಾಗ್ತವೆ, ಯಾವ್ಯಾವ ಅಂಶಗಳನ್ನು ಅವಶ್ಯಕತೆ ಇದೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಪಾತ್ರವೇನು, ಇದೆಲ್ಲ ಬಹಳ ವಿವರವಾಗಿ ಚರ್ಚೆ ಮಾಡಿ ಸಂವಿಧಾನಕರ್ತರು ಬಾಬಾ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದರು. ಈ ಸಂವಿಧಾನ ಬಹಳ ಗಟ್ಟಿಯಾಗಿತ್ತು, ಬಹಳ ಸುಂದರವಾಗಿತ್ತು, ಸ್ವಚ್ಛವಾಗಿತ್ತು. ಆದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡದೇನೆ ಅಪ್ರತ್ಯಕ್ಷವಾಗಿ ಅದನ್ನು ಅಳಿಸಿ ಹಾಕುವಂಥ ಪ್ರಯತ್ನ ಕೂಡ ನಮ್ಮ ದೇಶದಲ್ಲಿ ನಡೀತಾ ಇದೆ. ಮಾಧ್ಯಮದವರು ತಾವು ಸಮಾಜದಲ್ಲಿರ್ತಕ್ಕಂಥ ಅನೇಕ ಆಗುಗಳನ್ನು, ಸರ್ಕಾರದ ಲೋಪದೋಷಗಳನ್ನು ಟೀಕೆ ಟಿಪ್ಪಣಿ ಮಾಡಿ ಬರುವಂಥ ಆ ಸ್ವಾತಂತ್ರ್ಯ ಹಕ್ಕು ಸಂವಿಧಾನದಲ್ಲಿ ನಿಮಗೆ ನೀಡಲಾಗಿದೆ. ಅದನ್ನು ತಾವು ಬಳಸ್ತಾ ಇದ್ದೀರಿ. ನಾನು 2 ಉದಾಹರಣೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. GN ಮೋಹನ್ ಅವರು ಈಗ ಹೇಳಿದ್ರು, ಆ ಸಂವಿಧಾನದ ಆಶೆಯನ್ನೇ ಈಡೇರಿಸುವುದಕ್ಕೆ ಪತ್ರಕರ್ತರು ಪೂರಕವಾಗಿ ನಾವು ಇರಬೇಕು, ಪತ್ರಕರ್ತರು ಪೂರಕವಾಗಿ ಆ ಸುದ್ದಿ ಸಮಾಚಾರಗಳನ್ನು ಹರಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದೇ ನಿಜವಾದಂಥ ಸಂವಿಧಾನದ ಆಶಯ ಮತ್ತು ಸತ್ಯ. ಸಂವಿಧಾನದ ಆಶಯ ಏನಿದೆ, ಸ್ವಾತಂತ್ರ್ಯ, ನ್ಯಾಯ, ಬಂಧುತ್ವ, ಸಮಾನತೆ, ಅಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ, ಪ್ರತಿಯೊಬ್ಬ ಈ ದೇಶದ ಪ್ರಜೆಗೂ ಕೂಡ ಬೇಕಾದಂಥ ಬದುಕು ಕಟ್ಟಿಸಿಕೊಳ್ಳುವಂಥ ಅವಕಾಶ ಮತ್ತು ಸರ್ಕಾರಗಳು ಕೂಡ ಅದರ ಸಂವಿಧಾನ ಪೂರಕವಾಗಿ ಸರ್ಕಾರಗಳು ನಡೆಸುವಂಥ ಅವಕಾಶ, ಇದೆಲ್ಲವೂ ಮುಕ್ತವಾಗಿ ನಮಗೆ ಕೊಟ್ಟಿದೆ. ಆದರೆ ದುರ್ದೈವ, ಸಂವಿಧಾನದ ಆಶೆಯನ್ನು ಈಡೇರಿಸುವಂಥ ಕೆಲಸ ಬಂದಂಥ ಸರ್ಕಾರಗಳು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದಕ್ಕೆ GN ಮೋಹನ್ ಅವರು ನನಗೆ ಭಾಳ ಹಳೆಯ ಸ್ನೇಹಿತರಾಗಿರೋದ್ರಿಂದ ನಾವು ಸ್ವಲ್ಪ ಜನಪರವಾದಂಥ ಚಳುವಳಿಯನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಪತ್ರಕರ್ತರು ಗಟ್ಟಿಯಾಗಿ ಮಾಡಬೇಕಾಗ್ತದೆ. ಈಗ ಚಳುವಳಿಗಳು ಮಾಯವಾಗಿದ್ದಾವೆ. ಒಂದು ಕಾಲದಲ್ಲಿ ಚಳುವಳಿಗಳು ಬಹಳ ಗಟ್ಟಿಯಾಗಿದ್ದು, ಚಳುವಳಿಗಳಿಂದ ಸರ್ಕಾರಗಳು ಎಚ್ಚೆತ್ತಾಗ್ತಾ ಇದ್ದು, ಚಳುವಳಿಗಳನ್ನು ಜನರು ಪತ್ರಕರ್ತರು ಕಟ್ತಿದ್ರು, ಅದು ಪರವಾಗಿರ್ತಿದ್ರು. ನಾನು ಜಯಪ್ರಕಾಶ್ ನಾರಾಯಣ ಚಳವಳಿಯ ಮುಖಾಂತರ ರಾಜಕಾರಣಕ್ಕೆ ಬಂದಂಥವನು. ಆ ಚಳವಳಿ ಮಾಧ್ಯಮಗಳು ಬಹಳ ಬೆಂಬಲ ಕೊಟ್ಟು, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ
ಲಂಕೇಶ್ ಪತ್ರಿಕೆ ಇವತ್ತು ನಾವೆಲ್ಲ ನೆನೆಸ್ಬೇಕಾಗ್ತದೆ. ಲಂಕೇಶ್ ಪತ್ರಿಕೆ ಯಾವತ್ತು ಬರ್ತವೆ, ಅದನ್ನು ದಾರಿ ಕಾಯ್ದು ಜನ ಬಸ್ ಸ್ಟ್ಯಾಂಡಿಗೆ ಬರುವಂಥ ಸಮಯ ಇತ್ತು. ಅಂಥ ಒಂದು ನಿರ್ಭಯ ಪತ್ರಕರ್ತರಾದಂಥ ಲಂಕೇಶ್ ಅವರು ಈ ನಾಡಿನಲ್ಲಿ ಜನಪರ ಚಳವಳಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ರು ಮತ್ತು ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಕೆಲಸವೂ ಕೂಡ ಅವರು ಮಾಡಿದ್ರು. ಅದೇ ರೀತಿ ಮುಂಬೈನಿಂದ ಬರ್ತಕ್ಕಂಥ ಆರ್ ಕೆ ಕರಂಜಿಯ, ಬಹುಶಃ ಆರ್ ಕೆ ಕರಂಜಿಯ ಪತ್ರಿಕೆ ಹೊರಗಡೆ ಬರ್ತಂತಂದ ಕೂಡಲೇ ಒಂದು ಆಟಮ್ ಬಾಂಬ್ಗಳು ಬಿದ್ದಂಗೆ ಆಗ್ತಿತ್ತು. ಕರಂಜಿಯ ಪೇಪರ್ಗೆ ಅಷ್ಟೊಂದು ಮಹತ್ವ ಇತ್ತು, ತೂಕ ಇತ್ತು, ಮತ್ತು ಸತ್ಯಾಂಶಗಳು ಕೂಡ ಇರ್ತಿತ್ತು. ಹೀಗೆ ಸಂವಿಧಾನದ ಆಶೆಯನ್ನು ಈಡೇರಿಸುವಂಥ ಕೆಲಸವನ್ನು ಇವತ್ತು ಪತ್ರಕರ್ತರು ತಾವು ಮಾಡ್ತಾ ಇದ್ದೀರಿ. ಜಿ ಎನ್ ಮೋಹನ್ ಅವರ ಮಾತಿನಲ್ಲಿ ಒಂದು ನೋವನ್ನು ನಾನು ಕಂಡೆ, ಆಂತರಿಕ ಪ್ರಜಾಪ್ರಭುತ್ವ ಇವತ್ತು ಪತ್ರಕರ್ತರಿಗೆ ಇಲ್ಲ ಅಂತೇಳಿ. ಯಾಕಂದರೆ ಮಾಧ್ಯಮಗಳು ಇವತ್ತು ಒಬ್ಬ ವ್ಯಕ್ತಿ ಸ್ವಾಮಿತ್ವದೊಳಗೆ ಉದ್ದಿಮೆ ಆಗಿದ್ದೇವೆ. ಉದ್ದಿಮೆ ಆದಮೇಲೆ ಲಾಭ ಮತ್ತು ಹಾನಿಯ ವಿಚಾರವನ್ನೇ ಮಾಡ್ತವೆ. ಆದರೆ ನಿರ್ಭಯವಾದಂಥ ನಿಷ್ಪಕ್ಷಪಾತವಾದಂಥ ಪತ್ರಿಕೆಗಳು ಈ ಲಾಭ ಮತ್ತು ಹಾನಿ ನೋಡ್ದೇನೆ ಅವು ಯಾವೆಲ್ಲೂ ಕೂಡ ನಿರ್ಭಯವಾಗಿ ಕೆಲಸ ಮಾಡ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮ ಹುಟ್ಟುಕೊಂಡಿದೆ, ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾನು ಕೂಡ ಒಂದು ರೀತಿಯಿಂದ ವಾಸ್ತವವಾದಂಥ ಅಂಶವನ್ನು ಪ್ರಕಟಣೆ ಮಾಡ್ತದೆ, ಆದರೆ ಅನೇಕ ಗೊಂದಲಗಳನ್ನು ಕೂಡ ಸೃಷ್ಟಿಸ್ತದೆ. ಗೊಂದಲಗಳು ಸೃಷ್ಟಿಸಿ ಸಮಾಜವನ್ನು ಹೋಳಾಗುವಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಜೆ ಎನ್ ಮೋಹನ್ ಅವರು ಇನ್ನೊಂದು ಮಾತು ಹೇಳಿದ್ರು, ಏನಂದರೆ ಗೌರಿ ಲಂಕೇಶ್ ಮತ್ತು ಕಲಬುರ್ಗಿ ಅವರ ಹತ್ಯೆ ಆಯಿತು. ಇತ್ತೀಚೆಗೆ ಅಪರಾಧಿಗಳನ್ನು ಜೈಲಿನಿಂದ ಪೆರೋಲ್ ಮೇಲೆ ಬಿಡುಗಡೆ ಮಾಡಿದ್ರು. ಅವರಿಬ್ಬರನ್ನ ಬಿಜಾಪುರದಲ್ಲಿ ಸನ್ಮಾನ ಮಾಡಿದ್ರು. ಬಿಜಾಪುರದಲ್ಲಿ ಸನ್ಮಾನ ಮಾಡಿದ್ರು. ಎಷ್ಟು ಖಂಡನೆ ಬರಬೇಕಾಗಿತ್ತು, ಮಾಧ್ಯಮದಲ್ಲಿ ಅಷ್ಟು ಬರಲಿಲ್ಲ. ತಮ್ಮ ಸಂಪಾದಕೀಯಲ್ಲಿ ಕೂಡ ಎಷ್ಟು ತೀವ್ರವಾಗಿ ಇದನ್ನು ಖಂಡಿಸಬೇಕಾಗಿತ್ತು, ಖಂಡಿಸಲಿಲ್ಲ. ಅಂದರೆ ಇವತ್ತೇನು ನಮ್ಮ ಗೆಳೆಯರಾದಂಥ ರವಿಕುಮಾರ್ ಅವರು ವೇದಿಕೆ ಮೇಲೆ ಕೂತಿದ್ದಾರೆ, ಅವರು ಮಾತನ್ನು ಹೇಳಿದರು. ಗಾಂಧೀಜಿ ಕೂಡ ಪತ್ರಕರ್ತರಾಗಿದ್ದರು ಮತ್ತು ಬಾಬಾ ಸಾಹೇಬರು ಕೂಡ ಪತ್ರಕರ್ತರಾಗಿದ್ದರು. ಇವತ್ತು ಈ ಪತ್ರಿಕಾ ಸ್ವಾತಂತ್ರ್ಯವನ್ನು ಹುಟ್ಟಿ ಹಾಕಿ ಬೆಳೆಸಿದಂಥ ಗಾಂಧಿ ಮತ್ತು ಅಂಬೇಡ್ಕರ್ ಇವತ್ತು ಪತ್ರಿಕೆಗಳು ಸತ್ಯಾಂಶಗಳನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡದೆ ಹೋಗಿದರೆ ಭಾಳ ದೊಡ್ಡ ಅಪಚಾರ ಮಾಡೋದಾಗ್ತದೆ. ಆ ಪ್ರಕಾರ ಇವತ್ತು ಪತ್ರಕರ್ತಗಳು ಈ ನಮ್ಮ ಜನರ ಕೈಗನ್ನಡಿಯಾಗಿ ಬೆಳಿಬೇಕು ಅಂತ ನಮ್ಮದು ಆಸೆ ಇದೆ. ಈ ದೇಶದಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡುವಂಥ ಮಾತನ್ನು ಎಲ್ಲಿ ಕೂಡ ಸಂವಿಧಾನದಲ್ಲಿ ಹೇಳಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡುವಂಥ ಸುದ್ದಿಗಳೇ ಜಾಸ್ತಿ ಬರ್ತಾ ಇದ್ದಾವೆ. ಇದು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಬಹಳ ದೊಡ್ಡ ಅಪಾಯಕಾರಿ. ಅಂಥ ಸುದ್ದಿಗಳನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇಲ್ಲ. ದಯಮಾಡಿ ನಾನು ವಿನಂತಿ ಮಾಡ್ಕೋತೇನೆ, ಹಿಂಸೆಯನ್ನು ಪ್ರಚೋದನೆ ಮಾಡುವಂಥ, ಯಾರಿಗೆ ಅಪಮಾನ ಮಾಡುವಂಥ, ಜಾತಿ ನಿಂದನೆ ಮಾಡುವಂಥ ಮತ್ತು ವರ್ಗ ತುಳಿಯುವಂಥ ಕೆಲಸವನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಬಂಧುಗಳೇ, ಇವತ್ತು ನಾನು ಹೇಳೋ ಪ್ರಕಾರ ಚಳವಳಿಗಳು ಭಾಳ ತೀಕ್ಷ್ಣಗೊಂಡಿದ್ದಾವೆ. ಒಂದು ಕಾಲಕ್ಕೆ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಮಾಡಿತು. ರೈತ ಚಳವಳಿ ಭಾಳ ದೊಡ್ಡ ಬದಲಾವಣೆ ಮಾಡಿತು. ಮಾಧ್ಯಮ ಕೂಡ ಭಾಳ ದೊಡ್ಡ ಬದಲಾವಣೆ ಮಾಡಿತು. ಇವತ್ತು ಕೂಡ ನಮ್ಮ ದೇಶದಲ್ಲಿ ರೈತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ. ಯಾವ ಚೈನಾ ಲಾಂಗ್ ಮಾರ್ಚ್ ಕೂಡ ಇಷ್ಟು ದೀರ್ಘವಾಗಿ ನಡೆದಿರಲಿಲ್ಲ. 13 ತಿಂಗಳ ಕಾಲ ದೆಹಲಿ ಗಡಿ ಭಾಗದಲ್ಲಿ ಚಳಿ ಇಲ್ಲದೆ, ಮಳೆ ಇದೆ, ಬಿಸಿಲು ಎಲ್ಲ ತಾಳಿ ನಮ್ಮ ರೈತರು ಅನೇಕ ಜನ ಸತ್ತು ಹೋದರು ಮತ್ತು ಭಾಳ ಜನರು ಅನಾರೋಗ್ಯಕ್ಕೊಳಗಾದರು. ಆದರೆ ಎಷ್ಟು ಪ್ರಮಾಣದಲ್ಲಿ ಪತ್ರಿಕೆಯಲ್ಲಿ ಬರಬೇಕಾಗಿತ್ತು ಅಷ್ಟು ಬರಲಿಲ್ಲ. ಇವತ್ತು ಕೂಡ ಸಂಘರ್ಷ ನಡೆದಿದೆ. ಸುಮಾರು 5-6 ಸಾವಿರ ರೈತರು ಇವತ್ತು ಮತ್ತೆ ಗಡಿ ಭಾಗದಲ್ಲಿ ಕೂತಿದ್ದಾರೆ. ಅವರು ನ್ಯಾಯ ಕೇಳ್ತಾ ಇದ್ದಾರೆ. ನಮಗೆ MSP ಬೇಕು, MSP ಬೇಕು ಅಂತ. ಆದರೆ ಯಾರೋ ಪತ್ರಕರ್ತರು ತಿಳ್ಕೊಬಾರ್ದು. ಶಿವಾನಂದ ತಗಡೂರು ಹಿಡ್ಕೊಂಡು ಇಂಗ್ಲೀಷ್ನಲ್ಲಿ ಈ ದಲ್ಲೆವಾಲ ಚಳವಳಿ ಬರ್ತದೆ, ಆದರೆ ಕನ್ನಡದಲ್ಲಿ ಬರೋದಿಲ್ಲ. ರೈತರು ಬಹುತೇಕವಾಗಿ ನಮ್ಮ ಸಾಮಾನ್ಯ ಜನ ಕನ್ನಡವನ್ನೇ ಬರೆದಿರ್ತಾರೆ, ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಆ ಚಳವಳಿ ಬಗ್ಗೆ ಮಾಹಿತಿ ಬರ್ತದೆ, ಕನ್ನಡ ಮಾಧ್ಯಮದಲ್ಲಿ ಅದು ಬರೋದಿಲ್ಲ. ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ದಯಮಾಡಿ
ಸಾಮಾನ್ಯರ ಭಾಷೆ ಕನ್ನಡ ಭಾಷೆ. ಕನ್ನಡ ಪತ್ರಿಕೆಗಳ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ. ಆ ಸಂವಿಧಾನದ ಆಶೆಯನ್ನು ಈಡೇರಿಸುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತಾರೆ ಅಂತ ನಾನು ಇವತ್ತು ಹೇಳ್ತಾ, ಇವತ್ತೇನು ಮೂಢನಂಬಿಕೆ ಬಿತ್ತುವಂಥ ಕೆಲಸನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ದಯಮಾಡಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ, ಈ ಮೂಢನಂಬಿಕೆ ಬಿತ್ತುವಂಥ ಏನಲ್ಲಿ ಹುಲಕಲ್ ನಟರಾಜ್ ಬಗ್ಗೆ ಹೇಳಿದ್ರಲ್ಲ, ಅವರು ಭಾಳಂತ ಈ ಪವಾಡಗಳನ್ನು ಬಿಚ್ಚಿಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ವೈಜ್ಞಾನಿಕವಾಗಿ ಇಷ್ಟೊಂದು ಸಾಧನೆ ಮಾಡಿದ್ದೇವೆ, ಚಂದ್ರನ ಮೇಲೆ ಹೋಗಿ ಸಂಶೋಧನೆ ಮಾಡ್ತಾ ಇದ್ದೇವೆ. ಇಷ್ಟಾದರೂ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆ ಒಂದು ಇದೆ. ಆ ಮೂಢನಂಬಿಕೆಯನ್ನು ನಿಷೇಧಿಸಬೇಕು ಅನ್ನುವಂಥ ಧ್ವನಿಯನ್ನು ವಿಧಾನಸಭೆಯಲ್ಲಿ ನಾವು ಎತ್ತಿದ್ದೀವಿ. ಅದು ಆಂಜನೇಯನವರು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಒಂದು ಮಸೂದೆಯನ್ನು ಕೂಡ ಮಂಡಿಸಿದರು. ಆ ಮಸೂದೆ ಅದಕ್ಕೆ ಹಲ್ಲಿಲ್ಲದ ಹಾವಾಗಿದೆ, ಅದರಲ್ಲಿ ಏನೂ ಇಲ್ಲ, ಆ ಮಸೂದೆಯಲ್ಲಿ ಏನೂ ಇಲ್ಲ. ಆದರೆ ನಾನು ನೋಡಿದೆ, ಯಾರಾದರೂ ಪತ್ರಕರ್ತರು ಇದನ್ನು ಖಂಡಿಸ್ತಾರೋ ಅಥವಾ ವಿಶ್ಲೇಷಣೆ ಮಾಡ್ತಾರೆ, ಸಂಪಾದಕದಲ್ಲಿ ಬರೀತಾರೆ ಅಂದರೆ ಯಾರೂ ಕೂಡ ಬರಲಿಲ್ಲ. ಯಾಕಂದರೆ ಮೂಢನಂಬಿಕೆ ಇವತ್ತು ದೊಡ್ಡ ಜಾಡು ಹಿಡಿದಿದೆ. ಅದು ವಿಶೇಷವಾಗಿ ಕೆಲವರು ನಿಮಗೆ ವೈಷಮ್ಯ ಆಗಿದೆಯಾ, ನಮಗೆ ನಮ್ಮ ಹತ್ರ ಸಂಪರ್ಕಿಸಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಏನೇನೋ ಪತ್ರಿಕೆಯಲ್ಲಿ ಬರ್ತವೆ. ಅಂಥ ಇದರ ಪ್ರಕಟಣೆಯನ್ನು ಯಾರು ಕೂಡ ಕೊಡಲಿಕ್ಕೆ ಅದು ನಿಷೇಧನೆ ಮಾಡಬೇಕು. ಯಾಕಂದರೆ ಇಂಥ ಮಾಟ ಮಾಯ ಇವತ್ತು ವೈಜ್ಞಾನಿಕ ಇವತ್ತರಲ್ಲಿ ಕೂಡ ಇದು ನಡೀತವೆ ಅಂದರೆ ಭಾಳ ಬೇಸರದ ಸಂಗತಿ. ಹಾಗಾಗಿ ಇವತ್ತು ನಾನು ಈ ಪತ್ರಕರ್ತರ ಈ ಕಾರ್ಯಕ್ರಮದಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೋತೇನೆ, ನಿರ್ಭಯವಾಗಿ ಬರೀರಿ, ನಿರ್ಭೀತಿಯಾಗಿ ಬರೀರಿ, ನಿಷ್ಪಕ್ಷಪಾತವಾಗಿ ಬರೀರಿ ಮತ್ತು ಸಮಾಜದ ಆಶೆಗಳನ್ನು ಈಡೇರಿಸೋದಕ್ಕೆ ಬರೀರಿ. ಸಂವಿಧಾನದ ಆಶೆಯನ್ನು ಕೂಡ ಈಡೇರಿಸುವಂಥ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಭರವಸೆಯನ್ನು ಇಟ್ಕೊಂಡು ಇವತ್ತೇನು ಈ ಪತ್ರಕರ್ತರ ಸಮ್ಮೇಳನದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೆಳೆಯ ಶಿವಾನಂದ ತಗಡೂರವರ ಅವರಿಗೂ ಮತ್ತೆಲ್ಲ ಪತ್ರಕರ್ತ ಮಿತ್ರರಿಗೂ ಅಭಿನಂದಿಸಿ ನಾನು ಮಾತುಗಳನ್ನು ನಡೆಸ್ತೇನೆ. ಧನ್ಯವಾದ. ನಿರ್ಭೀತಿಯಿಂದ ನಿರ್ಭಯವಾಗಿ ಪತ್ರಕರ್ತರು ತಮ್ಮ ಬರಹದಲ್ಲಿ ಬರೀಬೇಕು ಅಂತೇಳಿ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಆಡಿದಂಥ BR ಪಾಟೀಲರು, ಶಾಸಕರು, ಆಳಂದ ವಿಧಾನಸಭಾ ಕ್ಷೇತ್ರ, ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು, ಇವರಿಗೆ ಈ ಗೋಷ್ಠಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಗೋಷ್ಠಿಯ ವಂದನಾರ್ಪಣೆಯನ್ನ ಶಾನಾ ಪ್ರಸನ್ನಮೂರ್ತಿಯವರು ನಡೆಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೇನೆ. ಎಲ್ಲರಿಗೂ ಸಂಜೆಯ ವಂದನೆಗಳು. ಪ್ರಸ್ತುತ ಬಹಳವಾಗಿ ಚರ್ಚೆಗೆ ಒಳಪಟ್ಟಿರ್ತಕ್ಕಂಥ ಸಂವಿಧಾನ, ಇಂತಹ ಸಂವಿಧಾನ ಮತ್ತು ಮಾಧ್ಯಮದ ಬಗ್ಗೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜನಪರ ಚಳವಳಿಗಳನ್ನು ಮಾಧ್ಯಮದವರು ಹುಟ್ಟಾಕಬೇಕು. P. ಲಂಕೇಶ್ ಅವರು ಅಂತಹ ಚಳವಳಿಯ ನೇತಾರರಾಗಿದ್ದರು ಅಂತ ಮಾತನ್ನು ಹೇಳೋದ್ರ ಮುಖಾಂತರ ರಾಜ್ಯ BR ಪಾಟೀಲ್ರವರು, ಶಾಸಕರು, ಆಳಂದ ವಿಧಾನಸಭಾ ಕ್ಷೇತ್ರ, ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಅನೇಕ ವಿಚಾರಗಳನ್ನು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಂಡಿಸಿದ್ದಾರೆ. ಅವರಿಗೆ ಈ ಸಭೆಯ 39ನೇ ಏನು ರಾಜ್ಯ ಪತ್ರಕರ್ತರ ಸಮ್ಮೇಳನದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಸಂವಿಧಾನವನ್ನು ಮಾಧ್ಯಮಗಳು ಉಳಿಸ್ಬೇಕು, ಸಂವಿಧಾನ ಮಾಧ್ಯಮವನ್ನು ಉಳಿಸುತ್ತೆ ಅನ್ನೋ ವಿಚಾರವನ್ನು ಮುಂದೆ ಇಟ್ಕೊಂಡು BPL ಪತ್ರಕರ್ತರು, ಮಾಧ್ಯಮ, APL ಭಾರತ, BPL ಭಾರತ ಅನ್ನೋ ವಿಚಾರವನ್ನು ನಮಗೆ ತಿಳಿಸಿದಂತಹ ಮಾಧ್ಯಮ ತಜ್ಞರು ಆದಂತಹ GN ಮೋಹನ್ ಅವರು ವಿಷಯ ಮಂಡನೆ ಮಾಡಿ ಪತ್ರಕರ್ತರಿಗೆ ಹೊಸ ಚೈತನ್ಯವನ್ನು, ಹೊಸ ದಿಕ್ಕನ್ನು, ಹೊಸ ಸಂಶೋಧನೆಗೆ
ಮತ್ತು ಹೊಸ ಆಲೋಚನೆ ಎಡೆಗೆ ಕೊಂಡೊಯ್ದಿರ್ತಕ್ಕಂತಹ ಹಿರಿಯರಾದಂಥ ಜಿ ಎನ್ ಮೋಹನ್ ಅವರಿಗೆ ಈ ಸಭೆಯ ವತಿಯಿಂದ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಾಸ್ತಾವನೆಯಾಗಿ ಮಾತನಾಡಿದಂತಹ ರವಿಕುಮಾರ್ ನಮ್ಮ ಹಿರಿಯ ಪತ್ರಕರ್ತರು. ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಕೆಲಸ ನಿರ್ವಹಿಸಿದರು. ಮಹಾತ್ಮ ಗಾಂಧೀಜಿಯವರು ಪತ್ರಕರ್ತರಾಗಿ ಕೆಲಸ ನಿರ್ವಹಿಸಿದರು. ಅವರು ಹೇಳಿದಂತಹ ಮಾತುಗಳು ಇವತ್ತು ನಮಗೆ ಸ್ಫೂರ್ತಿಯಾಗಿವೆ ಪತ್ರಕರ್ತರಿಗೆ. ಅಂತಹ ಸ್ಫೂರ್ತಿದಾಯಕ ಮಾತುಗಳನ್ನು ತಮ್ಮ ಪ್ರಸ್ತಾವನೆಯಲ್ಲೇ ಮಾಡಿದಂತಹ ಎನ್ ರವಿಕುಮಾರ್ ಅವರಿಗೂ ಸಹ ವೇದಿಕೆ ಪರವಾಗಿ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜಿ ಎನ್ ಮೋಹನ್ ಅವರ ಕೃತಶಕ್ತಿ ಏನು ಅಂತಕ್ಕಂಥದ್ರ ಬಗ್ಗೆ ತಮ್ಮ ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷಣದಲ್ಲಿ ಮಾತಾಡಿದಂತಹ ಸಾಚಿ ರಾಜ್ಕುಮಾರ್ ಅವ್ರಿಗೂ ಸಹ ಈ ಸಭೆಯ ವತಿಯಿಂದ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವೆಲ್ಲದಕ್ಕೂ ಕಾರಣಕರ್ತರು. ಒಂದು ಸಮ್ಮೇಳನ ಅಂದರೆ ಪತ್ರಕರ್ತರ ಹಬ್ಬ. ಪತ್ರಕರ್ತರಿಗೆ ಅದೊಂದು ಶಕ್ತಿ. ಪತ್ರಕರ್ತರಿಗೆ ನವಚೈತನ್ಯ ತುಂಬ ಅಂತಹ ಒಂದು ಕಾರ್ಯಕ್ರಮವಾಗಬೇಕು ಅಂತಕ್ಕಂಥ ಅದನ್ನು ಮುಂದೆ ಇಟ್ಕೊಂಡು ಇಂತಹ ಸಮ್ಮೇಳನಗಳನ್ನು ರೂಪಿಸಿದಂತಹ ರೂವಾರಿ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರು ಗೋಷ್ಠಿಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಈ ವೇದಿಕೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮತ್ತೊಬ್ಬ ನೇತಾರರಾದಂತಹ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಚೀನಿ ಪುರುಷೋತ್ತಮ್ ಅವರು ಸಹ ಗೋಷ್ಠಿಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ವೇದಿಕೆ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದರೊಟ್ಟಿಗೆ ಇಂತಹ ಮಹತ್ವದ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಿದಂತಹ ರಾಜ್ಯ ಸಂಘದ ಪದಾಧಿಕಾರಿಯೂ ಆಗಿರ್ತಕ್ಕಂಥ ಭವಾನಿ ಸಿಂಗ್ ಅವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಸಮಸ್ತ ನಿರ್ವಹಣೆಯನ್ನು ನಿರ್ವಹಿಸ್ತಕ್ಕಂತಹ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ರಘುರಾಮ್ ಅವರು ಸಹ ಆಸೀನರಾಗಿದ್ದಾರೆ. ಅವ್ರಿಗೂ ಈ ಗೋಷ್ಠಿಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದಲ್ಲದೆ ವೇದಿಕೆಯಲ್ಲಿ ಅನೇಕ ಪದಾಧಿಕಾರಿಗಳು ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಅನೇಕ ವಿಚಾರಗಳನ್ನು ಮಾತಾಡಿದಂತಹ ಸುಕನ್ಯಾ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು. ಸಂವಿಧಾನ ಮತ್ತು ಮಾಧ್ಯಮ ಈ ವಿಚಾರವಾಗಿ ವಸ್ತುನಿಷ್ಠವಾಗಿ ಅತ್ಯಂತ ವಿಸ್ತೃತವಾಗಿ ಬೆಳಕು ಚೆಲ್ಲಿದಂತಹ ಜಿ ಎನ್ ಮೋಹನ್ ಮಾಧ್ಯಮ ತಜ್ಞರು ವಿಷಯ ಮಂಡಿಸಿದ್ದಾರೆ. ಅವರಿಗೂ ಧನ್ಯವಾದ. ಹಾಗೆ ಬಿ ಆರ್ ಪಾಟೀಲ್ ಅವರಿಗೂ ಧನ್ಯವಾದ. ಒಂದು ಲೋಪ ಆಗಿದೆ ನಮ್ಮಲ್ಲಿ. ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಡಿ ಎನ್ ಸತೀಶ್ ಅವರಿಗೂ ಈ ವೇದಿಕೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಗಲೇ ಹೇಳಿದಂತೆ ಅಧ್ಯಕ್ಷತೆ ವಹಿಸಿದಂತಹ ಬಿ ಆರ್ ಪಾಟೀಲ್ ಶಾಸಕರು ಆಳಂದ ವಿಧಾನಸಭಾ ಕ್ಷೇತ್ರ ಅವರಿಗೂ ಧನ್ಯವಾದಗಳು. ಹಾಗೆ ಸ್ವಾಗತ ಕೋರಿದಂತಹ ಸಾವಿ ರಾಜ್ಕುಮಾರ್ ಅವರು, ಹಾಗೆ ಈ ಗೋಷ್ಠಿಯನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂತಹ ಎನ್ ರವಿಕುಮಾರ್ ಅವರಿಗೆ, ಹಾಗೆ ವಂದನಾರ್ಪಣೆ ಮಾಡಿದಂತಹ ಶಾನಾ ಪ್ರಸನ್ನಮೂರ್ತಿ ಅವರಿಗೆ KUWJ ಕಡೆಯಿಂದ, ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರೂ ಕೂಡ ಭೋಜನದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಷ್ಠಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಇದ್ವಿ. ಯಾರ್ಯಾರು ಆ ಕಡೆ ಈ ಕಡೆ ಓಡಾಡ್ತಿದ್ದೀರೋ ದಯವಿಟ್ಟು ಆಸನಗಳಲ್ಲಿ ಆಸೀನರಾಗಿ. ಮನರಂಜನಾ ಕಾರ್ಯಕ್ರಮವೂ ಇರುತ್ತೆ, ಗೋಷ್ಠಿಯೂ ಕೂಡ ಇರುತ್ತೆ. ಹಾಗೆ ಮುಂದೆ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ಕೂಡ ಇರುತ್ತೆ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಆಗಮಿಸಲಿದ್ದಾರೆ.
ಇನ್ನು ನಿಮ್ಮಲ್ಲಿ ಯಾರಾದರೂ ಹಾಡುಗಾರಿಕೆಯಲ್ಲಿ ಅಥವಾ ಯಾವುದೇ ರೀತಿ ಅಂದರೆ ಡೈಲಾಗ್ಗಳನ್ನು ಹೇಳೋದಾಗಿರಬಹುದು, ಪ್ರತಿಭೆ ಎಲ್ಲಿದ್ರೂ ಕೂಡ ಅವಕಾಶವನ್ನು ಕೊಡ್ತೀವಿ. ಈ ವೇದಿಕೆ ಕೂಡ ಅದೇ ರೀತಿ. ಯಾರಾದರೂ ಹಾಡುಗಾರರಿದ್ರೆ ತಮ್ಮ ಪ್ರತಿಭೆನ ಪ್ರದರ್ಶನ ಮಾಡಬೇಕು, ವೇದಿಕೆ ಎಲ್ಲಿದೆ ಅಂತ ಪ್ರಶ್ನಿಸೋರಿಗೆ ಇಲ್ಲಿದೆ ವೇದಿಕೆ. ಯಾರಾದರೂ ಆ ರೀತಿ ಕಲಾವಿದರಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ, ಬಹಳ ಗೌರವದಿಂದ ಕರೀತಾ ಇದ್ದೀವಿ. ಇದು ಕೂಡ ಉತ್ತಮ ವೇದಿಕೆ. ಇಲ್ಲಿ ಮನರಂಜನಾ ಕಾರ್ಯಕ್ರಮಗಳ ಜೊತೆಗೆ ಆಗಮಿಸಿರುವಂತಹ ವೀಕ್ಷಕರಿಗೂ ಕೂಡ ಖಂಡಿತವಾಗ್ಲಿ ಕೂಡ ಎನ್ ರವಿಕುಮಾರ್ ಅವರು ಹೇಳ್ತಾ ಇದ್ದಾಗೆ, ಇದು ನಮ್ಮ ವೇದಿಕೆ ಅಲ್ಲ, ನಿಮ್ಮದೇ ವೇದಿಕೆ. ಸೊ ನಿಮ್ಮ ವೇದಿಕೆ ಅಂದಾಗ ನಿಮ್ಮ ಪ್ರತಿಭೆ ಪ್ರದರ್ಶನಕ್ಕೆ ಇದು ಸೂಕ್ತ ಜಾಗ ಅಂತ ಅಂದ್ಕೊಳ್ತೀವಿ. ಆಗ ಬಹಳ ಅದ್ಭುತವಾಗಿ ಸೋಜುಗದ ಸೂಜಿ ಮಲ್ಲಿಗೆ ಹಾಡಿದ್ರು. ಇನ್ನೊಬ್ರು ಬಹಳ ಅದ್ಭುತವಾಗಿ ಹಾಡಿದ್ರು. ಹೌದೌದು, ಸಿ ಯಶ್ವತ್ ಅವರ ಹಾಡನ್ನ ಹಾಡಿದ್ರು. ಬಹಳ ಅದ್ಭುತವಾಗಿ ಹಾಡಿದ್ರು. ನಾನು ಅವ್ರ ಹತ್ರ ಧನ್ಯವಾದ ಹೇಳಕ್ಕಾಗ್ಲಿಲ್ಲ ಆ ಸಂದರ್ಭದಲ್ಲಿ. ಬಟ್ ಅದೇ ರೀತಿ ಪ್ರತಿಭೆಗಳನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಈಗ ವೇದಿಕೆ ಮೇಲೆ ಯಾರಾದ್ರೂ ಬರ್ತೀರಾದ್ರೆ ಬನ್ನಿ, ವೇದಿಕೆಗೆ ಒಂದು ಕಳೆಯನ್ನ ಕೊಡಿ ನಿಮ್ಮ ಕಲೆಯಿಂದಾಗಿ. ತುಂಬಾ ಮುದ್ದಾದ ಪುಟಾಣಿ ಈಗ ಹಾಡಕ್ ಬರ್ತಾ ಇದ್ದಾಳೆ. ವೆಲ್ಕಮ್ ಮಾಡ. ಏನ್ ಹೆಸರು ನಿಂದು? ನವೀನಿ. ಯಾವ ಹಾಡು ಹಾಡ್ತಿದ್ಯಾ? ಓಡಿ ಓಡಿ ಬಂದೆ. ನೀನೀಗ ಇಲ್ಲಿ ನಿಂತ್ರೆ ಕಾಣಲ್ಲ ಪುಟ, ನೀ ಅಲ್ಲಿ ನಿಂತ್ಕೋಬೋದಾ? ಬನ್ನಿ ಈ ಕಡೆ ಟರ್ನ್ ಮಾಡೋಣ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಮರಕಾತ ನವರಾತ್ರ ವಾಟ್ರ ಚರಣು ಚಚ್ಚಿಸಿದ ತಿಮಣಿ ಮರಕಾತ ನವರಾತ್ರ ವಾಟ್ರ ಚರಣು ಚಚ್ಚಿಸಿದ ತಿಮಣಿ ಕಿರಣದ ಮುಕ್ಕಟ್ಟದ ನರಸಿರದಲ್ಲಿ ಕಿರಣದ ಮುಕ್ಕಟ್ಟದ ನರಸಿರದಲ್ಲಿ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ ಡಿಡಿಯಾಡ್ಯಾನೆ ರಂಗ ಡಿಡಿಯಾಡ್ಯಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನವನಿಗೆ ಜೋರಾದ ಚಪ್ಪಾಳೆ. ಪ್ರೋತ್ಸಾಹ ಕೊಡಬೇಕು. ತುಮಕೂರಲ್ಲಿ ಪ್ರೋತ್ಸಾಹ ಸಿಕ್ಕಿಲ್ಲ ಅಂದ್ರೆ ಇನ್ನೆಲ್ಲಿ ಸಿಗತ್ತೆ ಹೇಳಿ? ಇನ್ನೂ ಜೋರಾದ ಚಪ್ಪಾಳೆ. ಸಾಂಸ್ಕೃತಿಕ ಸಮಿತಿ ಸದಸ್ಯರಾದಂತಹ ರವೀಂದ್ರ ಅವರೀಗ ತಮ್ಮ ವಿಶಿಷ್ಟ ಗಾಯನದ ಮೂಲಕ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆ. ಹಲೋ ಹಲೋ ಹಲೋ.
ಅರ್ಪಣೆ ನಿನಗೆ ಅರ್ಪಣೆ. ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳ ಆರಾಧನೆ. ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ. Hello. ಲಕ್ಷದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು. ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಲಿಯುವ ಗೆಜ್ಜೆ ನಾದ. ಶ್ರುತಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ. ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಶ್ರುತಿಯು ಸ್ವರವು ಕಲೆತಿರಲು ಹೊಸರಾಗದ ಪ್ರಾರಂಭ. ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಆ ಮನಸ್ಸೇ ಒಂದು ಆಲಯವಾಗೆ, ಆಲಯ ದೇವತೆ ನೀನಾದೆ. ಆಲಯ ದೇವತೆ ನೀನಾದೆ. ಧೂಪ ದೀಪ ವೇದ ನಾದ ಎಲ್ಲ ಅರ್ಪಣೆ. ಅರ್ಪಣೆ ನಿನಗೆ ಅರ್ಪಣೆ. ಆತ್ಮೀಯ ಎಲ್ಲ ಪತ್ರಕರ್ತರ ಬಂಧುಗಳಿಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಬಯಸುತ್ತಾ, ಒಡಲಿನಲ್ಲಿ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಒಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ಇಂದು ನಯನದಿಂದ ದೂರ ಪಡೆಯುವುದೆಂದು ತುಟಿಯ ಜೇನ ಸಾರ. ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ. ಜೀವ ಜೀವ ಸೇರಿದರೆ ಅದೇ ಪ್ರಣಯದ ಶುಭ ಮಿಲನ. ಬಾನು ಭೂಮಿ ಸೇರಿದರೆ ಅದು ಪ್ರಕೃತಿಯ ಸಮ್ಮಿಲನ. ಜೀವ ಜೀವ ಸೇರಿದರೆ ಅದೇ ಪ್ರಣಯದ ಶುಭ ಮಿಲನ. ಆ ಪ್ರಣಯವೇ ಒಂದು ಗೋಪುರವಾಗೇ, ಆ ಗೋಪುರ ಕಲಶವು ನೀನಾದೆ. ಆ ಗೋಪುರ ಕಲಶವು ನೀನಾಗೆ, ಆ ಗೋಪುರ ಕಲಶವು ನೀನಾಗೆ. ಅವನ ಎಲ್ಲ ಅರ್ಪಣೆ. ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳಾರಾಧನೆ. ಅರ್ಪಣೆ ನಿನಗೆ ಅರ್ಪಣೆ. ಓ ಪ್ರಿಯೇ ಓ ಪ್ರಿಯೇ ಓ ಪ್ರಿಯೇ.
ಹಲೋ ಒಂದೇ ಒಂದು ನಿಮಿಷ. ಅದು ಆಡಕ್ಕಾಗಲ್ಲ. ಮೈಕ್ 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 ಓಕೆ. ಹಲೋ, ಹಾಯ್ ಪುಟ್ಟ, ಏನ್ ಹೆಸರು ನಿಂದು? ಅಚ್ಯುತ್. ಏನ್ ಹಾಡ್ತಿದ್ಯಾ ಈಗ? ಅರ್ಥನಾ? ಏನಂತೆ? ಭಗವದ್ಗೀತೆನಾ? ಅಬ್ಬಾ, ಡೈಲಿ ಓದ್ತೀಯಾ? ಪ್ರಾಕ್ಟೀಸ್ ಮಾಡ್ತೀಯಾ? ಯಾರು ಗುರುಗಳು ಹೇಳ್ಕೊಟ್ಟಿದ್? ಯಾರು? ಹೌದಾ? ನೋಡಿ, ಇಷ್ಟು ಪುಟಾಣಿ ಪಾಪು ಈಗ ಭಗವದ್ಗೀತೆ ಹೇಳ್ತಾರಂತೆ. ನೋಡೋಣ ಏನ್ ಹೇಳ್ತಾರೆ. ಓಕೆನಾ? ಹಾಡ್ತೀಯಾ? ಓಕೆ, ಬಾ. ಭಗವದ್ಗೀತೆ ಭವತೇಶಿನಿ ನಮೋಸುತೆ ಯಾಶ ವಿಶಾಲ ಬುದ್ಧ ಉಲ್ಲಾರವಿಂದ ಯದಪತ್ತದೇತ ಏನತ್ವಯಂ ಭಾರತತೈ ಪುಳಃ ಪರ್ವಾಳಿತೋ ಜ್ಞಾನಮಯ ಪ್ರದೀಪ್ರಯ ಪ್ರಪನ್ನ ಪಾರಿಜಾತಾಯ ಸೋತ ವೇದ
ಮಹಾ ಸಮ್ಮೇಳನ ಅಧಿವೇಶನ ನಡೀತಾ ಇದೆ. ಪತ್ರಕರ್ತರ ಬಗ್ಗೆ ನಮ್ಮೆಲ್ಲರಿಗೂ ತುಂಬಾ ಅಭಿಮಾನ ಪ್ರೀತಿ ಇದೆ. ಪತ್ರಕರ್ತರು ಬರೀ ಅಕ್ಷರ ಲೋಕದ ಪ್ರತಿನಿಧಿಗಳು ಮಾತ್ರವಲ್ಲ, ಅವರು ಜನಧ್ವನಿಯ ಪ್ರತಿನಿಧಿಗಳು ಕೂಡ ಹೌದು. ಪತ್ರಕರ್ತರು ಮತ್ತು ಸೃಷ್ಟಿಕರ್ತರು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದರೆ ನಾನು ಹಿರೇಮಠದ ಸ್ವಾಮೀಜಿ ಸೃಷ್ಟಿಕರ್ತನಿಗಿಂತಲೂ ಪತ್ರಕರ್ತ ದೊಡ್ಡವನು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸೃಷ್ಟಿಕರ್ತ ನಮ್ಮನ್ನು ಬರೀ ಸೃಷ್ಟಿಸಿ ಬಿಡ್ತಾನೆ, ಪತ್ರಕರ್ತ ನಮ್ಮನ್ನು ನಮಗೆ ಜಗತ್ತಿನೋಡು ದೃಷ್ಟಿಯನ್ನು ಕೊಡ್ತಾನೆ. ಯಾವುದೇ ಒಂದು ಲೋಪವಿಲ್ಲದ ಹಾಗೆ ಸಮಾಜವನ್ನ ಹಲೋ ಹಲೋ, ಯಾರ್ಯಾರು ಸಭೆಯ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ, ಸ್ಟಾಲ್ ಕಡೆಗೆಲ್ಲ ಹೋಗ್ತಾ ಇದ್ದಾರೆ, ದಯವಿಟ್ಟು ಬಂದು ಆಸೀನರಾಗಿ ಈ ಕಾರ್ಯಕ್ರಮವನ್ನ ಇನ್ನಷ್ಟು ಚಂದಗಾಣಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಂವಿಧಾನ ಮತ್ತೆ ಮಾಧ್ಯಮ ಅದ್ಭುತವಾದಂತಹ ಒಂದು ಗೋಷ್ಠಿಗೆ ನಾವೆಲ್ಲ ಸಾಕ್ಷಿಯಾಗಿದ್ವಿ. ಈಗ ಮುಂದಿನ ಗೋಷ್ಠಿ ಇನ್ನೇನು ಆರಂಭ ಆಗತ್ತೆ. ಮುಂದಿನ ಗೋಷ್ಠಿಯ ವಿಚಾರ ಸುದ್ದಿಮನೆ ಮತ್ತು ಫೋಟೋಗ್ರಫಿ, ಎರಡೂ ಕೂಡ ಒಂದಕ್ಕೊಂದು ಬಹಳ ಅವಿನಾಭಾವ ಸಂಬಂಧ ಇರುವಂತಹ ಡಿಪಾರ್ಟ್ಮೆಂಟ್ಸ್. ಅದರ ಬಗ್ಗೆ ಗೋಷ್ಠಿಯಲ್ಲಿ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಲಿದ್ದಾರೆ. ಉದ್ಘಾಟಿಸಲಿದ್ದಾರೆ ಕೆ ಶಿವಸುಬ್ರಹ್ಮಣ್ಯ, ಹಿರಿಯ ಪತ್ರಕರ್ತರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರು. ಹಾಗೆ ಅಧ್ಯಕ್ಷತೆ ವಹಿಸಬೇಕಾಗಿದ್ದವರು ಕೆ ಗೋಪಿನಾಥ್, ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು. ಹಾಗೆ ಮುಖ್ಯ ಅತಿಥಿಗಳು ಅನು ಶಾಂತರಾಜ್, ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು. ಉಪಸ್ಥಿತಿ ಶರಣು ಬಸಪ್ಪ, ಪತ್ರಿಕಾ ಛಾಯಾಗ್ರಾಹಕರು. ಹಾಗೆ ಈ ಗೋಷ್ಠಿಗೆ ಸ್ವಾಗತ ಕೋರಲಿದ್ದಾರೆ TS ಕೃಷ್ಣಮೂರ್ತಿ. ಹಾಗೆ ನಿರ್ವಹಣೆ ಜವಾಬ್ದಾರಿ ತೆಗೆದುಕೊಂಡಿರುವವರು TS ರೇಣುಕಾ ಪ್ರಸಾದ್, ಹಾಗೆ ನರಸಿಂಹ, ಹಾಗೆ JP ರಾಜೇಂದ್ರ. ಹಾಗೆ ವಂದನಾರ್ಪಣೆ ನಡೆಸಿಕೊಡಲಿದ್ದಾರೆ TH ಸುರೇಶ್. ಈಗ ಅತಿಥಿಗಳು ಯಾರ್ಯಾರು ಆಗಮಿಸಿದ್ದಾರೋ ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ KUWJ ರಾಜ್ಯಾಧ್ಯಕ್ಷ ಶ್ರೀ ಶಿವಾನಂದ ತಗಡೂರು ಅವರು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಸರ್, ಸ್ವಾಗತ ನಿಮಗೂ ಕೂಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಗೋಷ್ಠಿ ಆರಂಭ ಆಗುತ್ತೆ. ಕೆ ಶಿವಸುಬ್ರಹ್ಮಣ್ಯ ಅವರು ಈ ಗೋಷ್ಠಿಯ ಉದ್ಘಾಟನೆ ನಡೆಸಿಕೊಡಲಿದ್ದಾರೆ. ಅದರ ನಡುವೆ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗಾಗಲೇ ಹೇಳಿದಂತೆ ಇಲ್ಲಿ ಬಂದಿರೋರು
ಎಸ್, ಆಗಮಿಸಿದ್ದಾರೆ ಕೆ ಶಿವಸುಬ್ರಹ್ಮಣ್ಯ ಅವರು, ಹಿರಿಯ ಪತ್ರಕರ್ತರು ಮತ್ತೆ ವನ್ಯಜೀವಿ ಛಾಯಾಗ್ರಾಹಕರು. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನ ವಹಿಸಲಿಕ್ಕೆ ಕೆ ಗೋಪಿನಾಥ್ ಅವರು ಬರಬೇಕಾಯಿತು. ಅವರು ಹಿರಿಯ ಛಾಯಾಚಿತ್ರ ಗ್ರಾಹಕರು, ಜೊತೆಗೆ ಹಿಂದೂ ಪತ್ರಿಕೆಯಲ್ಲಿ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್. ಅವರು ಈ LTT ಯಾರು ಶಿವರಾಸನ್ ಮತ್ತು ಇವರು ಬೆಂಗಳೂರಿನಲ್ಲಿ ಅಡಗಿಕೊಂಡಿದ್ದ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಹತ್ತಿರದಲ್ಲಿ ಜೀವವನ್ನು ಲೆಕ್ಕವಿಡದೆ ಫೋಟೋ ತೆಗೆದಂಥ ಫೋಟೋ ಜರ್ನಲಿಸ್ಟು. ಹಾಗಾಗಿ ಗೋಪಿನಾಥ್ ಅವರಿಗೆ ಅಧ್ಯಕ್ಷತೆ ಹಾಕಿದೆವು. ಅನಿವಾರ್ಯ ಕಾರಣಕ್ಕೆ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಎಲ್ಲರ ಹಿತೈಷಿಗಳು ಮಾರ್ಗದರ್ಶಿಗಳು ಆದಂಥ ನಮ್ಮ HB ಮದನ್ ಗೌಡರು ವಹಿಸ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಹಾಗೆ ಈ ಗೋಷ್ಠಿಯಲ್ಲಿ ಭವಾನಿ ಸಿಂಗ್ ಠಾಕೂರ್ ಅವರು ಇರ್ತಾರೆ, ಹಾಗೆ ಶರಣು ಬಸಪ್ಪ ಅವರು ಇರ್ತಾರೆ, ಹಾಗೆ ನಮ್ಮ ಶ್ರೀಲಂಕಾದಿಂದ ಬಂದಿರುವಂಥ ಅತಿಥಿಗಳು ಇರ್ತಾರೆ. ಹಾಗೆ ರಾಜ್ಯ ನಮ್ಮ ಸಂಪಾದಕರ ಸಂಘದ JR ಕೆಂಚೇಗೌಡರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಲಿಕ್ಕೆ, ಜೊತೆಗೆ ಫೋಟೋಗ್ರಫಿ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತನಾಡಲಿಕ್ಕೆ ಕೆ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ. ಅವರು ಕನ್ನಡಪ್ರಭ ಪತ್ರಿಕೆಯನ್ನು ಒಬ್ಬ ವರದಿಗಾರರಾಗಿ ಅಷ್ಟೇ ಅಲ್ಲ, ಸಂಪಾದಕರಾಗಿ ಕೂಡ ಆ ಪತ್ರಿಕೆಯನ್ನು ಕಟ್ಟಿಕೊಟ್ಟವರು, ಮುನ್ನಡೆಸಿದಂಥವರು ಕೆ ಶಿವಸುಬ್ರಹ್ಮಣ್ಯ ಅವರು. ಜೊತೆಗೆ ಉದಯವಾಣಿ ಪತ್ರಿಕೆಯನ್ನು ಕೂಡ ಮುನ್ನಡೆಸಿದಂಥವರು ಕೂಡ ಅವರು. ಹಾಗಾಗಿ ಅವರು ಇವತ್ತಿಗೂ ಏನಿಷ್ಟ ಅಂದರೆ ಕ್ಯಾಮ್ರಾ ನೇತಾಕೊಂಡು ಕಾಡಲ್ಲಿ ಹೋಗಿ ಫೋಟೋ ತೆಗೆಯೋದೇ ಇಷ್ಟ ಅಂತೇಳಿ ಹೇಳ್ತಾರೆ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಈ ಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಅವರೆಲ್ಲರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಪದಾಧಿಕಾರಿಗಳ ನಾವೇ ಸ್ವಾಗತ ಮಾಡೋದೇನೆ. GC ಲೋಕೇಶ್ ಅವರು, ಎಲ್ಲ ವಾಸುದೇವ್ ಒಳ್ಳ ಅವರು ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಈ ವೇದಿಕೆಗೆ ನಾನು ಸ್ವಾಗತ ಮಾಡ್ಕೊಳ್ತೀನಿ. ಈಗ ಸ್ವಾಗತ ಮಾಡೋರು ಅಧಿಕೃತವಾಗಿ ಸ್ವಾಗತ ಮಾಡ್ಲಿಕ್ಕೆ ಬರ್ತಾರೆ ನಮ್ಮ ಕೃಷ್ಣಮೂರ್ತಿ ಅವರು. ಸ್ವಾಗತ ಕೋರೋದಕ್ಕೆ TS ಕೃಷ್ಣಮೂರ್ತಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. TS ಕೃಷ್ಣಮೂರ್ತಿ. ಸುದ್ದಿಮನೆ ಮತ್ತೆ ಫೋಟೋಗ್ರಫಿ ಈ ಮಹತ್ವದ ಗೋಷ್ಠಿಗೆ ಆಗಮಿಸಿರಿ. ಈ ಗೋಷ್ಠಿಯನ್ನ ಉದ್ಘಾಟನೆ ಮಾಡಲಿರುವಂತಹ ಹಾಗೆ ಶಿವಸುಬ್ರಹ್ಮಣ್ಯ, ಹಿರಿಯ ಪತ್ರಕರ್ತರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರು, ಅವರಿಗೆ KUWJ ಕಡೆಯಿಂದ ಹಾಗೆ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬಂದಿಲ್ಲ ಅಂದ್ರೆ ಸ್ವಾಗತ ಗೊತ್ತಾಗ್ತಾ ಇಲ್ಲ. ಹಾಗೆ HB ಮದನಗೌಡ ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಈ ಗೋಷ್ಠಿಗೆ ಮತ್ತೊಬ್ರು ಉಪಸ್ಥಿತರಿದ್ದಾರೆ. ಈ ಗೋಷ್ಠಿಯನ್ನ ಮತ್ತಷ್ಟು ಚಂದಗಾಣಿಸಿಕೊಳ್ಳೋದಕ್ಕೆ ಭವಾನಿ ಸಿಂಗ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ KUWJ ಹಾಗೂ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತ. ನಿಮ್ಮೆಲ್ಲರ ಜೋರಾದ ಪ್ರೋತ್ಸಾಹದ ಚಪ್ಪಾಳೆ ಈ ಗೋಷ್ಠಿ ಸುದ್ದಿಮನೆ ಮತ್ತೆ ಫೋಟೋಗ್ರಫಿ ಕಡೆಗೆ ಬೆಳಕು ಚೆಲ್ಲಲಿದೆ. ಈ ಎರಡು ವಿಭಾಗಗಳ ಅವಿನಾಭಾವ ಸಂಬಂಧ, ಮಾಧ್ಯಮದಲ್ಲಿ ಇವರ ಮಹತ್ವ, ಸುದ್ದಿಮನೆ ಮತ್ತೆ ಫೋಟೋಗ್ರಫಿ ಹೇಗೆ ಜೊತೆಯಾಗಿ ಮಾಧ್ಯಮದಲ್ಲಿ ಪತ್ರಿಕೋದ್ಯಮದಲ್ಲಿ ಸಾಗಬೇಕು ಅನ್ನೋದರ ಕುರಿತಂತೆ, ಹಾಗೆ JR ಕೆಂಚೇಗೌಡ ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀವಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಸುದ್ದಿಮನೆ ಮತ್ತೆ ಫೋಟೋಗ್ರಫಿ ಈ ಉಪನ್ಯಾಸಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ವೇದಿಕೆ, ಕಲ್ಪತರುನಾಡು ತುಮಕೂರು.
ಇಲ್ಲಿ ನಡೀತಾ ಇರುವಂತಹ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಉಪನ್ಯಾಸ ಕಾರ್ಯಕ್ರಮಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. ಸುದ್ದಿ ಮನೆ ಮತ್ತು ಫೋಟೋಗ್ರಫಿ ಇಲ್ಲದೆ ಯಾವತ್ತೂ ಸುದ್ದಿ ಮನೆ ಕಂಪ್ಲೀಟ್ ಆಗೋದಿಲ್ಲ. ಸುದ್ದಿ ಮನೆಯಲ್ಲಿ ಫೋಟೋಗ್ರಫಿ ಎಷ್ಟು ಇಂಪಾರ್ಟೆಂಟ್ ಪ್ರಾಮುಖ್ಯ ವಹಿಸಿದೆ ಅಂತಂದ್ರೆ ಒಂದು ಫೋಟೋ ಸಾಕು ಒಂದಷ್ಟು ಸುದ್ದಿಯನ್ನ ಬಿತ್ತರಿಸಿ ಬಿಡತ್ತೆ. ಈ ಫೋಟೋ ಅಂದ ತಕ್ಷಣ ಒಂದು ವಿಚಾರ ನೆನಪಾಗುತ್ತೆ. ಅಲ್ಲಿ ಸನ್ಮಾನಿಸೋ ಸಂದರ್ಭದಲ್ಲಿ ಬಹುಶಃ ಈ ವಿಚಾರವನ್ನ ಪ್ರಸ್ತುತ ಪಡಿಸೋದು ಎಷ್ಟು ಸರಿ ಗೊತ್ತಿಲ್ಲ, ಬಟ್ ಒಂದು ಫೋಟೋ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಆಶಾ ಹಿಂದೆ ರೇಡಿಯೋದಲ್ಲಿ ಪ್ರದೇಶ ಸಮಾಚಾರ ಓದ್ತಾ ಇದ್ದ ಸಂದರ್ಭದಲ್ಲಿ ನಾಗವೇಣಿ ಅವರ ಮನೆಗೆ ಒಂದ್ಸತಿ ಯಾರೋ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಮಾಲೆ ಹಾಕುವಂತಹ ಒಂದು ಫೋಟೋ ನೋಡ್ತಾರೆ. ಆ ಫೋಟೋ ನೋಡಿದಾಗ ಗೊತ್ತಾಗುತ್ತೆ ಅಂದ್ರೆ KUWJ ಯಾವ ಮಟ್ಟಿಗೆ ಪ್ರಸಿದ್ಧಿ ಆಗಿತ್ತು, ಯಾವ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿತ್ತು. ಬೆಂಗಳೂರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆಗಮಿಸಿದ್ರಂತೆ. ಆ ವಿಚಾರ ಗೊತ್ತಾಗಿದ್ದು ಆ ಫೋಟೋ ನೋಡಿದ್ಮೇಲೆ. ಅಂದ್ರೆ ಈ ಫೋಟೋಗ್ರಫಿ ಯಾವ ರೀತಿ ಸುದ್ದಿಯನ್ನ ಇನ್ನಷ್ಟು ಮಹತ್ವಗೊಳಿಸುತ್ತೆ, ಇನ್ನಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ, ಬೇಗ ಅರ್ಥ ಮಾಡಿಸುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಆ ಫೋಟೋ ನೋಡಿನೇ ಗೊತ್ತಾಗಿದೆ. ಅವಾಗೆಲ್ಲ ದೃಶ್ಯ ಮಾಧ್ಯಮಗಳು ಇಷ್ಟು ವೇಗವಾಗಿ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಒಂದು ಫೋಟೋ ಸಾಕಿತ್ತು ಹಲವು ವಿಚಾರಗಳನ್ನ ಬಹಿರಂಗಪಡಿಸೋದಿಕ್ಕೆ. KUWJಯ ಸಾಹಸಗಾಥೆ, ಅದರ ಒಂದು ವೈಶಿಷ್ಟ್ಯ, ಮಹತ್ವ ಗೊತ್ತಾಗಿದ್ದು ಕೂಡ ಆ ಒಂದು ಫೋಟೋದಲ್ಲಿ. ಆ ಸಂದರ್ಭದಲ್ಲಿ ಯಾರ್ಯಾರು ಭೇಟಿ ಕೊಟ್ಟಿದ್ರು ಆ ಕಾರ್ಯಕ್ರಮಕ್ಕೆ ಅಂತ. ಸೊ ಹಾಗಾಗಿ ಈ ಗೋಷ್ಠಿಗೆ, ಈ ಉಪನ್ಯಾಸಕ್ಕೆ ನಾನೀಗ ವೇದಿಕೆಯನ್ನ ಬಿಟ್ಟು ಕೊಡ್ತಾ ಇದ್ದೀನಿ. TS ರೇಣುಕಾ ಪ್ರಸಾದ್, ನರಸಿಂಹ ಮತ್ತೆ JP ರಾಜೇಂದ್ರ ನಿರ್ವಹಣೆ ಮಾಡ್ತಾರೆ. ಹಾಗೆ ವಂದನಾರ್ಪಣೆ ಮಾಡ್ತಾರೆ TH ಸುರೇಶ್. ಓವರ್ ಟು ಯು ಸರ್. K ಶಿವಸುಬ್ರಹ್ಮಣ್ಯ, ಹಿರಿಯ ಪತ್ರಕರ್ತರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರು. ಸುದ್ದಿ ಮನೆ ಮತ್ತೆ ಫೋಟೋಗ್ರಫಿ ಸರ್. ಸುದ್ದಿ ಮನೆಗೂ ಫೋಟೋಗ್ರಫಿಗೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ, ನೀವೇ ಹೇಳಿ ಸರ್. ಅಧ್ಯಕ್ಷರೇ, ಖಾಲಿ ಕುರ್ಚಿಗಳಿದೆಯಲ್ಲ, ಏನು ಮಾಡಲಿ? ಹಾಗೆ ನಿಮ್ಮಿಂದ ಉತ್ತರ ಬರಲಿ ಅಂತ ಕಾಯ್ತಾ ಇದ್ದೆ. ಕೇಳುವ 12 ಜನರ 24 ಕಿವಿಗಳು ಸಾಕು, ಅಥವಾ 10 ಜನರ 20 ಕಿವಿಗಳು ಸಾಕು, ಏನು ಪರವಾಗಿಲ್ಲ. ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪತ್ರಿಕೆಯಲ್ಲಿ ಒಂದು 3 ಕಾಲಮ್ 4 ಕಾಲಮ್ ಸುದ್ದಿ ಬರುತ್ತೆ. ಆದರೆ ಹಿಂದಿನ ಭಾಷಣಕ್ಕೆ 15 ಜನನೂ ಇರಲ್ಲ. ನಾನು ಒಂದು 10 ಸಾಹಿತ್ಯ ಸಮ್ಮೇಳನ ಕವರ್ ಮಾಡಿದ್ದೀನಿ. ಹಾಗಾಗಿ ಪರವಾಗಿಲ್ಲ, ಒಂದು 10 ಜನಕ್ಕಾದರೂ ಮನನ ಆದರೆ ಅಥವಾ ಮನಸ್ಸಿಗೆ ತಟ್ಟಿದರೆ ಸಾಕು. ಮೊಟ್ಟ ಮೊದಲಿಗೆ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಕಳೆದ ಅವಧಿಯಲ್ಲಿ ಕರ್ನಾಟಕದ ಪತ್ರಕರ್ತರ ಹಿತರಕ್ಷಣೆಗೆ ಕಟಿಬದ್ಧರಾಗಿ ದುಡಿಯುತ್ತಾ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಹೋಗಿದ್ದೆ. ಕಳೆದ ಎಷ್ಟೋ ವರ್ಷಗಳಿಂದ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಕ್ಕೆ ಒಪ್ಪಲೂ ಇಲ್ಲ. ಅದರ್ ದೆನ್ ಜರ್ನಲಿಸಮ್ ಯಾವುದೇ ಅತಿಥಿಯಾಗಿ ನಾನು ಹೋದವನಲ್ಲ, ಬಹಳ ವಿರಳ. ಹುಟ್ಟೂರು ಪತ್ರಕರ್ತರ ಆಹ್ವಾನವನ್ನು ನಾನು ತಿರಸ್ಕರಿಸಲಿಕ್ಕೆ ಆಗಿಲ್ಲ. ನನಗೆ ಅಂದಲ್ಲಿ ಹೇಳಿದ ಒಂದು ಮಾತನ್ನು ಮತ್ತೆ ಇಲ್ಲಿ ಪುನರುಚ್ಚಾರ ಮಾಡಬೇಕಂದ್ರೆ ತಗಡೂರು ಬಿಟ್ಟರೆ ಬೇರೆ ಯಾರೂ ಅಲ್ಲಿ ಇರಲಿಲ್ಲ. ಹಾಗಾಗಿ ಇನ್ನೊಮ್ಮೆ ಹೇಳಬಹುದು, ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯನಾಗಿದ್ದೆ, ನವೀಕರಣ ಮಾಡದ ಸದಸ್ಯ. ನಾನು ನವೀಕರಣ ಮಾಡಬೇಕು ಅಂತ ನನಗೆ ಸಾಮಾನ್ಯ ಅರಿವು ಬರಲಿಲ್ಲ, ಅಥವಾ ಕಾಮನ್ ಸೆನ್ಸ್ ಅಂತಾರೆ, ಅದು ಇರಲಿಲ್ಲ ಆಗ. ಕಾರಣ ಏನಂದರೆ, ನಾನು
ಕರ್ನಾಟಕ ಪತ್ರಕರ್ತರ ಸಹಕಾರ ಸಂಘ ಅಂತ ಬೆಂಗಳೂರಲ್ಲಿದೆ. ಅದರ ಪುನಶ್ಚೇತನ ಮತ್ತು ಅದರ ಅಭಿವೃದ್ಧಿಗೆ ದುಡಿಯುತ್ತಾ ಇದ್ದಾಗ ಈ ನವೀಕರಣ ಮರೆತೋಯ್ತು. ನವೀಕರಣ ಮಾಡದ ಸದಸ್ಯನಾದರೂ ನನ್ನನ್ನು ಅಂದು ಮಂಗಳೂರಿಗೆ ಆಹ್ವಾನ ಕೊಟ್ಟರು. ಇಲ್ಲಿ ತಗಡೂರವರು ಖುದ್ದು ಆಹ್ವಾನಿಸಿದ್ದಾರೆ. ನನಗೆ ಖುಷಿ ವಿಚಾರ ಅದು. ಕಳೆದ ವಾರ ನಾನು ಒಬ್ಬರು ರಾಜಕೀಯ ವಿಶ್ಲೇಷಕ ಪತ್ರಕರ್ತನ ಭೇಟಿ ಮಾಡಿದ್ದೆ. ಅವರು ಹೇಳಿದ್ದಿಷ್ಟೇ, ನಾನು ವಾಕಿಂಗ್ ಹೋದಾಗ ಅಥವಾ ಕಚೇರಿಯಿಂದ ಹೊರಗಡೆ ಬಂದಾಗ ನನ್ನನ್ನು ನೋಡಿದ ಸಾರ್ವಜನಿಕರೆಲ್ಲರೂ ನಾನು ಮಹಾನ್ ಪಂಡಿತ ಅಂತ ತಿಳ್ಕೊಳ್ತಾರೆ ಅಂತ. ಬೇರೆ ವಿಷಯ ಬಿಟ್ಟು ಎಲ್ಲವನ್ನು ರಾಜಕೀಯಕ್ಕೆ ಕೇಂದ್ರೀಕರಿಸಿ ನನ್ನ ಜೊತೆ ಮಾತಾಡ್ತಾರೆ. ನಾನು ಭಾರತದಲ್ಲಿ ಮಹಾಪಂಡಿತ ಅಂತ ಭಾವಿಸ್ಕೊಂಡಿದ್ದಾರೆ ಜನರು ಅಂತ. ನಾನೊಬ್ಬ ಸಾಮಾನ್ಯ ಜನ, ಸಾಮಾನ್ಯವಾಗಿ ರಾಜಕೀಯವನ್ನು ಅರಿತುಕೊಂಡವನು. ನನಗೇನಾಗಿದೆ ಅಂದರೆ, ಈಗ ಯಾರಾದರೂ ನನ್ನನ್ನು ಭೇಟಿ ಮಾಡಿ ರಾಜಕೀಯ ಮಾತಾಡಿದ್ರೆ ಓಡೋಗೋಣ ಅಂತ ಆಗತ್ತೆ ಅಂತ ಅತ್ಯಂತ ವಿನೀತವಾಗಿ ಹೇಳಿದರು. ನನಗೆ ಶಿವಾನಂದ ತಗಡೂರು ಫೋನ್ ಮಾಡಿದಾಗ ಇದೇ ಭಾವನೆ ಬಂದಿತ್ತು ನನಗೆ. ನಾನು ಒಂದು 30 ವರ್ಷ ಪತ್ರಿಕಾ ಕಚೇರಿಯಲ್ಲಿ ಕೆಲಸ ಮಾಡಿ ಒಂದು 3 ಪತ್ರಿಕೆ ಸಂಪಾದಕತ್ವದ ಜವಾಬ್ದಾರಿಯನ್ನು ನಿರ್ವಹಿಸಿದ ಅನುಭವ ಇರುವ ನನ್ನನ್ನು ಸುದ್ದಿ ಮನೆ ಮತ್ತು ಫೋಟೋಗ್ರಫಿಗೆ ಕರೆಸಿದ್ರಲ್ಲ ಅಂತ ಒಂದು ಕ್ಷಣ ನನಗೆ ಅನಿಸಿದ್ದಿದೆ. ಆದರೆ ಶಿವಾನಂದ್ ಅವರು ಒಂದು ಮಾತು ಹೇಳಿದರು, ಸರ್ ನೀವೆಲ್ಲ ದಿನನಿತ್ಯದ ಪತ್ರಿಕಾ ಕೆಲಸ ಮಾಡಿಕೊಂಡು ಫೋಟೋಗ್ರಫಿ ಮಾಡಿದವರು, ನಮಗೆಲ್ಲ ಎಲ್ಲ ಆಗತ್ತೆ ಅಂತಂದರು. ಆಗ ಒಂದು ತಕ್ಷಣ ನನಗೊಂದು ಗೌರವ ಸಿಕ್ಕಿದಾಗ ಆಗಿತ್ತು. ಇದೇ ಒಂದು ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ. ನಾನು ಗೋಪಿನಾಥ್ ಬರ್ತಾರೆ ಅಂತ ಹೆಚ್ಚು ಪ್ರಿಪೇರ್ ಆಗಿಲ್ಲ. ಯಾಕಂದರೆ ಗೋಪಿನಾಥ್ ಅವರು ಈ ನಾಡಿನ ಅತ್ಯಂತ ಹಿರಿಯ ಛಾಯಾಗ್ರಾಹಕರು. ಅವರಿಂದ ಟೆಕ್ನಿಕಲ್ ಆಗ್ಬೋದು, ಇನ್ನಿತರ ಕೌಶಲ್ಯಗಳನ್ನು ತಿಳ್ಕೊಳ್ಳೋದು ಭಾಳಷ್ಟಿದೆ. ನಾವೆಲ್ಲ ಅವರೆದುರು ಭಾಳ ಸಣ್ಣವರು ಫೋಟೋಗ್ರಫಿಯಲ್ಲಿ. ಈಗ ಅವರ ಜವಾಬ್ದಾರಿಯನ್ನು ನಾನು ನಿರ್ವಹಿಸಲಿಕ್ಕಾಗಲ್ಲ. ಮದನ್ ಅವರು ಫೋಟೋಗ್ರಾಫರ್ ಇದ್ದಾರೆ, ಆಗತ್ತೆ. ಆದರೆ ಕೆಲವು ವಿಷಯಗಳನ್ನು ನಾನಿಲ್ಲಿ, ಕೆಲವು ಗಂಭೀರ ವಿಷಯಗಳಿದೆ ಫೋಟೋಗ್ರಫಿ ಮತ್ತು ಸುದ್ದಿ ಮನೆಯ ಬಗ್ಗೆ, ಅದನ್ನು ಪ್ರಸ್ತಾಪ ಮಾಡುತ್ತೇನೆ. ಮೊದಲನೆಯದಾಗಿ, ಸುದ್ದಿ ಮನೆಯಲ್ಲಿ ಫೋಟೋಗ್ರಫರ್ ಅಥವಾ ಫೋಟೋ ಯಾಕೆ ಬೇಕು, ಅದರ ಮಹತ್ವ ಏನು? ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಚರ್ಚೆಗಳು, ನಿರ್ಣಯಗಳು ಅನುಷ್ಠಾನ ಆಗಲ್ಲ. ಈ ಪತ್ರಕರ್ತರ ಸಹಕಾರ ಸಂಘದ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಸಮ್ಮೇಳನದ ಈ ಚರ್ಚೆಗಳು ಅನುಷ್ಠಾನಕ್ಕೆ ಬರುತ್ತೆ ಅಂತ ನನಗೇನು ನಂಬಿಕೆ ಇಲ್ಲ. ಆದರೆ ಕಾರ್ಯನಿರತ ಪತ್ರಕರ್ತರ ಸಹಕಾರ ಸಂಘ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಬೇಡಿಕೆಗಳನ್ನು ಸಲ್ಲಿಸಿದರೆ ಸ್ಪಂದಿಸುತ್ತೆ ಅಂತ. ಉದಾಹರಣೆಗೆ, ಶಿವಾನಂದ್ ಅವರು ಕಳೆದ ಕೋವಿಡ್ ನಂತರದ ದಿನಗಳಲ್ಲಿ ಕೋವಿಡ್ನಿಂದ ಮೃತಪಟ್ಟ ಪತ್ರಕರ್ತರ ಕುಟುಂಬಕ್ಕೆ ಸರ್ಕಾರ ಮುಖಾಂತರ ಸಹಾಯ ಮಾಡಿದ್ದೇ ಸಾಕ್ಷಿ. ಫೋಟೋಗ್ರಾಫರ್ ಸುದ್ದಿ ಮನೆಯಲ್ಲಿ ಇಲ್ಲದೆ ಇದ್ದರೆ ಏನಾಗುತ್ತೆ? ಫೋಟೋಗ್ರಾಫರ್ ಇಲ್ಲದೆ ಇದ್ದರೆ ಸುದ್ದಿ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ವಾ? ಒಬ್ಬ ಜರ್ನಲಿಸ್ಟು ಇದ್ದರೆ ಪತ್ರಿಕೆ ನಡೆಸ್ಬೋದಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ಬೋದು ನಾವು. ಆಗಲ್ಲ. ನಮ್ಗೆ ಹೇಗೆ ಒಂದು ಒಳ್ಳೆ ಡ್ರೆಸ್ ಹಾಕ್ತೀವ, ನಮ್ಮ ಬ್ಯೂಟಿಫಿಕೇಶನ್, ನಮ್ಮ ಮೇಲ್ದರ್ಜೆಗೆ ಏರಿಸ್ತೀವಿ ನಮ್ಮ ಸೌಂದರ್ಯವನ್ನು, ಅದೇ ರೀತಿ ಒಬ್ಬ ಛಾಯಾಚಿತ್ರಗಾರಕ ಕಚೇರಿಯಲ್ಲಿದ್ದರೆ ಪತ್ರಿಕೆಯ ಸೌಂದರ್ಯ ಹೆಚ್ಚುತ್ತೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಬಲ್ಲೆ. ನಮಗೆ ಉಡುಪು ಹಾಕದೇ ಇದ್ದರೆ ನಾವು ನಗ್ನರಾಗ್ತೀವಿ. ಪತ್ರಿಕೆಗಳು ಕೂಡ ಫೋಟೋಗ್ರಾಫರ್ ಇಲ್ಲದಿದ್ದರೆ ನಗ್ನವೇ ಆಗುತ್ತೆ. ಸುದ್ದಿ ತುಂಬಿಸುವ ಪತ್ರಿಕೆ ಸುದ್ದಿಯನ್ನೇ ಓದಿ ಜ್ಞಾನಾರ್ಜನೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ಸುಳ್ಳು, ಆಗಲ್ಲ. ಅದು ಫೋಟೋ ಬೇಕೇ ಬೇಕು. ಆದರೆ ಇಂದಿನ ಪತ್ರಿಕೋದ್ಯಮದ ಒಂದು ದುರಂತ ಏನಂದರೆ,
ಕಳೆದ ಒಂದು 4-5 ವರ್ಷಗಳಿಂದ ನಾನು ಗಮನಿಸಿದ್ದೇನೆಂದರೆ, ಬೆರಳೆಣಿಕೆಯ ಅತ್ಯುತ್ತಮ ಛಾಯಾಚಿತ್ರಗಳನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಗುಣಮಟ್ಟದ ಫೋಟೋಗ್ರಾಫ್ ಪ್ರಿಂಟ್ ಆಗಿಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಮೈಸೂರು ದಸರಾ ಇರಲಿ, ಜಾತ್ರೆಗಳಿರಲಿ, ಈಗ ತಾನೇ ಮುಗಿದ ಕೊಪ್ಪಳದ ಜಾತ್ರೆಗಳಿರಲಿ, ಅದು ಪ್ರತಿ ವರ್ಷ ಅತ್ಯುತ್ತಮ ಚಿತ್ರ ಬರುತ್ತೆ. ಹೀಗೆ ಚೌಕಟ್ಟಿರುತ್ತೆ ಅಂತ ಒಂದಿರುತ್ತೆ ಫ್ರೇಮ್. ಅದಕ್ಕಿಂತ ಮಿಗಿಲಾಗಿ ಫೋಟೋಗ್ರಾಫರ್ಸ್ ಒಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರಾ ಅಂತ ನಾವೊಂದು ಅವಲೋಕನ ಮಾಡಬೇಕು, ಛಾಯಾಚಿತ್ರಗ್ರಾಹಕರು. ಇದಕ್ಕೆ ಕಾರಣ ಏನು? ಆಯಾ ಪತ್ರಿಕೆಯಲ್ಲಿರುವ ಸಂಪಾದಕರಿಗೆ ಫೋಟೋಗ್ರಫಿ ಬಗ್ಗೆ ಜ್ಞಾನದ ಕೊರತೆನೋ ಅಥವಾ ಆಸಕ್ತಿ ಕಡಿಮೆ ಆಗಿದೆಯೋ ಅವರಿಗೆ, ಪತ್ರಿಕೆಗಳ ಪಾಲಿಸಿ ಬದಲಾಗಿದೆಯಾ ನನಗೆ ಅರ್ಥ ಆಗಲ್ಲ. ಅಥವಾ ಫೋಟೋಗ್ರಾಫರ್ಸ್ ವೃತ್ತಿಪರತೆ ಕಡಿಮೆ ಆಗಿದೆಯಾ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಒಂದು ಸಣ್ಣ ಪತ್ರಿಕೆ ಆಗಲಿ ದೊಡ್ಡ ಪತ್ರಿಕೆ ಆಗಲಿ ಒಂದು ಸ್ಟೈಲ್ ಶೀಟ್ ನಿರ್ಮಾಣ ಮಾಡ್ತೀವಿ, ನಾವು ರೆಡಿ ಮಾಡ್ತೀವಿ, ಅದಕ್ಕೆ ಎಡಿಟರ್ ಹೆಡ್ ಆಗಿರ್ತಾರೆ. ಆದರೆ ಸ್ಟೈಲ್ ಶೀಟನ್ನು ಅನುಸರಿಸದೆ ಅನೇಕ ಪತ್ರಿಕೆಗಳು ಈಗ ಛಾಯಾಚಿತ್ರಕ್ಕೆ ಕಡಿಮೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಅತ್ಯಂತ ವಿಷಾದದಿಂದ ನಾನು ಹೇಳಬೇಕಾಗಿದೆ. ಈಗ ನಾನು ಬಹಳ ವರ್ಷಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಒಂದು 10 ದಿನಕ್ಕೊಮ್ಮೆ ಬೀದಿ ನಾಯಿಗಳ ಫೋಟೋ ಬರ್ತಿತ್ತು, ಪ್ರಿಂಟ್ ಆಗ್ತಿತ್ತು ಬೀದಿ ನಾಯಿಗಳದ್ದು. ಅಫ್ಕೋರ್ಸ್ ನಾನು ಬೀದಿ ನಾಯಿಯ ತುಂಬ ಪ್ರೀತಿ ಮಾಡುವನು. ನಾನು ಯಾವ ಬೀದಿ ನಾಯಿಯನ್ನು ತಡವಿ ಆರೈಕೆ ಮಾಡಿಯೇ ಕಳಿಸೋದು. ಆದರೆ ಪತ್ರಿಕೆಗಳಲ್ಲಿ ತಿಂಗಳಿಗೆ ಒಂದು 5 ಬೀದಿ ನಾಯಿ ಫೋಟೋ ಬಂದರೆ ಏನಾಗುತ್ತೆ ಹೇಳಿ ರೀಡರ್ಗಳಿಗೆ? ಕೊನೆಗೆ ಓದುಗರು ಏನು ಮಾಡಿದ್ರು ಅಂದರೆ ಸಂಪಾದಕರಿಗೆ ಪತ್ರ ಬರೆದ್ರು, ನಿಮಗೆ ಬೀದಿ ನಾಯಿ ಫೋಟೋ ಇಲ್ಲದೆ ಬೇರೆ ಸಿಗಲ್ವಾ ಅಂತ. ಸಂಪಾದಕರು ಆಗ ಎಚ್ಚರ ಆದರು. ಅಂದರೆ ಪತ್ರಿಕೆಯಲ್ಲಿ ಯಾವ ಫೋಟೋಗಳನ್ನು ನಿರಂತರವಾಗಿ ಹಾಕಬೇಕು ಎಂಬ ಪ್ರಜ್ಞೆಯನ್ನು ಸಂಪಾದಕರು ಬೆಳೆಸಿಕೊಳ್ಳದೇ ಇದ್ದರೆ ಓದುಗರು ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಪತ್ರಿಕೆ ಮತ್ತು ಛಾಯಾಗ್ರಾಹಕರ ಹೆಸರು ಹೇಳಲ್ಲ ನಾನು. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ತುಂಬಿಸುವ ಧಾವಂತ ಆರಂಭ ಆಗಿದೆ. ಇದಕ್ಕೆ ಮ್ಯಾನೇಜ್ಮೆಂಟ್ ಪಾಲಿಸಿನೋ ಅಥವಾ ಮ್ಯಾನೇಜ್ಮೆಂಟ್ ಸಂಪಾದಕರಿಗೆ ಸೂಚನೆ ಇರುತ್ತೋ ಅಥವಾ ಸುದ್ದಿಗಳನ್ನು ಸೃಷ್ಟಿ ಮಾಡುವವರು ತುಂಬ ಜನ ಇರ್ತಾರೆ. ರಾಜಕಾರಣಿಗಳ ಸಹಿತ ಪ್ರತಿದಿನ ಸುದ್ದಿಯನ್ನು ಸೃಷ್ಟಿ ಮಾಡಿ ಪತ್ರಿಕೆ ಕೊಡುವವರು ಇರ್ತಾರೆ. ಬೇರೆ ಬೇರೆ ಕಾರಣ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಅಥವಾ ಪ್ರಚಾರ ದೃಷ್ಟಿ ಇರ್ಬೋದು, ಪರಿಚಯ ಇರ್ಬೋದು. ಸ್ಟೈಲ್ ಶೀಟಿಗೆ ಮಿಗಿಲಾಗಿ ಸುದ್ದಿಗಳನ್ನೇ ಹೆಚ್ಚು ತುಂಬಿಸಿ ಫೋಟೋಗ್ರಾಫರನ್ನು ಪತ್ರಿಕಾಲಯದಲ್ಲಿ ಮೂಲೆ ಗುಂಪು ಆಗ್ತಾ ಇದ್ದಾರಾ ಅಂತ ನನಗೆ ಡೌಟ್ ಬರ್ತಾ ಇದೆ. ನಾನು ಈ ವೇದಿಕೆ ಮುಖಾಂತರ ಎಲ್ಲ ಪತ್ರಿಕೆಗಳ ಸಂಪಾದಕರಿಗೆ ಮನವಿ ಮಾಡೋದೇನೆಂದರೆ, ದಯವಿಟ್ಟು ಸ್ಟೈಲ್ ಶೀಟಿಗೆ ಅನುಗುಣವಾಗಿ, ಈಗ ಯಾರೋ ಹೇಳಿದ್ರು ಒಂದು ಫೋಟೋ 1000 ಸುದ್ದಿಯನ್ನು ಕೊಡುತ್ತೆ. ಹಳೆಯ ಮಾತು. ನಾನು ಪತ್ರಿಕೋದ್ಯಮ ಕಾಲಿಟ್ಟಾಗಲೇ ಇದೇ ಮಾತು ಕೇಳಿ ಬರ್ತಾ ಇದೆ. ಬಟ್ ಒಂದು ಒಳ್ಳೆ ಫೋಟೋ ಓದುಗರನ್ನು ಎಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಆಂಗ್ಲ ಪತ್ರಿಕೆಯ ಸಂಡೇ ಮ್ಯಾಗಝೀನ್ಗಳು ನೋಡಿದ್ರೆ ನಿಮ್ಗೆ ಗಮನ ಹರಿಸ್ಬೋದು ನೀವು, ಅಥವಾ ಕನ್ನಡದ ಸಾಪ್ತಾಹಿಕ ಸಂಡೇ ಸಪ್ಲಿಮೆಂಟ್ ನೋಡಿದ್ರೆ ಗಮನ ಹರಿಸ್ಬೋದು. ಆದರೆ ದೈನಂದಿನ ಪುಟಗಳಲ್ಲಿ ಅತ್ಯಾಕರ್ಷಕ ಫೋಟೋ ಹಾಕೊಳ್ಳಿಕ್ಕೆ ದಯವಿಟ್ಟು ಅವಕಾಶ ಕೊಡಿ ಅಂತ ಈ ವೇದಿಕೆ ಮುಖಾಂತರ ಎಲ್ಲ ಸಂಪಾದಕರಿಗೆ ಮನವಿ ಮಾಡಬೇಕಾಗಿದೆ ನಾವು. ಯಾಕಂದರೆ 12-14 ಪುಟಗಳಲ್ಲಿ ಒಂದು ಅತ್ಯಾಕರ್ಷಕ ಫೋಟೋ ಇಲ್ಲ ಅಂತಾದರೆ ಮುಂದಿನ ಒಂದು 10 ವರ್ಷಗಳ ಒಳಗೆ ನಮ್ಮ ಕರ್ನಾಟಕದ ಪತ್ರಿಕಾ ಛಾಯಾಗ್ರಾಹಕರು ಅಪ್ರಸ್ತುತರಾಗ್ತಾರೆ. ಅವರಿಗೆ ಬೆಲೆ ಇಲ್ಲದಾಗತ್ತೆ. ರಾಜ್ಯ ಮಟ್ಟ ಆಗಲಿ ಅಥವಾ ರಾಷ್ಟ್ರ ಮಟ್ಟ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ಲಿ ನಮ್ಮ ವರ್ಚಸ್ಸನ್ನು, ಕಾಂಪಿಟೇಟಿವ್ನೆಸ್ಸನ್ನು ಮುಂದುವರಿಸಬೇಕಾದ್ರೆ ಲೋಕಲ್ ಆಗಿ ನಮಗೆ ಪ್ರೋತ್ಸಾಹ ಸಿಕ್ಕಿಲ್ಲ ಅಂತಾದರೆ ಕರ್ನಾಟಕದ ಛಾಯಾಗ್ರಾಹಕರು ಬರೀ ಕ್ಯಾಮರಾ ಹಿಡಿದು ಪ್ರೊಫೈಲ್ ಪಿಕ್ಚರ್ ಮಾಡುವ ಮಟ್ಟಕ್ಕೆ ತಲುಪಬೇಕಾದ ಅಪಾಯ ಇದೆ ಅಂತ ನಾನು ವೇದಿಕೆಯಿಂದ ಹೇಳಬೇಕಾಗತ್ತೆ. ಟಿವಿಗೆ ನಮ್ಮ ಆ್ಯಂಕರ್ ಅವರಿಗೆ ಗೊತ್ತು,
ಟಿ ವಿಗಳಲ್ಲಿ ವಿಜುವಲ್ ಇಲ್ಲದೇ ಇದ್ದರೆ ಸುದ್ದಿ ಅಷ್ಟು ಆಕರ್ಷಣೆ ಆಗಲ್ಲ. ಬ್ರೇಕಿಂಗ್ ನ್ಯೂಸ್ ನೋಡಿದ ನಂತರನೂ ನೀವು ಆ ವಿಜುವಲನ್ನು ಕಾತರ ಆಗ್ತಾ ಇರ್ತೀರಿ ನೀವು. ಭಾಳ ಇಂಪಾರ್ಟೆಂಟ್ ವಿಡಿಯೋಗ್ರಾಫರ್. ಆದರೆ ಪತ್ರಿಕೆಗಳಲ್ಲಿ ಫೋಟೋಗ್ರಾಫರ್ ಹಿಂದೆ ಸರಿತಾ ಇದ್ದಾನೆ. ನಿಮಗೆ ಗೊತ್ತಿರ್ಬೋದು, ಕೋವಿಡ್ ಕಾಲ ಮತ್ತು ಕೋವಿಡ್ ಕಾಲದ ನಂತರ ಅನೇಕ ಫೋಟೋಗ್ರಾಫರು ಕೆಲಸ ಕಳ್ಕೊಂಡಿದ್ದಾರೆ. ನಾನು ನಿರ್ದಿಷ್ಟ ಪತ್ರಿಕೆ ಹೆಸರು ಅಥವಾ ಫೋಟೋಗ್ರಾಫರ್ ಹೆಸರು ಹೇಳಲ್ಲ, ಛಾಯಾಗ್ರಾಹಕರಿಗೆಲ್ಲ ಗೊತ್ತಿರುತ್ತೆ ಅದು. ಅನೇಕರು ಸಾಲ ಮಾಡಿ ಕ್ಯಾಮರಾ ತಗೊಂಡಿರ್ತಾರೆ. ಏನು ಮಾಡೋದು? ಆ ಕ್ಯಾಮರಾವನ್ನು ಕಸದ ಬುಟ್ಟಿಗೆ ಹಾಕೋದಾ ಅಥವಾ ಶೋಕೇಸಲ್ಲಿಟ್ಟು ನಮ್ಮ ಮಕ್ಕಳಿಗೆ ನಾನು ಫೋಟೋಗ್ರಾಫರ್ ಆಗಿದ್ದೆ ಅಂತ ಹೇಳೋದಾ? ಜೀವನ ನಿರ್ವಹಣೆ ಹೇಗೆ? ನಾನೊಂದು ಕಿವಿ ಮಾತು ಹೇಳಬೇಕಾಗತ್ತೆ. ಸುಮಾರು ವರ್ಷಗಳ ಹಿಂದೆ ನಾನು ಕಚೇರಿಯಲ್ಲಿದ್ದಾಗ ಫೋಟೋಗ್ರಾಫರ್ಗಳಿಗೆ ಕನ್ನಡದಲ್ಲಿ ಬೇಜಾರು ಮಾಡಿಕೊಳ್ಳಬೇಡಿ, ಅನೇಕ ಪತ್ರಿಕೆ ಫೋಟೋಗ್ರಾಫರ್ ಇದ್ದಾರೆ. ಫೋಟೋಗ್ರಾಫರ್ಸ್ ಕ್ಯಾಪ್ಷನ್ ಕೊಡೋದ್ರಲ್ಲಿ ಹಿಂದೆನೇ ಒಂದು ಬೆಸ್ಟ್ ಫೋಟೋ ತಂದು ಕೊಡ್ತಾರೆ, ಕ್ಯಾಪ್ಷನ್ ಚೆನ್ನಾಗಿರಲ್ಲ. ಕ್ಯಾಪ್ಷನನ್ನು ಆಮೇಲೆ ಎಡಿಟೋರಿಯಲ್ನವರು ಸೃಷ್ಟಿ ಮಾಡಿಕೊಂಡು ಪ್ಲೇಸು ಇನ್ನೇನು ಎಲ್ಲ ಸೇರಿಸ್ಕೊಂಡು ಅದಕ್ಕೊಂದು ಸಾಹಿತ್ಯಿಕ ಒಂದು ಅಲಂಕಾರವನ್ನು ಕೊಡಬೇಕಾಗತ್ತೆ. ಸ್ವಲ್ಪ ಬರವಣಿಗೆಯನ್ನು ಫೋಟೋಗ್ರಾಫರ್ಸ್ ಕಲ್ತ್ರೆ ಮುಂದಿನ ದಿನದಲ್ಲಿ ಫೋಟೋಗ್ರಾಫರ್ ಉದ್ಯೋಗಕ್ಕೂ ಭದ್ರತೆ ಒದಗಿದಂತಾಗುತ್ತೆ ಮತ್ತು ಪ್ರೊಫೆಷನಲ್ ಆಗಿ ಮುನ್ನುಗ್ಗುವ ಒಂದು ಚಾಕಚಕ್ಯತೆ ಇರುತ್ತೆ ಅಂತ ನಾನೊಂದು ಕಿವಿ ಮಾತು ಹೇಳ್ತೀನಿ. ಅನೇಕರು ಇಲ್ಲಿ ನೆರೆದ ಫೋಟೋಗ್ರಾಫರು ಮೋಸ್ಟ್ಲಿ ಬಾಯಿ ಬಿಡಲ್ಲ. ಖಾಸಗಿಯಾಗಿ ಈಗ ಕೇಳಿದರೆ, ಸರ್ ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಿ ಸರ್, ನಮ್ಮ ಆಫೀಸಲ್ಲಿ ನಾನು ಫೋಟೋಗ್ರಾಫರು, ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಿ ಸರಿ ಅಂತ ಇಲ್ಲಿ ಒಂದು ಆಫ್ ದಿ ರೆಕಾರ್ಡ್ ನಾನು ಮಾತಾಡಿದ್ರೆ ಕನಿಷ್ಠ 10 ಜನ ನನಗೆ ಹೇಳ್ತಾರೆ, ಯಾರಿಗೆ ಹೇಳಿ ಸರ್ ನನ್ನ ಪ್ರಾಬ್ಲಮ್ ಅಂತ. ಜೀವದ ಪಣ ಒಡ್ಡಿ, ಅಂದರೆ ಅನೇಕ ಸಂದರ್ಭದಲ್ಲಿ ಲಾಠಿ ಏಟು ಫಸ್ಟ್ ಫೋಟೋಗ್ರಾಫರ್ ತಿಂತಾರೆ, ವರದಿಗಾರರಲ್ಲ. ವರದಿಗಾರ ಸ್ವಲ್ಪ ಹಿಂದೆ ಸರಿದು ಕಾವೇರಿ ಗಲಭೆಯಲ್ಲಿ ತುಂಬ ಜನ ಫೋಟೋಗ್ರಾಫರ್ಸ್ ಏಟು ತಿಂದಿದ್ದಾರೆ, ನಿಮ್ಗೆ ಗೊತ್ತು. ನಾನು ಬಂಗಾರಪ್ಪನ ಕಾಲದಲ್ಲಿ ಕಾವೇರಿ ಗಲಾಟೆ ಆದಾಗ ಕುದುರೆ ಲಾಯದಲ್ಲಿ ನಾವೊಂದು 3-4 ವರದಿಗಾರರು ಅಡಿಗೆ ಕೂತಿದ್ವಿ ಸೇಫಾಗಿ, ಫೋಟೋಗ್ರಾಫರ್ಗೆ ಆಗಿಲ್ಲ, ಲಾಠಿ ತಿಂದಿದ್ದೆ. ಇಷ್ಟೆಲ್ಲ ಕಷ್ಟಪಟ್ಟು ಫೋಟೋ ತಂದು ಕಚೇರಿಯಲ್ಲಿ ಫೋಟೋ ಪ್ರಿಂಟ್ ಆಗತ್ತೆ ಅಂತ ಕೊಟ್ಟು ಕೋಡಂಗಿ ಆಗುವ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅತ್ಯುತ್ತಮ ಫೋಟೋ ಬರುತ್ತೆ ಅಂತ ಮನೆಗೆ ಹೋಗಿ ಮಲಗಿದ್ರೆ ನೆಕ್ಸ್ಟ್ ಡೇ ಫೋಟೋನೇ ಬರಲ್ಲ. ಈ ಸ್ಥಿತಿ ನಮ್ಮ ಫೋಟೋಗ್ರಾಫರಿಗೆ ಬರಬಾರ್ದು. ಸುದ್ದಿಗಳಲ್ಲಿ ಸಿಂಡಿಕೇಟ್ ಇದೆ. ನಿಮಗೆ ಬೆಂಗಳೂರಿನಲ್ಲಿ ಎಲ್ಲ ಜಿಲ್ಲೆಗಳು ಇರುತ್ತೆ, ಬೆಂಗಳೂರು ಸ್ವಲ್ಪ ಜಾಸ್ತಿ. ನೀವು ಬೆಂಗಳೂರಲ್ಲಿ ಬೆಳಿಗ್ಗೆ ಪೇಪರ್ ತಗೊಂಡು ಬಸ್ ಹತ್ತಿ ಬಹು ಹೊತ್ತಿನ ನಂತರ ಬೀದರಿಗೋ ಚಾಮರಾಜನಗರಕ್ಕೆ ಹೋದರೆ ಅದೇ ಸುದ್ದಿ, ಅದೇ ವಾಕ್ಯಗಳು, ಅದೇ ಶಬ್ದಗಳು, ಅದೇ ಪ್ಯಾರಾಗಳು, ಅದೇ ಸಬ್ ಹೆಡ್ಡಿಂಗಲ್ಲಿ ಬೀದರ್ ಪತ್ರಿಕೆಯಲ್ಲೂ ಬರುತ್ತೆ. ಅದೇ ರೀತಿ ಫೋಟೋಗ್ರಾಫರಲ್ಲೂ ಸಿಂಡಿಕೇಟ್ ಸ್ಟಾರ್ಟ್ ಆಗಿದೆ. ಈಗ ಒಂದೇ ಫೋಟೋ ನಾಳೆ ಬೆಳಿಗ್ಗೆ ಎಲ್ಲ ಪತ್ರಿಕೆಯಲ್ಲೂ ಬರುತ್ತೆ. ಅಂದರೆ ಒಬ್ಬ ಫೋಟೋಗ್ರಾಫರ್ ಶ್ರಮ, 4 ಫೋಟೋಗ್ರಾಫರ್ ಶ್ರಮ ಇಲ್ಲ. ಇನ್ನೊಬ್ಬ ತೆಗೆದ ಫೋಟೋ ಇವನಿಗೆ ಶೇರ್ ಆಗುತ್ತೆ, ಎಲ್ಲರೂ ಶೇರ್ ಮಾಡ್ಕೊಳ್ತಾರೆ. ನನ್ನ ಪ್ರಶ್ನೆ ಹಾಗಿದ್ರೆ ಒತ್ತಡ ಅಂತ ನನಗೂ ಗೊತ್ತು. ಬೆಂಗಳೂರಂಥ ನಗರಗಳಲ್ಲಿ ಟ್ರಾಫಿಕ್ಕಲ್ಲಿ ನಾನೇ ಈಗ RT ನಗರದಿಂದ ಇಲ್ಲಿ ಬರಬೇಕಾದ್ರೆ ತುಂಬ ಲೇಟ್ ಆಯ್ತು ನನಗೆ. ಆದರೆ ವೈಯಕ್ತಿಕವಾಗಿ ತಮ್ಮ ಫೋಟೋಗ್ರಾಫರನ್ನು ಶೋಕೇಸ್ ಮಾಡಲಿಕ್ಕೆ ಅವಕಾಶ ವಂಚಿತರಾಗ್ತಾ ಇದ್ದೀರಿ ನೀವು ಅಂತ ನಾನು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ. ಈಗ ಸಿಂಗಲ್ ಕಾಲಮು, ಡಬಲ್ ಕಾಲಮು, 3 ಕಾಲಮ್ ಫಿಕ್ಸಲ್ ಆಗುತ್ತೆ, ಅಂದರೆ ಮೊಬೈಲ್ ಫೋಟೋಗಳು ಆಗಲ್ಲ. ಆದರೆ ಬಹುತೇಕ ಪತ್ರಿಕೆಗಳಲ್ಲಿ ಡಬಲ್ ಕಾಲಮ್ ನ್ಯೂಸು, ಸಿಂಗಲ್ ಕಾಲಮ್ಸ್, ಮೊಬೈಲ್ ಫೋಟೋಗಳೇ ಇರುತ್ತೆ. ಐ ಬೆಟ್ ನಾಳೆ ನೀವು ಪತ್ರಿಕೆಯಲ್ಲಿ ಯಾವುದು ಮೊಬೈಲ್ ಫೋಟೋ, ಯಾವುದು DSLR, ಯಾವುದು ಮಿರರ್ಲೆಸ್ ಅಂತ ನಾವು ಆರಾಮಾಗಿ ಹೇಳ್ಬೋದು. ರೆಸೊಲ್ಯೂಷನ್ ಕಡಿಮೆ ಇದ್ರೂ ಪೇಪರಲ್ಲಿ ಪ್ರಿಂಟ್ ಮಾಡ್ಬೋದು ಅಂತ ಈಗ ಇದೆ.
ನೀವು ಫೋಟೋಗ್ರಾಫರ್ಗಳು, ಸುದ್ದಿ ಮನೆಯ ಫೋಟೋಗ್ರಾಫರ್ಗಳು ಹೀಗೆ ಮುಂದುವರೆದ್ರೆ ಅಪ್ರಸ್ತುತರಾಗ್ತೀರಿ. ಮೊಬೈಲ್ನ ಕ್ರಾಂತಿಯನ್ನು ನೀವು ಕಲ್ತುಕೊಂಡು ಅದರ ಬಳಕೆಯಲ್ಲಿ ನಿಷ್ಣಾತರಾಗದೇ ಇದ್ದರೆ ನೀವು ಅಪ್ರಸ್ತುತರಾಗ್ತೀರಿ. ಆದರೆ ದುರಂತ ಅಂದರೆ ಮೊಬೈಲ್ ಫೋಟೋ ಕಂಪೋಸಿಷನ್ ಇರುತ್ತಾ ಇಲ್ವಾ ಅಂತ ಪ್ರಶ್ನೆ. ಹೇಗೆ ತೆಗೆದ್ರೂ ಪ್ರಿಂಟ್ ಆಗುತ್ತೆ. ನಿಮಗೆಲ್ಲ ಗೋಪಿನಾಥ್ ಬಂದಿದ್ರು ಹೇಳ್ತಿದ್ರು ಈಗ ಕಂಪೋಸಿಷನ್ ಬಗ್ಗೆ ಎಲ್ಲ. ಬಟ್ ಮೊಬೈಲ್ ಫೋಟೋಗಳಲ್ಲಿ ಅನೇಕ ಪೇಪರಲ್ಲಿ ಪ್ರಿಂಟ್ ಆಗೋ ಫೋಟೋಗಳಲ್ಲಿ ಕಂಪೋಸಿಷನ್ ಇದೆಯಾ ಇಲ್ವಾ ಅಂತ ಒಂದು ಚರ್ಚೆ ಮಾಡಬೇಕು ಯಾವತ್ತಾದರೂ. ನಮ್ಮ ಸುದ್ದಿ ಮನೆಯಲ್ಲಿ ಫೋಟೋಗ್ರಾಫರು ಎಷ್ಟು ಮುಖ್ಯ ಎಂಬುದನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಅವರು ಒಂದು ಸುದ್ದಿಗೆ, ಒಂದು ವಿಶೇಷ ವರದಿಗೆ, ಒಂದು ಉತ್ತಮ ಲೇಖನಕ್ಕೆ ಒಂದು ಸೌಂದರ್ಯ ಕೊಡುವವರೇ ಫೋಟೋಗ್ರಾಫರ್ಸ್. ಒಬ್ಬ ಸಾಮಾನ್ಯ ರೀಡರು ಒಂದು ಸುದ್ದಿಯನ್ನು ಓದುವ ಮೊದಲು ಫೋಟೋ ನೋಡ್ತಾನೆ. ನನ್ನ ಹ್ಯಾಬಿಟ್, ನಾನು ಹೆಡ್ಡಿಂಗ್ ನೋಡಿದ ತಕ್ಷಣ ಫೋಟೋ ನೋಡ್ತೀನಿ, ಆಮೇಲೆ ವರದಿ ಓದ್ತೀನಿ. ಇದು ಬಹುತೇಕ ಎಲ್ಲ ಸಾಮಾನ್ಯ ಓದುಗರ ಮನೋಭಾವ. ಫೋಟೋಗ್ರಾಫರ್ಸು ಪತ್ರಿಕೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಶಕ್ತಿಯುಳ್ಳವರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಪತ್ರಿಕೆಯ ವಿಶ್ವಾಸವನ್ನು ಬರೀ ಸಂಪಾದಕ ಆಗಲಿ, ಮುಖ್ಯ ವರದಿಗಾರರು ಆಗಿ ಮಾತ್ರ ಅಲ್ಲ, ಅದು ಸಾರ್ವತ್ರಿಕ ಕಲ್ಪನೆ ಇದೆ. ಇಂಥ ಸಂಪಾದಕರಿಂದ ಪತ್ರಿಕೆ ವಿಶ್ವಾಸಾರ್ಹತೆ ಹೆಚ್ಚಾಯಿತು, ವರದಿಗಾರರಿಂದ ಹೆಚ್ಚಾಯಿತು, ತನಿಖಾ ವರದಿ ಅಲ್ಲ. ಅದರ ಜೊತೆಗೆ ಈ ಪತ್ರಿಕಾ ಛಾಯಾಗ್ರಾಹಕರು ಕೂಡ ನಮ್ಮ ವಿಶ್ವಾಸಾರ್ಹತೆಯನ್ನು ಸಮಾಜದಲ್ಲಿ ಹೆಚ್ಚು ಮಾಡಲಿಕ್ಕೆ ಗಣನೀಯ ಕೊಡುಗೆ ಕೊಡ್ತಾರೆ. ನೀವು ಆರ್ಕೈವ್ಸ್ ನೋಡಿದ್ರೆ, ವಾರ್ತಾ ಇಲಾಖೆ ಆಗಲಿ ಅಥವಾ ಬೇರೆ ಕಚೇರಿಗಳಲ್ಲಿ ಅನೇಕ ಚಿತ್ರಗಳು ಇತಿಹಾಸವನ್ನು ಹೇಳುತ್ತೆ. ನಮಗೆ ಒಂದು ಒಳ್ಳೆಯ ನ್ಯೂಸ್ ಪೇಪರ್ನ ಒಳ್ಳೆಯ ಗ್ರಂಥಾಲಯ ಇದ್ದರೆ ಅಲ್ಲಿ ನಿಮಗೆ ಛಾಯಾಚಿತ್ರಗಳೇ ಒಂದು ಇತಿಹಾಸವನ್ನು ಸಾರಿ ಹೇಳುತ್ತೆ. ಈಗ ಕೆಲವು ವರ್ಷಗಳಿಂದ ಫೋಟೋ ಜರ್ನಲಿಸಮ್ ಅಂತ ಒಂದು ವ್ಯಾಖ್ಯಾನ ಬಂತು. ಫೋಟೋ ಜರ್ನಲಿಸಮ್ ನನ್ನ ಅಭಿಪ್ರಾಯದ ಪ್ರಕಾರ ಫೋಟೋಗ್ರಾಫರ್ಸಿಗೆ ಮಾತ್ರ ಅಲ್ಲ, ಫೋಟೋ ಜರ್ನಲಿಸಮ್ ಪತ್ರಕರ್ತರಿಗೂ ಇರುತ್ತೆ, ಉಪಸಂಪಾದಕರಿಗೂ ಬೇಕು, ವರದಿಗಾರರಿಗೂ ಬೇಕು. ನಾನು ಹಿಂದೆ ಒಂದು ಭಾಳ ವಿಫಲ ಯತ್ನ ಮಾಡಿಬಿಟ್ಟಿದ್ದೆ. ವರದಿಗಾರರಿಗೆ ಕಚೇರಿಯಿಂದ ಸಾಲ ಸೌಲಭ್ಯ ಮಾಡಿ ಕಂತಲ್ಲಿ ವರದಿಗಾರರು ಫೋಟೋ ಕ್ಯಾಮರಾ ಇಟ್ಕೊಳ್ಬೇಕು ಅಂತ, ಯಾಕಂದರೆ ಅನುಕೂಲ ಆಗುತ್ತೆ ಅಂತ. ಒಂದು ರಾಜ್ಯಾದ್ಯಂತ ಒಂದು 5 ಜನ ಇದಕ್ಕೆ ಸ್ಪಂದಿಸಿದರು ಅಷ್ಟೇ. ಅನೇಕರು ಖರೀದಿ ಮಾಡಿ ಫ್ಯಾಮಿಲಿ ಫೋಟೋಕ್ಕೆ ಮಾತ್ರ ಸೀಮಿತಗೊಳಿಸಿದರು. ಕಚೇರಿಗಾಗಿ ನಾನು ಯಾಕೆ ಮಾಡಬೇಕು ಅಂತ ಒಂದು ಮನಸ್ಸಿರುತ್ತೆ. ಫೋಟೋಗ್ರಾಫರ್ ಇದ್ದಾರಲ್ಲ, ನಾನೇನು ಮಾಡಲಿ, ಅವನಿಗೆ ಸಂಬಳ ಯಾಕೆ ಕೊಡಬೇಕು ಅಂತ. ಬಟ್ ಪತ್ರಕರ್ತರು, ಛಾಯಾಗ್ರಾಹಕರಾದರೆ ಅದರಷ್ಟು ಏನಂದರೆ ನಿಮ್ಮ ವ್ಯಾಪ್ತಿ ಹಿಗ್ಗುತ್ತೆ. ಸುದ್ದಿ ಮನೆಯ ಫೋಟೋಗ್ರಾಫರಿಗೆ ನಾನೊಂದು ಕಿವಿ ಮಾತಿದೆ. ನಾನು ಅನೇಕ ದೊಡ್ಡ ಪತ್ರಿಕೆಯಲ್ಲಿ ಕೆಲಸ ಮಾಡಿದಾಗ ಅಸೈನ್ಮೆಂಟ್ ಮುಗಿಸಿ ಫೋಟೋಗ್ರಾಫರ್ ಫೋಟೋ ನಮ್ಮ ಭಾಷೆಯಲ್ಲಿ, ಕಚೇರಿ ಭಾಷೆಯಲ್ಲಿ ಎಸೆದು ಅಂತಾರೆ, ಫೋಟೋ ಎಸೆದು ಹೊರಟೋಗೋದೆ ಅಂತ. ಯಾಕಂದರೆ ಫೋಟೋಗ್ರಫಿ ಮಾತ್ರ ನನ್ನ ಕೆಲಸ ಅಂತ ಫೋಟೋಗ್ರಾಫರ್ ಭಾವಿಸಿರ್ತಾರೆ ಅನೇಕ ಪತ್ರಿಕೆಗಳಲ್ಲಿ. ಅದಕ್ಕೆ ಮಿಗಿಲಾಗಿಲ್ಲ. ಮಿಗಿಲಾಗಿ ಏನಿದ್ರು ಕ್ಯಾಂಟೀನಲ್ಲಿ ಇರುತ್ತೆ, ಹರಟೆ ಅಥವಾ ಏನಾದರೂ ಕ್ಯಾಂಟೀನಲ್ಲಿ ಇರುತ್ತೆ. ಆದರೆ ದಯವಿಟ್ಟು ಫೋಟೋಗ್ರಾಫರ್ ಸುದ್ದಿ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಿರಿ. ನಿಮಗಿರೋ ಜ್ಞಾನವನ್ನು ಅಲ್ಲಿರೋ ಪತ್ರಕರ್ತರಿಗೆ ಹಂಚಿ. ಅನೇಕ ಪತ್ರಕರ್ತರು ಕ್ಯಾಮರಾ ತಗೊಂಡ್ರು ಒಂದು ಸೆಟ್ಟಿಂಗ್ ಗೊತ್ತಿರಲ್ಲ, ಕ್ಯಾಮರಾ ಸೆಟ್ ಮಾಡಲಿಕ್ಕೂ ಗೊತ್ತಿರಲ್ಲ. ನಿಮ್ಮ ಜ್ಞಾನವನ್ನು ಅಲ್ಲಿ ಪಸರಿಸಿ ಅಸೈನ್ಮೆಂಟ್ ಮುಗಿಸ್ಕೊಂಡು ಫೋಟೋ ಕೊಟ್ಟು ಮನೆಗೆ ಹೋಗಿ ಸಂಬಳ ಇಸ್ಕೊಳ್ಳೋದು ಮಾತ್ರ ಫೋಟೋಗ್ರಾಫರ್ ಕೆಲಸ ಅಲ್ಲ. ಅಲ್ಲಿರುವ ಜರ್ನಲಿಸ್ಟ್ಗಳನ್ನು ನೀವು ಫೋಟೋಗ್ರಫಿಗೆ ಉತ್ತೇಜನ ಕೊಡಬೇಕು ಅಂತ ನನ್ನ ಮನವಿ. ಸುದ್ದಿ ಮನೆಯ ಪತ್ರಕರ್ತರು
ನಾನು ಫೋಟೋಗ್ರಫಿ ಕಲಿತಾ ಇದ್ದೀನಿ ಅಂತ ಎಲ್ಲೂ ಬಹಿರಂಗಪಡಿಸಬೇಕಾಗಿಲ್ಲ. ನಾನು ಫೋಟೋಗ್ರಫಿ ಮಾಡ್ತಾ ಇದ್ದೀನಿ ಅಂತ ಎಷ್ಟೋ ವರ್ಷಗಳ ಕಾಲ ನನ್ನ ಪಕ್ಕದಲ್ಲಿ ಕೂತ ವರದಿಗಾರರಿಗೂ ಗೊತ್ತಿರಲಿಲ್ಲ. ಸುಮಾರು 12 ಗಂಟೆಗಳ ಕಾಲ ಕೆಲಸ ಮಾಡಿದ್ರು ಮರುದಿನ ಬೆಳಿಗ್ಗೆ 5 ಗಂಟೆಗೆ ಮೈಗ್ರೇಟರಿ ಬರ್ಡ್ಗಳು ಎಲ್ಲಿದೆ ಅಂತ ಹುಡುಕಿ ಹೋಗ್ತಾ ಇದ್ದವರು ನಾವು. ಸೋಷಿಯಲ್ ಮೀಡಿಯಾದಿಂದ ನಾವು ಸಿಕ್ಕಾಕೊಂಡ್ವಿ. ಯಾವತ್ತು ನಮ್ಮನ್ನು ಪ್ರೊಜೆಕ್ಟ್ ಮಾಡಬೇಕು ಅಂತ ನಮಗೆ ಹಂಬಲ, ಒಂದು ಸ್ವಾರ್ಥ ಇರುತ್ತೋ ಅಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಈ ಸೀಕ್ರೆಟನ್ನು ಬಹಿರಂಗಪಡಿಸಿಕೊಳ್ಳಿ ನನಗೆ ಆಗಿಲ್ಲ. ಬಟ್ ಬಹಿರಂಗಪಡಿಸಿಕೊಳ್ಳದೇ ಇದ್ದುದರಿಂದ ಆ ಹವ್ಯಾಸ ನನ್ನನ್ನು ಈ ವೇದಿಕೆಯವರೆಗೆ ತಂದಿದೆ. ಪತ್ರಿಕಾಲಯದ ವಿಷಯಗಳನ್ನು ಬಿಟ್ಟು ಫೋಟೋಗ್ರಫಿ ಬಗ್ಗೆ ಏನಾದರೂ ಮಾತಾಡಿ ಅಂತ ಶಿವಾನಂದ್ ಹೇಳುವ ತನಕ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆ ಈ ಹವ್ಯಾಸ. ಫೋಟೋ ಜರ್ನಲಿಸ್ಟ್ಗಳು ನಾನು ಹೇಳೋ ಮಾತುಗಳು ಸ್ವಲ್ಪ ಹಾರ್ಶ್ ಇರ್ಬೋದು. ದಯವಿಟ್ಟು ಮುಖ್ಯಮಂತ್ರಿ, ಮಂತ್ರಿ, MLA, ಜಿಪಂ, ತಾಪಂ, ಗ್ರಾಪಂ ಈ ಸದಸ್ಯರ ಛಾಯಾಚಿತ್ರಗಳೇ ಫೋಟೋ ಜರ್ನಲಿಸಮ್ ಅಲ್ಲ. ಪತ್ರಿಕಾ ಫೋಟೋಗ್ರಾಫರ್ ಏನು ಥಿಂಕ್ ಮಾಡಬೇಕಂದ್ರೆ, ಇಂಪಾರ್ಟೆಂಟು ಪಾಲಿಸಿ ಡಿಸಿಷನ್ಸ್ಗಳು ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದ್ರೆ ನಮ್ಮ ನೀತಿ ನಿರ್ಣಯ ಮಾಡುವವರು ವಿಧಾನಸಭೆ, ಲೋಕಸಭೆಯಲ್ಲೇ ಇದ್ದಾರೆ, ಜಿಲ್ಲಾ ಪಂಚಾಯತಲ್ಲಿ ಇರ್ತಾರೆ. ಆದರೆ ಅದಕ್ಕಿಂತ ಮಿಗಿಲಾದ ಜವಾಬ್ದಾರಿಗಳು ಫೋಟೋ ಜರ್ನಲಿಸ್ಟ್ಗಳಿಗೆ ತುಂಬ ದೊಡ್ಡದಾಗಿದೆ. ಹೇಗಂದರೆ ಫೋಟೋ ಜರ್ನಲಿಸ್ಟ್ಗಳಿಗೆ ತುಂಬ ಪ್ರವಾಸ ಅವಕಾಶ ಸಿಗುತ್ತೆ. ನೀವು ಮುಖ್ಯಮಂತ್ರಿ ಜೊತೆ ಯಾವುದೋ ಕಾರ್ಯಕ್ರಮಕ್ಕೆ 100 ಕಿಲೋಮೀಟರ್ ಹೋಗ್ತೀರಿ. ದಯವಿಟ್ಟು ಅಲ್ಲೋಗಿ ಫಲಕ ಅನಾವರಣ ಮಾತ್ರ ಫೋಟೋ ಮಾಡಿಕೊಂಡು ಆಫೀಸ್ಗೆ ಬರೋದಲ್ಲ. ಮಧ್ಯದಲ್ಲಿ ಎಲ್ಲೋ ನಿಮಗೆ ಗ್ರಾಮೀಣ ಪ್ರದೇಶದ ಸೊಗಡು ಸಿಗುತ್ತೆ, ಅಲ್ಲೊಂದು ಛಾಯಾಚಿತ್ರ ಸಿಗುತ್ತೆ. ಪತ್ರಿಕಾ ಛಾಯಾಗ್ರಾಹಕರು ಜಿಯೋಗ್ರಫಿಕಲಿ ಗಮನ ಇಡ್ತಾ ನೋಡಬೇಕು. ನಾನು ನಿನ್ನೆ ಎಲ್ಲೋ ಚಾಮರಾಜನಗರ ಬಂದಾಗ ನನಗೆ ಅನೇಕ ವರ್ಷಗಳಿಂದ ಅಲ್ಲಿ ಮಳವಳ್ಳಿ ಕ್ರಾಸಲ್ಲಿ ಬಂದಿರಲಿಲ್ಲ ನಾನು. ಒಂದು ಸೇತುವೆ, ಹಳೆ ಸೇತುವೆ ಇರುತ್ತೆ, ಹೊಸ ಸೇತುವೆ ಬರುತ್ತೆ. ಈ ವ್ಯತ್ಯಾಸದಿಂದ ಒಂದು ಅದ್ಭುತವಾದ ಒಂದು ಫೋಟೋಗ್ರಫಿ ಮಾಡುವುದು ಫೋಟೋ ಜರ್ನಲಿಸ್ಟ್ಗಳು. ಮುಂದಿನ ಪೀಳಿಗೆಗೆ ಅದೊಂದು ಅಧ್ಯಯನಕ್ಕೆ ಯೋಗ್ಯವಾದ ಸಬ್ಜೆಕ್ಟ್. ಮೆಟ್ರೋ ಬೆಂಗಳೂರಿಗೆ ಬಂದಾಗ ಮತ್ತು ಮೆಟ್ರೋ ಬರದೇ ಇದ್ದಾಗ ಬೆಂಗಳೂರು, ನಾನು ಅನೇಕ ಫೋಟೋಗ್ರಾಫರ್ಗೆ ನಾನು ಹೇಳಿದ್ದೆ, ಮೋಸ್ಟ್ಲಿ ದಾಖಲೆ ಇರುತ್ತೆ. ಎಷ್ಟು ಬದಲಾಯಿತು ಚಿತ್ರಣ ಅಂದರೆ, ಮೆಟ್ರೋ ಮೊದಲು, ಮೆಟ್ರೋ ಅನಂತರದ ಒಂದು ಫೋಟೋಗ್ರಫಿನೇ ಒಂದು 100-200 ಫೋಟೋ ಬೆಂಗಳೂರಿನ ಒಂದು ಕಳೆದ ಒಂದು 10-12 ವರ್ಷದ ಇತಿಹಾಸವನ್ನು ಸ್ಪಷ್ಟವಾಗಿ ಹೇಳುತ್ತೆ, ಜನಜೀವನವನ್ನು. ಇತ್ತೀಚೆಗೆ ಹಳ್ಳಿಗಳ ಚಿತ್ರಣ ಬದಲಾಗತ್ತೆ. ಹಳ್ಳಿಗಳು ಚಿತ್ರಣ ಬದಲಾಗುವ ಮೊದಲೇ ಫೋಟೋಗ್ರಾಫರ್ಗಳು ದಯವಿಟ್ಟು ದಾಖಲಿಸಿ. ಬರವಣಿಗೆಯಲ್ಲಿ ಸಾಕಷ್ಟು ಬಂದಿದೆ ಪುಸ್ತಕಗಳು, ಛಾಯಾಚಿತ್ರಗಳು ಬೇಕು ನಮಗೆ. ಹಳ್ಳಿಗಳಲ್ಲಿ ಈಗ ಇರುವವರಿಗೆ ನೇರವಾಗಿ ಹೇಳ್ಬೋದು, ಸೆಲ್ಫಿ ಹುಚ್ಚರು. ನಗರದಂತೆ ಹಳ್ಳಿಗಳಲ್ಲಿ ಸೆಲ್ಫಿ ಹುಚ್ಚರೇ ಜಾಸ್ತಿ. ಅದಕ್ಕೆ ಮಿಗಿಲಾದಂಥ ನಾನೊಬ್ಬ ಹಳ್ಳಿಯ ಸಾಹಿತ್ಯ ಫೋಟೋ ತೆಗೆಯೋಣ ಅಂತ ಮೊಬೈಲಲ್ಲಿ ಯಾರು ಇಷ್ಟಪಡಲ್ಲ, ಸೆಲ್ಫಿ ಹುಚ್ಚರು. ಹಳ್ಳಿಗಳ ಪ್ರದೇಶದಲ್ಲಿರುವ ಫೋಟೋಗ್ರಾಫರ್ಗಳು ಮದುವೆ ಫೋಟೋಗ್ರಾಫರ್ ಆಗಿದ್ದಾರೆ. ಬಿಯಾಂಡ್ ದ್ಯಾಟ್ ಅವರ ಜೀವನಕ್ಕೆ ಬೇಕೇ ಬೇಕು. ನಾನು ಅರ್ಥೈಸ್ಕೊಳ್ತೀನಿ, ಒಂದು ಮದುವೆ ಫೋಟೋಗ್ರಾಫರಿಂದ ನಮ್ಮ ಆದಾಯಕ್ಕೆ, ನಮ್ಮ ಕುಟುಂಬ ನಡೆಸಬೇಕಾದ್ರೆ ಬೇಕೇ ಬೇಕು ವೃತ್ತಿ. ಬಿಯಾಂಡ್ ದ್ಯಾಟ್ ಯೋಚನೆ ಮಾಡ್ತಾ ಇಲ್ಲ. ಇದನ್ನು ನೀವು ಮಾಡಬೇಕು, ಸುದ್ದಿ ಮನೆಯಲ್ಲಿರುವ ಫೋಟೋಗ್ರಾಫರ್ ಮಾಡಬೇಕು ಇದನ್ನು. ನಾನು ಇನ್ನೊಂದು ಈ ವೇದಿಕೆಯಲ್ಲಿ ಮನವಿ ಮಾಡುವುದೇನೆಂದರೆ, ಆರ್ಥಿಕವಾಗಿ ಪ್ರಬಲವಾಗಿರುವ ಪತ್ರಿಕೆಗಳು, ಮೋಸ್ಟ್ಲಿ ಶಿವಾನಂದ್ ಅವರು ಇದನ್ನು ಒಂದು ಹರಿಸ್ಬೋದು ಮಾಲೀಕರಿಗೆ. ನಿಮ್ಮ ಕಚೇರಿಯ ಅತ್ಯುತ್ತಮ ಒಂದು 200 ಫೋಟೋಗಳು ಕಾಫಿ ಟೇಬಲ್ ಬುಕ್ಸ್ ಪುಸ್ತಕ ತನ್ನಿ, ನಿಮ್ಮ ಫೋಟೋಗ್ರಾಫರ್ ತನ್ನಿ, ಅದನ್ನು ಡಿಜಿಟಲ್ ಮಾಡಿ. ಫೋಟೋಗ್ರಾಫರ್ ಸಂಘ ಇದೆ ಬೆಂಗಳೂರಲ್ಲಿ, ಛಾಯಾಚಿತ್ರಕಾರ ಸಂಘ ಅಲ್ಲ ಹಾಗೇನೋ ಇದೆ. ಅವರು ವರ್ಷಕ್ಕೊಂದು ಎಕ್ಸಿಬಿಷನ್ ಮಾಡ್ತಾರೆ. ಆ ಎಕ್ಸಿಬಿಷನಲ್ಲಿ ಹೊಸ ಫೋಟೋಗಳು ಎಷ್ಟು ಅಂತ ನಾವು ಹುಡುಕಬೇಕು.
80% ಹಳೆಯದಿರುತ್ತೆ. ತಪ್ಪಲ್ಲ. ಧರ್ಮಸಿಂಗ್ ಅವರು ನಡೀಲಿಕ್ಕಾಗದೆ ಏನೋ ಒಂದು ಇರುತ್ತೆ, ಅಥವಾ ಎಸ್ ಎಂ ಕೃಷ್ಣ ಕಾಲದ್ದು. ಲೇಟೆಸ್ಟ್ ಏನು ಅಂತ ಅದರಲ್ಲಿ ಹುಡುಕ್ಬೇಕು ನಾವು. 1-2 ಇರುತ್ತೆ. ಇತ್ತೀಚಿನ ಪ್ರದರ್ಶನಕ್ಕೆ ನಾನು ಹೋಗಿಲ್ಲ, ಮುಂದಿನ ಪ್ರದರ್ಶನಕ್ಕೆ ನಾನು ಖುದ್ದು ಬಂದು ನೋಡಬೇಕು ಅಂತ ನಾನು ಅನಿಸಿದೆ. ಈ ಸಂಘವು ಕೂಡ ಸುಮಾರು ಬೆಸ್ಟ್ ಆಫ್ ಒಂದು 500 ಫೋಟೋಸ್ ಕಾಫಿ ಟೇಬಲ್ ಬುಕ್ ಮಾಡ್ಬೋದು, ಡಿಜಿಟಲ್ ಮಾಡ್ಬೋದು. ಅದನ್ನು ನಿಮಗೆ ಇಲಸ್ಟ್ರೇಟ್ ವೀಕ್ಲಿ ಅಂತ ಒಂದು ಭಾಳ ಹಿಂದೆ ಮ್ಯಾಗಝೀನ್ ಬರ್ತಿತ್ತು. ನಾನು 8ನೇ ಕ್ಲಾಸಲ್ಲಿ ಖರೀದಿಸಿದ ಅನೇಕ ಇಲಸ್ಟ್ರೇಟ್ ವೀಕ್ಲಿ ನನ್ನಲ್ಲಿದೆ. ಛಾಯಾಚಿತ್ರವನ್ನು ಹೇಗೆ ಅದ್ಭುತವಾಗಿ ಮುದ್ರಣ ಮಾಡ್ತಾ ಇದ್ರು ಅಂತ. ಈಗಿನ ದಿನಗಳಲ್ಲಿ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಲಿ, ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳಲಿ? ಸಂಪಾದಕರಿಗೆ ಹೇಳ, ಮುಖ್ಯ ವರದಿಗಾರರಿಗೆ ಹೇಳ, ಮ್ಯಾನೇಜ್ಮೆಂಟಿಗೆ ಹೇಳ, ಈ ಸಮಾಜಕ್ಕೆ ಹೇಳ, ಯಾರಿಗೆ ಹೇಳಲಿ ಅಂತ ಗೊಂದಲದಲ್ಲಿ ಸುದ್ದಿಮನೆಯ ಛಾಯಾಗ್ರಾಹಕರು ಇದ್ದಾರೆ. ಅದನ್ನು ಹೋಗಲಾಡಿಸುವ ನಿಟ್ಟಲ್ಲಿ ನಾವು ಏನಾದರೂ ಯೋಚನೆ ಮಾಡೋಣ ಅಂತ ಹೇಳಿ ಫೋಟೋಗ್ರಫಿ ಬಗ್ಗೆ ವರ್ಕ್ಶಾಪ್ ಇದಲ್ಲ, ಆದ್ದರಿಂದ ಫೋಟೋಗ್ರಫಿ ಬಗ್ಗೆ ನಾನೇನು ಮಾತಾಡಲ್ಲ. ಫೋಟೋಗ್ರಫಿ ವರ್ಕ್ಶಾಪ್ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲಿರುವ ಪತ್ರಿಕಾಲಯದ ಛಾಯಾಗ್ರಾಹಕರೇ ನನ್ನಿಂದ ಹೆಚ್ಚು. ನಾನೇನಿದ್ದರೂ ಹಕ್ಕಿ ಫೋಟೋಗ್ರಾಫರ್, ಹಕ್ಕಿದು ಬಿಟ್ಟರೆ ನಾನೇನು ಫೋಟೋಗ್ರಫಿ ಮಾಡೂ ಇಲ್ಲ. ಇತ್ತೀಚೆಗೆ ನಾನು ಆಗಲೇ ಸಲಹೆ ಕೊಟ್ಟಾಗ ನಾನು ಸಾಹಿತಿಗಳು ಅಥವಾ ಗಣ್ಯ ವ್ಯಕ್ತಿಗಳ ಪ್ರೊಫೈಲ್ ಮಾಡಿದ್ದೀನಿ. ಜಾದೂಗಾರರು ಅಂತ ಒಬ್ಬರು ಜಾದೂಗಾರರಿದ್ದರು ಬೆಂಗಳೂರಲ್ಲಿ, ಅವರ ಬೇರೆ ಹೆಸರು ನನಗೆ ಮರ್ತೋಯ್ತು, ಉದಯ್ ಜಾದೂಗಾರ್. ನಾನು ಬೆಂಗಳೂರಿಗೆ ಬಂದು ಕೆಲವು ವರ್ಷಗಳಲ್ಲಿ ಅವರು ಕನ್ನಡ ಸಾಹಿತ್ಯಗಳ ಅಭೂತಪೂರ್ವ ಒಂದು ಕಲೆಕ್ಷನ್ ಅವರ ಹತ್ರ ಇತ್ತು, ಸಾಹಿತಿಗಳದ್ದು. ಈಗ ಇಂಡಿವಿಜುವಲ್ ಆಗಿ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋದರೆ ಫೋಟೋ ತೆಗೆದು ಇಟ್ಕೊಳ್ತಾರೆ ಹೊರತು, ನಾನು ಬೆಂಗಳೂರಲ್ಲಿರುವ ಹಲವು ಹಿರಿಯ ಸಾಹಿತಿಗಳ ಫೋಟೋಸನ್ನು ತೆಗೆದು ನನ್ನ ಲೈಬ್ರರಿಯಲ್ಲಿ ಇಡಬೇಕು ಅಂತ ಮೋಸ್ಟ್ಲಿ ಒಬ್ಬ ಯೋಚನೆ ಮಾಡಲ್ಲ. ನಾನು ಯೋಚನೆ ಮಾಡ್ತಾ ಇಲ್ಲ, ತುರ್ತಾಗಿ ಆಗಬೇಕಾಗಿದೆ. ನಾನು ನಿನ್ನೆ ಚಾಮರಾಜನಗರದಿಂದ ಬಂದಾಗ ನನಗೆ ಒಬ್ಬರು ಕಾಲ್ ಮಾಡಿದರು, ಸರ್ ಅಲ್ಲೊಬ್ಬರು ಪೋಯಿಟ್ ಇದ್ದಾರೆ, ನೀವು ಯಾಕೆ ಮಳವಳ್ಳಿಯಲ್ಲಿ ಒಬ್ಬರು ಪೋಯಿಟ್ ಇದ್ದಾರೆ, ಯಾಕೆ ಭೇಟಿಯಾಗಿಲ್ಲ? ಅಂದರೆ ಇವರನ್ನು ಗುರುತಿಸಬೇಕಾದ್ರೆ ನಿಮ್ಮ ಛಾಯಾಗ್ರಹಣದ ಶಕ್ತಿ ಮುಂದಿನ ಪೀಳಿಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಪತ್ರಿಕಾ ಈ ಭಾಷೆಯ ಬಗ್ಗೆ ನಾವು ಹೇಳಿದರೆ ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ. ಕಚೇರಿಗಳಲ್ಲಿ, ಕನ್ನಡ ಕಚೇರಿಗಳಲ್ಲಿ, ಕನ್ನಡ ಪತ್ರಿಕಾಲಯ ಕಚೇರಿಗಳಲ್ಲಿ ಪರಭಾಷಿಕರಿದ್ದರೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾನು ಕೆಲಸ ಮಾಡ್ತಾ ಇದ್ದ ಪತ್ರಿಕೆಯಲ್ಲಿ ಒಂದು ಅತ್ಯುತ್ತಮ ಲೈಬ್ರರಿ ಇತ್ತು. ಲೈಬ್ರರಿ ತುಂಬ ಪುಸ್ತಕಗಳು. ಏನು ಮಾಡೋದು ಅಂತ ಪ್ರಶ್ನೆ ಬಂದಾಗ ಮ್ಯಾನೇಜ್ಮೆಂಟ್ ಅದನ್ನು ವಿಲೇವಾರಿ ಮಾಡಿ ಅಂದರು, ಹೊರಗಾಕಿ ಅಂದರು. ಎಷ್ಟು ತುಂಬಿಸೋದು ನಾವು? ಹೊಸ ಪುಸ್ತಕಗಳು ಬರುತ್ತೆ, ಹಳೆ ಪುಸ್ತಕ ಹೊರಗಾಕಿ ಅಂದರು. ಒಂದಿನ ಮಧ್ಯಾಹ್ನ 2 ಗಂಟೆಗೆ ಕಚೇರಿಗೆ ಬಂದಾಗ ಪ್ಯಾಸೇಜಲ್ಲಿ ಪುಸ್ತಕಗಳ ರಾಶಿ ಬಿದ್ದಿತ್ತು. ಒಂದೇ ಒಂದು ಹೆಕ್ಲಿಕ್ಕಾಗಿಲ್ಲ, ಅಷ್ಟು ಕಾಂಪಿಟೇಷನ್ ಇತ್ತು ಉಪಸಂಪಾದಕರು ಮತ್ತು ವರದಿಗಾರರ ಮಧ್ಯೆ. ಆ ಪುಸ್ತಕ ಫ್ರೀ ಪುಸ್ತಕ, ಅದು ನಾನು ಪರ್ಚೇಸ್ ಮಾಡಲಿಕ್ಕೆ 100-200 ಆಗಲ್ಲ, ಅದು ಅಷ್ಟು ಪುಸ್ತಕಗಳು ಎಲ್ಲ ತಗೊಳ್ಳೋದ್ರು. ಅಷ್ಟರ ಮಧ್ಯೆ ನಾನು ಕ್ಯಾಂಟೀನಿಗೆ ಹೋಗಿ ಒಂದು ಕಾಫಿ ಕೊಡೋದು. ಮೇಲೆ ಬಂದಾಗ ಒಂದೇ ಒಂದು ಪುಸ್ತಕ ಮೂಲೆಯಲ್ಲಿ ಬಿದ್ದಿತ್ತು, ಪಂಡಿತ್ ಭೀಮಸೇನ್ ಜೋಶಿಯವರ ಆತ್ಮಚರಿತ್ರೆ ವಿತ್ ವಂಡರ್ಫುಲ್ ಫೋಟೋಸ್. ಅಂದರೆ ನಾನು ಹೇಳೋದು, ಸುದ್ದಿ ಮನೆಯಲ್ಲಿ ಹಾಸ್ಯ ಪ್ರಸಂಗಗಳು ಹೇಗಿರುತ್ತೆ ಅಂತ ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ. ನಾನು ಪತ್ರಿಕೆಯಲ್ಲಿರೋ ಫೋಟೋಗ್ರಾಫರ್ ಒಂದು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಪತ್ರಿಕೆ ಕಚೇರಿಯಿಂದ ಹೊರಗಡೆ ಈಗ ಹೈಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇದ್ದಾರೆ, ಬೆಸ್ಟ್ ಬರ್ಡ್ ಫೋಟೋಗ್ರಾಫರ್ಸ್ ಇದ್ದಾರೆ, ಬೆಸ್ಟ್ ಕ್ಯಾಂಡಿಡ್ ಫೋಟೋಗ್ರಾಫರ್ಸ್ ಇದ್ದಾರೆ, ಬೆಸ್ಟ್ ಕಮರ್ಷಿಯಲ್ ಫೋಟೋಗ್ರಾಫರ್ ಇದ್ದಾರೆ. ವ್ಯಕ್ತಿ ಚಿತ್ರ ಆಗಲಿ ಅಥವಾ ಕಟ್ಟಡದ ಫೋಟೋಗ್ರಾಫರ್ ಆಗಲಿ, ನಿಮ್ಮಿಂದ ಕಿರಿಯರಾದ ಅತ್ಯಂತ ಪ್ರೊಫೆಷನಲ್ ಫೋಟೋಗ್ರಾಫರ್
ಸುದ್ದಿ ಮನೆ ಆಚೆಗೆ ಇದ್ದಾರೆ ಅಂತ ನಮಗೊಂದು ಪ್ರಜ್ಞೆ ಇರಲಿ ಅಂತ ನಾನು ಕಿವಿ ಮಾತು ಹೇಳುತ್ತಾ ಈಗಾಗಲೇ ಒಂದು ಅರ್ಧ ಗಂಟೆ ಸಮಯ ತಗೊಂಡಿದ್ದೀನಿ, ಇದಕ್ಕಿಂತ ಹೆಚ್ಚು ಮಾತಾಡಲ್ಲ. ನನ್ನನ್ನು ಇಲ್ಲಿ ಕರೆಸಿ ಇದೇ ಮೊದಲ ಬಾರಿಗೆ ನಾನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದಕ್ಕೆ ನಾನಾ ಕಾರಣ ಇರುತ್ತೆ. ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗೋಷ್ಠಿಗೆ ನಾನು ಭಾಗವಹಿಸಲಿಲ್ಲ, ನನಗೆ ಆಹ್ವಾನವೂ ಇರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ಇಲ್ಲಿ ಕರೆಸಿಕೊಂಡು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಮುಖ್ಯವಾಗಿ ಶಿವಾನಂದ ತಗಡೂರು ಮತ್ತು ವೇದಿಕೆಯಲ್ಲಿರುವ ಮದನ್ ಅವರು, ಪದಾಧಿಕಾರಿಗಳು ಶರಣು ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳಿಗೆ, ಹೊಳ್ಳ ಅವರು ನನಗೆ ಬಹಳ ವರ್ಷಗಳಿಂದ ಪರಿಚಯ, 30 ವರ್ಷದ ಪರಿಚಯ. ಹೊಳ್ಳ ಅವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸುಬ್ರಹ್ಮಣ್ಯ ಸಾರಿಗೆ ಧನ್ಯವಾದಗಳು. ಈಗ ಮುಂದೆ ಮದನ್ ಸಾಹೇಬರು ಈಗ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. 39ನೇ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಶುಭಾರಂಭಗೊಂಡಿದೆ. ಇಡೀ ರಾಜ್ಯದಲ್ಲೇ ವಿಶೇಷ ಅನ್ನುವ ಹಾಗೆ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆ, ಬಹುದೊಡ್ಡ ವೇದಿಕೆ, ಬಹುದೊಡ್ಡ ಸಂಖ್ಯೆಯ ಪತ್ರಕರ್ತರು ಇವತ್ತು ಬೆಳಗ್ಗೆ ಭಾಗವಹಿಸಿದರು. ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಇವತ್ತು ಈ ತುಮಕೂರು ನಗರಕ್ಕೆ ಪತ್ರಕರ್ತರು ಬಂದು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ. ನಾಳೆಯೂ ಕೂಡ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ನಂತರ ನಡೆದಂತಹ ಗೋಷ್ಠಿಯಲ್ಲಿ ಸುದ್ದಿ ಮನೆ ಮತ್ತು ಫೋಟೋಗ್ರಫಿ ವಿಚಾರವಾಗಿ ಶಿವಸುಬ್ರಹ್ಮಣ್ಯ ಅವರು ಅತ್ಯಂತ ಸರಳ ಸಜ್ಜನ ಪತ್ರಕರ್ತರು. ಅವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರು ಅವರು ವೇದಿಕೆ ಮೇಲಿದ್ದಾರೆ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್ ಅವರಿದ್ದಾರೆ. ಉಪಾಧ್ಯಕ್ಷರಾದಂಥ ಪುಂಡಲಿಕ ಬಾಳೋಜಿ ಅವರು, ನಮ್ಮ ಹಾವೇರಿಯ ಲಿಂಗಪ್ಪ ಅವರು, ಭವಾನಿ ಸಿಂಗ್ ಠಾಕೂರ್ ಅವರು, ನಮ್ಮ ಖಜಾಂಚಿಗಳಾದಂತಹ ಒಳ್ಳ ಅವರು, ಹಾಗೆ ನನ್ನ ಆತ್ಮೀಯ ಮಿತ್ರರು ಆದಂತಹ JR ಕೆಂಚೇಗೌಡ ಅವರು, ಎಲ್ಲಕ್ಕಿಂತ ಮುಖ್ಯವಾಗಿ ವೇದಿಕೆ ಮೇಲೆ ಹಿರಿಯರಾದಂತಹ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಒಂದು ಗೌರವ ತಂದುಕೊಟ್ಟಂತಹ ಸೋಗಡು ಶಿವಣ್ಣವರಿದ್ದಾರೆ. ಹಾಗೆ ತುಮಕೂರಿನ ಈ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ಟೊಂಕ ಕಟ್ಟಿ ನಿಂತಹ ನನ್ನ ಮಿತ್ರ ಚೇನಿ ಪುರುಷೋತ್ತಮ್ ಅವರೆಲ್ಲ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಿವಸುಬ್ರಹ್ಮಣ್ಯಂ ಅವರು ಬಹಳ ವಿಶೇಷವಾದಂತಹ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ಕೇಳುವ ಕಿವಿಗಳು ಕಡಿಮೆ ಇದ್ದರೂ ಪರವಾಗಿಲ್ಲ, ವಿಚಾರಗಳನ್ನು ಅರಿತುಕೊಳ್ಳುವಂತಹ ಮನಸ್ಸಿದ್ರೆ ಸಾಕು ಅಂಥೇಳಿ ಅವರು ಮಾತುಗಳನ್ನು ಮುಂದುವರಿಸಿದರು. ಮೊಳೆಹಚ್ಚು ಪತ್ರಿಕೋದ್ಯಮವನ್ನು ಮಾಡಿಕೊಂಡು ಬಂದವರು ನಾವು. ಫೋಟೋಗ್ರಫಿಯನ್ನು ನಮ್ಮ ಕಾಲದಲ್ಲೇ ನಾವು ಮರದ ಅಚ್ಚಿನಲ್ಲಿ ಫೋಟೋವನ್ನು ಹಚ್ಚಿ ಹಾಕಿ ಪತ್ರಿಕೆಯನ್ನು ಮುದ್ರಿಸಿಕೊಂಡು ಬಂದಂಥವ್ರು ನಾವು. ಇವತ್ತು ಕಾಲ ಬದಲಾಗಿದೆ. ನಾವು ಕೃತಕ ಬುದ್ಧಿಮತ್ತೆಯ ಕಾಲಕ್ಕೆ ಬಂದು ನಿಂತಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕಾಲಕ್ಕೆ, ಕೃತಕ ಬುದ್ಧಿಮತ್ತೆ ಕಾಲಕ್ಕೆ ನಾವು ಬಂದು ನಿಂತಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಾಲದಲ್ಲಿ, ಎಲ್ಲವೂ ಕೃತಕವಾಗಿ ತಯಾರಾಗುವಂತಹ ಕಾಲದಲ್ಲಿ ಫೋಟೋಗ್ರಫಿ ಕಳೆದು ಹೋಗುತ್ತೆ ಅನ್ನುವಂಥ ಆತಂಕವನ್ನು ಶಿವಸುಬ್ರಹ್ಮಣ್ಯ ಅವರು ವ್ಯಕ್ತಪಡಿಸಿದರು. ಅದು ನಿಜ ಕೂಡ. ಇವತ್ತು ರಾಜ್ಯದ, ಈ ದೇಶದ
ಯಾವುದೇ ಭಾಗದಲ್ಲಿ ಕುಳಿತು ಕೂಡ ಕ್ಷಣ ಮಾತ್ರಕ್ಕೆ ಫೋಟೋಗಳನ್ನು ನಾವು ತೆಗೆದುಕೊಳ್ಳಬಹುದಂತಹ ಕಾಲದಲ್ಲಿದ್ದೇವೆ. ಶರಣು ಹೋಗಿ ಫೋಟೋ ತೆಗೆದೇ ನಮಗೆ ಕಳಿಸ್ಬೇಕು ಅಂತಿಲ್ಲ. ಯಾರೊಬ್ಬ ಈ ನಾಡಿನ ಪ್ರಖ್ಯಾತ ಫೋಟೋಗ್ರಾಫರ್ ಹೋಗಿ ನಮಗೆ ಫೋಟೋ ತೆಗೆದು ಕಳಿಸ್ಬೇಕು ಅನ್ನುವಂತಹ ಕಾಲದಲ್ಲಿ ನಾವೆಲ್ಲ ಇವತ್ತು. ಯಾರ ಕೈಯಲ್ಲಿ ಮೊಬೈಲ್ ಇದೋ, ಮೊಬೈಲ್ ಯಾರ ಕೈಯಲ್ಲುಂಟೋ ಅವರೆಲ್ಲರೂ ಕೂಡ ಪತ್ರಕರ್ತರಾಗಿದ್ದಾರೆ. ಮಾನವೀಯತೆ ಮೌಲ್ಯಗಳನ್ನೆಲ್ಲ ಮರೆತು ಆ ಕ್ಷಣದ ದೃಶ್ಯವನ್ನು ಸೆರೆ ಹಿಡಿದು ಅದನ್ನು ಲೈವ್ ರೂಪದಲ್ಲಿ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಅದು ಪ್ರಪಂಚಕ್ಕೆ ಹರಿಬಿಡುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದರ ಜೊತೆಗೆ ಕೃತಕ ಬುದ್ಧಿಮತ್ತೆ ಕಾಲದಲ್ಲಿ ಇವತ್ತು ಒಂದು ಸುದ್ದಿವಾಹಿನಿಯಲ್ಲಿ ನ್ಯೂಸ್ ಆ್ಯಂಕರ್ ಇರಲೇಬೇಕು ಅಂತಿಲ್ಲ. ಕೃತಕ ಬುದ್ಧಿಮತ್ತೆಯ ವ್ಯವಸ್ಥೆ ಒಳಗಡೆ ನ್ಯೂಸ್ ಆ್ಯಂಕರ್ನ ಸೃಷ್ಟಿ ಮಾಡಿ ಸುದ್ದಿ ಓದಿಸುವಂಥ ಕಾಲಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಫೋಟೋಗ್ರಫಿ ಇಲ್ಲದೆ ಬದುಕು ಇಲ್ಲ ಅನ್ನುವಂತಹ ಮಟ್ಟಕ್ಕೆ, ಪತ್ರಿಕೋದ್ಯಮ ಇಲ್ಲ, ಪತ್ರಿಕೆ ಇಲ್ಲ ಅನ್ನುವಂತಹ ಕಾಲವನ್ನು ಮೀರಿ ನಾವು ಬಂದು ನಿಂತಿರುವಂತಹ ಈ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ಛಾಯಾಚಿತ್ರ ಫೋಟೋಗ್ರಫಿ ಅನ್ನುವಂಥದ್ದು ಕಳೆದು ಹೋಗುವಂಥದ್ದಲ್ಲ. ಅದಕ್ಕೆ ಆದಂತಹ ಗೌರವ, ಅದಕ್ಕೆ ಆದಂತಹ ಸ್ಥಾನಮಾನ ಸದಾ ಇರುತ್ತೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಕರ್ನಾಟಕದಲ್ಲಿ ಅನೇಕ ಛಾಯಾಗ್ರಾಹಕರು ನಮ್ಮ ಮುಂದೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. KUWJ ಕೂಡ ಅನೇಕರನ್ನು ಗುರುತಿಸಿದೆ. ಬೆಸ್ಟ್ ಫೋಟೋಗ್ರಾಫರ್ ಅವಾರ್ಡನ್ನು ಕೂಡ ನಮ್ಮ KUWJ ಮೂಲಕವೂ ಕೂಡ ನಾವು ಹಿಂದೆ ಕೊಟ್ಟಿದ್ದೇವೆ. ಪುಂಡಲಿಕಕ್ಕೆ ಐ ಥಿಂಕ್ ಬಡಿದೇರ್ ಅಂತ ಕಾಣುತ್ತೆ, ಪುಂಡಲಿಕಕ್ಕೆ ಬಡಿದೇರ್ ಅಂತೇಳಿ ಅವ್ರಿಗೂ ಕೂಡ KUWJ ಹಿಂದೂ ಪತ್ರಿಕೆಯ ಫೋಟೋಗ್ರಾಫರ್, ಅವರಿಗೆ KUWJಯ ಬೆಸ್ಟ್ ಫೋಟೋಗ್ರಾಫರ್ ಅವಾರ್ಡ್ನ ನಾವು ಕೊಟ್ಟಿದ್ದೇವೆ KUWJಯಿಂದ. ಹಾಗೆ ಪತ್ರಿಕೋದ್ಯಮದಲ್ಲಿ ಫೋಟೋಗ್ರಫಿಯ ಒಂದು ವ್ಯವಸ್ಥೆ ಸದಾಕಾಲ ಇರಲೇಬೇಕು. ಅದು ಕಳೆದು ಹೋಗುವಂಥದ್ದಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಯಾವ ರೂಪದಲ್ಲಾದರೂ ಸರಿ, ಆದರೆ ಒಂದು ಒಳ್ಳೆಯ ಫೋಟೋಗ್ರಾಫರ್ ಕಳೆದು ಹೋಗುವಂಥ ಸಾಧ್ಯತೆ ಇದೆ. ಆದರೆ ಫೋಟೋಗಳು ಒಂದು ಇಲ್ಲದ ಪತ್ರಿಕೆಯನ್ನಾಗಲಿ ನಾವು ದೃಶ್ಯಗಳನ್ನಾಗಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೆಸ್ಟ್ ಫೋಟೋಗ್ರಾಫರ್ ಅಂತ ಹೇಳಿದ್ರೆ ಇವತ್ತೆಲ್ಲ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ನಮಗೆ ಈ ಮ್ಯಾರೇಜ್ ಯಾರು ಫೋಟೋಗ್ರಫಿ ಮಾಡ್ತಾರೆ ಅವ್ರದ್ದೇ ನಮಗೆ ಲೀಸ್ಟ್ ಬರುತ್ತೆ ವಿನಃ ಅತ್ಯುತ್ತಮ ಛಾಯಾಗ್ರಾಹಕ ಕೃಪಾಕರ ಸೇನಾನಿ ಅಂತವರಾಗಲಿ ಇನ್ನೊಬ್ಬರನ್ನಾಗಲಿ ನಾವು ಹೆಸರುಗಳನ್ನ ಕೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಸುಬ್ರಹ್ಮಣ್ಯನವರ ಆತಂಕ ಏನಿದೆ, ಒಬ್ಬ ಪ್ರಕೃತಿಯ ಕುರಿತಾಗಿ ಇಲ್ಲ ಒಂದು ದಟ್ಟ ಕಾಡಿನ ಅರಣ್ಯದೊಳಗೆ ತೆರಳಿ ಆ ಅರಣ್ಯದ ಒಂದು ಚಿತ್ರಣವನ್ನು ಕಣ್ಣ ಮುಂದೆ ಕಟ್ಟಿಕೊಡೋದಾಗಲಿ, ಶ್ರವಣಬೆಳಗೊಳದಲ್ಲಿ ನಡೆದ ಮಹಾಮಸ್ತಕಾಭಿಷೇಕದಲ್ಲಿ 1993ರಲ್ಲಿ ಇರಬಹುದು, ಕನ್ನಡಪ್ರಭದಲ್ಲಿ ಯಾವ ಸುದ್ದಿ ಇರಲಿಲ್ಲ, ಬರೀ ಫೋಟೋಗ್ರಾಫಿ ಮಾತ್ರ ಇತ್ತು. ಅಂದರೆ ಆ ಫೋಟೋಗ್ರಾಫಿ ಎಲ್ಲ ಸುದ್ದಿಯನ್ನು ಹೇಳ್ತು. ಮಹಾಮಸ್ತಕಾಭಿಷೇಕದ ವೈಭವ ಹೇಗಿತ್ತು ಅನ್ನೋದನ್ನು ಬರೀ ಛಾಯಾಚಿತ್ರವೇ ತೋರಿಸಿಕೊಟ್ಟಂತಹ ಕಾಲದಲ್ಲಿ ನಾವು ನೋಡಿದ್ದೇವೆ. ಅದೇ ರೀತಿ ಆಂಧ್ರದ ಶಿವಸುಂದರ ರೆಡ್ಡಿ ಅಂಥೇಳಿ 2014ರ ಮಹಾಮಸ್ತಕಾಭಿಷೇಕದಲ್ಲಿ 2004ರ ಮಹಾಮಸ್ತಕಾಭಿಷೇಕದಲ್ಲಿ 6ರಲ್ಲಿ ನಡೆಯಿತು. 2006ರ ಮಹಾಮಸ್ತಕಾಭಿಷೇಕದಲ್ಲಿ ಅವರು ಶಿವಸುಂದರ ರೆಡ್ಡಿ ಒಂದು ಪುಸ್ತಕ ಮಾಡಿದರು. ಅದೇನು ಅಂದರೆ ಬರೀ ಛಾಯಾಚಿತ್ರ, ಬೇರೆ ಏನೂ ಇರಲಿಲ್ಲ, ಫೋಟೋಗ್ರಫಿದೇ ಒಂದು ಬುಕ್ ಇತ್ತು. ಅದು ಎಷ್ಟು ಪ್ರಖ್ಯಾತಿಯನ್ನು ಪಡೀತು ಅಂದರೆ ಅದೆಷ್ಟು ಹೆಚ್ಚು ವ್ಯಾಪಾರವಾಯಿತು ಅಂತ ಹೇಳಿದ್ರೆ ಅಷ್ಟು ವ್ಯಾಪಾರವಾಯಿತು, ಅಷ್ಟು ಗುಣಮಟ್ಟದ ಒಂದು ಪುಸ್ತಕವನ್ನು ತಂದಿದ್ರು. ಅದರಲ್ಲಿ ಬೇರೆ ಏನೂ ಇರಲಿಲ್ಲ, ನೋ ಕ್ಯಾಪ್ಷನ್ಸ್, ಫೋಟೋ ಕ್ಯಾಪ್ಷನ್ ಇರಲಿಲ್ಲ, ಬರೀ ಛಾಯಾಚಿತ್ರ. ಮಹಾಮಸ್ತಕಾಭಿಷೇಕದ ಆರಂಭದಿಂದ ಕೊನೆಯವರೆಗಿನ ಎಲ್ಲ ಮಸ್ತಕಾಭಿಷೇಕದ ದೃಶ್ಯಗಳನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಅದನ್ನು ಅಚ್ಚಾಕಿಸಿ ಒಂದು ಪುಸ್ತಕವನ್ನು ಮಾಡಿದರು, ಒಂದು ಪುಸ್ತಕ ರೂಪ ಕೊಟ್ಟಿದ್ದರು. ಹಾಗೆ ಈ ಹಿಂದಿನಿಂದ ಮುಂದಿನ ನಮ್ಮ ಭವಿಷ್ಯತ್ತಿನ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಏನು ಇರುವಿಕೆ ಹಿಂದೆ ಇತ್ತು ಅವೆಲ್ಲವೂ ಕೂಡ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ, ಮತ್ತೆ ಮತ್ತೆ ಅವೆಲ್ಲವನ್ನು ನಮ್ಮ ನೆನಪಿನ ಶಕ್ತಿಗೆ ತೆಗೆದುಕೊಳ್ಳುವಂತಹ, ಇವೆಲ್ಲವನ್ನು ಕಾಪಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ ಆಗುತ್ತೆ ಅಂತ ಒಂದು ಆಶಾಭಾವನೆ ನನಗೂ ಕೂಡ ಇದೆ ಅಂತ ಹೇಳ್ತಾ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅತ್ಯಂತ ಯಶಸ್ವಿಯಾಗಿ ನಡೆಸಿದಂತಹ ಈ 39ನೇ ರಾಜ್ಯ ಸಮ್ಮೇಳನದಲ್ಲಿ ಶಿವಸುಬ್ರಹ್ಮಣ್ಯನವರು ನಾನು ಮೊದಲ ಬಾರಿಗೆ ಬಂದಿದ್ದೀನಿ. ಅದು ಅತ್ಯಂತ ಸಂತೋಷ. ಅವರು ವೇದಿಕೆಯ ಮೇಲೆ ಬಂದು ಕೂರೋರಲ್ಲ, ಭಾಷಣ ಮಾಡೋರಲ್ಲ, ಸನ್ಮಾನಗಳಿಂದ ದೂರ ಇರುವಂಥವರು.
ಪತ್ರಿಕೋದ್ಯಮ ಪತ್ರಕರ್ತನಾಗಿ ತನ್ನ ವೃತ್ತಿಯನ್ನು ನಡೆಸ್ಕೊಂಡು ಬಂದವರು. ಅವರು ಇವತ್ತು ಬಂದು ನಮ್ಮ ಜೊತೆಗೆ ಮಾತನಾಡಿದ ನಮಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳ್ತಾ, ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರವರು ಅವರ ಆಲೋಚನೆ ಮತ್ತು ಚಿಂತನೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು, ಒಂದು ಒಳ್ಳೆಯ ಸಂಘಟನೆಯನ್ನು, ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನಲ್ಲೇ ನಾವು ವಿಧಾನಸೌಧದಲ್ಲಿರ್ಬೋದು, ಪ್ರೆಸ್ ಕ್ಲಬ್ನಲ್ಲಿರ್ಬೋದು, ನಾವೆಲ್ಲ ಕೇಳ್ತಿದ್ದ ಒಂದು ಮಾತೇನು ಅಂತ ಹೇಳಿದ್ರೆ, ಕಾರ್ಯನಿರತ ಪತ್ರಕರ್ತರು ಅಂತ ನಮ್ಮನ್ನು ಕರೀತಾ ಇದ್ರು. ನಮ್ಮ ಸಂಘಟನೆಯನ್ನು KUWJಯನ್ನು ಕರೀತಿದ್ದೇ ಹೇಗೆ ಅಂತ ಹೇಳಿದ್ರೆ, ಇವರೆಲ್ಲ ಕಾರ್ಯನಿರತ ಪತ್ರಕರ್ತರು ಅಂತ ಹೇಳಿದ್ದು. ಆ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ಇಡೀ ರಾಜ್ಯದ ನಂಬರ್ 1 ಸಂಘಟನೆ ಆಗುವ ಮೂಲಕ, ಇಡೀ ರಾಜ್ಯದಲ್ಲಿ ಏನಾದರೂ ಕಾರ್ಯನಿರತ ಪತ್ರಕರ್ತರ ಸಂಘ ಇದೆ ಅಂದರೆ ಅದು KUWJ ಒಂದೇ. ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಅದು ಒಂದೇ ಅನ್ನುವ ಮಟ್ಟಕ್ಕೆ ಈ ಸಂಘವನ್ನು ತಂದಿಳಿಸೋದಕ್ಕೆ ನಮ್ಮ ಶಿವಾನಂದ ತಗಡೂರು, ಲೋಕೇಶ್ ಇರ್ಬೋದು, ಅವರೆಲ್ಲ ಪದಾಧಿಕಾರಿಗಳು ಏನಿದ್ದಾರೆ ಅವರೆಲ್ಲರ ಸಹಕಾರ ಕಾರಣ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಎಲ್ಲರೂ ಒಗ್ಗೂಡಿಸಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು KUWJ ಏನು ಕೊಡುವಂತಹ ಬೇಡಿಕೆ ಇದೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಅದರಿಂದ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ. ಅನೇಕ ಮುಖ್ಯಮಂತ್ರಿಗಳು ಈ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅನೇಕ ಸಹಾಯಗಳನ್ನು ಪತ್ರಕರ್ತರಿಗೆ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಶಿವಾನಂದ ತಗಡೂರವರ ನೇತೃತ್ವದಲ್ಲಿ ಅವರೆಲ್ಲ ಪದಾಧಿಕಾರಿಗಳು ಪಟ್ಟಂಥ ಶ್ರಮಕ್ಕೆ ಇವತ್ತು KUWJ ಅನ್ನುವಂತಹ ಒಂದು ಸಂಘಟನೆ, DVG ಅವರು ಕಟ್ಟಿದಂಥ ಸಂಘಟನೆ, ಜಯಚಾಮರಾಜ ಒಡೆಯರವರು ಮಹಾರಾಜರು ಕೊಟ್ಟಂತಹ ಕೊಡುಗೆ ಇರುವಂತಹ ಈ ಸಂಘಟನೆ, ಅನೇಕ ದೊಡ್ಡ ದೊಡ್ಡ ಹಿರಿಯ ಪತ್ರಕರ್ತರು ಕಟ್ಟಿದಂತಹ ಈ ಸಂಘಟನೆ ಇವತ್ತು ರಾಜ್ಯದ ಬಹುದೊಡ್ಡ ಸಂಘಟನೆಯಾಗಿ ಸರಿಸುಮಾರು 9,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಸಂಘಟನೆಯಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದೆ. ಅದಕ್ಕೆ ಎಲ್ಲ ಪದಾಧಿಕಾರಿಗಳ ಒಂದು ಶ್ರಮ ಕಾರಣ ಅಂತ ಹೇಳ್ತಾ, KUWJಯನ್ನು ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ಎಲ್ಲ ಪದಾಧಿಕಾರಿಗಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ಶ್ರೀಲಂಕಾದ ಪಕ್ಕದ ಶ್ರೀಲಂಕಾದಿಂದ ಇವತ್ತು ಇಬ್ಬರು ಮೊಹಮ್ಮದ್ ಮರ್ಷದ್ ಬ್ಯಾರಿ ಅಂತ ಹೇಳಿ, ಅವರು ಇಂಟರ್ನ್ಯಾಷನಲ್ ಜರ್ನಲಿಸ್ಟ್, ಮಲೇಷಿಯಾ ಮತ್ತು ಶ್ರೀಲಂಕಾ ಎರಡೂ ಕಡೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಏಷ್ಯನ್ ಪತ್ರಕರ್ತರ ಒಕ್ಕೂಟದಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಒಬ್ಬ ಒಳ್ಳೆಯ ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಮತ್ತೋರ್ವ ನಿಶಾಂತ್ ಆಲ್ವಿಸ್ ಅಂತೇಳಿ, ನಿಶಾಂತ್ ಆಲ್ವಿಸ್ ಕೂಡ ಒಂದು ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದಾರೆ ಶ್ರೀಲಂಕಾದಲ್ಲಿ. ಶ್ರೀಲಂಕಾ ಪ್ರಧಾನಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಕೂಡ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು. ಅವರು ಕೂಡ ಇವತ್ತು ಇಲ್ಲಿ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅದು ಶಿವಾನಂದ ತಗಡೂರವರ ವಿಶೇಷ ಆಹ್ವಾನದ ಮೇರೆಗೆ, ನಮ್ಮ ಪುರುಷೋತ್ತಮ ಅವರ ಆಹ್ವಾನದ ಮೇರೆಗೆ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ, ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮದನ್ ಗೌಡರಿಗೆ ಧನ್ಯವಾದಗಳು. ಈಗ ಪತ್ರಕರ್ತರ ಮಿತ್ರರು ದಯಮಾಡಿ ಆಚೆ ಇರೋರೆಲ್ಲ ಡಯಾಸ್ ಒಳಗಡೆ ಬರಬೇಕು. ದಯಮಾಡಿ ಪತ್ರಕರ್ತರ ಮಿತ್ರರೆಲ್ಲ ಒಳಗಡೆ ಬನ್ನಿ. ಈಗ ಇನ್ನೇನು ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಶಮಿತಾ ಮಲ್ನಾಡ್ ಅವರಿಂದ ಸರಸಮಂಜರಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಮತ್ತೆ ಮುಖ್ಯ ಘಟಕವಾದಂತಹ ಕಲ್ಪತರು ರತ್ನ, ಕಲ್ಪತರು ಸಾಧಕ ರತ್ನ ಪ್ರಶಸ್ತಿ ವಿತರಣೆ ಸಮಾರಂಭ ಇನ್ನೇನು ಆದಿಚುಂಚನಗಿರಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಮತ್ತೆ MB ಪಾಟೀಲ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಅವರು ಸಹ ಮುಂದೆ ಬಂದು ಇಲ್ಲಿ ಆಸೀನರಾಗಬೇಕು. ಮತ್ತೆ ಪತ್ರಕರ್ತರ ಮಿತ್ರರು, ಈ ಜಯಂತ ಅವರ ಕುಟುಂಬ ವರ್ಗದವರೆಲ್ಲರೂ ಮುಂದೆ ಬಂದು ಇರಬೇಕಾಗಿ ಸವಿನಯ ಪ್ರಾರ್ಥನೆ. ಈ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮದನ್ ಗೌಡ್ರವರಿಗೆ ಧನ್ಯವಾದಗಳು. ಈಗ ರಾಜ್ಯ ಪತ್ರಕರ್ತರ ಫೋಟೋಗ್ರಾಫರ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶರಣು ಬಸಪ್ಪ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಮೊದಲನೇ ಬಾರಿಗೆ ನಮ್ಮ ಫೋಟೋಗ್ರಾಫರ್ಗೆ ಒಂದು ವೇದಿಕೆ ಅಂತ ಕಲ್ಪಿಸಿಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಇನ್ ಕರ್ನಾಟಕದಲ್ಲಿ ಮಾತಾಡೋಕ್ಕೆ ಫೋಟೋಗ್ರಾಫರ್ಗಳಿಗೆ. ನಮ್ಮ ಫೋಟೋಗ್ರಾಫರ್ ಸ್ಟೇಜ್ ಕಂಡ್ರೆ ಭಯ ಆಗುತ್ತೆ, ಅಂದರೆ ಮಾತಾಡೋಕ್ಕೆ ಬೇಕಾದ್ರೆ ಗಲಾಟೆ ಮಾಡ್ದಂಗೆ ಇದು ಫೋಟೋ ತೆಗಿತೀವಿ, ಎಲ್ಲ ಮಾಡ್ತೀವಿ. ಈ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಕೈಯೆಲ್ಲ ನಡುಗುತ್ತೆ, ಮಾತೇ ಬರೋಲ್ಲ. ನಮ್ಮ ಶಿವಸುಬ್ರಹ್ಮಣ್ಯ ಸರ್ ಹೇಳ್ದಂಗೆ ಯಾರಿಗಳನ್ನ ನಮ್ಮ ಪ್ರಾಬ್ಲಮ್ಮು, ಆಫ್ ದಿ ರೆಕಾರ್ಡ್ ಜಾಸ್ತಿ ಮಾತಾಡ್ತೀವಿ, ಸ್ಟೇಜ್ ಮುಂದೆ ಮಾತಾಡೋಕ್ಕೆ ಬರೋಲ್ಲ ನಮಗೆ. ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಸರ್, ನಮಗೆ ಇವ್ರು ಸುಬ್ರಹ್ಮಣ್ಯ ಸರ್ ಚೆನ್ನಾಗಿ ಮಾತಾಡಿದ್ರು ಫೋಟೋಗ್ರಫಿ ಬಗ್ಗೆ ಎಲ್ಲ ಒಪ್ಕೊಂಡೆ. ಬಟ್ ಅವ್ರು ಹೇಳ್ದಂಗೆ ನಾವು ಚೀಫ್ ಮಿನಿಸ್ಟ್ರಿ ಎಲ್ಲರನ್ನೂ ತಿರುಗಿಸ್ತಿದ್ದೀವಿ ಈ ಕಡೆ ಕೂಗೆಲ್ಲ, ಬಟ್ ಅದ್ರ ಮೈಕ್ ಮುಂದೆ ಮಾತಾಡಲ್ಲ ನಾವು. ಅವ್ರು ಹೇಳ್ದಂಗೆ ನಾವು ವೇದಿಕೆ ಕಾರ್ಯಕ್ರಮಕ್ಕಿಂತ ಆಫ್ ಬಿಟ್ ಪಿಕ್ಚರ್ಗೆ ಕಡೆಗೆ ಗಮನ ಹರಿಸ್ಬೇಕು. ಆ್ಯಕ್ಚುಲಿ ಅದನ್ನು ಮಾಡ್ತೀವಿ ಸರ್ ನಾವು ಮುಂದೆ ಅಂತ ಹೇಳ್ತಾ, ಈಗ ನಮ್ಮ ಹಿರಿಯ ಛಾಯಾಗ್ರಾಹಕರಾದ ಶಾಂತಣ್ಣ ಅವರು ಮಾತಾಡ್ತಾರೆ. 39ನೇ ರಾಜ್ಯ ಸಮ್ಮೇಳನದ ನಮ್ಮ ಶಿವಾನಂದ ತಗಡೂರವರು ಮತ್ತು ನಮ್ಮ ತುಮಕೂರಿನ ಜಿಲ್ಲಾ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ಅವ್ರನ್ನ ನೆರವೇರಿಸಿದ್ರು. ನಮ್ಮದು ಏನಿದ್ರು ಫೋಟೋ ತೆಗೆಯೋದು ಬಿಟ್ಟರೆ ಮಾತಾಡೋಕ್ಕೆ ಶರಣು ಹೇಳ್ದಂಗೆ ನಮ್ಗೆ ಮಾತಾಡೋಕ್ಕೆ ಬರಲ್ಲ. ಒಂದೇ ಮಾತು ಹೇಳ್ತೀನಿ, ನಾನು 52ನೇ ವರ್ಷ ಫೋಟೋಗ್ರಫಿ, 32 ವರ್ಷ ಪ್ರಜಾವಾಣಿಗೆ ಮಾಡಿದ್ದೀನಿ. ಶ್ರೀಲಂಕಾ 3 ಸರ್ತಿ, ಜರ್ಮನಿ 4 ಸರ್ತಿ, ಸೌತ್ ಆಫ್ರಿಕಾ 4 ಸರ್ತಿ ಎಲ್ಲ ಫೋಟೋಗ್ರಫಿ ಮಾಡಿದ್ವಿ. ಆ ಮಾಡೋ ಟೈಮೇ ಬೇರೆ ಇತ್ತು. ಈಗ ಆ ಟೆಕ್ನಾಲಜಿ ಚೇಂಜ್ ಆಗಿ ಎಲ್ಲಿ ಮಟ್ಟಿಗೆ ಬಂದಿದೆ ಅಂತಂದರೆ ನಾವು ಫೋಟೋಗ್ರಾಫರೇ ಬೇಡ, ಪ್ರತಿಯೊಬ್ಬ ಮೊಬೈಲ್ ಇಟ್ಕೊಂಡಿರೋರು ಫೋಟೋಗ್ರಾಫರ್ ಇವತ್ತು. ಅದರಿಂದ ಅದು ಸಂತೋಷವೇ ನಮಗೆ. ಯಾಕೆಂತಂದರೆ ನಮಗೆ ಕೆಲಸ ಕಡಿಮೆ ಆಗ್ತಾ ಇದೆ, ಫೋಟೋಗ್ರಾಫರ್ ಜಾಸ್ತಿ ಆಗ್ತಾ ಇದ್ದಾರೆ. ನಾವು ₹2 ಪಾಸ್ಪೋರ್ಟ್ ತೆಗೆದ್ರೆ 4 ದಿವಸ ಊಟ ಮಾಡ್ತಾಯಿದ್ವಿ. ಕೇವಲ ₹2 4 ದಿವಸ ಊಟ ಮಾಡ್ತಾಯಿದ್ವಿ. ಇವತ್ತು ₹200 ಕೊಟ್ಟರು ನಮಗೆ ಸಮಾಧಾನ ಇಲ್ಲ. ಆಯಿತಾ? ಆದರೆ ಈ ಥರ ಫೋಟೋಗ್ರಫಿ ಆಮೇಲೆ ವೇದಿಕೆನ ಇದೇ ಫಸ್ಟ್ ಟೈಮ್ ನಮ್ಮ ಶಿವಾನಂದ ತಗಡೂರು ನಾವು ಇಷ್ಟು ಸತಿ ಕೇಳಿ ಸಾಕಾದಾಗ ಈ ಸತಿ ತುಮಕೂರಲ್ಲಿ ನಿಮ್ಗೊಂದು ವೇದಿಕೆ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಪುರುಷೋತ್ತಮ್ ಸುಧಾ ಅಲ್ಲಿ ಕ್ಯಾಮ್ರಾಗಳಿದೆ ನೋಡಿ, 150 ವರ್ಷದ ಕ್ಯಾಮ್ರಾಗಳು ಅವು. ಎಷ್ಟು ಹೇಳಿ? 150 ವರ್ಷದ ಕ್ಯಾಮ್ರಾಗಳು ತಂದಿದ್ದಾರೆ. ಅದು ಯಾರು? ನನ್ನ ಹತ್ರ ಸ್ವಲ್ಪ ಕ್ಯಾಮ್ರಾ ಆಯಿತು. ನಮ್ಮ ತಮಿಳ್ನಾಡಿಂದ ಒಂದು ನಿಮಿಷ ಇಳಂಗು ಅಂತ ಬಂದಿದ್ದಾರೆ. ಕಂಪ ಗೋಪಿ ನಮಸ್ಕಾರ. ಇಳಂಗು ಅಂತ ಅವ್ರ ಹತ್ರ ಕ್ಯಾಮ್ರಾಸು 5,000 ಕ್ಯಾಮ್ರಾ ಇದೆ. ಇಲ್ಲಿ ನಮ್ಮ ಹತ್ರ ತಂದಿರೋದು ಅಲ್ಪ, 5,000 ಕ್ಯಾಮ್ರಾಸ್ ಇದೆ. ಇವತ್ತು ಸ್ವಲ್ಪ ತಂದಿದ್ದಾರೆ. ನಮಗೊಂದು ನಮಸ್ಕಾರ. ಆಮೇಲೆ ಈತ ಗೋಪಿ ಅಂತ ನನ್ನ ಹತ್ರ ಕೆಲಸ ಮಾಡ್ತಾಯಿದ್ರು. 40 ವರ್ಷದ ಮುಂಚೆ ಕೆಲಸ ಮಾಡ್ತಾಯಿದ್ರು. ಇವತ್ತು ಚೆನ್ನೈನಲ್ಲಿ ವೆರಿ ಗುಡ್ ಫೋಟೋಗ್ರಾಫರ್. ಮಗ ಇಂಜಿನಿಯರು. ಮೊನ್ನೆ ಹೊಸ ಮನೆ ಕಟ್ಟಿ ನನಗೆ ಇನ್ವೈಟ್ ಮಾಡೋಕ್ಕೆ ಬಂದಿದ್ದರು. ಆ ಥರ ನಮ್ಮಲ್ಲಿ ಬೆಳೆದಿದ್ದಾರೆ. ನನ್ನ ಹತ್ರ 400 ಜನ ಕೆಲಸ ಕಲಿತು ಹೋಗಿದ್ದಾರೆ ನೋಡಿ. ತಮಿಳ್ನಾಡಿಂದ ಅವ್ರು ಬಂದಿದ್ದಾರೆ ಅಂತಂದರೆ ನಮ್ಗೆ ಎಷ್ಟು ಸಂತೋಷ ಅಲ್ವಾ? ಆದ್ದರಿಂದ ಈ ಥರ ನಮಗೆ ಫೋಟೋಗ್ರಾಫರ್ಗೆ ಅನುಕೂಲ ಮಾಡಿಕೊಡೋದ್ರಿಂದ ತುಂಬ ಸಂತೋಷ ಅಂತ ಹೇಳಿ ನನ್ನ ಭಾವನೆ. ನಮ್ಮ ಜಿಲ್ಲಾ ರಾಜ್ಯ ಪತ್ರಕರ್ತರ ಸಂಘದಲ್ಲಿ ಅವರಿಬ್ಬರಿಗೂ ಕೂಡ ಒಂದು ಸಣ್ಣ ಗೌರವವನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರು ದಯವಿಟ್ಟು ವೇದಿಕೆ ಮುಂಭಾಗ ಬನ್ನಿ. ಆದಿಚುಂಚನಗಿರಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ. ಅದಾದ ನಂತರ ಶಮಿತಾ ಮಲ್ನಾಡ್ ಅವರಿಂದ ರಸಸಂಜೆ ಕಾರ್ಯಕ್ರಮ ಇದೆ. ದಯವಿಟ್ಟು ಬನ್ನಿ. ಎಲ್ಲ ವೇದಿಕೆ ಮುಂಭಾಗ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಏನು ಸುದ್ದಿ ಮನೆ ಮತ್ತು ಫೋಟೋಗ್ರಫಿ ಬಗ್ಗೆ ನಮ್ಮ ಶರಣು ಬಸಪ್ಪ ಅವರು ಕೇಳಿದ್ರು ರಾಜ್ಯಾಧ್ಯಕ್ಷರಿಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತುಮಕೂರು ಮೀಟಿಂಗ್ ಬಂದಾಗ ಕೇಳಿದಾಗ ಒಪ್ಪಿ ಅವರು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ರಾಜ್ಯಾಧ್ಯಕ್ಷರಿಗೆ ನಮ್ಮ ಈ ಫೋಟೋಗ್ರಫಿ ಸುದ್ದಿಮನೆಯ ಒಂದು ಗೋಷ್ಠಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಶಿವಸುಬ್ರಹ್ಮಣ್ಯ ಸರ್ ಕೂಡ ಚೆನ್ನಾಗಿ ಮಾತಾಡಿದ್ರು, ಅವ್ರಿಗೂ ಕೂಡ ಅಭಿನಂದನೆಗಳು. ಮತ್ತು ಗೋಪಿನಾಥ್ ಸರ್ ಬರಬೇಕಾಗಿತ್ತು. ಗೋಪಿನಾಥ್ ಸರ್ ಒಂದು ಸಲ ಫೋಟೋ ತೆಗೆದಿದ್ರು ಸರ್. ನಾನು ಬೆಂಗಳೂರಿನಲ್ಲಿ
ಅವರ ಅಲ್ಪಸ್ಥಿತಿಯಲ್ಲಿ ಗೋಪಿನಾಥ್ನವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ಶರಣಬಸಪ್ಪ ಅವರು ಮತ್ತು ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ನಾವು ವಂದನಾರ್ಪಣೆಯನ್ನು ಹೇಳ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ, ಇದೇ ಮೊದಲನೇ ಬಾರಿಗೆ 39ನೇ ರಾಜ್ಯ ಸಮ್ಮೇಳನದಲ್ಲಿ ಸುದ್ದಿ ಮನೆ ಮತ್ತು ಫೋಟೋಗ್ರಫಿ ಬಗ್ಗೆ ವಿಶೇಷ ಉಪನ್ಯಾಸ ಏರ್ಪಡಿಸಿದಂಥ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ತುಮಕೂರು ಜಿಲ್ಲಾ ಘಟಕದಿಂದ ವಿಶೇಷವಾದ ಧನ್ಯವಾದಗಳು. ಈ ಗೋಷ್ಠಿಯಲ್ಲಿ ಶಿವಸುಬ್ರಹ್ಮಣ್ಯನ್ ಅವರು ಅನೇಕ ಫೋಟೋಗಾರಿಕೆ ಬಗ್ಗೆ ಉಪನ್ಯಾಸವನ್ನು ನೀಡಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಈ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಕರ್ತರಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಶಮಿತಾ ಹೆಸರಾಂತ ಕಲಾವಿದರು ಶಮಿತಾ ಮಲ್ನಾಡ್ ಅವರಿಂದ ರಸಮಂಜರಿಯ ಕಾರ್ಯಕ್ರಮ. ತುಮಕೂರಿನಲ್ಲಿ ಹುಟ್ಟಿ ಬೆಳೆದು ಅನೇಕ ಸಾಧನೆಗಳನ್ನು ಉದ್ಯಮವನ್ನು ಸ್ಥಾಪಿಸುವಂಥ ಬ್ರ್ಯಾಂಡ್ ತುಮಕೂರು ಹೆಸರಿನಲ್ಲಿ ಕಲ್ಪತರು ರತ್ನ ಪ್ರಶಸ್ತಿಗಳನ್ನು ಇದೇ ಮೊದಲನೇ ಬಾರಿಗೆ ತುಮಕೂರು ಜಿಲ್ಲಾ ಘಟಕ ನೀಡ್ತಾ ಇದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದ ನಾಥ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಆದಿಚುಂಚನಗಿರಿ ಮಹಾಸಂಸ್ಥಾನ, ಉದ್ಘಾಟನೆಯ ಕಾರ್ಯಕ್ರಮವನ್ನು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳವರು ನೆರವೇರಿಸಿಕೊಡ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೃಷಿ ಸಚಿವರಾದ CS ಚೆಲುವರಾಯ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಬೃಹತ್ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಅವರು ಕೂಡ ಈ ಸಮಾರಂಭದಲ್ಲಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ನಮ್ಮ ರಾಜ್ಯಾಧ್ಯಕ್ಷರ ಶಿವಾನಂದ ತಗಡೂರವರು, ಚೀನಿ ಪುರುಷೋತ್ತಮ್ ಅವರು, TN ಮಧುಕರ್ ಅವರು, TM ಸತೀಶ್ ಅವರು ಉಪಸ್ಥಿತರಿರ್ತಾರೆ. ಈ ಸಮಾರಂಭದ ನಿರ್ವಹಣೆಯನ್ನು HS ಪರಮೇಶ್ ಅವರು, ಸತೀಶ್ ಆರೋಗ್ಯರೆ, SSK ಪದ್ಮನಾಭ್, ಜಯಣ್ಣ ಬೆಳ್ಳೆಗೆರೆ, ವಿನಯ್ ಬಾಬು ಅವರು ನಿರ್ವಹಣೆಯನ್ನು ಮಾಡಲಿದ್ದಾರೆ. ಏನು 15 ಜನ ಪ್ರಶಸ್ತಿ ಪುರಸ್ಕೃತರ ಪತ್ರ ವಾಚನನ ನಮ್ಮ ಜಿಲ್ಲಾ ನಿರ್ದೇಶಕರಾದ ಮಂಜುನಾಥ್ ನಾಯ್ಕ, ದೊಡ್ಡಗುಣಿ ಪ್ರಸನ್ನನವರು ನೆರವೇರಿಸಿಕೊಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಪತ್ರಕರ್ತರು, ಏನು ವಸ್ತು ಪ್ರದರ್ಶನದಲ್ಲಿರೋಂಥ ಎಲ್ಲ ಪತ್ರಕರ್ತರು ಈ ಒಂದು ಸಭಾಮಂಟಪದ ಮುಖ್ಯ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತಾ ಇದ್ದೀವಿ. ಬೇಕಾ ಟೈಮ್?
ಅದನ್ನೇ ಕರೆದೆ Company name. ಸೌಂಡ್ ಕಡಿಮೆ ಮಾಡಿ ಪ್ಲೀಸ್ ಸೌಂಡ್ ಕಡಿಮೆ ಮಾಡಿ. ಆ ಬ್ಯಾರಿಕೇಡ್ ತೆಗೀರಪ್ಪ ಫ್ರಂಟು. ಹಲೋ, ಪತ್ರಕರ್ತರ ಬಂಧುಗಳು ದಯಮಾಡಿ ವೇದಿಕೆಯ ಸಮೀಪಕ್ಕೆ ಬರಬೇಕು. ಹಾಗೆ ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರ ಡಾಕ್ಟರ್ ಎಸ್ ಪರಮೇಶ್ವರ್ ಅವರು ಮತ್ತು ವೆಂಕಟೇಶ್ ಲಾಡ್ ಅವರು ಮತ್ತು ಸ್ಫೂರ್ತಿ ಚಿದಾನಂದ್ ಅವರು ಮತ್ತು ಡಾಕ್ಟರ್ ಪೂಜಾರ್ ಪಾಪಣ್ಣನವರು ಮತ್ತು ಶ್ರೀಮತಿ ಮರಿಚೆನ್ನಮ್ಮ ಮತ್ತು ಡಾಕ್ಟರ್ ವಿಶ್ವಾಸ್, ವಿದ್ಯಾರ್ಥಿಗಳಾದಂಥ ಬಿ ಗಿರೀಶ್ ಅವರು ಮತ್ತು ಕೆ ಮಲ್ಲಿಕಾರ್ಜುನವರು ಮತ್ತು ಸಂಜಯ್ ಎನ್ ಗೌಡ ಮತ್ತು ಕೃಷ್ಣಮೂರ್ತಿ ಹೋಟೆಲ್ ಗಂಗಾಧರ್ ಮತ್ತು ಸದಾಶಿವ್ ಅವರು ಅಮೀನ್ ಅವರು, ಸಿ ಎಂ ನಾಗರಾಜ್, ದೀಪಕ್, ವಿನಯ್ ಅವರು. ಹಾಗೆ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಜೀವಮಾನದ ಸಾಧನೆಯ ಪ್ರಶಸ್ತಿ, ಕಲ್ಪತರು ಸಾಧಕ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನು ನಮ್ಮ ಮಾಜಿ ಮಂತ್ರಿಗಳು ಮಾಜಿ ಶಾಸಕರಾದಂಥ ಸೌಗು ಶಿವಣ್ಣನವರು ಸ್ವೀಕರಿಸ್ತಾ ಇದ್ದಾರೆ. ಅವರು ಸಹ ಇಲ್ಲಾಗಲೇ ಆಗಮಿಸಿದ್ದಾರೆ. ದಯಮಾಡಿ ಅಲ್ಲಿ ಈಚೆ ಇರ್ತಕ್ಕಂಥ ಪತ್ರಕರ್ತರೆಲ್ಲ ಒಳಗಡೆ ಬರಬೇಕು. ಇನ್ನೇನು ಶ್ರೀಗಳು ಆಗಮಿಸ್ತಾ ಇದ್ದಾರೆ.
ಹಲೋ. ಹಲೋ. ಆಮೇಲೆ ಮಾಡ್ಕೊಳ್ರಪ್ಪ ಒಂದು ನಿಮಿಷ. ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ್ ತಗಡೂರವರು ಆಗಮಿಸುವ ವೇದಿಕೆಗೆ. ದೀಪಕ್ ಅವರು ಬಂದಿದ್ದಾರಾ? ಹಾಂ, ಓಕೆ. ಹಾಂ, ಓಕೆ ಓಕೆ. ಹಲೋ. ನಾನು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಹೋಬಳಿ ವಿಜಯ ಕರ್ನಾಟಕ ವರದಿಗಾರನಾಗಿದ್ದು ಕಳೆದ 10 ವರ್ಷಗಳಿಂದ ಈ ಒಂದು ವೃತ್ತಿಯಲ್ಲಿದ್ದು 25 ವರ್ಷಗಳ ಕಾಲ ಛಾಯಾಗ್ರಾಹಕನಾಗಿ ಸೇವೆ ಸಲ್ಲಿಸಿದ್ದು. ಈ ಒಂದು ಸದ್ಯದಲ್ಲಿ ಒಂದು ಭಾವಗೀತೆಯನ್ನು ಹಾಡಲಿದ್ದೇನೆ. ಸಾರುತ್ತಲಿ ದೇವಸನೇಸರು ನಾಡಿಗೆ ಪರಮ ವೈಭವದ ಆಗಮನ. ಭಾರತ ಮಾತೆಯ ಮಡಿಲನ್ನು ಬೆಳಗುವ ತೀರ್ಥ ಗ್ರಾಮಗಳ ವಂಗಿರಣ. ತೀರ್ಥ ಗ್ರಾಮಗಳ ವಂಗಿರಣ. ಗ್ರಾಮ ವಿಕಾಸಕ್ಕೆ ದುಡಿಯೋಣ. ಸಮೃದ್ಧ ಭಾರತ ಕಟ್ಟೋಣ. ಸಮೃದ್ಧ ಭಾರತ ಕಟ್ಟೋಣ. ಅಕ್ಕಿಯ ಕಲರವ ನೀರಿನ ಜುಳು ಜುಳು ಹಸಿರಿನವನಗೋ ಸಂಪದವು. ಸುಳಿಗಾಳಿಗೆ ತೆನೆದಾಡುವ ತೆನೆಗಳು ಕರಕೌಶಲಗಳ ಜನಪದವು. ಕರಕೌಶಲಗಳ ಜನಪದವು. ಗ್ರಾಮ ವಿಕಾಸಕ್ಕೆ ದುಡಿಯೋಣ. ಸಮೃದ್ಧ ಭಾರತ ಕಟ್ಟೋಣ. ಸಮೃದ್ಧ ಭಾರತ ಕಟ್ಟೋಣ. ಹುಣ್ಣಿಮೆರಿದಿನ ಎಳಮವಾಸೆಗೆ ಗುಡಿ ಗುಡಿಸಲಗಳು ಶೃಂಗಾರ. ಚಿಣ್ಣರ ಉಲ್ಲಾಸ ಬಣ್ಣದ ಒಬ್ಬದಿ. ಮ್ಯೂಸಿಕ್ ಸೆಟ್ ಮಾಡ್ತಾ ಇದ್ದಾರೆ. ಸರ್ ಪ್ಯಾಡ್ ರಿದಮ್ ಒಂದು ಸೆಕೆಂಡ್. ಇದೀಗ ಒಂದು ವಿಶೇಷ ಮನವಿ. ನಮ್ಮ ತುಮಕೂರು ಜಿಲ್ಲೆಯವರಾಗಿರ್ತಕ್ಕಂಥ ನವೀನ್ ಪ್ರಣವ್ ಎನ್ನುವರು ಒಂದು ಚಿತ್ರಣ ನಿರ್ಮಾಣ ಮಾಡಿ ನಾಯಕ ನಟರಾಗಿ ನಟಿಸಿದ್ದಾರೆ. ಅದರ ಒಂದು ಚಿಕ್ಕ ಟೈಟಲ್ ಲಾಂಚು ಈಗ ತೆರೆ ಮೇಲೆ ಬರ್ತಿದೆ. ದಯಮಾಡಿ ಎಲ್ಲರೂ ವೀಕ್ಷಣೆ ಮಾಡಿ ಅದಕ್ಕೆ ಬೆಂಬಲಿಸಬೇಕಾಗಿ ಮನವಿ.
ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ನವೀನ್ ಪ್ರಣವ್ ಅವರ ಸಿನಿಮಾ. ಸಾಕಷ್ಟು ಶ್ರಮ ಹಾಕಿ ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋ ಮುಖಾಂತರ ಅವ್ರಿಗೆ ಅನುಕೂಲನ ಮಾಡಿಕೊಡ್ಬೇಕು. ಪ್ಲೇ ಮಾಡಿ. ಪ್ಲೇ ಮಾಡಿ. ರಿದಮ್ ಪ್ಯಾಡ್ನವರು ಒಂದು ಸೆಕೆಂಡ್ 30 ಸೆಕೆಂಡ್ ಆದ್ಮೇಲೆ ಇದು ಮಾಡ್ಕೊಳ್ಳಿ. ಸರ್ 1 ಸೆಕೆಂಡ್ ರಿದಮ್ ಪ್ಯಾಡ್ನವರು ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ಒಂದೇ 30 ಸೆಕೆಂಡ್ ನಿಲ್ಲಿಸಿ ಅಲ್ಲೊಂದು ಟೀಸರ್ ಪ್ಲೇ ಮಾಡ್ತಾರೆ, ನಂತರ ನೀವು ಇದು ಮಾಡ್ಕೊಳ್ಳಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೀತಾ ಇರುವಂತಹ 39ನೇ ವರ್ಷದ ರಾಜ್ಯ ಮಟ್ಟದ ಸಮ್ಮೇಳನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮುಂಜಾನೆಯಿಂದಲೂ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾಮಾಜಿಕವಾಗಿ ಸೇವೆಯನ್ನ ಮಾಡಿರುವಂತಹ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಸಂಗೀತ ರಸಸಂಜೆ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ಕಲ್ಪತರು ನಾಡಿನಲ್ಲಿ ಸಾಮಾಜಿಕ ಸೇವೆಯನ್ನ ಮಾಡುವ ಮೂಲಕ ಬದ್ಧರಾಗಿ ಕೆಲಸವನ್ನ ಮಾಡ್ತಿರುವಂತಹ ಶ್ರೀ ಸೊಗಡು ಶಿವಣ್ಣನವರು, ಮಾಜಿ ಸಚಿವರು ಹಾಗೂ ಸಂಪಾದಕರು, ಸೊಗಡು ದಿನಪತ್ರಿಕೆ. ಡಾಕ್ಟರ್ ಎಸ್ ಪರಮೇಶ್ ಅವರು, ನಿರ್ದೇಶಕರು, ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ತುಮಕೂರು. ಶ್ರೀ ಬಿ ವೆಂಕಟೇಶ್ ಲಾಡ್, ಅಧ್ಯಕ್ಷರು, ಅಖಿಲ ಕರ್ನಾಟಕ ಲಾಡರ್ ಸಂಘ ಸಿರಾ ಕರ್ನಾಟಕ. ಶ್ರೀ ಸ್ಫೂರ್ತಿ ಚಿದಾನಂದ್, ಸಂಸ್ಥಾಪಕರು, ಸ್ಫೂರ್ತಿ ಡೆವಲಪರ್ಸ್ ತುಮಕೂರು. ಡಾಕ್ಟರ್ ಪೂಜಾರಿ ಪಾಪಣ್ಣ, ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಕೃಷಿಕ ಸಮಾಜ. ಶ್ರೀಮತಿ ಮರಿಚನ್ನಮ್ಮ, ಹಿರಿಯ ವಕೀಲರು, ಸಂಸ್ಥಾಪಕರು, ಶ್ರೀ ಕೃಷ್ಣ ವಿದ್ಯಾಸಂಸ್ಥೆ ತುಮಕೂರು. ಡಾಕ್ಟರ್ ವಿಶ್ವಾಸ್, ಚೇರ್ಮನ್, ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರು. ಶ್ರೀ ಟಿ ಜಿ ಗಿರೀಶ್, ನಿಕಟಪೂರ್ವ ಅಧ್ಯಕ್ಷರು, TDCCI. ಡಾಕ್ಟರ್ ಕೆ ಮಲ್ಲಿಕಾರ್ಜುನ, ಉಪಾಧ್ಯಕ್ಷರು, ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ತುಮಕೂರು. ಶ್ರೀ ಸಂಜಯ್ ಎಸ್ ಗೌಡ, ಶಿಕ್ಷಣ ತಜ್ಞರು, ಶಿರಾ. ಶ್ರೀ ಕೆ ಕೃಷ್ಣಮೂರ್ತಿ, ಹೋಟೆಲ್ ಗಂಗಾಧರ್, ಕೆಸರುಮಡು ತುಮಕೂರು. ಶ್ರೀ ಸದಾಶಿವ್ ಅಮೀನ್, ಚೇರ್ಮನ್, ಮೈಸೂರು ಡ್ರಯರ್ ಟೆಕ್ ಕಂಪನಿ. ಶ್ರೀ ಸಿ ಎಂ ನಾಗರಾಜು, ಸಮಾಜ ಸೇವಕರು, ಶಿರಾ.
ಶ್ರೀ ಎಚ್.ಎನ್. ದೀಪಕ್, ಸಂಸ್ಥಾಪಕ ಅಧ್ಯಕ್ಷರು ಕರುನಾಡ ವಿಜಯ ಸೇನೆ, ಶ್ರೀ ಜಿ.ಬಿ. ವಿನಯ್ ಕುಮಾರ್, ಸಂಸ್ಥಾಪಕರು ನಿರ್ದೇಶಕರು ಇನ್ಸ್ಟಿಟ್ಯೂಟ್ ಐಎಎಸ್ ಅಕಾಡೆಮಿ ಸೇರಿದಂತೆ ಇನ್ನಿತರರಿಗೆ ಬಹಳ ವಿಶೇಷವಾದಂತಹ ಈ ಒಂದು ಸಂಜೆಯ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗ್ತಾ ಇದೆ. ದಯವಿಟ್ಟು ಹೊರಭಾಗದಲ್ಲಿರುವಂತಹ ರಾಜ್ಯದ ನಾನಾ ಭಾಗಗಳಿಂದ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರು ಒಳಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳು, ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಸಂಸ್ಥಾನ ಮಠ, ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಕೆ.ಎನ್. ರಾಜಣ್ಣನವರು, ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ವಿ. ಸೋಮಣ್ಣನವರು, ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವರು, ಭಾರತ ಸರ್ಕಾರ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಗೂ ಪ್ರಶಸ್ತಿ ಪ್ರದಾನವನ್ನ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಗೃಹ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮ್ಮೇಳನದ ಗೌರವಾಧ್ಯಕ್ಷರು ಶ್ರೀಮತಿ ಕನ್ನಿಕಾ ಪರಮೇಶ್ವರ್, ಆಡಳಿತ ಮಂಡಳಿ ಸದಸ್ಯರು, ಸಾಹೆ ವಿಶ್ವವಿದ್ಯಾಲಯ ತುಮಕೂರು, ಮುಖ್ಯ ಅತಿಥಿಗಳಾಗಿ ಶ್ರೀ ಎಂ.ಬಿ. ಪಾಟೀಲ್ ರವರು, ಮಾನ್ಯ ಬೃಹತ್ ಕೈಗಾರಿಕಾ ಸಚಿವರು, ಶ್ರೀ ಎಸ್. ಚೆಲುವರಾಯಸ್ವಾಮಿ, ಮಾನ್ಯ ಕೃಷಿ ಸಚಿವರು ಸೇರಿದಂತೆ ಸಾಕಷ್ಟು ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ಹೊರಭಾಗದಲ್ಲಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರು ಕಾರ್ಯಕ್ರಮದ ಒಳಭಾಗಕ್ಕೆ ಆಗಮಿಸಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಕನ್ನಡ ಪರ ಸಂಘಟನೆಯ ಸದಸ್ಯರುಗಳು ಆಗಮಿಸಿದ್ದೀರಿ. ಶಂಕರ್ ಅವರು ಬಂದಿದ್ದಾರೆ, ಮಾಡ್ತಾರೆ ಅಧ್ಯಕ್ಷ. ಕನ್ನಡ ಪರ ಸಂಘಟನೆಯವರು ಬನ್ನಿ. ಶಂಕರ್ ಅವರು ಬನ್ನಿ ಸರ್. ಎಲ್ಲ ಪತ್ರಕರ್ತ ಪ್ರತಿನಿಧಿಗಳಿಗೆ ಇದೊಂದು ಸೂಚನೆ, ದಯಮಾಡಿ ಇನ್ನು ಕೆಲವೇ ನಿಮಿಷಗಳಲ್ಲಿ ತುಂಬ ಅದ್ದೂರಿಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಸ್ಟಾಲ್ಗಳಲ್ಲಿರುವಂಥ ಎಲ್ಲ ಪತ್ರಕರ್ತ ಪ್ರತಿನಿಧಿಗಳು ವೇದಿಕೆ ಮುಂಭಾಗ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಬ್ರ್ಯಾಂಡ್ ತುಮಕೂರು ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಕಲ್ಪತರು ರತ್ನ ಪ್ರಶಸ್ತಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಎಲ್ಲ ಪತ್ರಕರ್ತ ಬಂಧುಗಳು ವೇದಿಕೆ ಮುಂಭಾಗ ಬರಬೇಕು. ದಯಮಾಡಿ ಬೇಗ ಬಂದು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರಮ ಪೂಜ್ಯ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಹಲೋ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ತುಮಕೂರು KUWJ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಮೊದಲ ದಿನದ ಸಂಜೆಯ ಹೊತ್ತು ನಾವೆಲ್ಲರೂ ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀವಿ. ಬೇರೆ ಬೇರೆ ಊರುಗಳಿಂದ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಕೂಡ ಸಂಜೆಯ ಹೊತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಆಗಮಿಸ್ತಾ ಇದ್ದಾರೆ ವೇದಿಕೆ ಮೇಲೆ. ಅವರಿಗೆ ಸ್ವಾಗತವನ್ನು ಕೋರೋದಕ್ಕೆ ಕೆಲವೇ ಕ್ಷಣಗಳಷ್ಟೇ ಬಾಕಿ. ಸೊ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡೋದಕ್ಕೆ ಸರ್ವ ಪ್ರಯತ್ನವನ್ನು ಮಾಡೋಣ. ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರೋರು ದಯವಿಟ್ಟು ಆಸನಗಳನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತೀನಿ. ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿಗಳು ವೇದಿಕೆ ಮೇಲೆ ಬರ್ತಾರೆ. ಹಾಗೆ ಬಹಳ ನಿರೀಕ್ಷೆನೆಲ್ಲರೂ ಕಾಯ್ತಾ ಇರುವಂತಹ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗತ್ತೆ.
ಬೆಳಗಿನಿಂದಲೂ ಕೂಡ ಈ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ನೆರವೇರೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿತ್ತು. ಮುಂದೆಯೂ ಅದನ್ನು ನಿರೀಕ್ಷಿಸ್ತಾ ಇದ್ವಿ.
ಬಿಡುಗಡೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತದೆ. ಆಚೆ ಇರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಸಭಾಂಗಣದ ಒಳಗಡೆ ಬಂದು ಕುಳಿತುಕೊಳ್ಳಬೇಕು ಅಂತ ಅಂದ್ಕೊಳ್ತೇವೆ. ಈಗಾಗಲೇ ಪರಮ ಪೂಜ್ಯರಾದ ನಿರ್ವಾಣಾನಂದ ಸ್ವಾಮಿಗಳು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸುತ್ತಾರೆ. ಎಲ್ಲರೂ ಕೂಡ ಸಭಾಂಗಣದ ಒಳಗಡೆ ಬರಬೇಕಾಗಿ ಅನಿಸುತ್ತೇವೆ. ಮತ್ತು ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಆಗಮಿಸಿದ ಪತ್ರಕರ್ತರಿಗೆ ಸೂಚನೆ, ಏನು ಇಲ್ಲಿ ವಿವಿಧ ಲಾಡ್ಗಳಲ್ಲಿ ಕಲ್ಯಾಣ ಮಂದಿರಗಳಲ್ಲಿ ತಮಗೆಲ್ಲ ವಸತಿಯನ್ನು ಕಲ್ಪಿಸಿದ್ದೀವಿ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ಇಲ್ಲಿ ತಾವೆಲ್ಲ ಊಟ ಮಾಡಿಕೊಂಡು ತಮಗೆಲ್ಲ ಇಲ್ಲಿ ಬಿಡ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಇರ್ತದೆ. ಹಾಗಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಮುಗಿದ ಮೇಲೆ ಸಾರಿಗೆ ವ್ಯವಸ್ಥೆ ಆರಂಭವಾಗುತ್ತೆ. ಅಲ್ಲಿವರೆಗೂ ಸಾರಿಗೆ ಸಮಿತಿಯು ಇಲ್ಲೇ ಇದ್ದು ತಮ್ಮೆಲ್ಲ ನಿಮ್ಮ ಸ್ಥಳಗಳಿಗೆ ಬಿಟ್ಟು ಬರ್ತಾರೆ. ಸಹಕಾರ ಮಾಡಬೇಕು ಅಂತ ಮನವಿ ಮಾಡುತ್ತಾ ಕಾರ್ಯಕ್ರಮ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ಸಮಿತಾ ಮನ್ನಡವರಿಂದ ಸಂಗೀತ ರಸಸಂಜೆ ಕಾರ್ಯಕ್ರಮ ಆದ ನಂತರ ತಾವೆಲ್ಲರೂ ಕೂಡ ಊಟ ಮುಗಿದ ಮೇಲೆ ತಮ್ಮೆಲ್ಲ ತಮ್ಮ ವಸತಿ ಸ್ಥಳಕ್ಕೆ ಬಿಡಲಾಗುತ್ತೆ. ಕೃಷ್ಣಮೂರ್ತಿ ಅವರು ವಸತಿ ಸಮಿತಿಯ ಅಧ್ಯಕ್ಷರು ಅದನ್ನು ನಿರ್ವಹಣೆ ಮಾಡ್ತಾರೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ದಯವಿಟ್ಟು ಆಗಿರ್ತಕ್ಕಂಥ ಎಲ್ಲ ಪತ್ರಕರ್ತರು ಸಭಾಂಗಣ ಬರಬೇಕು. ಆತ್ಮೀಯ ಎಲ್ಲ ಈ ಒಂದು ಕಲ್ಪತರುರತ್ನ ಗೌರವಕ್ಕೆ ಪಾತ್ರರಾಗಿದ್ದಂಥ ಸನ್ಮಾನಿತರು ಸಭಾಂಗಣದ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿ ಅನಿಸಿಕೊಳ್ಳುತ್ತೇವೆ. ಗೌರವಾನ್ವಿತ ಕಲ್ಪತರುರತ್ನ ಪ್ರಶಸ್ತಿ ಪುರಸ್ಕೃತ ಗೌರವಾನ್ವಿತರೆಲ್ಲರೂ ಕೂಡ ಸಭಾಂಗಣದ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳಿ ತಮ್ಮನ್ನ ವಿನಂತಿ ಮಾಡುತ್ತೇನೆ. ಇದು
ಹಲೋ. 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಸಂಜೆಯ ಹೊತ್ತಿನ ಸ್ವಾಗತ ಎಲ್ಲರಿಗೂ ಕೂಡ. ಈಗ ಸ್ವಾಮೀಜಿಗಳು ವೇದಿಕೆಗೆ ಆಗಮಿಸಿದ್ದಾರೆ. ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಸಂಸ್ಥಾನ ಮಠದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಂಜೆಯ ಪತ್ರಕರ್ತರ ಸಮ್ಮೇಳನ ಕಾರ್ಯಕ್ರಮ ಸ್ವಾಮೀಜಿಗಳ ಆಗಮನ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಆಗಮಿಸಿರುವಂತಹ ವೀಕ್ಷಕರು
ಪತ್ರಕರ್ತರೆಲ್ಲರೂ ಕೂಡ ನಾಡಿನ ಬೇರೆ ಬೇರೆ ಕಡೆಯಿಂದ ಆಗಮಿಸಿದ್ದೀರಿ. ಎಲ್ಲರೂ ಕೂಡ ಆಸನಗಳಲ್ಲಿ ಆಸೀನರಾಗಬೇಕು. ಆ ಕಡೆ ಈ ಕಡೆ ಓಡಾಡ್ತಾ ಇರುವಂತಹ ಪತ್ರಕರ್ತರೆಲ್ಲರೂ ಕೂಡ ಒಂದೇ ಕಡೆ ಜಮಾಯಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. KUWJ ಹಾಗೂ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಆಯೋಜಿಸಿರುವಂತಹ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಈ ಹಿಂದೆ ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ಸಮ್ಮೇಳನ ನಡೆಸಿದ ನಂತರ ಮುಂದಿನ ಸಮ್ಮೇಳನ ತುಮಕೂರಿನಲ್ಲಿ ಅಂತ ಯಾವಾಗ ನಿರ್ಧಾರ ಆಯಿತು, ಅಲ್ಲಿಂದ ತುಮಕೂರು ಈ ಸಮ್ಮೇಳನಕ್ಕೆ ಭರ್ಜರಿಯಾಗಿ ಸಿದ್ಧವಾಗ್ತಾ ಬಂತು. ಇವತ್ತು ಆ ಸುದಿನ ನಾವೀಗ ಕ್ಷಣಕ್ಕೆ ಕಾಲಿಟ್ಟಿದ್ದೇವೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಾರ್ಯಕ್ರಮವನ್ನು ಅತ್ಯಂತ ಸಾಂಗವಾಗಿ ನೆರವೇರಿಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಸಂಜೆ ಕೂಡ ಅಷ್ಟೇ ಅದ್ಭುತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಲಿವೆ. ಜೊತೆಗೆ ಅದಕ್ಕೂ ಮೊದಲು ಕಲ್ಪತರು ಪ್ರಶಸ್ತಿ ಪ್ರದಾನ, ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಸಂಜೆಯ ಕಾರ್ಯಕ್ರಮ ನೆರವೇರಲಿದೆ. 93 ವರ್ಷಗಳ ಇತಿಹಾಸವಿರುವಂತಹ KUWJ ಇವತ್ತು ಶ್ರೀ ಶಿವಾನಂದ ತಗಡೂರು ಅವರ ಅಧ್ಯಕ್ಷತೆಯಲ್ಲಿ 6ನೇ ವರ್ಷ ಅವರು ಅಧ್ಯಕ್ಷರಾಗಿರೋದು. ಅವಿರೋಧ ಆಯ್ಕೆ 2ನೇ ಬಾರಿಗೆ. ಬಹಳಷ್ಟು ಪ್ರಯತ್ನಗಳನ್ನು, ಪತ್ರಕರ್ತರ ಶ್ರೇಯೋಭಿವೃದ್ಧಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಅವರು ಯೋಜಿಸಿದ್ದಾರೆ. ಸಂಘವನ್ನು ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗುವಂತಹ ಕಾರ್ಯವನ್ನು ಶಿವಾನಂದ ತಗಡೂರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೋವಿಡ್ನಂತಹ ಸಂಕಷ್ಟದ ಸಮಯದಲ್ಲಿ ಯಾವ ರೀತಿ KUWJ ಪತ್ರಕರ್ತರ ನೆರವಿಗೆ ಬಂತು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಆಪತ್ಬಾಂಧವ ನಿಧಿ ಯಾವ ರೀತಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತ ಚಾಚಿದೆ ಅದನ್ನು ಕೂಡ ಸ್ಮರಿಸಿಕೊಳ್ಳಬಹುದು. ಜೊತೆಗೆ ನಿವೃತ್ತಿಯ ಅಂಚಿನಲ್ಲಿ ಅಥವಾ ನಿವೃತ್ತಿಯ ನಂತರ ಯಾರು ಈ ಕ್ಷೇತ್ರದಿಂದ ಮರೆಯಾಗಿರ್ತಾರೋ ಅಂಥವರನ್ನ ಸ್ವತಃ KUWJ ಹೋಗಿ ಸಂಪರ್ಕ ಮಾಡಿ ಸನ್ಮಾನಿಸಿ ಅವರ ಅನುಭವಗಳನ್ನ ರೆಕಾರ್ಡ್ ಮಾಡಿ ದಾಖಲು ಮಾಡುವಂತಹ ಕಾರ್ಯದಲ್ಲೂ ಕೂಡ KUWJ ಮುಂದಾಗಿರುವುದು ಶ್ಲಾಘನೀಯ. ಅದರ ಜೊತೆಗೆ ಪತ್ರಕರ್ತರಿಗೆ ಬೇಕಾದಂತಹ ವಿಮೆ ಸೌಲಭ್ಯ ಆಗಿರಬಹುದು, ಉಚಿತ ಬಸ್ ಪಾಸ್ ವ್ಯವಸ್ಥೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ, ಜೊತೆಗೆ ಈಗ ನಿವೇಶನದ ಬೇಡಿಕೆ ಏನಿದೆ, ಜೊತೆಗೆ ಹೆಲ್ತ್ ಸ್ಕೀಮ್ ಬೇಡಿಕೆ ಇವತ್ತು ಇಟ್ಟಂತಹ ಬೇಡಿಕೆ, ಇದೆಲ್ಲವನ್ನ ನೆರವೇರಿಸುವ ನಿಟ್ಟಿನಲ್ಲಿ KUWJ ಶ್ರೀ ಶಿವಾನಂದ ತಗಡೂರವರು ಮತ್ತು ತಂಡ ಅವಿರತವಾಗಿ ಶ್ರಮಿಸ್ತಾ ಇದೆ. ಈಗ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಹೊರಗೂ ಕೂಡ KUWJ ತನ್ನ ಕಚೇರಿಗಳನ್ನು ಸ್ಥಾಪಿಸ್ತಾ ಇರೋದು, ಹೊರನಾಡಿನ ಕನ್ನಡಿಗರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಳ್ತಾ ಇರೋದು ನಿಜಕ್ಕೂ ಕೂಡ ಇದರ ಯಶಸ್ಸಿಗೆ ಒಂದು ಸಾಕ್ಷಿ. ಆಮೇಲೆ ಈ ಮಟ್ಟಿಗೆ ನಾವು ಸಮ್ಮೇಳನ ಇದೆಯಲ್ಲ, ಇಡೀ ರಾಜ್ಯದ ಪತ್ರಕರ್ತರನ್ನ ಒಗ್ಗೂಡಿಸಿ ಒಂದೇ ವೇದಿಕೆಯಲ್ಲಿ ತರುವಂತಹ ಇಂತಹ ಸಮ್ಮೇಳನ ಇನ್ನಷ್ಟು ಯಶಸ್ವಿಯಾಗಿ ಮತ್ತಷ್ಟು ಸಮ್ಮೇಳನಗಳು ಆಗ್ತಾ ಹೋಗಲಿ ಅಂತ ಆಶಿಸ್ತಾ, ನೀವೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಿದ್ದೀರಾ, ಪಾಲ್ಗೊಂಡಿದ್ದೀರಾ, ತಮ್ಮೆಲ್ಲರ ಸಹಕಾರ ಕೊಡ್ತಾ ಇದ್ದೀರಾ. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆ ಕೂಡ ಸಾಕ್ಷಿಯಾಗುತ್ತೆ. ಚಪ್ಪಾಳೆ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಖುಷಿಯಾಗಿಲ್ಲ ಅಂತ ಅರ್ಥ. ಥ್ಯಾಂಕ್ ಯು. KUWJ ವಾರ್ಷಿಕ ಪ್ರಶಸ್ತಿಯನ್ನ ನೀಡ್ತಾ ಇರೋದು ಎಲ್ಲರೂ ಕೂಡ ಗೊತ್ತು. ಅದರ ಜೊತೆಗೆ ಕಳೆದ 4 ವರ್ಷಗಳಿಂದ ದತ್ತಿ ನಿಧಿ ಪ್ರಶಸ್ತಿಯನ್ನ ಕೂಡ ನೀಡಲಾಗ್ತಾ ಇದೆ. ಇದರ ಕಾರಣ ಇಷ್ಟೇ, ಒಂದು ಸಂಘದಿಂದ ಪತ್ರಕರ್ತರಿಗೆ ಆಗಬೇಕಾದಂತಹ ಅನುಕೂಲಗಳನ್ನು ಆದಷ್ಟು ಮಟ್ಟಿಗೆ ನೆರವೇರಿಸಿಕೊಡೋದು, ಇನ್ನೊಂದು ಪತ್ರಕರ್ತರನ್ನ ಸಕ್ರಿಯವಾಗಿ ಪತ್ರಿಕೋದ್ಯಮದ ಎಲ್ಲ ವಿಭಾಗಗಳಲ್ಲೂ ಕೂಡ ತೊಡಗಿಸಿಕೊಳ್ಳುವಂತಹ ಪ್ರಯತ್ನ, ಪತ್ರಿಕೋದ್ಯಮಕ್ಕೆ ಇನ್ನೊಂದಷ್ಟು ಪ್ರೋತ್ಸಾಹ, ಹಾಗೆ ಯುವ ಪೀಳಿಗೆ ಯಾಕೆ ಪತ್ರಿಕೋದ್ಯಮಕ್ಕೆ ಬರಬೇಕು, ನಮಗೇನು ಸೇಫ್ಟಿ ಇದೆ, ನಮಗೇನು ಭದ್ರತೆ ಇದೆ, ಆರ್ಥಿಕ ಭದ್ರತೆ ಏನಿದೆ ಅಂತ ಕೇಳೋ ಈ ಸಂದರ್ಭದಲ್ಲಿ KUWJ ಮಾಡಿರುವಂತಹ ಒಂದಷ್ಟು ಕೆಲಸಗಳು ಮಾದರಿಯಾಗಿ ಇನ್ನೂ ಹೆಚ್ಚಿನ ಪತ್ರಿಕೋದ್ಯಮಿಗಳು ಈ ನಾಡಿನಲ್ಲಿ ಭವಿಷ್ಯವನ್ನು ಕಂಡುಕೊಳ್ಳುವ ರೀತಿಯಾಗೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ.
ಹಾಗಾಗಿ ಪತ್ರಕರ್ತರಿಗೆ ಬೇಕಾದಂತಹ ಅಗತ್ಯ ಪ್ರೋತ್ಸಾಹವನ್ನು KUWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡ್ತಾನೆ ಬಂದಿದೆ. ಅದರ ಸಲುವಾಗಿಯೇ ಇವತ್ತು ನಾವು ಗಮನಿಸಿರಬಹುದು, ಗೋಷ್ಠಿಯನ್ನು ನೆರವೇರಿಸಲಾಯಿತು, ಉಪನ್ಯಾಸವನ್ನು ನೆರವೇರಿಸಲಾಯಿತು. ಇದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಪತ್ರಿಕೋದ್ಯಮದ ಕಡೆಗೆ ಬೆಳಕು ಚೆಲ್ಲುವಂತಹ ಅನೇಕ ವಿಚಾರಗಳ ಬಗ್ಗೆ ವಿಚಾರ ಸಂಕಿರಣ ಕೂಡ ಆಯಿತು. ಗಣ್ಯರು ಮಾತನಾಡಿದ್ರು. ಪತ್ರಕರ್ತರ ಸವಾಲುಗಳ ಬಗ್ಗೆ ಚರ್ಚೆ ಆಯಿತು, ಪತ್ರಕರ್ತರ ಬೇಡಿಕೆಗಳ ಬಗ್ಗೆ ಚರ್ಚೆ ಆಯಿತು. ಇನ್ನು ಈ KUWJ ಇವತ್ತಿನ ಗೋಷ್ಠಿ ಉಪನ್ಯಾಸದ ಜೊತೆಗೇ ನಾಡಿನಾದ್ಯಂತ ಹಲವು ಸಂದರ್ಭದಲ್ಲಿ ಹಲವು ಕಾರ್ಯಾಗಾರಗಳನ್ನು ಕೂಡ ಹಮ್ಮಿಕೊಳ್ತಾ ಇದೆ, ಸಂವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಜಿಲ್ಲಾ ಮಟ್ಟದಲ್ಲಂತೂ ಪ್ರತಿಯೊಂದು 2 ಜಿಲ್ಲೆಗಳನ್ನು ಹೊರತುಪಡಿಸಿದೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ KUWJ ಭವನ ಇದೆ. ಜೊತೆಗೆ ಅಲ್ಲಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಕಾರ್ಯಕ್ರಮಗಳು ಕೂಡ ಆಗಾಗ ನೆರವೇರ್ತಾ ಇವೆ. ಇವೆಲ್ಲವೂ ಕೂಡ ಯಾವ ಮಟ್ಟಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆ, ಪತ್ರಕರ್ತರು ಯಾವ ಮಟ್ಟಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಆರಂಭದಲ್ಲಿ 4-5 ಜನರಿಂದ ಡಾಕ್ಟರ್ DV ಗುಂಡಪ್ಪ ಅವರಿಂದ ಶುರುವಾದಂತಹ ಈ ಸಂಘಟನೆ ಇವತ್ತು 10,000ಕ್ಕೂ ಅಧಿಕ ಸಕ್ರಿಯ ಪತ್ರಕರ್ತರನ್ನು ಹೊಂದಿರುವಂತಹ ಬಹಳ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ. ಒಂದು ರೀತಿಯಲ್ಲಿ ಸರ್ಕಾರಿ ನೌಕರರ ಸಂಘವನ್ನು ಮೀರಿಸುವ ನಿಟ್ಟಿನಲ್ಲಿ ಈ ಸಂಘ ಬೆಳೆದರೂ ಕೂಡ ಅಚ್ಚರಿ ಇಲ್ಲ ಮುಂದಿನ ದಿನಗಳಲ್ಲಿ. ಆ ಮಟ್ಟಿಗೆ ಇದರ ಯಶಸ್ಸು, ಈ ಯಶಸ್ಸಿನ ಹಿಂದೆ ಬಹಳ ಪರಿಶ್ರಮವೂ ಇದೆ. ಆ ಪರಿಶ್ರಮ ಇಡೀ ತಂಡಕ್ಕೆ ಸಲ್ಲಬೇಕು. ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿರೋರು ಒಂದಲ್ಲ ಒಂದು ರೀತಿಯಲ್ಲಿ ಪತ್ರಿಕೋದ್ಯಮಕ್ಕೆ ಸೇವೆ ಸಲ್ಲಿಸ್ತಾನೆ ಇರೋರು. ಈ ಸೇವೆ ಸಲ್ಲಿಸ್ತಾ ಇರೋ ಸಂದರ್ಭ ನಿಮಗೂ ನಮ್ಮದು ಒಂದು ಸಂಘಟನೆ ಬೇಕು, ನಮಗೂ ಸಂಘಟನೆಯ ಸಹಕಾರ ಬೇಕು, ಪ್ರೋತ್ಸಾಹ ಬೇಕು ಅನ್ನುವಂತಹ ಭಾವನೆ ಬರೋದು ಸಹಜ. ಆ ಸಂದರ್ಭದಲ್ಲಿ ತಲೆ ಎತ್ತಿದ್ದು ಈ KUWJ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರು ಯಾವುದೇ ಸಂದರ್ಭದಲ್ಲಿ ಸಂಕಷ್ಟದಲ್ಲಿದ್ದರೂ ಕೂಡ ಅವರಿರುವಲ್ಲಿಗೆ ತೆರಳಿ ಅವರಿಗೆ ಧನ ಸಹಾಯ ಅಷ್ಟೇ ಅಲ್ಲ, ಮಾನಸಿಕವಾಗಿ ಧೈರ್ಯ ಹೇಳುವಂತಹ ಒಂದು ಕೆಲಸವನ್ನು ಕೂಡ ಆ ತಂಡ ಮಾಡ್ತಾ ಇದೆ. ಅಷ್ಟೇ ಅಲ್ಲ, KUWJ ಕ್ರಿಕೆಟ್ ಟೂರ್ನಿಯನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ, ಅಥ್ಲೆಟಿಕ್ ಟೂರ್ನಿಯನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ವಾರ್ಷಿಕ ಸಮ್ಮೇಳನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಬಾರಿ ದಾವಣಗೆರೆಯಲ್ಲಿ ಆಯಿತು, ಈ ಬಾರಿ ಕಲ್ಪತರು ನಾಡು ತುಮಕೂರಲ್ಲಿ ಆಗ್ತಾ ಇದೆ. ಇನ್ನು ಈ ಸಂದರ್ಭ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಕೂಡ ವೇದಿಕೆ ಮೇಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುವಂತಹ ಸಂದರ್ಭವೂ ಇದೆ. ಯಾಕಂದರೆ ಸ್ವಾಮೀಜಿಗಳ ಹಿತವಚನಕ್ಕಾಗಿ ಅವರ ದಿವ್ಯ ಸಾನ್ನಿಧ್ಯಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಈಗಾಗಲೇ ಈ ಆವರಣವನ್ನು ಅವರು ಪ್ರವೇಶಿಸಿಯಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಆಗಮಿಸಲಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಈ KUWJ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕವನ್ನ ಮೀರಿ ಬೆಳೀತಾ ಇದೆ. ದೆಹಲಿಯಲ್ಲಿ, ಮುಂಬೈಯಲ್ಲಿ, ಕಾಸರಗೋಡಿನಲ್ಲಿ, ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ ಅಷ್ಟು ಸಕ್ರಿಯವಾಗಿ ಪತ್ರಕರ್ತರನ್ನ ತೊಡಗಿಸಿಕೊಂಡಿರುವಂತಹ ಬೃಹತ್ ಸಂಘಟನೆ ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ. KUWJ ಸಾರಥಿ ಶ್ರೀ ಶಿವಾನಂದ ತಗಡೂರು 2ನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಇದರ ಸಾರಥ್ಯವನ್ನು ವಹಿಸಿಕೊಳ್ಳಲು ಮೊದಲು ಇಲ್ಲಿ ಸಂಬಳಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಯಾವ ಮಟ್ಟಿಗೆ KUWJ ಯಶಸ್ಸು ಕಾಣ್ತಾ ಇದೆ ಅಂದರೆ 75 ಲಕ್ಷ ಪ್ರತಿನಿಧಿ ಈಗ ಸಂಘದ ಮಡಿಲಲ್ಲಿ. ಯಾವ ರೀತಿ ಸಹಾಯವಾಗುತ್ತೆ ಪತ್ರಕರ್ತರಿಗೆ ಅಂತಂದ್ರೆ ಇದರಿಂದ ಬರುವಂತಹ ಬಡ್ಡಿಯಿಂದ ಸಂಕಷ್ಟದಲ್ಲಿ ಯಾರ್ಯಾರು ಅವರಿಗೆ ಧನ ಸಹಾಯವನ್ನ ಮಾಡಲಾಗುತ್ತೆ. ಶೀಘ್ರದಲ್ಲೇ ನಾವು 1 ಕೋಟಿ ಗುರಿಯನ್ನು ಮುಟ್ಟುವಂತಹ ಒಂದು ಯೋಜನೆಯನ್ನ ಕೂಡ KUWJ ಹಾಕೊಂಡಿದೆ. ಅದು ಕೆಲವೇ ತಿಂಗಳಲ್ಲಿ ಆದರೂ ಕೂಡ ಅಚ್ಚರಿ ಇಲ್ಲ. ಅಷ್ಟೇ ಅಲ್ಲ, ಪತ್ರಕರ್ತರು ಅಂತಂದ್ರೆ ಅವರು ಫ್ಯಾಮಿಲಿಯನ್ನ ಬಿಟ್ಟಿರ್ತಾರೆ. ಕೆಲವು ಸಂದರ್ಭದಲ್ಲಿ ದೂರಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗಂತೂ ಫ್ಯಾಮಿಲಿಯ ಸೆಕ್ಯೂರಿಟಿ ಹೇಗೆ ಅನ್ನುವಂತಹ ಪ್ರಶ್ನೆ ಕೋವಿಡ್ ಟೈಮಲ್ಲಂತೂ ಬಹಳ ಕಾಡಿತ್ತು. ಆದರೆ ಇಲ್ಲಿ KUWJ ಕೇವಲ ಪತ್ರಕರ್ತರಿಗೆ ಮಾತ್ರ ಫೋಕಸ್ ಮಾಡ್ತಾ ಇಲ್ಲ. ಅವರು ನಂಬಿರುವಂತಹ ಅವರನ್ನ ಇಮೋಷನಲ್ ಆಗಿ ಭಾವನಾತ್ಮಕವಾಗಿ ನೀಡುವಂತಹ ಕುಟುಂಬದ ಕಡೆಗೂ ಕೂಡ ಗಮನ ಹರಿಸ್ತಾ ಇದೆ. ಅದರಲ್ಲೂ ಪತ್ರಕರ್ತರ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಹಾಯವಾಗುವ ರೀತಿಯಲ್ಲಿ ಒಂದಷ್ಟು ಯೋಜನೆಗಳು, ಧನ ಸಹಾಯ, ಜೊತೆಗೆ ವಿಮೆ ಸೌಲಭ್ಯದಲ್ಲೂ ಕೂಡ ಪತ್ರಕರ್ತರ ಕುಟುಂಬವನ್ನ ಒಳಗೊಳ್ಳುವಂತೆ ಮಾಡುವಂತಹ ವ್ಯವಸ್ಥೆ
ಇದೆಲ್ಲವನ್ನೂ ಕೂಡ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರಿತಾ ಇದೆ. ಈಗಾಗಲೇ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪತ್ರಕರ್ತರ ಮಕ್ಕಳ ಶಿಕ್ಷಣಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದಲೂ ಸಹಾಯವನ್ನು ಕೊಡಿಸುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಇನ್ನು KUWJ ಕಡೆಯಿಂದಲೂ ಕೂಡ ಪ್ರತಿಭೆಗಳನ್ನು ಗುರುತಿಸುವಂತಹ ಪ್ರಯತ್ನ ಆಗಿದೆ. ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕೆಲವು ಸಂದರ್ಭದಲ್ಲಿ ಅನೇಕ ಭಾವನಾತ್ಮಕ ಕ್ಷಣಗಳನ್ನು ಕೂಡ ನಾವು ನೋಡಬೇಕಾದಂತಹ ಸಂದರ್ಭ ಬಂದಿತ್ತು. ಉದಾಹರಣೆ ಹೇಳೋದಾದ್ರೆ, ನಿವೃತ್ತಿಯಾದ ನಂತರ ಒಂದಷ್ಟು ಜನ ಸೀನಿಯರ್ ಜರ್ನಲಿಸ್ಟ್ಗಳು ಯಾರ ಸುದ್ದಿಗೂ ಹೋಗೋದಿಲ್ಲ, ಯಾರನ್ನು ಸಂವಹನ ಕೂಡ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಒಂದು ರೀತಿಯ ಮುಜುಗರನೋ ಅಥವಾ ಒಂದು ರೀತಿಯಲ್ಲಿ ಎಲ್ಲದರಿಂದ ದೂರ ಇರುವಂತಹ ಮನಸ್ಥಿತಿ ಅವರದಾಗಿದೆ. ಆದ್ರೆ ಅವರು ಮಾಡಿರುವಂತಹ ಸಾಧನೆ, ಅವರು ಹಾಕಿಕೊಂಡಿರುವಂತಹ ಪರಂಪರೆ ಎಲ್ಲವೂ ಕೂಡ ಇಂದಿನ ಪೀಳಿಗೆಗೆ ಅರ್ಥ ಆಗಬೇಕಾಗುತ್ತೆ. ಅದಾಗಿಲ್ಲ ಅಂತಂದ್ರೆ ಈ ಪತ್ರಿಕೋದ್ಯಮದ ಬಹಳ ಪ್ರಮುಖ ವಿಚಾರಗಳು ಅಲ್ಲದೆ ಮುಗಿದು ಹೋಗುವಂತಹ ಸಾಧ್ಯತೆ ಇರುತ್ತೆ. ಆದರೆ KUWJ ಇದನ್ನ ಮನಗಂಡು ಯಾವ ರೀತಿಯ ಒಂದು ಯೋಜನೆಯನ್ನ ಮಾಡಿಕೊಂಡಿದೆ ಅಂತಂದ್ರೆ, ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಅಂತಂದ್ರೆ, ಯಾರು ನಿವೃತ್ತಿಯಾಗಿ ಪತ್ರಿಕೋದ್ಯಮಕ್ಕೆ ಬಹಳ ವರ್ಷಗಳ ಸೇವೆಯನ್ನ ಸಲ್ಲಿಸಿ ಮನೆಯಲ್ಲಿದ್ದಾರೋ ಅಂಥವರ ಮನೆಗೆ ಹೋಗಿ ಅವರನ್ನ ಸನ್ಮಾನಿಸೋದು ಅಲ್ಲದೆ ಅವರ ಅನುಭವದ ಮಾತುಗಳನ್ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ನಲ್ಲಿ ಅದನ್ನ ಹರಿಬಿಡುವಂತಹ ಒಂದು ಪ್ರಯತ್ನ ಕೂಡ ಮುಂದಾಗಿದೆ. ಇದು ಮುಂದಿನ ಪೀಳಿಗೆಗೆ ಖಂಡಿತವಾಗಿ ಕೂಡ ಬಹಳ ದೊಡ್ಡ ಕೊಡುಗೆಯಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ಇತ್ತೀಚೆಗಷ್ಟೇ ಆಶಾ ಶಿವಣ್ಣ ಸಂಜೆವಾಣಿಯಲ್ಲಿ ಚೀಫ್ ರಿಪೋರ್ಟರ್ ಆಗಿದ್ದ ಮೇಡಮ್ ಅವರ ಮನೆಗೆ KUWJ ಅವರು ಹೋಗಿದ್ದ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ಕ್ಷಣಕ್ಕೂ ಸಾಕ್ಷಿಯಾಗಬೇಕಾಯಿತು. ಅಂದ್ರೆ ಸಾಮಾನ್ಯವಾಗಿ 3-2 ಹೋಗ್ತಾರೆ, ಯಾಕಂದ್ರೆ ತೊಂದರೆ ಕೊಡಬೇಡ ಕುಟುಂಬದವರಿಗೆ ಅನ್ನುವಂತಹ. ಈ ವಿಚಾರವನ್ನು ಮುಂದುವರಿಸೋಣ ಒಂದು ಕೆಲವೇ ಕ್ಷಣಗಳ ನಂತರ. ಈಗ ಪರಮ ಪೂಜ್ಯ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪೀಠಾಧ್ಯಕ್ಷರು, ಆದಿಚುಂಚನಗಿರಿ ಸಂಸ್ಥಾನ ಮಠ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಅಭೂತಪೂರ್ವ ಸ್ವಾಗತವನ್ನ ಕೋರೋಣ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಯಶಸ್ವಿಯಾಗಿ ನಡೀತಾ ಇದೆ. ಸಂಜೆಯ ಹೊತ್ತಿನ ಈ ಸಂದರ್ಭ ಸ್ವಾಮೀಜಿಗಳ ಹಿತವಚನ ಕೇಳೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇಲ್ಲಿ ಸ್ವಾಮೀಜಿಗಳು ಆಸೀನರಾಗಿದ್ದಾರೆ ವೇದಿಕೆ ಮೇಲೆ. ಹಾಗೆ ಶ್ರೀ ಮಂಗಳಾನಂದ ಸ್ವಾಮೀಜಿಯವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಕಲ್ಪತರು ರತ್ನ ಪ್ರಶಸ್ತಿ ಪ್ರಕಟ ಮಾಡಲಾಗುತ್ತೆ, ಪುರಸ್ಕೃತರನ್ನ ಸನ್ಮಾನಿಸಲಾಗುತ್ತೆ. ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಈ ಸಂದರ್ಭ ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರನ್ನ ಒಬ್ಬೊಬ್ಬರನ್ನಾಗಿ ವೇದಿಕೆ ಮೇಲೆ ಕರೆತಾ ಇದ್ದೀವಿ. ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಶ್ರೀ ಸೊಗಡು ಶಿವಣ್ಣ, ಮಾಜಿ ಸಚಿವರು ಹಾಗೂ ಸಂಪಾದಕರು, ಸೊಗಡು ದಿನಪತ್ರಿಕೆ. ಶ್ರೀ ಸೊಗಡು ಶಿವಣ್ಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಮಾಜಿ ಸಚಿವರು ಹಾಗೂ ಸೊಗಡು ದಿನಪತ್ರಿಕೆಯ ಸಂಪಾದಕರು. ಹಾಗೆ ಡಾಕ್ಟರ್ ಎಸ್ ಪರಮೇಶ್, ನಿರ್ದೇಶಕರು, ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ತುಮಕೂರು. ಡಾಕ್ಟರ್ ಎಸ್ ಪರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ತುಮಕೂರು ಇದರ ನಿರ್ದೇಶಕರು. ಹಾಗೆ ಅಖಿಲ ಕರ್ನಾಟಕ ಲಾಡರ ಸಂಘ ಸಿರಾ ಕರ್ನಾಟಕ ಇದರ ಅಧ್ಯಕ್ಷರಾದಂತಹ ಶ್ರೀ BV ವೆಂಕಟೇಶ್ ಲಾಡ್ ಅವರು ಕೂಡ ಬರಬೇಕು ವೇದಿಕೆ ಮೇಲೆ ಅಂತ ಕೇಳಿಕೊಳ್ತಾ ಇದ್ದೀವಿ. ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗ್ತಾ ಇದೆ ವೇದಿಕೆ ಮೇಲೆ. ಶ್ರೀ BV ವೆಂಕಟೇಶ್ ಲಾಡ್. ಹಾಗೆ ಸ್ಫೂರ್ತಿ ಡೆವಲಪರ್ಸ್ ತುಮಕೂರು ಇದರ ಸಂಸ್ಥಾಪಕರಾದಂತಹ ಶ್ರೀ ಸ್ಫೂರ್ತಿ ಚಿದಾನಂದ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಶ್ರೀ ಸ್ಫೂರ್ತಿ ಚಿದಾನಂದ್
ಸಂಸ್ಥಾಪಕರು ಸ್ಫೂರ್ತಿ ಡೆವಲಪರ್ಸ್ ತುಮಕೂರು. ಹಾಗೆ ಕೃಷಿಕ ಸಮಾಜದ ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದಂತಹ ಡಾಕ್ಟರ್ ಪೂಜಾರಿ ಪಾಪಣ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಡಾಕ್ಟರ್ ಪೂಜಾರಿ ಪಾಪಣ್ಣ, ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಕೃಷಿಕರ ಸಮಾಜ. ಹಾಗೆ ಶ್ರೀಮತಿ ಮರಿಚನ್ನಮ್ಮ ಅವರು ಬರಬೇಕು, ಹಿರಿಯ ವಕೀಲರು, ಸಂಸ್ಥಾಪಕರು ಕೃಷ್ಣ ವಿದ್ಯಾಸಂಸ್ಥೆ ತುಮಕೂರು. ಶ್ರೀಮತಿ ಮರಿಚನ್ನಮ್ಮ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಹಿರಿಯ ವಕೀಲರು, ಸಂಸ್ಥಾಪಕರು ಕೃಷ್ಣ ವಿದ್ಯಾಸಂಸ್ಥೆ ತುಮಕೂರು. ಹಾಗೆ ವಿಶ್ವಾಸ್ ಜ್ಯುವೆಲರ್ಸ್ ಅದರ ಚೇರ್ಮನ್ ತುಮಕೂರು. ವಿಶ್ವಾಸ್ ಜ್ಯುವೆಲರ್ಸ್ ಚೇರ್ಮನ್ ಡಾಕ್ಟರ್ ವಿಶ್ವಾಸ್ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ TDCCI ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ TG ಗಿರೀಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀ TG ಗಿರೀಶ್, TDCCI ನಿಕಟಪೂರ್ವ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಹಾಗೆ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಇದರ ಉಪಾಧ್ಯಕ್ಷರು ಶ್ರೀ K ಮಲ್ಲಿಕಾರ್ಜುನ. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ತುಮಕೂರು ಇದರ ಉಪಾಧ್ಯಕ್ಷರಾದಂತಹ ಶ್ರೀ K ಮಲ್ಲಿಕಾರ್ಜುನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಶಿಕ್ಷಣ ತಜ್ಞರು ಸಿರಾ ಶ್ರೀ ಸಂಜಯ್ S ಗೌಡ ವೇದಿಕೆಗೆ ಆಗಮಿಸಬೇಕು. ಶ್ರೀ ಸಂಜಯ್ S ಗೌಡ ವೇದಿಕೆ ಮೇಲೆ ಆಗಮಿಸಬೇಕು. ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಇದು. ಶ್ರೀ ಸಂಜಯ್ S ಗೌಡ. ಹಾಗೆ ಕೆಸರಮಡು ತುಮಕೂರು ಹೋಟೆಲ್ ಗಂಗಾಧರ ಅಂತಲೇ ಇವರು ಖ್ಯಾತಿ ಶ್ರೀ K ಕೃಷ್ಣಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಶ್ರೀ K ಕೃಷ್ಣಮೂರ್ತಿ, ಕೆಸರಮಡು ತುಮಕೂರು. ಹಾಗೆ ಡ್ರೈಯರ್ ಕಂಪನಿಯ ಚೇರ್ಮನ್ ಶ್ರೀ ಸದಾಶಿವ ಅಮೀನ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಶ್ರೀ ಸದಾಶಿವ್ ಅಮೀನ್, ಮೈಸೂರು ಡ್ರೈಯರ್ ಕಂಪನಿಯ ಚೇರ್ಮನ್. ಹಾಗೆ ಶ್ರೀ HN ದೀಪಕ್, ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು. ಶ್ರೀ HN ದೀಪಕ್ ವೇದಿಕೆಗೆ ಆಗಮಿಸಬೇಕು. ಹಾಗೆ ಇನ್ಸೈಟ್ಸ್ IAS ಅದರ ಸಂಸ್ಥಾಪಕರು ಮತ್ತು ನಿರ್ದೇಶಕರು ಶ್ರೀ GB ವಿನಯ್ ಕುಮಾರ್. ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಮತ್ತೊಮ್ಮೆ ಓದಿ ಹೇಳ್ತೀನಿ. ಶ್ರೀ ಸೊಗಡು ಶಿವಣ್ಣ, ಮಾಜಿ ಸಚಿವರು ಹಾಗೂ ಸಂಪಾದಕರು ಸೊಗಡಿನ ಪತ್ರಿಕೆ. ಡಾಕ್ಟರ್ S ಪರಮೇಶ್, ನಿರ್ದೇಶಕರು ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ತುಮಕೂರು. ಹಾಗೆ ಶ್ರೀ BV ವೆಂಕಟೇಶ್ ಲಾಡ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಲಾಡರ ಸಂಘ ಸಿರಾ ಕರ್ನಾಟಕ. ಹಾಗೆ ಶ್ರೀ ಸ್ಫೂರ್ತಿ ಚಿದಾನಂದ್, ಸಂಸ್ಥಾಪಕರು ಸ್ಫೂರ್ತಿ ಡೆವಲಪರ್ಸ್ ತುಮಕೂರು. ಹಾಗೆ ಡಾಕ್ಟರ್ ಪೂಜಾರಿ ಪಾಪಣ್ಣ, ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಕೃಷಿಕ ಸಮಾಜ. ಶ್ರೀಮತಿ ಮರಿಚನ್ನಮ್ಮ, ಹಿರಿಯ ವಕೀಲರು, ಸಂಸ್ಥಾಪಕರು ಕೃಷ್ಣ ವಿದ್ಯಾಸಂಸ್ಥೆ ತುಮಕೂರು. ಡಾಕ್ಟರ್ ವಿಶ್ವಾಸ್ ಜ್ಯುವೆಲರ್ಸ್ ಚೇರ್ಮನ್ ತುಮಕೂರು. ಹಾಗೆ ಶ್ರೀ TG ಗಿರೀಶ್, ನಿಕಟಪೂರ್ವ ಅಧ್ಯಕ್ಷರು TDCCI. ಶ್ರೀ K ಮಲ್ಲಿಕಾರ್ಜುನ, ಉಪಾಧ್ಯಕ್ಷರು ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ತುಮಕೂರು. ಶಿಕ್ಷಣ ತಜ್ಞರು ಶ್ರೀ ಸಂಜಯ್ S ಗೌಡ, ಸಿರಾ. ಹಾಗೆ ಶ್ರೀ K ಕೃಷ್ಣಮೂರ್ತಿ, ಕೆಸರಮಡು ತುಮಕೂರು. ಹಾಗೆ ಮೈಸೂರು ಡ್ರೈಯರ್ ಕಂಪನಿಯ ಚೇರ್ಮನ್ ಶ್ರೀ ಸದಾಶಿವ್ ಅಮೀನ್. ಹಾಗೆ ಶ್ರೀ HN ದೀಪಕ್, ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ವೇದಿಕೆ ಮೇಲೆ ಆಗಮಿಸಬೇಕು. ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಸಂಜೆಯ ಹೊತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನ ಅಭೂತಪೂರ್ವವಾಗಿ ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದು. ಹಾಗೆ ವಿಶೇಷ ಆಹ್ವಾನಿತರು ಶ್ರೀಮತಿ ಶುಭಾ ಕಲ್ಯಾಣ್, ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ. ಹಾಗೆ ಶ್ರೀ KV ಅಶೋಕ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತುಮಕೂರು. ಹಾಗೆ ಶ್ರೀ G ಪ್ರಭು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು. ಶ್ರೀಮತಿ BV ಅಶ್ವಿಜಾ, ಆಯುಕ್ತರು ಮಹಾನಗರ ಪಾಲಿಕೆ ತುಮಕೂರು. ಡಾಕ್ಟರ್ N ತಿಪ್ಪೇಸ್ವಾಮಿ, ಅಪರ ಜಿಲ್ಲಾಧಿಕಾರಿಗಳು ತುಮಕೂರು. ಈ ಸಂದರ್ಭ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಶ್ರೀ ಶಿವಾನಂದ ತಗಡೂರು, ರಾಜ್ಯಾಧ್ಯಕ್ಷರು. ಇನ್ನು ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ಮಾಡಿದ್ದಾರೆ ಶ್ರೀ ಹರೀಶ್ ಆಚಾರ್ಯ.
ಎಲ್ಲ ವೇದಿಕೆಯ ಮೇಲೆ ಪೂಜ್ಯರೇ, ಗೌರವಾನ್ವಿತರೇ, ರಾಜ್ಯ ಮಟ್ಟದ 39ನೇ ಪತ್ರಕರ್ತರ ಸಮ್ಮೇಳನದ ಶುಭ ಸಂಜೆಯ ವರ್ಣರಂಜಿತ ವೇದಿಕೆಯ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆ ದೊರೆತಾ ಇದೆ. ಏನು ರಾಜ್ಯಾದ್ಯಂತ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಪತ್ರಕರ್ತರ ಸಮ್ಮೇಳನ ನಡೆಯುತ್ತಿದೆ. ಇದರ ಭಾಗವಾಗಿ ಕಲ್ಪತರು ಜಿಲ್ಲೆಯಲ್ಲಿ ಸಾಧಕರಾಗಿ ಹೊರಹೊಮ್ಮಿದಂತಹ ವಿವಿಧ ಕ್ಷೇತ್ರದ 15 ಮಂದಿ ಸಾಧಕ ರತ್ನರಿಗೆ ಕಲ್ಪತರು ರತ್ನ ಎಂಬ ಬಿರುದು ನೀಡಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದಲ್ಲಿ ಅವರನ್ನ ಇವತ್ತು ಈ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ. ಈ ಗೌರವವನ್ನು ಸ್ವೀಕರಿಸುವ ಗೌರವವನ್ನು ಪ್ರದಾನ ಮಾಡುವ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕು ಅಂತ ಪೂಜ್ಯ ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರು, ವಿಶೇಷವಾಗಿ ನಮ್ಮ ಜಿಲ್ಲೆಯವರು ಗುಬ್ಬಿ ತಾಲೂಕಿನ ಚೀರ್ನಳ್ಳಿಯವರಾದಂತಹ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನ ನಮ್ಮ 2 ಸಂಘಗಳು, ರಾಜ್ಯ ಸಂಘ ಹಾಗೂ ಜಿಲ್ಲಾ ಘಟಕ ಕೋರಿಕೊಂಡ ಮೇರೆಗೆ ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸಲು ಇಲ್ಲಿಗೆ ದಯಮಾಡಿಸಿದ್ದಾರೆ. ಪೂಜ್ಯರಿಗೆ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕ ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಗೆ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮತ್ತೋರ್ವ ಗುರುಗಳಾಗಿ ಆಗಮಿಸಿರುವಂತವರು ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು, ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಆದಿಚುಂಚನಗಿರಿ ಶಾಖಾ ಮಠದ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಮಂಗಳಾನಂದನಾಥ ಸ್ವಾಮೀಜಿಯವರನ್ನು ಸಹ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತವರು ಜಿಲ್ಲಾ ಪಂಚಾಯತ್ನ ದಕ್ಷ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪತ್ರಕರ್ತರ ಹಿತೈಷಿಗಳು ಆದಂತಹ ಶ್ರೀಯುತ ಜಿ ಪ್ರಭು ಅವರು, ಅವರಿಗೆ ನಮ್ಮೆಲ್ಲರ ಪರವಾಗಿ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತಗಳು. ಹಾಗೆ ಈ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತವರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮರಿಯಪ್ಪ ಅವರು, ಅವರಿಗೂ ಸಹ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಗೃಹ ಸಚಿವರ ಪರವಾಗಿ ಅವರ ವಿಶೇಷ ಕರ್ತವ್ಯಾಧಿಕಾರಿಗಳು ಶಿರಾ ಭಾಗದ ಅನೇಕ ಸಾಮಾಜಿಕ ಸೇವೆಗಳನ್ನು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಮಾಡಿಕೊಂಡು ಬಂದಿರುವಂತಹ ಡಾಕ್ಟರ್ ಕೆ ನಾಗಣ್ಣ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಘದ
ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರು ವಹಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಚೀನಿ ಪುರುಷೋತ್ತಮ ಅವರು ಈ ಸಮ್ಮೇಳನದ ನೇತೃತ್ವ ವಹಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತ. ಹಾಗೆ ಏನು ಇವತ್ತಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕಾರವನ್ನ 15 ಮಂದಿ ಸಾಧಕರಿಗೆ ಈಗ ಪ್ರದಾನ ಮಾಡಲಾಗ್ತಾ ಇದೆ. ಮುಂದೆ ಅವರ ಹೆಸರಿಗೆ ಮೊದಲಿಗೆ ಅವರಿಗೆ ಸಾಂಕೇತಿಕವಾಗಿ ಸ್ವಾಗತವನ್ನ ಕೋರ್ತೇನೆ. ಪ್ರಮುಖವಾಗಿ ಈಗ ನಮ್ಮ ಜಿಲ್ಲೆಯ ಹೆಮ್ಮೆಯ ಮಾಜಿ ಸಚಿವರು, ಸೊಗಡು ದಿನಪತ್ರಿಕೆಯ ಮಾಜಿ ಸಂಪಾದಕರು ಆದಂತ ಶ್ರೀಯುತ ಸೊಗಡು ಶಿವಣ್ಣ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮತ್ತೋರ್ವ ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಪರಮೇಶ್ವರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಅಖಿಲ ಕರ್ನಾಟಕ ಲಾಡರ ಸಂಘ ಶಿರಾ ಇದರ ಅಧ್ಯಕ್ಷರು ಕರ್ನಾಟಕ ರಾಜ್ಯ BV ವೆಂಕಟೇಶ್ ಲಾಡ್ ಸಮಾಜ ಸೇವಕರು, ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತ. ಹಾಗೆ ಸ್ಫೂರ್ತಿ ಡೆವಲಪರ್ಸ್ನ ಸಂಸ್ಥಾಪಕರು ಸಮಾಜ ಸೇವಕರು ಆದಂತಹ ಶ್ರೀ ಸ್ಫೂರ್ತಿ ಚೂದಾನಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಯಬ್ಬೂರಿನ ಚಿಕ್ಕಣ್ಣಹಟ್ಟಿಯ ಧರ್ಮಾಧಿಕಾರಿಗಳು ಹಾಗೂ ಕರ್ನಾಟಕ ಸರ್ಕಾರದ ಕೃಷಿಕ ಸಮಾಜದ ಅಧ್ಯಕ್ಷರು ಆದಂತಹ ಡಾಕ್ಟರ್ ಪಾಪಣ್ಣ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ತುಮಕೂರಿನ ಹಿರಿಯ ವಕೀಲರು, ಕೃಷ್ಣ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು, ಸಮಾಜ ಸೇವಕರು ಆದಂತಹ ಶ್ರೀಮತಿ ಮರಿಚನ್ನಮ್ಮ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆಯೇ ತುಮಕೂರಿನ ಸ್ವರ್ಣ ಉದ್ಯಮವನ್ನ ಬ್ರಾಂಡ್ ಆಗಿ ಬೆಳೆಸಿದಂತ ವಿಶ್ವಾಸ್ ಜ್ಯುವೆಲರ್ಸ್ನ ಚೇರ್ಮನ್ ಆದಂತಹ ಡಾಕ್ಟರ್ ವಿಶ್ವಾಸ್ ಅವರಿಗೆ ಪ್ರಶಸ್ತಿ ಸ್ವೀಕರಿಸಕ್ಕೆ ಬಂದಿದ್ದಾರೆ. ಅವರು ಸಹ ಹೃತ್ಪೂರ್ವಕ ಸ್ವಾಗತ. ದಯಮಾಡಿ ಎಲ್ಲರೂ ಚಪ್ಪಾಳೆ ತಟ್ಟಿ ಅವ್ರನ್ನ ಸ್ವಾಗತಿಸಬೇಕು, ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನು ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಹಾಗೆ TDCCIನ ನಿಕಟಪೂರ್ವ ಅಧ್ಯಕ್ಷರು, ವೀರಶೈವ ಬ್ಯಾಂಕ್ನ ನಿರ್ದೇಶಕರು ಆದಂತಹ ಶ್ರೀ TG ಗಿರೀಶ್ ಅವರಿಗೆ ಹೃತ್ಪೂರ್ವಕ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇತ್ತೀಚೆಗಷ್ಟೇ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷರು, ವಕೀಲರು ಹೆಬ್ಬಾಕ ಮೆಲಿಯಕ್ಕೆ ಮಲ್ಲಿಕಾರ್ಜುನ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶಿಕ್ಷಣ ತಜ್ಞರು, ವರ್ಧಮಾನ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕರು, ಸಮಾಜ ಸೇವಕರು ಆದ ಸಂಜಯ್ ಎಸ್ ಗೌಡ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ಕೆಸರುಮಡುವಿನಲ್ಲಿ ಹೋಟೆಲ್ ಗಂಗಾಧರ ಹೆಸರಿನ ಹೋಟೆಲ್ ಅನ್ನು ನಡೆಸುತ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಪ್ರಶಸ್ತಿ ಪುರಸ್ಕೃತರಾದ ಕೆ ಕೃಷ್ಣಮೂರ್ತಿ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಮೈಸೂರು ಡ್ರೈಯರ್ ಟೆಕ್ ಕಂಪನಿಯನ್ನು ತನ್ನ 27ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ತುಮಕೂರಿನ ಉದ್ಯಮದ ಕೀರ್ತಿಯನ್ನು ನಾಡಿನಾದ್ಯಂತ ಪಸರಿಸಿರುವ ಶ್ರೀ ಸದಾಶಿವ್ ಅಮೀನ್ ಅವರಿಗೂ ಸಹ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಹಾಗೆ ನಮ್ಮ ತುಮಕೂರಿನ ಹೆಮ್ಮೆಯ ಯುವ ಸಂಘಟಕರು, ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವಂತಹ ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ HN ದೀಪಕ್ ಅವರಿಗೆ ಪ್ರಶಸ್ತಿಗೆ ಭಾಜನರಾಗಿರುವುದಕ್ಕೆ ಅಭಿನಂದಿಸುತ್ತಾ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಮಂಡಳಿ ಸದಸ್ಯರಾದಂತಹ TN ಮಧುಕರ್ ಅವರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾದಂತಹ DM ಸತೀಶ್ ಅವರು, ಹಾಗೆ ಅನು ಶಾಂತರಾಜ್ ಅವರು, ನಮ್ಮ ಎಲ್ಲ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷರಾದಂತಹ ಪರಮೇಶ್ ಅವರು ಹಾಗೂ ಎಲ್ಲ ಅವರ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಎಲ್ಲರೂ ಸಹ ನಮ್ಮ ಪತ್ರಕರ್ತರ ಸಂಘ ಪದಾಧಿಕಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ T ರಘುರಾಮ್, ಪ್ರಸನ್ನ ದೊಡ್ಡಿ ಎಲ್ಲರೂ ಸಹ ಇಲ್ಲಿ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಪ್ರಮುಖವಾಗಿ ತಮ್ಮ ಕುಟುಂಬದವರು ಇದು ಅದ್ಭುತವಾದಂತಹ ವೇದಿಕೆಯಲ್ಲಿ ಕಲ್ಪತರು ರತ್ನ ಪ್ರಶಸ್ತಿ ಸ್ವೀಕಾರವನ್ನು ಮಾಡಿಕೊಳ್ಳುವುದನ್ನು ಕಣ್ತುಂಬಿಕೊಳ್ಳಲು ತಾವೆಲ್ಲ ಸಹ ಅವರ ಬಂಧು ಬಾಂಧವರು, ಸ್ನೇಹಿತರು ಹಾಗೂ ನಮ್ಮ ಪತ್ರಕರ್ತರ ಎಲ್ಲ ವಲಯದವರು ಸಹ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಜವಾಬ್ದಾರಿಯನ್ನು ಹೊತ್ತು ನಮ್ಮೊಂದಿಗೆ ಸಹಕರಿಸಿದಂತಹ
ಹರೀಶ್ ಆಚಾರ್ಯ ಅವರಿಗೂ ನಾವು ಧನ್ಯವಾದಗಳನ್ನು ಈ ಸಮಯದಲ್ಲಿ ಅರ್ಪಿಸುತ್ತೇವೆ. ಪತ್ರಕರ್ತರ ಈ ಸಮ್ಮೇಳನದಲ್ಲಿ ಈಗ ಕಲ್ಪತರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೆರವೇರುತ್ತೆ. ಅದಕ್ಕೂ ಮೊದಲು ಕೆಯುಡಬ್ಲ್ಯೂಜೆ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಶಿವಾನಂದ ತಗಡೂರವರು ಈ ಪ್ರಶಸ್ತಿಯ ಕುರಿತಂತೆ ಪ್ರದಾನ ಕಾರ್ಯಕ್ರಮ ಕುರಿತಂತೆ ಮಾತನಾಡಲಿದ್ದಾರೆ. ಆತ್ಮೀಯ ಎಲ್ಲ ಪತ್ರಕರ್ತ ಬಂಧುಗಳೇ, ದೂರದ ಊರಿನಿಂದ ಬಂದಿರುವಂಥ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಬಂದಿರುವಂಥ ಎಲ್ಲ ಸುದ್ದಿಮನೆಯ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಬಂಧು ಮಿತ್ರರೇ, ವಿಶೇಷವಾಗಿ ಇವತ್ತು ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಾವು ನೀವು ಮುಖಾಮುಖಿಯಾಗಿದ್ದೇವೆ. ಇದೊಂದು ವಿಭಿನ್ನ ಬಗೆಯ ಕಾರ್ಯಕ್ರಮ. ಎಲ್ಲರಿಗೂ ಆಶ್ಚರ್ಯ, ಪತ್ರಕರ್ತರ ಸಮ್ಮೇಳನಕ್ಕೂ ಈ ಕಾರ್ಯಕ್ರಮಕ್ಕೂ ಏನು ಸಂಬಂಧ ಅಂತೇಳಿ ಪ್ರಶ್ನೆ ಮಾಡುವವರು ಕೂಡ ಇದ್ದಾರೆ. ಆದರೆ ಈ ಆಲೋಚನೆ ಹೊಳೆದಿದ್ದು ನಮಗೆ ಕಡಲ ತಡಿಯಲ್ಲಿ ಮಂಗಳೂರಿನಲ್ಲಿ ಸಮ್ಮೇಳನದ ಸಂದರ್ಭದಲ್ಲಿ ಮಂಗಳೂರಿನ ಪತ್ರಕರ್ತರುಗಳು, ಸರ್ ನಾವು ಒಂದು ಬ್ರಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ಮಾಡ್ತೇವೆ, ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ಕೇಳಿದರು. ಹಾಗಾಗಿ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಈ ಥರ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ವಿ. ಆದರೆ ಅವರು ಈ ಸಮ್ಮೇಳನವನ್ನೇ ಒಂದು ಮೆಟ್ಟಿಲಾಗಿಸಿಕೊಂಡು ಬ್ರ್ಯಾಂಡ್ ಮಂಗಳೂರು ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಕಾರಣ ಏನಂದರೆ ಅದು ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವಂಥ, ಉದ್ಯಮಿಗಳನ್ನು ಪ್ರೋತ್ಸಾಹ ಮಾಡುವಂಥ ಹಾಗೂ ನಮ್ಮ ನೆಲದ ಸಾಧಕರನ್ನು ಪ್ರೋತ್ಸಾಹ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸರ್, ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿದರೆ ಅಲ್ಲಿಂದ ಇದು ಶುರುವಾಯಿತು. ಅದಾದ ನಂತರ ಕಲಬುರಗಿಯಲ್ಲಿ ನಮ್ಮ ರಾಜ್ಯ ಪತ್ರಕರ್ತರ ಸಮ್ಮೇಳನ ಆಯಿತು. ಅಲ್ಲೂ ಕೂಡ ಆ ನೆಲದಿಂದ ಬೆಳೆದು ಹೋದಂಥ ಅನೇಕ ಉದ್ದಿಮೆದಾರರನ್ನ, ಅನೇಕ ಸಾಧಕರನ್ನ ಅಲ್ಲಿ ಬ್ರಾಂಡ್ ಕಲಬುರಗಿ ಅಂತೇಳಿ ಮಾಡಿ ಅಲ್ಲಿ ಆ ಸಮ್ಮೇಳನದಲ್ಲಿ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅದರ ಮುಂದುವರೆದ ಭಾಗ ತುಮಕೂರಿನಲ್ಲಿ ಕಲ್ಪತರ ನಾಡಿನಲ್ಲಿ ಇಲ್ಲಿ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ ಈ ಪ್ರಶ್ನೆ ಬಂತು. ಇಷ್ಟು ದೊಡ್ಡ ವೇದಿಕೆಯನ್ನು ಹಾಕ್ತಾ ಇದ್ವಿ, ಇಷ್ಟು ಜನರನ್ನ ಕರೀತಾ ಇದ್ವಿ, ಇಷ್ಟು ಪತ್ರಕರ್ತರುಗಳು ಇಲ್ಲಿ ಬರ್ತಾ ಇದ್ದಾರೆ, ಇದರ ನಡುವೆ ನಾವು ನಮ್ಮ ನೆಲದಲ್ಲಿ ಬೆಳೆದು ಹೋದಂಥ ಪ್ರತಿಭೆಯನ್ನ ಅಥವಾ ನಮ್ಮ ನೆಲದಲ್ಲಿ ಅವರ ಸೊಗಡನ್ನ ಇಟ್ಟುಕೊಂಡು ಮೇಲೆ ಎತ್ತರಕ್ಕೆ ಅವರ ಕ್ಷೇತ್ರದಲ್ಲಿ ಬೆಳೆದಂಥವರನ್ನ ಸಾಧಕರನ್ನ ನಾವು ಈ ವೇದಿಕೆಯಲ್ಲಿ ಗೌರವಿಸಬೇಕು ಅನ್ನುವಂಥ ವಿಚಾರ ಬಂದಾಗ ಇದಕ್ಕೆ ಮುಂದೆ ನಿಂತು ಈ ಕಾರ್ಯಕ್ರಮ ಹೀಗೆ ಆಗಬೇಕು ಅಂತೇಳಿ ಅಚ್ಚುಕಟ್ಟಾಗಿ ಎಲ್ಲ ವರ್ಣರಂಜಿತವಾಗಿ ಆಗಬೇಕು ಅಂತೇಳಿ ಕಲ್ಪನೆಯನ್ನು ಕಂಡಂಥವರು ನಮ್ಮ ಮಧುಕರ್ ಅವರು, ಸತೀಶ್ ಅವರು, ಶಾಂತಣ್ಣ ಅವರು, ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಅವರು, ಹಾಗೆ ಜಿಲ್ಲಾ ಕಮಿಟಿ, ಜಿಲ್ಲಾ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನಮ್ಮ ರಘುನಾಥ್ ಸೇರಿದಂತೆ ಎಲ್ಲರೂ ಕೂಡ ಎಲ್ಲ ಈ ಕಾರ್ಯಕ್ರಮವನ್ನು ಈ ಥರದೊಂದು ಅಚ್ಚುಕಟ್ಟಾಗಿ ಖಂಡಿತವಾಗಿ ಮಾಡೋಣ. ಇಲ್ಲೂ ಕೂಡ ಸಾಧಕರಿದ್ದಾರೆ, ನಮ್ಮ ನೆಲದಲ್ಲೂ ಸಾಧಕರಿದ್ದಾರೆ, ಈ ಕಲ್ಪತರ ನಾಡಿನಲ್ಲೂ ನಾನಾ ಕ್ಷೇತ್ರದಲ್ಲಿ ಕೂಡ ಸಾಧಕರಿದ್ದಾರೆ. ಇಲ್ಲೇ ಡಾಕ್ಟರ್ ಜಿ ನಮ್ಮ ಇವರು ಪರಮೇಶ್ವರ ಇಲ್ಲೇ ಇದ್ದಾರೆ. ಸ್ವಾಮೀಜಿಯವರು, ಸಿದ್ಧಗಂಗಾ ಸ್ವಾಮೀಜಿಯವರ ಕೊನೆ ಉಸಿರಿರುವ ತನಕಲ್ಲೂ ಕೂಡ ಅವರ ಸರ್ವಿಸ್ ಅನ್ನ ನೋಡಿ ಅವರಿಗೆ ಸರ್ವಿಸ್ ಕೊಟ್ಟಂತವ್ರು, ಅಂದ್ರೆ ಆ ಸ್ವಾಮೀಜಿಯ ಹಾರೈಕೆಯನ್ನ ಮಾಡಿದಂಥವ್ರು. ಅಂಥವ್ರನ್ನ ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸ್ತಾ ಇದ್ರೆ ಮತ್ತಿನಲ್ಲಿ ಸಾಧಿಸೋದಕ್ಕೆ ಸನ್ಮಾನಿಸಕ್ಕೆ ಸಾಧ್ಯ ಇದೆ. 2 ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನವನ್ನು ಮಾಡಿಕೊಟ್ಟವರು ಸಗುಡು ಶಿವಣ್ಣ ಅವರು ಸಚಿವರಾಗಿದ್ರು ಕೂಡ ಮೂಲತಃ ಪತ್ರಕರ್ತರು. ಅಂಥವ್ರನ್ನ ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ರೆ ನಾವು ಬೇರೆ ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಆಲೋಚನೆಯನ್ನು ಮಾಡಿ ಈ ನಿಟ್ಟಿನಲ್ಲಿ ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ವಿ. ಆ ಚಿಂತನೆ ಫಲವಾಗಿ ಇವತ್ತು ನಿಮ್ಮ ಮುಂದೆ ಇಷ್ಟೂ ಜನ ಸಾಧಕರು ಇಲ್ಲಿ ಬಂದಿದ್ದಾರೆ. ಇದಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತವರು ನಮ್ಮ ಪ್ರಭು ಅವರು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ, ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡುವ ಸಂದರ್ಭದಿಂದಲೂ ಕೂಡ ಇಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ನಮಗೆ ಸಿಇಒ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಹಿರಿಯಣ್ಣ ರೀತಿಯಲ್ಲಿ ನಿಂತು ಈ ಸಮ್ಮೇಳನಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿದರೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರೊಂದು ಅಭಿನಂದನೆಗಳನ್ನು ಕೊಡಬೇಕು. ಇಲ್ಲದೆ ನಾವು ಖಂಡಿತ ಸಾಧನೆ ಮಾಡಕ್ಕೆ ಆಗ್ತಿರಲಿಲ್ಲ, ಇಷ್ಟು ದೊಡ್ಡ ವೇದಿಕೆ ಸೃಷ್ಟಿ ಮಾಡಕ್ಕೆ ಆಗ್ತಿರಲಿಲ್ಲ, ಇಷ್ಟು ಜನರನ್ನ ನೀವೆಲ್ಲರೂ ಬನ್ನಿ, ಕುಟುಂಬ ಸಹಿತ ಬನ್ನಿ ಅಂತೇಳಿ ನಾವು ಕರೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಧೈರ್ಯವನ್ನು ಕೊಟ್ಟವರು ಜಿಲ್ಲಾಡಳಿತ, ಇಲ್ಲಿ ಜಿಲ್ಲಾಧಿಕಾರಿಗಳಿರ್ಬೋದು, ಸಿಇಒ ಅವರು, ಹಾಗೆ SP ಅವರು ಸೇರಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಅವರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಇಲ್ಲಿ ಅಭಿಮಾನದಿಂದ ನೆನೆಯಲೇಬೇಕು. ಈ ಎಲ್ಲ ಕನಸುಗಳನ್ನು ಹೊತ್ತು ನಾವು ಹೋಗಿದ್ದು ಆದಿಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿಗಳ ಸನ್ನಿಧಾನಕ್ಕೆ. ಸ್ವಾಮೀಜಿಗಳು ಇನ್ನೇನು ಹೊರಡುವವರಿದ್ರು,
ನಾನು ಒಂದು ಪತ್ರವನ್ನು ಎಳೆದು ಅವರ ಹತ್ರ ಹೋದೆ. ಸ್ವಾಮೀಜಿ, ಈ ತರ ನಮ್ಮ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಮಾಡ್ತಾ ಇದ್ವಿ, ದಯಮಾಡಿ ಬರಬೇಕು ಅಂತೇಳಿ. ಅವ್ರು ನೋಡಿದರೆ ಎಲ್ಲ ಫುಲ್ ಬಿಸಿ ಶೆಡ್ಯೂಲ್, ಎಲ್ಲೂ ಕೂಡ ಒಂದು ನಿಮಿಷ ಕೂಡ ಪುರ್ಸೊತ್ತಿಲ್ಲ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಅವರು ಎಲ್ಲೂ ಕಾರ್ಯಕ್ರಮಕ್ಕೆ ನಮಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ನಮ್ಮನ್ನು ಬಿಡಕ್ಕೂ ಕೂಡ ಆಗ್ತಾ ಇಲ್ಲ. ಅವ್ರು ಬಂದಿದ್ದಾರೆ, ಏನಾದ್ರು ಮಾಡಿ ನಾನು ಹೋಗ್ಲೇಬೇಕು ಅಂತ ಮನಸ್ಸು ಧಾವಂತ. ಯಾಕೆಂದ್ರೆ ಅವ್ರು ಯಾವಾಗಲೂ ಕೂಡ ಮೀಡಿಯಾ ಫ್ರೆಂಡ್ಲಿ ಇರುವಂತವ್ರು. ಸ್ವಾಮೀಜಿಯವರು ಬಹುಶಃ ನಾವೆಲ್ಲ ಸ್ವಾಮೀಜಿಗಳನ್ನ ನೋಡಿದೀವಿ. ಈ ಜಗತ್ತಿನ ಉದ್ದಗಲಕ್ಕೆ ಎಲ್ಲ ಕಡೆಯಲ್ಲೂ ಓಡಾಡುವಂತವರು. ಈಗ ಯಾರು ಇದ್ದಾರೆ, ನಿರ್ಮಲಾನಂದ ಸ್ವಾಮೀಜಿಯವರು. ಯಾಕೆಂದ್ರೆ ಆ ಎತ್ತರದಲ್ಲಿ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಶ್ರೀಹರಿಕೋಟದಲ್ಲಿ ಉಪಗ್ರಹ ಉಡಾವಣೆ ಆಯಿತು, ಅಲ್ಲಿ ಸ್ವಾಮೀಜಿ ಇದ್ದಾರೆ. ಹಾಗೆ ಬೇರೆ ಇನ್ನೊಂದು ಎಲ್ಲಾರು ಸಾಧನ ಕಾರ್ಯಕ್ರಮ ಆಯಿತು, ದೆಹಲಿ ಆಯಿತು ಅಥವಾ ಮತ್ತೊಂದಾಯ್ತು, ಉತ್ತರ ಪ್ರದೇಶ ಆಯಿತು, ಎಲ್ಲ ಕಡೆ ಅವರು ಓಡಾಡ್ತಾ ಇರ್ತಾರೆ. ನೀವು ರೆಸ್ಟ್ ಮಾಡಲ್ಲ ಸ್ವಾಮೀಜಿ ಅಂತ ನಾನು ಕೇಳ್ತೀನಿ ಅವರು. ಆದರೆ ನಿರಂತರವಾಗಿ ಸಮಾಜಮುಖಿ ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ, ಸಮಾಜದ ಜೊತೆಗೆ ಮಠವನ್ನು ಕಟ್ಟುವಂತ ನಿಟ್ಟಿನಲ್ಲಿ, ಜೊತೆಗೆ ಎಲ್ಲರ ಮನಸ್ಸುಗಳನ್ನು ಕಟ್ಟಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಬಾಲಗಂಗಾಧರ ಸ್ವಾಮೀಜಿಯವರು ಏನು ಆಶಯಗಳನ್ನು ಇಟ್ಕೊಂಡಿದ್ರು, ಏನು ಕನಸನ್ನ ಇಟ್ಕೊಂಡಿದ್ರು, ಆ ನಿಟ್ಟಿನಲ್ಲಿ ಅವರು ಆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ. ಅದು ನಮಗೆ ನಿಮ್ಮೆಲ್ಲರಿಗೆ ಹೆಮ್ಮೆ ತರುವಂತಹ ಸಂಗತಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನೀವು ಬರಲೇಬೇಕು ಅಂತೇಳಿ ನಾವು ಅವರಿಗೆ ಪ್ರೀತಿಯಿಂದ ಮನವಿಯನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಒಪ್ಪಿ ಕಾರ್ಯಕ್ರಮಕ್ಕೆ ಆಯ್ತು, ಹೇಗಾದ್ರೂ ಮಾಡಿ ನಾನು ಟೈಮ್ ಹೊಂದಿಸ್ತೀನಿ, ನಾನು ಸ್ವಲ್ಪ ಹೊತ್ತು ಟೈಮ್ ಕೊಡಿ, ಇಲ್ಲೇ ಇರಲಿ ಅಂದ್ರು. ಆಗ ಅಲ್ಲೇ ಕುಳಿತು ಯೋಚನೆ ಮಾಡಿ ಯಾವುದೋ ಒಂದು ಪ್ರೋಗ್ರಾಮ್ ಸ್ಕಿಪ್ ಮಾಡಿ ಸಂಜೆ 6 ಗಂಟೆ ಅಥವಾ 7 ಗಂಟೆ ಕಾರ್ಯಕ್ರಮ ಆದರೆ ಖಂಡಿತ ನಾನು ಬರ್ತೀನಿ ಅಂದ್ರು. ಆ ನಂತರ ಯೋಚನೆ ಮಾಡಿ ನಾವು ಇಮಿಡಿಯೇಟ್ ಆಗಿ ಅವರನ್ನ ನಾವು ಉದ್ಘಾಟನಾ ಸಮಾರಂಭಕ್ಕೆ ಕರಿಬೇಕು ಅಂತ ಹೇಳಿತ್ತು. ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಮಾರೋಪ ಸಮಾರಂಭದಲ್ಲಿ ಈಗಲೂ ಕೂಡ ಮೊನ್ನೆ ಇನ್ವಿಟೇಷನ್ ಕೊಡಕ್ಕೆ ಹೋದಾಗಲೂ ಕೂಡ ಅದನ್ನೇ ಮಾತನಾಡ್ತಾ ಇದ್ರು. ಇಲ್ಲ ಸಮಾರೋಪದಲ್ಲಿ ನಾವು ಭಾಗವಹಿಸಬೇಕಾದ ಪಿ ಸಾಯಿನಾಥ್ ಅವರು ಬರ್ತಾ ಇದ್ದಾರೆ, ಮ್ಯಾಕ್ಸಸೆ ಅವಾರ್ಡಿ, ಅವರ ವೇದಿಕೆಯಲ್ಲಿ ನಾನು ಇರಬೇಕಾಯಿತು ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇವತ್ತು ಎಲ್ಲ ಸಾಧಕರನ್ನ ಅವರ ಸನ್ನಿಧಿಯಲ್ಲಿ ಅವರ ಆಶೀರ್ವಾದದಿಂದ ಗೌರವಿಸೋದಕ್ಕೆ ಇವತ್ತು ನಮಗೆ ಅಂತರದ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ಟಂತವರೇ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು. ಹಾಗಾಗಿ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಕೊಡೋಣ. ಅಷ್ಟೇ ಅಲ್ಲ, ಒಂದು ಸಿಹಿ ಸುದ್ದಿಯನ್ನು ಕೂಡ ನಮಗೆ ಅವರು ಕೊಟ್ಟಿದ್ದಾರೆ ಮಠದಿಂದ ಮಾಧ್ಯಮ ಮಿತ್ರರಿಗೆ. ನಿನ್ನೆ ಕೂಡ ಅದು ಚರ್ಚೆ ಆಯಿತು. ಹಾಗಾಗಿ ಅದು ಮುಂದಿನ ದಿನಗಳ ಪ್ರತಿ ವರ್ಷ ನಮ್ಗೆ ಯಾರು ಪತ್ರಕರ್ತರೊಬ್ಬರಿಗೆ ಅವರ ಮಠದ ಚುಂಚಶ್ರೀ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡುವಂತ ಕೆಲಸ ನಮ್ಮ ಸಂಘದಿಂದ ನಡೆಯುತ್ತೆ. ಅದಕ್ಕೂ ಕೂಡ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮ ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ನಿರೀಕ್ಷೆಯಿಂದ ಏನು ನೋಡ್ತಾ ಇದ್ದೀರಿ, ಇಷ್ಟು ಸಾಧಕರನ್ನ ಒಂದೇ ವೇದಿಕೆಯಲ್ಲಿ, ಅಷ್ಟು ಸಾಧಕರಿಗೆ ನಮ್ಮ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಅವರ ಬೆನ್ನು ತಟ್ಟುವಂತ, ಅವರ ವೃತ್ತಿಯಲ್ಲಿ ಮತ್ತೆ ಇನ್ನೊಂದು ಎತ್ತರಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಅವರಿಗೆ ಬೆನ್ನು ತಟ್ಟಲಿಕ್ಕೆ, ಅವರಿಗೆ ಸನ್ಮಾನ ಮಾಡುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಘಟನೆಗೆ ಸಹಕಾರ ನೀಡಿದಂತ ಎಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಸಾಧಕರಾಗಿರುವಂತಹ ಎಲ್ಲರಿಗೂ ಕೂಡ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸಿ, ಈ ರಸವತ್ತಾದ ಕಾರ್ಯಕ್ರಮಕ್ಕೆ, ರಸಮಂಜರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಧನ್ಯವಾದಗಳು ಶಿವಾನಂದ್ ಸರ್. ಹಾಗೆ ಈಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಶ್ರೀ ಜಿ ಪ್ರಭು ಅವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಬಗ್ಗೆ ಅವರು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಸಡಗರ ಸಂಭ್ರಮದಿಂದ ಆಯೋಜನೆಗೊಂಡಿರ್ತಕ್ಕಂಥ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಮೊದಲ ದಿನದ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಸಂಜೆಯನ್ನು ನಾವು ಎದುರುಗೊಂಡಿದ್ದೇವೆ. ಜಿಲ್ಲೆಯಲ್ಲಿ ತಮ್ಮದೇ ವೈಶಿಷ್ಟ್ಯಪೂರ್ಣವಾದ ರೀತಿಯಲ್ಲಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದಂಥ
ಗೌರವಾನ್ವಿತರನ್ನ ಸನ್ಮಾನಿಸುವಂತಹ ಒಂದು ಸುದೈವ ಸುಸಂದರ್ಭ ಇವತ್ತು ನಮಗೆ ಎದುರಾಗಿದೆ. ಈ ಒಂದು ಸುಂದರ ರಸಸಂಜೆಯ ಈ ಸಂಜೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ವಹಿಸಿದ್ದಾರೆ. ಪರಮ ಪೂಜ್ಯರ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ಕೇಂದ್ರ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣ ಸಾಹೇಬರು, ಉದ್ಘಾಟನೆಯನ್ನ KN ರಾಜಣ್ಣ ಅವರು, ಅದೇ ರೀತಿ ಪ್ರಶಸ್ತಿ ಪ್ರದಾನವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ವಹಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಸ್ಮರಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಕಲ್ಪತರು ನಾಡಿನಲ್ಲಿ ಮಾಡಲೇಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ ಇಡೀ ರಾಜ್ಯದ ಎಲ್ಲ ಸಹಕಾರವನ್ನು ನೀಡಿ ಅತ್ಯಂತ ಕ್ರಿಯಾಶೀಲರಾಗಿ ಒಂದು ಸಂದೇಶವನ್ನು ಕೊಡಲಿಕ್ಕೆ ಟೊಂಗಕಟ್ಟಿ ನಿಂತ ಶಿವಾನಂದ ತಗಡೂರವರೇ ಅತ್ಯಂತ ಕ್ರಿಯಾಶೀಲವಾದಂತಹ ಒಂದು ಕುಟುಂಬದ ರೀತಿಯ ಒಂದು ಬಳಗವನ್ನು ಕಟ್ಟಿ ಜಿಲ್ಲೆಯ ಎಲ್ಲ ಪತ್ರಕರ್ತರನ್ನ ಒಗ್ಗೂಡಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತಹ ಈ ಒಂದು 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಆಯೋಜಿಸಲಿಕ್ಕೆ ಪ್ರಮುಖ ಕಾರಣೀಕರ್ತರಾದಂತಹ ಚಿನಿ ಪುರುಷೋತ್ತಮ ಅವರೇ ಹಾಗೂ ಅವರ ತಂಡದ ಎಲ್ಲ ಜಿಲ್ಲೆಯ ಎಲ್ಲ ಸರ್ವ ಸದಸ್ಯರೇ, ವೇದಿಕೆ ಮೇಲಿರ್ತಕ್ಕಂಥ ವಿಶೇಷ ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರಾದಂತಹ ಎಲ್ಲ ಗಣ್ಯರೇ, ಅಡಿಷನಲ್ SP ಅವರಾದಂತಹ ಮರಿಯಪ್ಪ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದ ಸನ್ಮಿತ್ರರೇ, ವಿಶೇಷ ಆಹ್ವಾನಿತರೇ, ಸರ್ವರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದು ಇದಾದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ನಾನು ಹೆಚ್ಚು ತೆಗೆದುಕೊಳ್ಳೋದಕ್ಕೆ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಪೂಜ್ಯ ಗುರುಗಳ ಆಶೀರ್ವಚನಕ್ಕಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಅದರ ಜೊತೆಗೆ ಎಲ್ಲ ಸನ್ಮಾನಿತರಿಗೆ ಗೌರವವನ್ನು ಸಮರ್ಪಣೆ ಮಾಡೋ ಕಾರ್ಯ ಕೂಡ ಇರೋದ್ರಿಂದ ಒಂದು ಮಾತಿದೆ, ನಾವು ಒಂದು ಗುರಿಯನ್ನು ಮುಟ್ಲಿಕ್ಕೆ ಅತ್ಯಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಅದು ಸ್ಟ್ರೈಟ್ ಲೈನ್ ಅಂತ ಹೇಳಿ. ಯಾವುದೇ ಗುರಿಯನ್ನು ಮುಟ್ಲಿಕ್ಕೆ ಆ ನೇರವಾದ ದಾರಿ ಏನಿದೆ ಅದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ, ನಾನೊಬ್ಬ ಅಧಿಕಾರಿಯಾಗಿ ಇವತ್ತು ಮಾತಾಡ್ತಾ ಇದ್ದೇನೆ, ತಾವೆಲ್ಲ ಪತ್ರಕರ್ತರಾಗಿ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಅನೇಕ ಗೌರವಾನ್ವಿತರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಾವು ಯಾವುದೇ ರಂಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಾವೆಲ್ಲ ಮೊದಲು ಸಮಾಜದ ಪ್ರತಿನಿಧಿಗಳು. ಆ ಸಮಾಜ ದೇಶ ಆ ಸಮಾಜವನ್ನು ಕಟ್ಟಿದೆ, ಸಮಾಜ ದೇಶವನ್ನು ಕಟ್ಟಿದೆ, ಅದರ ಭಾಗವಾಗಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಒಂದು ದೇಶ ತನ್ನ ನಾಗರಿಕನಿಂದ ಏನನ್ನ ಬಯಸ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ನಾವು ಯಾವುದೇ ರಂಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಮ್ಮಲ್ಲಿರುವ ಸಕಾರಾತ್ಮಕತೆಯನ್ನ ದೇಶ ಬಯಸ್ತದೆ. ಒಂದು ದೇಶದ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಒಂದು ರಾಜ್ಯದ ಅಭಿವೃದ್ಧಿ ಆಗ್ತಕ್ಕಂಥದ್ದು, ನನ್ನ ನೆಲದ ಅಭಿವೃದ್ಧಿ ಆಗ್ತಕ್ಕಂಥದ್ದು, ನನ್ನ ನೆಲ ಜಲವನ್ನು ನಾನು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು, ಈ ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದ್ರು ಕೂಡ ಯಾವ ದೇಶ ಸಕಾರಾತ್ಮಕವಾಗಿ ತನ್ನ ಯುವ ಸಮುದಾಯವನ್ನ, ತನ್ನ ಹಿರಿಯರನ್ನ, ತನ್ನ ಮಕ್ಕಳನ್ನ ನೋಡಿಕೊಳ್ಳುತ್ತೆ, ಆ ಮನೋಭಾವವನ್ನು ಅವರಲ್ಲಿ ತುಂಬುತ್ತೆ, ಆ ದೇಶ ಸದೃಢವಾಗಿ ಬೆಳೀತಾ ಇರುವಂತಹದನ್ನ ವಿಶ್ವಮಾನ್ಯವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಯಾವುದೇ ರಂಗದಲ್ಲಿ ಕೆಲಸ ಮಾಡಿದ್ರು ಕೂಡ ನನ್ನ ಅಭಿಪ್ರಾಯ ಅಂತಂದ್ರೆ ನಾವು ಸಕಾರಾತ್ಮಕವಾಗಿ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳಿ. ಒಂದು ಸಣ್ಣ ಉದಾಹರಣೆಯನ್ನು ಹೇಳಬೇಕು ಅಂದ್ರೆ, ನಾವು ಭಾರತ ಭೂಭಾಗದ ಮೇನ್ ಲ್ಯಾಂಡ್ ಏನಿದೆ, ಭಾರತ ಭೂಭಾಗದ ಅತ್ಯಂತ ಕೊನೆಯ ತುದಿ ಅಂದ್ರೆ ಕನ್ಯಾಕುಮಾರಿ ಅಂತ. ನಾವು ಕನ್ಯಾಕುಮಾರಿನಲ್ಲಿ ನಿಂತ್ಕೊಂಡು ಕಡಲನ್ನ ನೋಡ್ತಾ ಇಲ್ಲಿಗೆ ಭಾರತ ಮುಗಿಯಿತು ಅಂತ ನಾವು ಹೇಳಬಹುದು. ಅದೇ ಒಂದು ಹೆಜ್ಜೆ ಮುಂದೆ ಹೋಗಿ ಭೂಭಾಗದ ನೀರಿನಲ್ಲಿ ನಿಂತು ಭೂಭಾಗದ ಕಡೆ ತಿರುಗಿ ಇಲ್ಲಿಂದ ಭಾರತ ಪ್ರಾರಂಭ ಅಂತ ಕೂಡ ನಾವು ಹೇಳಬಹುದು. ಸೊ ಹಾಗಾಗಿ ನಮ್ಮ ದೃಷ್ಟಿಕೋನ, ನಾವು ಯಾವುದೇ ಅಧಿಕಾರಿಯಾಗಲಿ, ಇಲ್ಲಿರುವ ಎಲ್ಲ ಗಣ್ಯರು ಯಾವುದೇ ಕ್ಷೇತ್ರದಲ್ಲಿರಲಿ, ನಾವು ಪಾಸಿಟಿವಿಟಿಯನ್ನು ಮೈಗೂಡಿಸ್ಕೊಂಡ್ರೆ, ಹೇಳುವಂತಹ ವಿಷಯವನ್ನ ಹೇಗೆ ಅದನ್ನ ಸಮಾಜದ ಒಳಿತಿನ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಹೇಳಬೇಕು ಅನ್ನೋ ದೃಷ್ಟಿಕೋನವನ್ನು ನಾವೆಲ್ಲ ಹೊಂದಿದ್ರೆ ಅದು ದೇಶಕ್ಕೆ ಒಬ್ಬ
ಪ್ರಜೆಯಾಗಿ ಸಂವಿಧಾನಕ್ಕೆ ನಾವು ಕೊಡುವಂತಹ ಬಹುದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ತೇನೆ. ನಂತರ ಈ ಮಾಧ್ಯಮದ ಪ್ರಸ್ತುತತೆ ಇವತ್ತು ಎಷ್ಟಿದೆ ಅಂತಂದ್ರೆ ನಾನು ಹಾಗೆ ಆಲೋಚನೆ ಮಾಡ್ತಾ ಇರ್ತೀನಿ. ನೋಡಿ, 100 ಜನ ನಮ್ಮ ಎಲ್ಲ ಜನಸಂಖ್ಯೆಯಲ್ಲಿ 100% ಅಂತ ನಾವು ಲೆಕ್ಕ ಇಟ್ಕೊಂಡ್ರೆ ನಿರಂತರ ಜೀವನದಲ್ಲಿ ಓದುವ ಅಭ್ಯಾಸವನ್ನು ಇಟ್ಕೊಂಡಂತ ಸಂಖ್ಯೆ ಒಂದು 5% ಅಷ್ಟೇ. ಉಳಿದಂತ 95% ನಾಗರಿಕರು ಅವರಿಗೆ ಕಾಮನ್ ಸೆನ್ಸ್ ಇರಲಿ, ದೇಶದ ಬಗ್ಗಿನ ಜ್ಞಾನ ಇರಲಿ, ಅವರ ಪ್ರಸ್ತುತ ವಿದ್ಯಮಾನಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ಅವರಿಗೆ ಮಾಹಿತಿ ಸಿಗ್ತಕ್ಕಂಥದ್ದು ಈ ಮಾಧ್ಯಮಗಳ ಮೂಲಕ. ಒಬ್ಬ ವ್ಯಕ್ತಿ ನಾಗರಿಕ ತನ್ನನ್ನು ತಾನು ಅತಿ ಹೆಚ್ಚು ತೊಡಗಿಸಿಕೊಳ್ಳೋದು ತನ್ನ ಜೀವನದಲ್ಲಿ ಮಾಧ್ಯಮಗಳೊಂದಿಗೆ, ತನ್ನ ಜ್ಞಾನಕ್ಕಾಗಿ, ತಾನು ಕಲಿಕೆಗಾಗಿ ಅತಿ ಹೆಚ್ಚು ಆಶ್ರಯಿಸುವಂತಹದ್ದು ಈ ಮಾಧ್ಯಮವನ್ನು. ಹಾಗಾಗಿ ನನ್ನ ದೃಷ್ಟಿಕೋನದಲ್ಲಿ ಇವತ್ತಿನ ದೇಶದ ಅಭಿವೃದ್ಧಿ ಆಗಲಿ, ಯಾವುದೇ ಹಂತದ ಅಭಿವೃದ್ಧಿ ಆಗಲಿ, ವೈಯಕ್ತಿಕ ಅಭಿವೃದ್ಧಿ ಆಗಲಿ, ಎಲ್ಲ ಆಯಾಮಗಳಲ್ಲಿ ನೋಡಿದ್ರು ಕೂಡ ಮಾಧ್ಯಮದ ಪಾತ್ರ ಗಾತ್ರ ಬಹಳ ದೊಡ್ಡದಿದೆ. ಹಾಗಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಅತ್ಯಂತ ಯಶಸ್ವಿಯಾದಂತಹ ಗೋಷ್ಠಿಗಳ ಮೂಲಕ, ವೈಚಾರಿಕತೆ ಮೂಲಕ ಈ ಒಂದು ಪತ್ರಕರ್ತರ ಸಮ್ಮೇಳನ ನಡೀಬೇಕು ಅಂತ ಹೇಳಿ ನಾವೆಲ್ಲ ಕೈ ಜೋಡಿಸಿರ್ತಕ್ಕಂಥದ್ದು. ಆ ದೇಶಗಳನ್ನು ಇಟ್ಕೊಂಡು ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾಗಲಿ, ಜಿಲ್ಲಾಧ್ಯಕ್ಷರಾಗಲಿ, ಸರ್ವ ಸದಸ್ಯರಾಗಲಿ ಅವರುಗಳು ಈ ಒಂದು 2 ದಿನದ ಈ ಸಮ್ಮೇಳನವನ್ನು ಆಯೋಜಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಜವಾಬ್ದಾರಿಯನ್ನ, ಅಧಿಕಾರ ಮತ್ತೆ ಜವಾಬ್ದಾರಿ ಎರಡೂ ಕೂಡ ಎಲ್ಲ ಹಂತದ ಸ್ಥಾನಗಳಿಗೂ ಕೂಡ ಇದೇ ಇರ್ತದೆ. ನಾವು ಬರೇ ಅಧಿಕಾರ ಅಂತೇಳಿ ಅದನ್ನು ಪರಿಭಾವಿಸಿದ್ರೆ ಅದು ತಪ್ಪದಾರಿ ಹೋಗ್ತದೆ. ಹಾಗಾಗಿ ಯಾವುದೇ ಅಧಿಕಾರ ಇದ್ರೂ ಅದು ಜವಾಬ್ದಾರಿಯ ಜೊತೆಗೆ ಇರ್ತಕ್ಕಂಥದ್ದು ಅನ್ನೋದನ್ನ ನಾವು ಮೊದಲು ನಾವು ಅರ್ಥಕೊಳ್ಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ, ಸಮಾಜದ ಸ್ವಾಸ್ಥ್ಯದ ಅತಿ ಹೆಚ್ಚು ಜವಾಬ್ದಾರಿ ಸಮಾಜದ ಅತಿ ಪ್ರಮುಖ ಅಂಗವಾದಂತಹ ಮಾಧ್ಯಮಗಳ ಮೇಲಿದೆ. ಅದು ದೃಶ್ಯ ಮಾಧ್ಯಮ ಆಗಲಿ ಹಾಗೂ ಅಥವಾ ಬರವಣಿಗೆಯ ಮಾಧ್ಯಮ ಆಗಲಿ ಅನ್ನೋ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತಾ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅನೇಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಅವರನ್ನೆಲ್ಲ ನಾವು ಈ ವೇದಿಕೆ ಮೂಲಕ ಸ್ಮರಿಸಿಕೊಳ್ಳೋದು ಔಚಿತ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸರ್ವರನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಶ್ರೀ ಜಿ ಪ್ರಭು, ಜಿಲ್ಲಾ ಪಂಚಾಯತ್ ಸಿಇಒ. ಬಹಳ ಅದ್ಭುತವಾಗಿ ಮನಮುಟ್ಟುವಂತೆ ಪತ್ರಕರ್ತರ ಜವಾಬ್ದಾರಿ ಜೊತೆಗೆ ಮಾಧ್ಯಮದ ಪಾತ್ರ ಈ ಸಮಾಜದಲ್ಲಿ ಪಾತ್ರ ಮತ್ತೆ ಗಾತ್ರ ಎಷ್ಟರ ಮಟ್ಟಿಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಧನ್ಯವಾದ. ಹಾಗೆ ಈಗ ನಾವು ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಸಂದರ್ಭ, ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈಗ ನೆರವೇರುವಂತಹ ಕ್ಷಣ ಹತ್ತಿರ ಬಂದಿದೆ. ನಾವು ಕೇಳಿ ಈ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನ ಆಯೋಜನೆ ಮಾಡಿರುವುದು ಕಲ್ಪತರು ನಾಡಿನಲ್ಲಿ. ಈ ಕಲ್ಪತರು ನಾಡು ಕರ್ನಾಟಕಕ್ಕೆ ಅನೇಕ ಅನರ್ಘ್ಯ ರತ್ನಗಳನ್ನ ಕೊಡುಗೆಯಾಗಿ ಕೊಟ್ಟಂತಹ ನಾಡು. ಈಗ ಸದ್ಯ ಸಾಮಾಜಿಕವಾಗಿ ಹಾಗೆ ಪತ್ರಿಕೋದ್ಯಮದಲ್ಲಿ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಗಣ್ಯರನ್ನ ಸನ್ಮಾನಿಸುವಂತಹ ಈ ಸಂದರ್ಭ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನೆರವೇರುತ್ತೆ. ಹಾಗೆ ಪ್ರಶಸ್ತಿ ಪುರಸ್ಕೃತರ ಕಿರು ಪರಿಚಯವನ್ನ ನಡೆಸಿಕೊಡಲಿದ್ದಾರೆ ಪ್ರಸನ್ನ ದೊಡ್ಡಗುಣಿ ಹಾಗೂ ಹರೀಶ್ ಆಚಾರ್ಯ ಅವರು. ಇನ್ನು ಯಾರ್ಯಾರು ಪ್ರಶಸ್ತಿ ಸ್ವೀಕಾರ ಮಾಡ್ತಾರೋ ಅವರು ಪ್ರಶಸ್ತಿ ಸ್ವೀಕಾರ ಮಾಡಿ ಸನ್ಮಾನ ಸ್ವೀಕರಿಸಿ ಅದೇ ಸ್ಥಾನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ನಂತರ ಸ್ವಾಮೀಜಿಗಳ ಆಶೀರ್ವಚನಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಓವರ್ ಟು ಯು ಪ್ರಸನ್ನ ದೊಡ್ಡಗುಣಿ. ಥ್ಯಾಂಕ್ ಯು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಪಡುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕಲ್ಪತರು ನಾಡು ತುಂಬೆಯ ಬೀಡು ಶೈಕ್ಷಣಿಕ ನಗರ ತುಮಕೂರು, ನಡೆದಾಡುವ ದೇವರ ಪುಣ್ಯಭೂಮಿ ನಮ್ಮ ನಾಡು. ಈ ತುಮಕೂರಿನಲ್ಲಿ ಬಹಳ ವಿಶೇಷವಾಗಿ ಇವತ್ತು ಕಲ್ಪತರು ರತ್ನ ಪ್ರಶಸ್ತಿ ಪುರಸ್ಕೃತರನ್ನ ಆಯ್ಕೆ ಮಾಡಲಾಗಿದೆ. ಅವರ ಕಿರು ಪರಿಚಯವನ್ನು ಮಾಡುತ್ತಾ ದಯವಿಟ್ಟು ಅವರು ವೇದಿಕೆಗೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ, ಶ್ರೀ ಸೊಗಡು ಶಿವಣ್ಣ, ಮಾಜಿ ಸಚಿವರು ಹಾಗೂ ಸಂಪಾದಕರು, ಸೊಗಡು ದಿನಪತ್ರಿಕೆ, ತುಮಕೂರು ತಾಲೂಕಿನ ಮೂಲದವರಾದ ಸೊಗಡು ಶಿವಣ್ಣ ಅವರು ಮೂಲತಃ ಕೃಷಿಕ ಕುಟುಂಬದವರು. ರಾಷ್ಟ್ರಭಕ್ತಿ, ಸಮಾಜ ಸೇವೆ ಚಿಂತನೆಯನ್ನ ಮೈಗೂಡಿಸಿಕೊಂಡು ನೇರ ನಿಷ್ಠುರವಾದಿ ಎನಿಸಿದ ಶಿವಣ್ಣ ಅವರು
ಸೊಗಡು ಪತ್ರಿಕೆಯನ್ನು ಪ್ರಾರಂಭಿಸಿ ಸೊಗಡು ಶಿವಣ್ಣ ಎಂದೇ ಕಲ್ಪತರು ನಾಡಿನಲ್ಲಿ ಜನಪ್ರಿಯರಾಗಿದ್ದಾರೆ. ತುರ್ತು ಪರಿಸ್ಥಿತಿ, ವಿರೋಧಿ ಹೋರಾಟದಲ್ಲಿ ಜೈಲುವಾಸ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ, ರಥಯಾತ್ರೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶ್ರೀಯುತರು 1994ರಿಂದ 2013ರವರೆಗೆ ಸತತ 4 ಅವಧಿಗೆ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಆಯ್ಕೆಯಾದರಲ್ಲಿ 2 ಅವಧಿಗೆ ಸಚಿವರಾಗಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅಧಿಕಾರವಿರಲಿ ಬಿಡಲಿ ನೊಂದವರು ಜಿಲ್ಲೆಯ ಹಿತ ಚಿಂತನೆಯ ಪರವಾಗಿ ಸದಾ ಧ್ವನಿ ಎತ್ತುವ ಸೊಗಡು ಶಿವಣ್ಣ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 39ನೇ ರಾಜ್ಯ ಸಮ್ಮೇಳನದಲ್ಲಿ ಕಲ್ಪತರು ಸಾಧಕ ಸೇವಾ ರತ್ನ ಬಿರುದು ಪ್ರಶಸ್ತಿ ನೀಡಿ ತುಮಕೂರಿನಿಂದ ಗೌರವಿಸಲಾಗುತ್ತಿದೆ. ಈ ಒಂದು ದಯವಿಟ್ಟು ಎಲ್ಇಡಿಯಲ್ಲಿ ಬರಬೇಕದು. ಎರಡನೇದಾಗಿ ಡಾಕ್ಟರ್ ಎಸ್ ಪರಮೇಶ್ವರ್ ನಿರ್ದೇಶಕರು ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ತುಮಕೂರು, ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು. ತುಮಕೂರಿನ ಪ್ರತಿಷ್ಠಿತ ಸಿದ್ಧಗಂಗಾ ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ ಪರಮೇಶ್ವರ್ ಅವರು ಸರಳ ಸಮಾಜಮುಖಿಯಾದ ವ್ಯಕ್ತಿಯ ವೃತ್ತಿಯಲ್ಲಿ ಅನಸ್ತೇಶಿಯಾ ವೈದ್ಯರಾಗಿ, ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ. ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 18 ವರ್ಷ ಅನಸ್ತೇಶಿಯಾ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಅಣತಿಯಂತೆ ಸಿದ್ಧಗಂಗಾ ಆಸ್ಪತ್ರೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ವೈದ್ಯಕೀಯ ಕಾಲೇಜು ಎತ್ತರಕ್ಕೆ ಬೆಳೆಸುವಲ್ಲಿ ಡಾಕ್ಟರ್ ಪರಮೇಶ್ವರ ಕೊಡುಗೆ ಅಪಾರವಾಗಿದೆ. ಆರ್ಎಸ್ಎಸ್ನ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ನಿರಂತರ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಗ್ರಾಮೀಣರ ಆರೋಗ್ಯ ಕಾಳಜಿ ವಹಿಸುತ್ತಾ ಬಂದಿರುವ ಡಾಕ್ಟರ್ ಪರಮೇಶ್ ಅವರಿಗೆ ವೈದ್ಯಕೀಯ ವಿಭಾಗದ ವಿವಿಧ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಅರಸಿ ಬಂದಿವೆ. ಶ್ರೀಯುತರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 39ನೇ ರಾಜ್ಯ ಸಮ್ಮೇಳನದಲ್ಲಿ ಕಲ್ಪತರು ಸಾಧಕ ರತ್ನ ಬಿರುದು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ದಯವಿಟ್ಟು ಜೋರಾದ ಚಪ್ಪಾಳೆಯ ಮುಖಾಂತರ ನಾವೆಲ್ಲರೂ ಕೂಡ ಅಭಿನಂದಿಸೋಣ. ಶ್ರೀಮತಿ ಮರಿಚನ್ನಮ್ಮ, ಹಿರಿಯ ವಕೀಲರು, ಸಂಸ್ಥಾಪಕರು, ಕೃಷ್ಣ ವಿದ್ಯಾಸಂಸ್ಥೆ ತುಮಕೂರು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ ಗುಲಕನಹಳ್ಳಿಯ ತಳ ಸಮುದಾಯದಲ್ಲಿ ಜನಿಸಿ ಆ ಕಾಲಕ್ಕೆ ಉನ್ನತ ವಿದ್ಯಾಭ್ಯಾಸ ಪಡೆದು ಮಹಿಳಾ ವಕೀಲರಾಗಿ ಸಾರ್ವಜನಿಕ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಮರಿಚನ್ನಮ್ಮ ಅವರು ಬೆಂಗಳೂರು ವಿವಿ, ಸೆನೆಟ್, ಕರ್ನಾಟಕ ಕಾನೂನು ವಿವಿ, ಸಿಂಡಿಕೇಟ್ ಸದಸ್ಯರಾಗಿ ಶೈಕ್ಷಣಿಕ ವಲಯದಲ್ಲಿ ವಿಶೇಷ ಛಾಪು ಮೂಡಿಸಿದ್ದಾರೆ. ಕೃಷ್ಣ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾಗಿರುವ ಮರಿಚನ್ನಮ್ಮ ಅವರ ದೂರದರ್ಶಿತ್ವದ ಫಲವಾಗಿ ಕೃಷ್ಣ ವಿದ್ಯಾಸಂಸ್ಥೆಯಲ್ಲಿ ಕಾನೂನು ಕಾಲೇಜು, ನರ್ಸಿಂಗ್ ಕಾಲೇಜು, ಪದವಿ ಪೂರ್ವ ಪದವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಪಿವಿ ವೆಂಕಟೇಶ್ ಲಾಡ್, ಅಧ್ಯಕ್ಷರು ಅಖಿಲ ಕರ್ನಾಟಕ ಲಾಡ ಸಂಘ ಸಿರಾ ಕರ್ನಾಟಕ. ಕರ್ನಾಟಕ ರಾಜ್ಯ ಲಾಡ ಸಂಘದ ಅಧ್ಯಕ್ಷರಾಗಿರುವ ಪಿವಿ ವೆಂಕಟೇಶ್ ಲಾಡ್ ಅವರು ಮುಂದಿನವರು ಶ್ರೀ ಸ್ಫೂರ್ತಿ ಚಿದಾನಂದ ಸಂಸ್ಥಾಪಕರು, ಸ್ಫೂರ್ತಿ ಡೆವಲಪ್ಸ್ ತುಮಕೂರು. ಪಿವಿ ವೆಂಕಟೇಶ್ ಲಾಡ್ ಅವರು ತುಮಕೂರಿನಲ್ಲಿ ನೆಲೆಗೊಂಡು ಸಾಧಕ ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ಹೆಸರುವಾಸಿಯಾಗಿದ್ದಾರೆ. ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡುತ್ತಿದ್ದು ಅಪಾರ ಧಾರ್ಮಿಕ ಶ್ರದ್ಧೆಯುಳ್ಳವರಾಗಿ ತುಮಕೂರಿನ ಮಹಾಲಕ್ಷ್ಮೀ ನಗರದ ವೆಂಕಟೇಶ್ವರ ದೇವಸ್ಥಾನ, ಕೋಟೆ ಆಂಜನೇಯ ಸ್ವಾಮಿ ಕೀರ್ತಿಯನ್ನ ಭಾರತಕ್ಕೆ ಬೆಳೆಸಿದ್ದಾರೆ. ಅತ್ಯಂತ ಗುಣಾತ್ಮಕ, ವಿವಾದರಹಿತ ಲೇಔಟ್ಗಳಲ್ಲಿ ನಿರ್ಮಿಸುವ ಸಿದ್ಧ ಹಂತನಿಸುವ ಸ್ಫೂರ್ತಿ ಚಿದಾನಂದ್ ಅವರಿಗೆ ನಿರ್ಮಾಣ ಕ್ಷೇತ್ರ ಸಾಧನೆಯ ಎತ್ತರಕ್ಕೆ ಬೆಳೆಸಿದ್ದಾರೆ. ಇದರೊಂದಿಗೆ ಸ್ಫೂರ್ತಿ ಫುಡ್ ಪ್ರಾಡಕ್ಟ್ ಉದ್ಯಮವನ್ನು ತೆರೆದು ಯಶಸ್ವಿ ಉದ್ಯಮ ಎನಿಸಿದ್ದಾರೆ. ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿ ಕೊಡಗೈ ದಾರಿ ಎನಿಸಿದ್ದಾರೆ. ಶ್ರೀ ಸ್ಫೂರ್ತಿ ಚಿದಾನಂದ ಸಂಸ್ಥಾಪಕರು, ಸ್ಫೂರ್ತಿ ಡೆವಲಪರ್ಸ್ ತುಮಕೂರು. ಇವರಿಗೆ ದೊಡ್ಡ ಚಪ್ಪಾಳೆಯ ಮುಖಾಂತರ ನಾವೆಲ್ಲರೂ ಕೂಡ ಅಭಿನಂದಿಸೋಣ. ಲೈಟ್ ಆಫ್ ಮಾಡಿ, ಹಿಂದಗಡೆ ಲೈಟ್ ಆಫ್ ಮಾಡಿ, ಸ್ಟೇಜ್ ಹಿಂದೆ ಇರುವ ಲೈಟ್ ಆಫ್ ಮಾಡಿ. ಮುಂದಿನ ನಮ್ಮ ಕಲ್ಪತರು ಪ್ರಶಸ್ತಿಯನ್ನ ಪಡೆಯುತ್ತಿರುವಂತವರು ಡಾಕ್ಟರ್ ಪೂಜಾರಿ ಪಾಪಣ್ಣ, ಧರ್ಮಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಕೃಷಿಕ ಸಮಾಜ. ಶ್ರೀ ಡಾಕ್ಟರ್ ವಿಶ್ವಾಸ್, ಚೇರ್ಮನ್ ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರು. ದಯವಿಟ್ಟು ಅವರು ಕೂಡ
ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತುಮಕೂರು ತಾಲೂಕು ಹೆಬ್ಬೂರು ಸಮೀಪದ ಪ್ರಸಿದ್ಧ ಪುಣ್ಯಕ್ಷೇತ್ರ ಚಿಕ್ಕನಹಟ್ಟಿ ಪ್ರಧಾನ ಅರ್ಚಕರು ಹಾಗೂ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಪಾಪಣ್ಣ ಅವರು ಹೆಮ್ಮೆಯ ಕೃಷಿಕರಾಗಿ ರಾಸು ಸಾಕಾಣಿಕೆದಾರರಾಗಿರುವ ಜೊತೆಗೆ ಚಿಕ್ಕನಹಟ್ಟಿ ದೇವರ ಪ್ರಧಾನ ಅರ್ಚಕರಾಗಿ ಶ್ರದ್ಧೆಯ ಧಾರ್ಮಿಕ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಸಿದ್ಧಗಂಗಾ ಮಠದ ಜಾತ್ರೆಯಲ್ಲಿ ಪಾಪಣ್ಣ ಅವರು ಸಾಕಿದ ರಾಸುಗಳಿಗೆ ಪ್ರಥಮ ಬಹುಮಾನ ಬರುವುದನ್ನು ನೋಡಿದರೆ ಹೋರಿಗಳನ್ನು ತಮ್ಮ ಕುಟುಂಬದ ಭಾಗವಾಗಿ ಸಾಕುವ ಪಾಪಣ್ಣನವರು ಮಾತೃ ಪ್ರೇಮ ಅನಾವರಣಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ಡಾಕ್ಟರ್ ವಿಶ್ವಾಸ್, ಚೇರ್ಮನ್ ವಿಶ್ವಾಸ್ ಜ್ಯುವೆಲರ್ಸ್ ತುಮಕೂರಿನ ಸ್ವರ್ಣ ಉದ್ಯಮವನ್ನು ಬ್ರಾಂಡ್ ಆಗಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಡಾಕ್ಟರ್ ವಿಶ್ವಾಸ್ ಅವರು ವಿಶ್ವಾಸ್ ಜ್ಯುವೆಲರ್ಸ್ ಮೂಲಕ ರಾಜ್ಯಾದ್ಯಂತ ಹೆಸರು ಮಾಡಿದ್ದಾರೆ. MBA ಪದವೀಧರರಾಗಿ ಬ್ಯಾಂಕ್ನಲ್ಲಿ ನೌಕರರಾಗಿದ್ದ ವಿಶ್ವಾಸ್ ಅವರು ಸ್ವಂತ ಉದ್ದಿಮೆದಾರರಾಗಬೇಕೆಂಬ ಬಯಕೆಯಿಂದ ಕುಟುಂಬದವರ ಪ್ರೋತ್ಸಾಹದಿಂದ ವಿಶ್ವಾಸ್ ಸ್ವರ್ಣ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಅವಿರತ ಶ್ರಮವನ್ನು ಹಾಕುತ್ತಿದ್ದಾರೆ. ಹತ್ತಾರು ಚಿನ್ನಾಭರಣ ಮಳಿಗೆಗಳು ತಲೆ ಎತ್ತಿ ನೂರಾರು ಕುಟುಂಬಗಳಿಗೆ ಉದ್ಯೋಗ ಸರಿಯಾಗಿದೆ. ತುಮಕೂರಿನ ಹಲವು ಸೇವಾ ಚಟುವಟಿಕೆಗಳಿಗೆ ನಿರಂತರ ಸಹಾಯ ಹಸ್ತ ಚಾಚುತ್ತಾ ಯಶಸ್ವಿ ಉದ್ಯಮಿ, ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಕಿರಿಯ ವಯಸ್ಸಿಗೆ ಉತ್ತಮ ಸಾಧನೆಯ ಹಾದಿಯಲ್ಲಿರುವ ವಿಶ್ವಾಸ ಅವರಿಗೆ ಮತ್ತಷ್ಟು ಸ್ಥಾನಮಾನಗಳು ದೊರೆಯಲಿ ಎಂದು ಆಶಿಸುತ್ತಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ 39ನೇ ರಾಜ್ಯ ಸಮ್ಮೇಳನದಲ್ಲಿ ಕಲ್ಪತರು ರತ್ನ ಬಿರುದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಜೋರಾದ ಚಪ್ಪಾಳೆಯ ಮುಖಾಂತರ ನಾವೆಲ್ಲರೂ ಕೂಡ ಆರಂಭಿಸೋಣ. TG ಗಿರೀಶ್ ಅವರು ನಿಕಟಪೂರ್ವ ಅಧ್ಯಕ್ಷರು TDCCI ಹಾಗೂ ಕೆ ಮಲ್ಲಿಕಾರ್ಜುನಯ್ಯ ಎಬ್ಬಾಕ ವಕೀಲರು ಹಾಗೂ ವೀರಶೈವ ಸಹಕಾರ ಬ್ಯಾಂಕ್ ಉಪಾಧ್ಯಕ್ಷರು. ಈಗ ಶ್ರೀಯುತ TG ಗಿರೀಶ್ ಅವರ ಪರಿಚಯ. ತುಮಕೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದಂತಹ TJ ಗಿರೀಶ್ ಅವರು SRS ಆಟೋಮೊಬೈಲ್ಸ್ ಹಾಗೂ ಆಗ್ರೋಸ್ಪೇಸ್ ಉದ್ಯಮವನ್ನ ಕಳೆದ 50 ವರ್ಷಗಳಿಂದ ತಮ್ಮ ಕುಟುಂಬದಿಂದ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ TDCCI ಅಧ್ಯಕ್ಷರಾಗಿ ಜಿಲ್ಲೆಯ ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದ ಪ್ರಗತಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ವೀರಶೈವ ಸಹಕಾರ ಬ್ಯಾಂಕ್ಗೆ 2 ಅವಧಿಗೆ ನಿರ್ದೇಶಕರಾಗಿದ್ದು ಅನೇಕ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿರುವ ಶ್ರೀಯುತ TG ಗಿರೀಶ್ ಅವರಿಗೆ ಮುಂದೆ ಉನ್ನತ ಸ್ಥಾನಮಾನಗಳು ಲಭಿಸಲಿ ಎಂದು ಆಶಿಸುತ್ತಾ ಪ್ರಸಕ್ತ 39ನೇ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದಲ್ಲಿ ಕಲ್ಪತರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಹಾಗೆ ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರಾದಂತಹ ಎಬ್ಬಾಕ ಮಲ್ಲಿ ಎಂದೇ ಪ್ರಸಿದ್ಧರಾದ ಕೆ ಮಲ್ಲಿಕಾರ್ಜುನಯ್ಯ ಅವರು ವೃತ್ತಿಯಲ್ಲಿ ವಕೀಲರಾಗಿ ಕೃಷಿಕರಾಗಿ ಹೆಸರುವಾಸಿಯಾದವರು. 1996ರಿಂದ ನಿರಂತರವಾಗಿ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತರಿಗೆ ಈ ಬಾರಿಯ ಸಹಕಾರ ಸಪ್ತಾಹದಲ್ಲಿ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಗುರು ಸಿದ್ದರಾಮೇಶ್ವರ ಜಯಂತಿ, ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆಗೆ ಅನೇಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಶ್ರೀಯುತರಿಗೆ ಈ ಬಾರಿ ಕಲ್ಪತರು ರತ್ನ ಪ್ರಶಸ್ತಿ ನೀಡಿ ಸಂಘವು ಗೌರವಿಸುತ್ತಿದೆ. ಮುಂದಿನ ಸನ್ಮಾನಿತರು ಸದಾಶಿವ್ ಅಮೀನ್, ಯಶಸ್ವಿ ಉದ್ಯಮಿಗಳು, ಹಾಗೂ ಕೃಷ್ಣಮೂರ್ತಿ ಹೋಟೆಲ್ ಗಂಗಾಧರ್ ಕೆಸುಮಡು ರವರಿಗೆ. ಶ್ರೀಯುತ ಸದಾಶಿವ್ ಅಮೀನ್ ಅವರು ತುಮಕೂರಿನ ಹೆಸರಾಂತ ಉದ್ಯಮಿಗಳಾದ ಸದಾಶಿವ್ ಅಮೀನ್ ಅವರು 27ನೇ ವಯಸ್ಸಿಗೆ ಸ್ವಂತ ಉದ್ದಿಮೆ ಆರಂಭಿಸಿ ಕಠಿಣ ಪರಿಶ್ರಮದಿಂದ ಮೈಸೂರು ಡ್ರೈಯರ್ ಟ್ರಕ್ ಕಂಪನಿಯನ್ನು ಸ್ಥಾಪಿಸಿ ದೇಶ ವಿದೇಶಕ್ಕೆ ಕಂಪನಿಯ ಕೀರ್ತಿಯನ್ನು ಬೆಳೆಸುವ ಮೂಲಕ ಕಲ್ಪತರು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಶ್ರೀಯುತರ ಸಾಧನೆಯನ್ನು ಗುರುತಿಸಿ ಛತ್ತೀಸ್ಗಢ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಅನೇಕ ಶ್ರೇಷ್ಠ ಉದ್ಯಮ ಪ್ರಶಸ್ತಿ ಶ್ರೀಯುತರಿಗೆ ಲಭಿಸಿದ್ದು ಅವರಿಗೆ 39ನೇ ಪತ್ರಕರ್ತರ ಸಮ್ಮೇಳನದಲ್ಲಿ ಕಲ್ಪತರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗುತ್ತಿರುವ ಮತ್ತೋರ್ವರು ಶ್ರೀಯುತ ಕೆ ಕೃಷ್ಣಮೂರ್ತಿ ಅವರು ಹೋಟೆಲ್ ಗಂಗಾಧರ್ ಎಂದೇ ಪ್ರಸಿದ್ಧರಾದಂತಹ ಕ್ಯಾಸನದ ಕೆಸರಮಡುವಿನ ಹೋಟೆಲ್ ಗಂಗಾಧರ್ ಕೆ ಕೃಷ್ಣಮೂರ್ತಿ ಅವರು ಅತ್ಯಂತ ಸರಳವಾಗಿಯೇ ತಮ್ಮ ಹೋಟೆಲ್ ಅನ್ನು ಇಟ್ಟುಕೊಂಡು ತಮ್ಮ
ತಮ್ಮ ರುಚಿಕರ ಖಾದ್ಯಗಳ ಮೂಲಕ ಇಂದು ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ. ಸಿದ್ಧಗಂಗಾ ಮಠದ ಆಶ್ರಯದಲ್ಲಿ ಶ್ರೀಗಳ ಆಶ್ರಯದಲ್ಲಿ ಬೆಳೆದಂತಹ ಶ್ರೀಯುತರು ಕೆಸರುಮಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾದರಿ ಕಾರ್ಯ ಮಾಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವರಿಂದ ಮೆಚ್ಚುಗೆಗೆ ಪಾತ್ರರಾಗಿದ್ದು ಈ ಬಾರಿ ಅವರನ್ನು ಸಹ ಕಲ್ಪತರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಈಗ ಮತ್ತೋರ್ವ ಪ್ರಮುಖ ಕನ್ನಡಪರ ಸಂಘಟನೆಗಳ ಯುವ ಸಂಘಟಕ ಕರುನಾಡ ವಿಜಯ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದಂತವರು ಎಚ್.ಎನ್. ದೀಪಕ್ ಅವರು ಮೂಲತಃ ತುಮಕೂರು ತಾಲೂಕು ಕ್ಯಾಸಂದ್ರ ಭಾಗದ ಅರಳೂರಿನವರಾದಂತಹ ಶ್ರೀಯುತ ಎಚ್.ಎನ್. ದೀಪಕ್ ಅವರು ವೃತ್ತಿಯಲ್ಲಿ ವ್ಯಾಪಾರವನ್ನು ತೆಗೆದುಕೊಂಡು ಪ್ರವೃತ್ತಿಯಲ್ಲಿ ಕನ್ನಡ ಪರ ಸಂಘಟನೆ ಕನ್ನಡ ಅಭಿಮಾನ ಮೂಡಿಸುವಲ್ಲಿ ನಿರಂತರ ಕಾರ್ಯಚಟುವಟಿಕೆಯನ್ನು ಕಳೆದ 25 ವರ್ಷಗಳಿಂದ ಮಾಡುತ್ತಿದ್ದಾರೆ. ಶ್ರೀಯುತರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಕೇಸರಿ ಪ್ರಶಸ್ತಿ, ಕನ್ನಡ ಗೌರವ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ಸಂದಿದ್ದು ರಾಷ್ಟ್ರ ಮಟ್ಟದಲ್ಲಿ ಎನ್ಸಿಸಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಶ್ರೀಯುತರಿಗೂ ಸಹ ಕಲ್ಪತರು ರತ್ನ ಪ್ರಶಸ್ತಿ ಸ್ವೀಕರಿಸಿ ಗೌರವಿಸಲಾಗುತ್ತಿದೆ. ಇಂದು ಸನ್ಮಾನಿತರಾದವರೆಲ್ಲರೂ ಸಹ ತಮ್ಮ ತಮ್ಮ ಆಸನದಲ್ಲಿ ಅತಿಥಿಗಳನ್ನ ಆಸೀನರಾಗಬೇಕು. ದಯಮಾಡಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ಇರುತ್ತೆ. ದಯಮಾಡಿ ಎಲ್ಲರೂ ಸಹ ಸನ್ಮಾನಿತರು ತಮ್ಮ ಏನು ಪುರಸ್ಕಾರ ಮಾಡಿರ್ತಾರೆ ಅದೇ ರೀತಿ ತಮ್ಮ ಆಸೀನದಲ್ಲಿ ಆಸೀನರಾಗಬೇಕು. ಎಲ್ಲರೂ ಸಹ ಒಂದು ಗ್ರೂಪ್ ಫೋಟೋ ಬಳಿಕ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಇರುತ್ತೆ. ಅದಾದ ನಂತರ ಸಮಾರಂಭ ಮುಗಿದ ಬಳಿಕ ಶಮಿತಾ ಮಲ್ನಾಡ್ ಅವರ ಸಾಂಸ್ಕೃತಿಕ ರಸಸಂಖ್ಯೆ ಕಾರ್ಯಕ್ರಮ ಇರುತ್ತದೆ. ಪದಾಧಿಕಾರಿಗಳು ವೇದಿಕೆ ಪುರಸ್ಕೃತರ ಹಿಂಭಾಗ ಬರಬೇಕು. ದಯಮಾಡಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ಇರುತ್ತೆ. ದಯಮಾಡಿ ನಮ್ಮ ಪ್ರಚಾರ ಸಮಿತಿಯ ರೇಣುಕಾ ಸುರೇಶ್ ಅವರು ಜೆಪಿ ಎಲ್ಲರೂ ಸಹ ವೇದಿಕೆಗೆ ಬರಬೇಕು. ಹಾಗೆ ನಾನು ಮರೆತಿದ್ದೆ, ಮಾನ್ಯ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಿ ನಿಂತವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮಾನ್ಯ ಕುಲಾಧಿಪತಿಗಳಾದ ಸಲಹೆಗಾರರಾದಂತಹ ಡಾಕ್ಟರ್ ವಿವೇಕ್ ವೀರಯ್ಯ ಅವರು ನಮ್ಮ ಸಮ್ಮೇಳನ ಪ್ರಾರಂಭ ಆದಾಗಿನಿಂದಲೂ ಸಹ ನಮಗೆ ಹೆಚ್ಚಿನವಾಗಿ ಜೊತೆಗೂಡಿ ಕಾಲಕಾಲಕ್ಕೆ ಮಾರ್ಗದರ್ಶನ ಮಾಡಿ ಸಹಾಯ ಬಂದಿದ್ದಾರೆ. ಮಾನ್ಯ ಶ್ರೀ ವಿವೇಕ್ ವೀರಯ್ಯ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಅವರು ಸಹ ಇದರಲ್ಲಿ ಜೊತೆಗೂಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ದಯಮಾಡಿ ನಮ್ಮ ಪದಾಧಿಕಾರಿಗಳು ಕಲ್ಪತರು ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ಎಲ್ಲ ಸಾಧಕರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ದಯಮಾಡಿ ಎಲ್ಲರೂ ಸಹ ತಮ್ಮ ತಮ್ಮ ಆಸನದಲ್ಲಿ ಹಾಗೆ ಆಸೀನರಾಗಬೇಕು ಅಂತ ಕೇಳ್ತಾ ಈಗ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನ ಇರುತ್ತೆ. ದಯಮಾಡಿ ಎಲ್ಲರೂ ಸಹ ನಿಶ್ಶಬ್ದವಾಗಿರಬೇಕು. ಇದು ಪತ್ರಕರ್ತರ ಸಮ್ಮೇಳನ. ನಾವು ಸಮಾಜದಲ್ಲಿ ಮಾದರಿಯಾಗಿ ನಮ್ಮ ವರ್ತನೆ ಇರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಕನೆಕ್ಷನ್ ಕೊಡ್ರಪ್ಪ. ಹರಿ ಓಂ ತತ್ಸತ್.
ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ನಿರ್ಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರಸುಂದರಿಂ. ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಇಂದು ನಮ್ಮ ತುಮಕೂರಿನ ಶಿಕ್ಷಣ ಕಾಶಿಯಲ್ಲಿ ಸಾಗಿರ್ತಕ್ಕಂಥ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವರಣದಲ್ಲಿ ಬೆಳಗ್ಗೆ ನಾಡಿನ ಘನತೆವೆತ್ತಂತ ಮುಖ್ಯಮಂತ್ರಿಗಳ ಮುಖಾಂತರ ಉದ್ಘಾಟನೆಯಾಗಿ ಹಲವಾರು ಕಾರ್ಯಕ್ರಮಗಳು ಮತ್ತು ಗೋಷ್ಠಿಗಳ ಮುಖಾಂತರ ದಿನದ ಕೊನೆಯ ಕಲ್ಪತರು ಪ್ರಶಸ್ತಿ ಪ್ರದಾನ ಹಾಗೂ ಸಂಗೀತ ಸಂಜೆಯ ಕಾರ್ಯಕ್ರಮದ ಸಂದರ್ಭಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಇಂತಹ ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಿನ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರೇ, ಪುರುಷೋತ್ತಮರಾದಿಯಾಗಿ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ಪತ್ರಕರ್ತ ಸಂಘಕ್ಕೆ ಸಂಬಂಧಿಸಿದ ಎಲ್ಲ ಪದಾಧಿಕಾರಿಗಳೇ, ಸಿಇಒ ಅವರಾಗಿರ್ತಕ್ಕಂಥ IAS ಪ್ರಭು ಅವರೇ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಿಸ್ಟರ್ ಮರಿಯಪ್ಪ ಅವರೇ, ವೇದಿಕೆಯಲ್ಲಿ ಈಗ ಕಲ್ಪತರು ಪ್ರಶಸ್ತಿಗೆ ಭಾಜನರಾದಂಥ ತಗಡೂರು ಶಿವಣ್ಣವರಾದಿಯಾಗಿ ಎಲ್ಲ ಪ್ರಶಸ್ತಿ ಪುರಸ್ಕೃತರೆ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಸಮಯ ಇಷ್ಟೊತ್ತಾದರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ತುಂಬ ಶಿಸ್ತಿನಿಂದ ಕಾರ್ಯಕ್ರಮದ ಘನತೆಯನ್ನು ಅರಿತು ಕಾರ್ಯಕ್ರಮ ನಡೆಸಿಕೊಡ್ತಾ ಇರತಕ್ಕಂಥ ಎಲ್ಲ ಪ್ರೇಕ್ಷಕ ವೃಂದದವರೇ, ಮಾಧ್ಯಮ ಬಂಧುಗಳೇ, ವಿಶೇಷವಾದ ಒಂದು ಕಾರ್ಯಕ್ರಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಲವಾರು ವಿಚಾರಗಳನ್ನು ನಾಡಿನ ಜನತೆಗೆ ತಲುಪಿಸತಕ್ಕಂಥ ಒಂದು ಕಾರ್ಯಕ್ಕೋಸ್ಕರ ಮಾಡ್ತಾ ಬಂದಿದೆ. ಅದೇ ರೀತಿ ಮುಂದುವರೆದು ಇವತ್ತು 39ನೇ ರಾಜ್ಯ ಸಮ್ಮೇಳನವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮೈಕ್ ಸಿಸ್ಟಮ್ ಅವರೇ ಬೇರೆ ಇನ್ನೊಂದು ಕಳಿಸ್ಕೊಡಿ. ಬಾರಿ ಮಾಡಿದ್ವಿ ನಾವು. ರಾಜ್ಯಕ್ಕೆ ಸಂಬಂಧಿಸಿದ ಆಗ್ತಾ ಇರತಕ್ಕಂಥದ್ದು ತುಂಬಾ ಸಂತೋಷವಾಗಿರ್ತಕ್ಕಂಥ ವಿಚಾರ. ಮನುಷ್ಯ ಸೃಷ್ಟಿಯಲ್ಲಿ ಮತ್ತು ಜಗತ್ತಿನ ವಿಕಾಸದ ಪ್ರಕ್ರಿಯೆಯಲ್ಲಿ
ಬಹುದೊಡ್ಡ ಕೊಡುಗೆ ಅಂತಂದ್ರೆ ಬಹುದೊಡ್ಡ ಇನ್ವೆನ್ಷನ್, ಆವಿಷ್ಕಾರ ಭಾಷೆ. ಭಾಷೆ ಬರಹಕ್ಕೆ ಬಂದದ್ದು ಮತ್ತೊಂದು ವಿಶೇಷವಾದ ವಿನೂತನವಾಗಿರತಕ್ಕಂಥ ಸಂಶೋಧನೆ. ಇಂತಹ ನಿಟ್ಟಿನಲ್ಲಿ ಜನಮಾನಸಕ್ಕೆ ಜ್ಞಾನವನ್ನು, ಸುದ್ದಿಯನ್ನು ತಲುಪಿಸುವ ಕಾರ್ಯವನ್ನು ಸಾಕಷ್ಟು ತ್ಯಾಗ ಮನೋಭಾವನೆಯಿಂದ ಶತಮಾನಗಳಿಂದ ನಮ್ಮ ಪತ್ರಕರ್ತರು ವಿವಿಧ ಹೆಸರುಗಳಲ್ಲಿ ಮಾಡ್ತಾ ಬಂದಂತಹದ್ದು. ಅಂತಹ ಒಂದು ಪತ್ರಕರ್ತರ ಸಮ್ಮೇಳನದ ಈ ಸಂದರ್ಭದಲ್ಲಿ ಸಾಧಕರನ್ನ ಗುರುತಿಸಿ ನಮ್ಮ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಜಗತ್ತಿಗೆ ನಾಡಿನ ಶ್ರೇಷ್ಠತೆಗೆ ಕೊಟ್ಟಂತ ಕಾಣಿಕೆಯನ್ನು ಕೊಟ್ಟಂತ ಸಾಧಕರನ್ನು ಗುರುತಿಸಿ ನಮ್ಮ ಸಮ್ಮೇಳನದ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸ್ತಾ ಇರತಕ್ಕಂಥದ್ದು ಬಹುದೊಡ್ಡ ಕೆಲಸ ಅಂತ ನಾವು ಭಾವಿಸ್ತೇವೆ. ಸಾಮಾನ್ಯವಾಗಿ ನಿಜವಾದ ಸಾಧಕರು ಯಾವುದನ್ನು ಕೂಡ ನಿರೀಕ್ಷೆ ಮಾಡದೆ ತಮ್ಮ ಪಾಡಿಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂತಹ ಸಾಧಕರನ್ನ ಗುರುತಿಸಿ ಬೆನ್ನು ತಟ್ಟತಕ್ಕಂಥ, ಪ್ರೋತ್ಸಾಹ ಮಾಡತಕ್ಕಂಥ ಕೆಲಸ ಯಾವುದೇ ನಾಗರಿಕ ಸಮಾಜಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ. ಅದೆಷ್ಟೋ ಬಾರಿ ಎಷ್ಟೋ ಜಾಗಗಳಲ್ಲಿ ನಡೆಯುತ್ತೆ. ನಾಡಿನ ಶ್ರೇಷ್ಠತೆಗೆ, ಹಿರಿಮೆಗೆ, ಗರಿಮೆಗೆ ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂಥವರನ್ನ ಕಾಲಿಡತಕ್ಕಂಥ ಕೆಲಸ, ತೊಂದರೆ ಕೊಡ್ತಕ್ಕಂಥ ಕೆಲಸಗಳು ಆಗ್ತಾ ಇರ್ತವೆ. ಯಾಕಾಗಿ ನಾವು ಪ್ರತಿಭೆಗಳನ್ನ ಗುರುತಿಸಬೇಕು ಅಂತಂದ್ರೆ, ಯಾವ ವ್ಯಕ್ತಿ ತನ್ನ ಬದುಕು ಅಷ್ಟೇ ಅಲ್ಲದೆ ನಾಡಿನ ಅಭಿವೃದ್ಧಿಗೆ ಕೆಲಸ ಮಾಡ್ತಿರ್ತಾರೋ ಅವರಿಗೆ ಪ್ರೋತ್ಸಾಹ ಮತ್ತಷ್ಟು ಕೆಲಸ ಸಿಗುತ್ತೆ, ಮತ್ತಷ್ಟು ಶಕ್ತಿ ಬರುತ್ತೆ. ಅಂತಹ ಕೆಲಸ ಇವತ್ತು ಇಲ್ಲಿ ಆಗಿದೆ. ನಮ್ಮೆಲ್ಲರೂ ಕೂಡ ಗೊತ್ತು, ಬಹಳ ಹಿಂದೆ ಐನ್ಸ್ಟೈನ್ ಮತ್ತು ಬದುಕಿದ ಕಾಲದಲ್ಲಿ, ಜರ್ಮನಿಯಲ್ಲಿ ಹಿಟ್ಲರ್ ಬದುಕಿದ ಕಾಲದಲ್ಲಿ ಪ್ರತಿಭೆಗಳನ್ನು ಗುರುತಿಸದೆ ಯಾವುದೋ ಪೂರ್ವಾಗ್ರಹ ಪೀಡಿತರಾಗಿ ಗುರುತಿಸುವ ಬದಲಿಗೆ ಅವರಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಕಾಲಘಟ್ಟದಲ್ಲಿ ಯುರೋಪ್ ಮತ್ತು ಜರ್ಮನಿಯ ದೇಶಗಳಲ್ಲಿ ಬಿಟ್ಟು ಹೋದಂಥ ವಿಜ್ಞಾನಿಗಳಿಗೆ ಅಮೆರಿಕದಂಥ ದೇಶ ಆಶ್ರಯ ಕೊಡ್ತು. ಅಮೆರಿಕದಂಥ ದೇಶಕ್ಕೆ ಐನ್ಸ್ಟೈನ್ ಅಂತ ದೊಡ್ಡ ವಿಜ್ಞಾನಿಗಳು, ಶ್ರೋಡಿಂಜರ್ ಅಂತ ವಿಜ್ಞಾನಿಗಳು ಹೋಗಿದ್ರೆ ಎರಡನೇ ಮಹಾಯುದ್ಧದಂತಹ ಕರಿನೆರಳು ಕಾಡ್ತಾ ಇದ್ದ ದಿನಗಳಲ್ಲಿ ಒಬ್ಬ ಶ್ರೇಷ್ಠ ಪ್ರತಿಭಾನ್ವಿತ ವಿಜ್ಞಾನಿಯಿಂದ ಸಂಶೋಧನೆಗೆ ಒಳಗಾಗಿದ್ದಂತಹ ಒಂದು ಸೂತ್ರ E=mc² ಅಂತ ಸೂತ್ರದ ಮುಖಾಂತರ, ಅಂತಹ ಒಂದು ಸೂತ್ರದ ಮುಖಾಂತರ ಆಟಂ ಬಾಂಬ್ ಅನ್ನು ತಯಾರು ಮಾಡತಕ್ಕಂಥ ಶಕ್ತಿ ಅಮೆರಿಕ ದೇಶಕ್ಕೆ ಸಿಗದೆ ಹೋಗಿದ್ರೆ ಎರಡನೇ ಮಹಾಯುದ್ಧದ ರೀತಿ ನೀತಿಗಳು ಏನಾಗಬಹುದಾಗಿತ್ತು. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯ ಪ್ರಗತಿಯ ಮುಖಾಂತರ ನಾಡಿನ ಮತ್ತು ದೇಶದ ಅಭಿವೃದ್ಧಿಗೆ ಕಾಣಿಕೆಯನ್ನು ಕೊಡ್ತಾ ಇರತಕ್ಕಂಥ ಅವರವರ ಕ್ಷೇತ್ರದ ಉದ್ಯಮಗಳಲ್ಲಿ ತೊಡಗಿರತಕ್ಕಂಥ ಇಂತಹವರನ್ನ ಗುರುತಿಸಬೇಕು. ಅಂತಹ ಗುರುತಿಸುವ ಕಾರ್ಯಕ್ರಮವನ್ನು ನಮ್ಮ ಪತ್ರಕರ್ತರ ಸಂಘದ ಮುಖಾಂತರ ಸಮ್ಮೇಳನದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ ಇದೆ. ಇಲ್ಲಿಯವರೆಗೂ ಕೂಡ ಮನೆಯವರೆಗೂ ಕೂಡ ಪತ್ರಿಕೆಯನ್ನ ಮನೆಗೆ ತಂದು ನಾವು ಓದಬೇಕಾಗಿತ್ತು. ಈಗ ನಮ್ಮ ಮನಸ್ಸುಗಳಿಗೆ ಸುದ್ದಿಯನ್ನ ಕಣ್ಣು ಬಿಟ್ಟ ತಕ್ಷಣ ಕಾಣತಕ್ಕಂಥ ದಿನಮಾನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಿಂದಿನ ದಶಕಗಳಲ್ಲಿ ಪತ್ರಕರ್ತ ಓರ್ವ ಉತ್ತಮ ಬರಹಗಾರನು ಕೂಡ ಆಗ್ತಾ ಇದ್ದ. ಯಾರು ಪತ್ರಕರ್ತ ಇರ್ತಿದ್ರು ಅವರು ಕವಿಯೂ ಆಗಿರ್ತಿದ್ರು, ಸಾಹಿತ್ಯವೂ ಆಗಿರ್ತಿದ್ರು. ಡಿ ವಿ ಗುಂಡಪ್ಪನವರನ್ನು ನೋಡಿ ನಮಗೆ ಗೊತ್ತಾಗುತ್ತೆ. ಅಂತ ಬರಹದ ಶಕ್ತಿ, ಜ್ಞಾನದ ಶಕ್ತಿ, ಅಂತಃಕರಣದ ಶಕ್ತಿ ಕೂಡ ಇರ್ತಾ ಇತ್ತು. ಎಷ್ಟೋ ಬಾರಿ ಪತ್ರಕರ್ತರು ಬರೆದಂತ ಸಣ್ಣ ಸಣ್ಣ ಚುಟುಕುಗಳು ಮುಂದಿನ ಶತಮಾನಗಳ ಮತ್ತು ದಶಕಗಳ ಆನಂತರದಲ್ಲಿ ಬರುವುದಾಗಿರ್ತಕ್ಕಂಥ ಹಲವಾರು ವಿಚಾರಗಳ ಮತ್ತು ಸಂಶೋಧನೆಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಸಾಮಾನ್ಯವಾಗಿ ಒಂದು ಸಣ್ಣ ಚುಟುಕುಗಳ ಮುಖಾಂತರ. ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ಹೈಸ್ಕೂಲ್ನಲ್ಲಿ, ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದ ದಿನಗಳಲ್ಲಿ ಕಸ್ತೂರಿ ಅಂತ ಒಂದು ಮ್ಯಾಗಝೈನ್ ಇತ್ತು. ಬಹುಶಃ ಇವತ್ತು ಇದೆ ಅಂತ ಭಾವಿಸಿದ್ದೇವೆ. 5ನೇ ಕ್ಲಾಸ್ ನಾವು ಓದ್ತಾ ಇರಬೇಕಾದ್ರೆ ಕಸ್ತೂರಿ ಅಂತ ಒಂದು ಮ್ಯಾಗಝೈನ್ ನಲ್ಲಿ ಸಣ್ಣ ಸಣ್ಣ ಚುಟುಕುಗಳು ಬರ್ತವೆ, ಕತೆ ಕಾದಂಬರಿಗಳು ಬರ್ತಾ ಅಲ್ಲಲ್ಲೇ ಒಂದು ಕಾರ್ನರ್ ನಲ್ಲಿ ಒಂದು ಸಣ್ಣ ಸಣ್ಣ ಚುಟುಕುಗಳು ಇರ್ತವೆ. ಆ ಚುಟುಕುಗಳು ತುಂಬಾ ಎಷ್ಟು ಸಂಖ್ಯೆ ಕಡಿಮೆ ಇರ್ತದೆ, ಸೈಜ್ ಅಂತ ನಮ್ಮೆಲ್ಲರೂ ಕೂಡ ಗೊತ್ತು.
ಅಂದು ನಾನು 5ನೇ ಕ್ಲಾಸಿನಲ್ಲಿ ಓದಿದಂತಹ ಒಂದು ಸಂದರ್ಭದ ಒಂದು ಚುಟುಕು ಇವತ್ತಿಗೂ ಮರೀಲಿಕ್ಕೆ ಆಗಿಲ್ಲ. ಕಾರಣ ಎಂದೋ ಒಬ್ಬ ಚುಟುಕನ್ನ ಬರೀತಕ್ಕಂಥ ವ್ಯಕ್ತಿ ಬರೆದಂತ ದೂರದರ್ಶಿತ್ವದ ಫಲ ಇವತ್ತು ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಇಟ್ ಇಸ್ ಪ್ರಿವೇಲಿಂಗ್ ಅಕಾರ್ಡಿಂಗ್ ಟು ಮೀ. ಏನಿತ್ತು ಅಂತಂದ್ರೆ, ಒಂದು ಸಣ್ಣ ಕಾರ್ನರ್ನಲ್ಲಿ ಅವ ಬರೆದಿದ್ರು, ಅಲ್ಲಿ ಒಂದು ಕ್ಲಾಸ್ ರೂಮ್ ಇದೆ, ಕ್ಲಾಸ್ ರೂಮ್ ನಲ್ಲಿ 60 ಹುಡುಗರು ಕೊಡ್ತಿರೋ ಮೇಷ್ಟ್ರಿದ್ದಾರೆ. ಇದನ್ನ ತೋರಿಸಿ 60 ಹುಡುಗರು ಯಾರು ಅಂದ್ರೆ ರೋಬೋಟಿಕ್ ಸ್ಟೂಡೆಂಟ್ಸ್. ರೋಬೋಟ್ಸ್ಗಳನ್ನ ತೋರಿಸ್ತಕ್ಕಂಥ ಸ್ಥಿತಿ ಇವತ್ತಿಗೆ ಬದಲಾಗಿದೆ. ಅವತ್ತಿಗೆ ಹೇಗಿತ್ತು, ತಲೆ ಮೇಲ್ಗಡೆ 2 ವೈರ್ಗಳನ್ನ ನೇತಾಡಿಸಿದ್ರೆ ಅದನ್ನ ರೋಬೋಟ್ಗಳಂತ ತಿಳಿಸ್ತಕ್ಕಂಥ ಒಂದು ಪರಿಭಾಷೆ ಅವತ್ತು. Robotic teacher was teaching the robotic students of 60 in the classroom. ಅಷ್ಟನ್ನ ತೋರಿಸಿ ಕೆಳಗಡೆ ಬರೆದಿದ್ದ ಪಾಠದಲ್ಲಿ ಏನ್ ಬರೀತಾ ಇದ್ರು, ಪಾಠದ ಹೆಸರು ಹಿಸ್ಟ್ರಿ. ಮೇಷ್ಟ್ರ ಮುಖಾಂತರ ಹೇಳಿಸ್ತಾ ಇದ್ದಾರೆ, ಡಿಯರ್ ಸ್ಟೂಡೆಂಟ್ಸ್, robotic teacher robotic students ಗೆ ಹೇಳಿದ ಮಾತು, ಡಿಯರ್ ಸ್ಟೂಡೆಂಟ್ಸ್, history says that about 500 years ago so-called human beings were living on the surface of the planet Earth. Is it possible to believe? ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಭೂಖಂಡದ ಮೇಲೆ, ಭೂಮಿಯ ಮೇಲೆ ಸುಮಾರು 500 ವರ್ಷಗಳ ಹಿಂದೆ ಮನುಷ್ಯರೆನ್ನಲಾದ ಜೀವಿಗಳು ವಾಸಿಸುತ್ತಿದ್ದವೆ ಎಂದು ಚರಿತ್ರೆ ಮುಖಾಂತರ ತಿಳಿದು ಬರುತ್ತದೆ. ಇದು ನಂಬಲು ಸಾಧ್ಯವೇ? ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅದರ ಪಕ್ಕದಲ್ಲೇ ಇನ್ನೊಂದು ಸಣ್ಣ ಚುಟುಕು, ಅದೇ ಕವಿಯದು ಚುಟುಕುಗಾರರು ಬರೆದಿದ್ರು. ಅದರಲ್ಲಿ ಏನಿತ್ತು ಗೊತ್ತಾ, ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಮನುಷ್ಯ ಮಕ್ಕಳು, ಮನುಷ್ಯ ಟೀಚರ್, ಪಾಠ ಮತ್ತೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ. ಆ ಟೀಚರ್ಸ್ ಹೇಳ್ತಾ ಇದ್ದಾರೆ, ಮಕ್ಕಳೇ ಇಂದು ಇತಿಹಾಸವನ್ನು ಬೋಧಿಸ್ತೇನೆ. ಶತಮಾನಗಳ ಹಿಂದೆ ಈ ಭೂಮಿಯ ಮೇಲೆ ಡೈನೋಸಾರಸ್ ಮತ್ತು ರೈನೋಸಾರಸ್ಗಳು ವಾಸಿಸುತ್ತಿದ್ದವು ಎಂದು ತಿಳಿದು ಬಂದಿದೆ. ಅದನ್ನು ನಂಬಲು ಸಾಧ್ಯವೇ? ಅಂದ್ರೆ ಈ ಕಾಲಕ್ಕೆ ಡೈನೋಸಾರಸ್ ಬದುಕಿಲ್ಲ. ಆ ರೋಬೋಟಿಕ್ ಟೀಚರ್ ಹೇಳ್ತಾ ಇರತಕ್ಕಂಥ ರೀತಿಯನ್ನು ನೋಡಿದ್ರೆ ಮುಂದಿನ 500 ವರ್ಷಗಳ ನಂತರ ಭೂಮಿಯ ಮೇಲೆ ಮನುಷ್ಯ ಇರಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ. ಅದು ಯಾವಾಗ ಗಳಿಗೆ ಬರೋದು ಗೊತ್ತಿಲ್ಲ. ಆಗ್ತಾನೆ ಇನ್ನೊಂದು ಕಂಪ್ಯೂಟರ್ ಯುಗ ಕಂಡುಬಿಡ್ತಾ ಇತ್ತು. 2ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್, 3ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಡಿಜಿಟಲ್ ಎರಾದ ಮುಖಾಂತರ ಕಂಡುಬಿಡ್ತಾ ಇದ್ದ ಕಾಲಘಟ್ಟದಲ್ಲಿ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಬರಹಗಾರನಾಗಿ ಕಾಲ ಮತ್ತು ದೇಶದ ಆಚೆಗೆ ಕಂಡಂತ ಒಂದು ಚುಟುಕು ಇವತ್ತೇನಾಗ್ತಾ ಇದೆ. 2ನೇ ಮಹಾಯುದ್ಧ ಮುಗಿದ ಸಂದರ್ಭದಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ಗೆ ನೀವು ಪತ್ರಕರ್ತರು ಹೋಗಿ ಕೇಳ್ತೀರಿ, ಸರ್ ನಿಮ್ಮ ಆವಿಷ್ಕಾರವಾಗಿರ್ತಕ್ಕಂಥ ಎನರ್ಜಿ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ಸ್ಕ್ವೇರ್ ಆಫ್ ವೆಲಾಸಿಟಿ ಆಫ್ ಲೈಟ್ ಈಸ್ ಈಕ್ವಲ್ ಟು mc ಸ್ಕ್ವೇರ್. ಇದರ ಆವಿಷ್ಕಾರದ ಪ್ರತಿಫಲ, ಅಪ್ಲಿಕೇಶನ್ ಆಫ್ ದಟ್ ಪ್ರಾಡಕ್ಟ್ ಇಸ್ ದಟ್ ಆಟಮ್ ಬಾಂಬ್. ಇದರ ಮುಖಾಂತರ 2ನೇ ಮಹಾಯುದ್ಧ ನಿಲ್ತು ಬೈ ಚಾನ್ಸ್. ಇಫ್ ಥರ್ಡ್ ವರ್ಲ್ಡ್ ವಾರ್ ಹ್ಯಾಪನ್ಸ್, 3ನೇ ಮಹಾಯುದ್ಧ ಆಯಿತು ಅಂತಂದ್ರೆ ಹೇಗಾಗಬಹುದು ಅಂತ ಕೇಳ್ತಾರೆ ಅವರು. ಯಾಕಂದ್ರೆ ಫಾರ್ ದಿ ಫಸ್ಟ್ ಟೈಮ್ ಜಗತ್ತು ನೋಡ್ತು ಆಟಮ್ ಬಾಂಬ್ ಅಂದ್ರೆ ಏನು ಅಂತ. ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ ಮೇಲೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಐನ್ಸ್ಟೈನ್ ಹೇಳಿದ, 3ನೇ ಮಹಾಯುದ್ಧ ಹೇಗಾಗುತ್ತೆ ಅಂತ ನಾನು ಹೇಳೋದಿಲ್ಲ, ನಾನು ಖಾತ್ರಿಯಾಗಿ ಹೇಳಬಲ್ಲೆ 4ನೇ ಮಹಾಯುದ್ಧ ಹೇಗಾಗುತ್ತೆ, ಹೇಗೆ ಯುದ್ಧ ಮಾಡ್ತಾರೆ ಅಂತ. ಐ ಆಮ್ ಡ್ಯಾಮ್ ಶೂರ್ ದಟ್ ಹೌ ಫೋರ್ತ್ ವರ್ಲ್ಡ್ ವಾರ್ ಇಸ್ ಗೋಯಿಂಗ್ ಟು ಬಿ ಫಾಟ್. ಹೇಗೆ ಅಂತ ಕೇಳಿದ ಐನ್ಸ್ಟೈನ್ ಹೇಳಿದ, 4ನೇ ಮಹಾಯುದ್ಧ ಏನಾದರೂ ಆದರೆ ಯುದ್ಧವನ್ನ ಜನಗಳು ದಡಿ ದೊಣ್ಣೆ ಕಲ್ಲುಗಳನ್ನ ತೆಗೆದುಕೊಂಡು ಯುದ್ಧ ಮಾಡ್ತಾರೆ ಅಂತ ಹೇಳಿದ. ಏನರ್ಥ ಅದು? 3ನೇ ಮಹಾಯುದ್ಧದಲ್ಲಿ ಆಗಿರ್ತಕ್ಕಂಥ ಎಲ್ಲ ಆವಿಷ್ಕಾರಗಳ ಮುಖಾಂತರ 3ನೇ ಮಹಾಯುದ್ಧ ಆಯಿತು ಅಂತಂದ್ರೆ ಮನುಷ್ಯನ ವಿನಾಶ. ಆ ಚುಟುಕು ಅದಕ್ಕೆ ಎಷ್ಟೊಂದು ತಾದಾತ್ಮ್ಯತೆ ಇದೆ. ಈಗ 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇರತಕ್ಕಂಥ ಸಂದರ್ಭದಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ, ನಮ್ಮ ಕ್ರಿಯೇಟಿವಿಟಿಯನ್ನು ಕಡಿತಕ್ಕಂಥ ಸಂದರ್ಭದಲ್ಲಿ ಕವಿಗಳು, ಸಾಹಿತಿಗಳು ಆಗುವುದಾಗಿರ್ತಕ್ಕಂಥ ನಮ್ಮ ಪತ್ರಕರ್ತರು ಮತ್ತು ಬರಹಗಾರರ ಬರಹದ ಕ್ರಿಯೇಟಿವಿಟಿ ಏನಾಗ್ತಾ ಇದೆ. ಕನ್ನಡ ಇರುವುದು, ಇಂಗ್ಲಿಷ್ ಆಗಿರುವುದು, 2, 3, 4 ಥಾಟ್ಸ್ಗಳನ್ನ ನೀವು ಚಾಟ್ ಜಿಪಿಟಿಗೆ ಹಾಕಿದ್ಯಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರಹಗಳ, ಶಬ್ದಗಳ, ಪ್ಯಾರಾಗ್ರಾಫ್ಗಳ ಒಂದು ರಿಪೋರ್ಟ್ ಅದು ಕೊಟ್ಬಿಡುತ್ತೆ. ಇಂತಹ ಹೊತ್ತಿನಲ್ಲಿ ನಮ್ಮ ಕ್ರಿಯೇಟಿವಿಟಿಯನ್ನ, ನಮ್ಮ ಸೃಜನಶೀಲತೆಯನ್ನು ಕಳೆದುಕೊಳ್ಳದ ಹಾಗೆ ಟೆಕ್ನಾಲಜಿಯನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಮನುಷ್ಯನ ಬುದ್ಧಿಮತ್ತೆಯ ಸ್ಥಿತಿಯನ್ನು ಉಳಿಸ್ಕೊಂಡು ನಾವು ಹೋದದ್ದೇ ಆದರೆ
ಬಹುಶಃ ಸಮಕಾಲೀನ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಆಗು ಹೋಗುಗಳನ್ನ ಮನುಷ್ಯ ಪ್ರಜ್ಞೆಯ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ, ಪರಿಹಾರವನ್ನು ಒದಗಿಸಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ನಿಟ್ಟಿನಲ್ಲಿ ಇಂತಹ ಹಲವಾರು ಗೋಷ್ಠಿಗಳನ್ನ, ವಿಚಾರಗಳನ್ನ ಜನಮಾನಸಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಭಿನಂದನೆಗೆ ಒಳಗಾಗಿದೆ. ಇಂತಹ ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಿಪೋರ್ಟಿಂಗ್ ಮಾಡತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಎಚ್ಚರವಿದ್ರೂ ಕೂಡ ಕಷ್ಟನೇ. ಈ ದಿನದಲ್ಲಿ ಹಲವಾರು ಮಾಧ್ಯಮಗಳು ಜನಮಾನಸಕ್ಕೆ ವಿಚಾರಗಳನ್ನ ತಲುಪಿಸತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ನಮಗೆ ಸಮಸ್ಯೆ ಆಗದ ಸಂದರ್ಭದಲ್ಲಿ ಬೇರೆ ಎಲ್ಲದೂ ಕೂಡ ಸತ್ಯ ಅಂತ ನಂಬ್ತೇವೆ. ಆದರೆ ಸಮಸ್ಯೆ ಇಲ್ಲದ ವ್ಯಕ್ತಿಯ ವಿಚಾರಗಳನ್ನ ಪತ್ರಿಕೆಯ ಮುಖಾಂತರ, ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಮುಖಾಂತರ ಬಿತ್ತರಿಸಿದ ತಕ್ಷಣಕ್ಕೆ ನಾವು ನಂಬ್ತೇವೆ. ಇಂತಹ ಒಂದು ಹೊತ್ತಿನಲ್ಲಿ, ಸಂದರ್ಭದಲ್ಲಿ ವ್ಯಾಲ್ಯೂಸ್ ಮತ್ತು ಎಥಿಕ್ಸ್ ಅನ್ನು ಕಾಪಾಡಿಕೊಳ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಂಕ್ರಮಣ ಕಾಲದಲ್ಲಿ ಅದನ್ನು ಉಳಿಸಿ ಬೆಳೆಸತಕ್ಕಂಥ ಕೆಲಸವನ್ನು ಕೂಡ, ಅದರ ಕಡೆಗೂ ಕೂಡ ಗಮನವನ್ನು ಕೊಡತಕ್ಕಂಥ ಕೆಲಸವನ್ನ ನಮ್ಮ ಸಂಘ ಮಾಡಬೇಕಾಗಿದೆ. ಇದರ ಹೊತ್ತಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ತುಂಬಾ ಆನಂದವನ್ನು ತಂದುಕೊಟ್ಟಿದೆ. ನಾಡಿನ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಬರಬೇಕು ಎಂಬ ಅಭಿಲಾಷೆ ಬಹಳವಾಗಿದ್ರೂ ಕೂಡ ಶ್ರೀಮಠದ ಕಾರ್ಯಕ್ರಮದ ಒತ್ತಡದಿಂದಾಗಿ ಬರಲಿಕ್ಕೆ ಆಗದಲ್ಲಿ ಇಂದು ಸಂಜೆ ಬರ್ತೇನೆ ಅಂತ ವಾಲಂಟಿಯರ್ ಹೇಳಿದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದರ ನಂತರದಲ್ಲಿ ಸಂಗೀತ ರಸಸಂಜೆಯ ಕಾರ್ಯಕ್ರಮ ಇದೆ. ಪತ್ರಕರ್ತರಿಗೂ ಕೂಡ ಸಾಕಷ್ಟು ನೆಮ್ಮದಿ ಬೇಕಾಗಿದೆ, ಸಂತೋಷ ಬೇಕಾಗಿದೆ, ಆನಂದ ಬೇಕಾಗಿದೆ. ಆ ಕೆಲಸ ಅವರು ಮಾಡಿದ್ಯಾದ್ರೆ, ಅವರಿಗೆ ಆನಂದ ಇದ್ದರೆ ಸಮಾಜವನ್ನು ಆನಂದದ ರೀತಿಯಲ್ಲಿ ಇರತಕ್ಕಂಥ ರಿಪೋರ್ಟಿಂಗ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗಿರ್ತಕ್ಕಂಥದ್ದು ಸಂತೋಷ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಸಂಗೀತ ರಸಸಂಜೆಯ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ, ಒಂದು ರೀತಿಯಲ್ಲಿ ನಮ್ಮ ಪತ್ರಕರ್ತರು ಅದೆಷ್ಟೋ ಬಾರಿ ನಾವು ನೋಡ್ತೇವೆ, ಡೆಡಿಕೇಟೆಡ್ ಪತ್ರಕರ್ತರಾಗಿರ್ತಕ್ಕಂಥವ್ರು ಯಾವ ಅಪೇಕ್ಷೆಯನ್ನು ಕೂಡ ಇಟ್ಕೊಳ್ಳೋದರಲ್ಲಿ ವಸ್ತುನಿಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳು ಕೂಡ ಸ್ವಲ್ಪ ಡಿವಿಯೇಷನ್ ಆಗಿರೋ ಹಾಗೆ ಇಲ್ಲಿ ಕೂಡ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಸಂದರ್ಭಗಳು ಬಾರದ ರೀತಿಯಲ್ಲಿ ವ್ಯಾಲ್ಯೂಸು, ಎಥಿಕ್ಸ್ ಇಂಟ್ಯಾಕ್ಟ್ ಆಗಿರುವ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಅನಿವಾರ್ಯತೆಯನ್ನ ನಾವು ಮನಗಾಡಬೇಕಾಗಿದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದಿನ ಕಾರ್ಯಕ್ರಮದ ಅಭಿನಂದಿತರಾದಂತಹ ಸರ್ವರನ್ನು ಕೂಡ ಶ್ರೀಮಠ ಆದಿಚುಂಚನಗಿರಿಯ ಮುಖಾಂತರ ಮತ್ತೊಮ್ಮೆ ಅಭಿನಂದಿಸಿ ಶ್ರೀಮಠದ ಆಶೀರ್ವಾದವನ್ನು ಸರ್ವರಿಗೂ ಕೂಡ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಜೊತೆಗೆ ಧನ್ಯವಾದಗಳು ಸ್ವಾಮೀಜಿ. ಕೂಡ ಹಾಗೆ ಬಹಳಷ್ಟು ಹಿತೋಪದೇಶವನ್ನು ಕೂಡ ಕೊಡ್ರಿ. ಪತ್ರಕರ್ತರ ಜವಾಬ್ದಾರಿ ಜೊತೆಗೆ ಯುವ ಜನತೆ ದಾರಿ ತಪ್ಪದಿರುವ ರೀತಿಯಲ್ಲಿ ಯಾವ ರೀತಿ ಕ್ರಿಯಾಶೀಲವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು, ಅಧ್ಯಯನ ಯಾವ ರೀತಿ ಇರಬೇಕು, ಜೊತೆಗೆ ವ್ಯಾಲ್ಯೂಸ್ ಮತ್ತೆ ಎಥಿಕ್ಸ್ ಅನ್ನ ಬಿಟ್ಟು ಪತ್ರಕರ್ತರು ಹೋಗಬಾರದು ಅನ್ನುವಂತಹ ನುಡಿಗಳನ್ನ ತಾವು ಹೇಳಿದ್ರಿ. ಧನ್ಯವಾದಗಳು. ಹಾಗೆ ನಾವೆಲ್ಲರೂ ಕೂಡ ಇವತ್ತು ನಿಜಕ್ಕೂ ಧನ್ಯರಾಗಿದ್ದೇವೆ. ನಮ್ಮ ಆಶೀರ್ವಚನ ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ. ಹಾಗೆ ವೇದಿಕೆ ಮೇಲೆ ಯಾರ್ಯಾರು ಪ್ರಶಸ್ತಿ ಸ್ವೀಕಾರ ಮಾಡಿದಿರೋ, ಸನ್ಮಾನ ಸ್ವೀಕಾರ ಮಾಡಿದಿರೋ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಈ ಸಂದರ್ಭ ರಸಮಂಜರಿ ಕಾರ್ಯಕ್ರಮ ಮುಂದಿನ ಹಂತದಲ್ಲಿ ನೆರವೇರಲಿದೆ. ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ಮತ್ತು ಅವರ ತಂಡದಿಂದ ಅದಕ್ಕೂ ಮುಂಚೆ ಸನ್ಮಾನಿತರು ಮತ್ತೆ ಅವರ ಕುಟುಂಬಸ್ಥರು ಯಾರ್ಯಾರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭೋಜನವನ್ನು ಮುಗಿಸಿ ತೆರಳಬೇಕು ಅಂತ ಕೇಳಿಕೊಳ್ತೀವಿ.
ಭೋಜನವನ್ನು ಮುಗಿಸಿ ಮತ್ತೆ ರಸಮಂಜರಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹಾಜರಾಗಬಹುದು. ತುಂಬಾ ದೂರದ ಊರುಗಳಿಂದ ಬಂದಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಮೊದಲ ದಿನದ ಕಾರ್ಯಕ್ರಮವನ್ನ ಬಹಳ ಸಾಂಗವಾಗಿ ಬಹಳ ಯಶಸ್ವಿಪೂರ್ಣವಾಗಿ ನೆರವೇರಿಸಿಕೊಳ್ಳೋದಕ್ಕೆ ನಿಮ್ಮೆಲ್ಲರ ಅದ್ಭುತ ಸಹಕಾರ ನಮಗೆ ಸಿಕ್ಕಿದೆ. ಹಾಗೆ ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ಅದೇ ರೀತಿಯ ಪ್ರೋತ್ಸಾಹ ಸಹಕಾರವನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾಳೆ 2ನೇ ದಿನ KUWJ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಬೃಹತ್ ಸಮಾವೇಶದ 2ನೇ ದಿನ. ತಾವೆಲ್ಲರೂ ಕೂಡ ಇವತ್ತಿನ ರೀತಿಯಲ್ಲೇ ಸಾಕ್ಷಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಹಾಗೆ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಅವರನ್ನ ಹಾಗೆ ಟಿ ರಘುರಾಮ್ ಅವರನ್ನ ಸನ್ಮಾನ ಮಾಡೋದಕ್ಕೆ ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರು ಹಾಗೆ ಸದಸ್ಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಪುರುಷೋತ್ತಮ ಸರ್ ಹಾಗೆ ರಘುರಾಮ್ ಅವರನ್ನ ಕೇಳಿಕೊಳ್ತಾ ಇದ್ದಾರೆ. ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಉದ್ಘಾಟನಾ ಸಮಾರಂಭದಿಂದ ಇಲ್ಲಿಯ ತನಕ ನಿರೂಪಣೆ ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತ ನಮ್ಮ TV9 ಖ್ಯಾತ ನಿರೂಪಕಿ ಸುಕನ್ಯಾ ಅವರಿಗೆ
ಒಂದು ಚಪ್ಪಾಳೆಗಳನ್ನು ಕೊಟ್ಟು ಧನ್ಯವಾದಗಳನ್ನು ಹೇಳೋಣ. ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕರು, ಸಂಗೀತ ಸಂಯೋಜಕರು ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ಅವರ ತಂಡದ ವತಿಯಿಂದ ಸಂಗೀತ ಸಂಜೆ ಕಾರ್ಯಕ್ರಮವಿರುತ್ತೆ. ಎಲ್ಲ ಸಂಗೀತ ಪ್ರೇಮಿಗಳು, ಸಂಗೀತ ಆಸಕ್ತರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ನಾವು ಕೇಳಿಕೊಳ್ಳುತ್ತೀವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕರು, ಸಂಗೀತ ಸಂಯೋಜಕರು ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ತಂಡದಿಂದ ಸಂಗೀತ ಸಂಜೆಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿರುತ್ತೆ. ತಮಗೆಲ್ಲರಿಗೂ ನಾವು ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಅದ್ಭುತವಾದಂತಹ ಸಂಗೀತ ಸಂಜೆಯ ಕಾರ್ಯಕ್ರಮ ಇದಾಗಿರುತ್ತೆ. ನಿಮ್ಮ ನೆಚ್ಚಿನ ಹಾಡುಗಳು, ನಿಮ್ಮ ಅಚ್ಚುಮೆಚ್ಚಿನ ಹಾಡುಗಳು, ಸದಾಕಾಲ ನೀವು ಇಷ್ಟಪಡುವಂತಹ ಹಾಡುಗಳು, ಎಲ್ಲ ರೀತಿಯ ಹಾಡುಗಳು ಈ ವೇದಿಕೆಯಲ್ಲಿ ಮೂಡಿ ಬರುತ್ತೆ. ಹಾಡುಗಳನ್ನ ಕೇಳಿ ಈ ಸುಂದರವಾದ ಸಂಜೆಯನ್ನ, ಸುಂದರ ಸಂಗೀತ ಸಂಜೆಯ ಜೊತೆಗೆ ನಾವೆಲ್ಲರೂ ಕಳೆಯೋಣ. ದಯಮಾಡಿ ಯಾರೆಲ್ಲ ಶಾಲಾ ನಿಂತಿದ್ದೀರಿ, ಊಟಕ್ಕೆ ಹೋಗಿದ್ದೀರಿ, ಅವರೆಲ್ಲರೂ ಆದಷ್ಟು ಬೇಗ ಊಟವನ್ನು ಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಿ. ಡಾಕ್ಟರ್ ಶಮಿತಾ ಮಲ್ನಾಡ್ ಅವರ ಜೊತೆಗೆ ಕನ್ನಡ ಚಲನಚಿತ್ರರಂಗದ ಪ್ರಖ್ಯಾತ ಹಿನ್ನೆಲೆ ಗಾಯಕರುಗಳು ಸಹ ಇದ್ದಾರೆ. ನಮ್ಮ ವಿನೋದ್ ಅವರು, ಸಂತೋಷ್ ದೇವ್ ಹಾಗೂ ಉಮಾ ವೈಜಿ, ಈ ಎಲ್ಲ ಗಾಯಕರು ನಿಮ್ಮನ್ನ ಈ ದಿನ ಸಂಗೀತ ಸಂಜೆಯಲ್ಲಿ ತೇಲುವಂತೆ ಮಾಡ್ತಾರೆ. ಸಂಗೀತ ಸಾಗರದಲ್ಲಿ ನಾವೆಲ್ಲ ವೇದಿಕೆ ಬಿಡುವು ಮಾಡಿಕೊಡ್ತೀರಿ. ಅಷ್ಟು ಬೇಗ ನಾವು ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸ್ತೇವೆ.
ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಯಾರಿಗೂ ವೈಯಕ್ತಿಕವಾಗಿ ಕೈ ತೋರಿಸಿ ಹೇಳೋಕ್ಕಾಗೋದಿಲ್ಲ. ನೀವೇ ಅರ್ಥ ಮಾಡಿಕೊಂಡು ವೇದಿಕೆಯನ್ನ ಬಿಡುವು ಮಾಡಿಕೊಡಿ. ಸಂಗೀತ ಕಾರ್ಯಕ್ರಮವನ್ನು ಆರಂಭಿಸೋಣ. ವೇದಿಕೆ ನಾಳೆಯೂ ಇರುತ್ತೆ, ನಾಳೆ ಮಧ್ಯಾಹ್ನವೂ ಇರುತ್ತೆ, ನಾಳೆ ಸಂಜೆಯೂ ಇರುತ್ತೆ. ಆ ನಂತರದಲ್ಲಿ ನೀವೆಲ್ಲರೂ ಫೋಟೋ ತಗೋಬಹುದು. ಸದ್ಯಕ್ಕೆ ವೇದಿಕೆಯನ್ನ ಬಿಡುವು ಮಾಡಿಕೊಡಿ. ಕಲಾವಿದರನ್ನು ಹೊರತುಪಡಿಸಿ ಯಾರು ಕೂಡ ವೇದಿಕೆಯಲ್ಲಿ ಇರೋದಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ಸಹಕರಿಸಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳಿದಾಗ ನಿಮ್ಮ ಕಡೆಯಿಂದ ಮಕ್ರಮ ಶುರು ಮಾಡೋದಕ್ಕೆ ಪುರಸ್ಕಾರ ಸಿಕ್ಕಂಗ ಆಗ್ತದೆ. ಒಂದ್ಸಲ ಎಲ್ಲರೂ ಜೋರಾಗಿ ಹೇಳಿ ಎಲ್ಲರಿಗೂ ನಮಸ್ಕಾರ. ಸಾಲ್ತಾ ಇಲ್ವಲ್ಲ ಸರ್, ಇವಾಗ ಹೇಳ್ಬೇಕು, ಹೇಳ್ತೀರಾ? ಕರ್ನಾಟಕ ರಾಜ್ಯದಲ್ಲಿ ಕಲ್ಪತರ ನಾಡು ಎಂದು ಖ್ಯಾತಿಯನ್ನ ಗಳಿಸಿರುವಂತಹ ಈ ತುಮಕೂರಿನಲ್ಲಿ ಸೇರಿರುವಂತಹ ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಗಮಿಸಿರುವಂತಹ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ
ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರಿಗೆ ಮತ್ತು ತುಮಕೂರಿನ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹಾಗೂ ಈ ಸಂಗೀತ ಸಂಜೆಯನ್ನ ನೆರವೇರಿಸಿಕೊಡ್ತಾ ಇರುವಂತಹ ಸಿಮ್ ಇವೆಂಟ್ಸ್ ಪರವಾಗಿ ಪ್ರೀತಿಯ ಆತ್ಮೀಯ ನಮಸ್ಕಾರ. ಈ ನಿಮ್ಮ ಪ್ರೀತಿ, ಈ ನಿಮ್ಮ ವಿಶ್ವಾಸದ ಜೊತೆಗೆ ಈ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮಗೆಲ್ಲ ಗೊತ್ತು, ನಮ್ಮದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವ ದೇಶದ ಪ್ರಮುಖ 4 ಅಂಗಗಳು ಅಂದ್ರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಇದರ ಜೊತೆಗೆ ಇದರಷ್ಟೇ ಪ್ರಾಮುಖ್ಯತೆ ಇರುವಂತಹ ಮತ್ತೊಂದು ಅಂಗ ನಮ್ಮ ಹೆಮ್ಮೆಯ ಮಾಧ್ಯಮಾಂಗ. ಮಾಧ್ಯಮ ಕ್ಷೇತ್ರದ ಕಟ್ಟಾಳುಗಳಾಗಿ ಅದೇನೇ ಸವಾಲುಗಳಿದ್ರು, ಅದೆಷ್ಟೇ ಒತ್ತಡಗಳಿದ್ರು, ಸುಸ್ಥಿರ ಸಮಾಜಕ್ಕಾಗಿ, ಉತ್ತಮ ನಾಗರಿಕತೆಯ ಬದುಕಿಗಾಗಿ ಸದಾ ಶ್ರಮಿಸ್ತಾ ಇರುವಂತಹ ನಾಡಿನ ಎಲ್ಲ ಪತ್ರಕರ್ತ ಬಾಂಧವರಿಗೆ 39ನೇ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ ಇದೀಗ ಈ ನಮ್ಮ ಕಾರ್ಯಕ್ರಮವನ್ನು, ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ನಾಡಿನ ಪ್ರಖ್ಯಾತ ಹಿನ್ನೆಲೆ ಗಾಯಕರು, ಸಂಗೀತ ಸಂಯೋಜಕರು ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ತಂಡದ ವತಿಯಿಂದ ಸಿಮ್ ಇವೆಂಟ್ಸ್ ವತಿಯಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಮೂಡಿ ಬರುತ್ತೆ. ಈ ಸಂಗೀತ ಸಂಜೆಯ ಕಾರ್ಯಕ್ರಮಕ್ಕೆ ನಿರೂಪಕನಾಗಿ ನಾನು ಯದೀಶ. ಒಮ್ಮೆ ಜೋರು ಚಪ್ಪಾಳೆ ಕೊಡಿ, ನಾವು ಕಾರ್ಯಕ್ರಮವನ್ನು ಆರಂಭಿಸೋಣ. ಕಾರ್ಯಕ್ರಮ ಆರಂಭಿಸೋದು ಜೊತೆಗೆ ಈಗ ವೇದಿಕೆಯಲ್ಲಿ ಮೊದಲಿಗೆ ದೇವರ ಹಾಡಿಗೆ ನೃತ್ಯ ಬರುತ್ತೆ. ದೇವರ ಆಶೀರ್ವಾದದೊಂದಿಗೆ ಸಂಗೀತವನ್ನು ನಾವು ಆರಂಭಿಸೋಣ, ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳ್ತಾ ಇದೀಗ ನಿಮ್ಮ ಮುಂದೆ ಒಂದು ವಿಶೇಷವಾದಂತಹ ದೇವರ ಹಾಡಿಗೆ ನೃತ್ಯ ನೋಡೋಣ, ನೋಡಿ ಆನಂದಿಸೋಣ. ಕಾರ್ಯಕ್ರಮದ ಆರಂಭ. ಒಂದು ಜೋರು ಚಪ್ಪಾಳೆ ಬರಲಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಸರ್ ಜೋರ ಚಪ್ಪಾಳೆ ಕೊಡಿ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ. ನನ್ನ ಮಾತು ಕೇಳಿದ್ರಾ? ಒಂದ್ಸಲ ಜೋರ ಚಪ್ಪಾಳೆ ಕೊಡಿ ನೋಡೋಣ, ಕೇಳಿಸೋದ್ರ ಕೊಡಿ ನೋಡೋಣ. ಎಸ್ಪೆಷಲಿ ನಮ್ಮ ಸೌಂಡ್ ಇಂಜಿನಿಯರಿಂಗ್ ಕೇಳಿಸ್ಬೇಕು, ಅವರೇ ಸಾಂಗ್ ಪ್ಲೇ ಮಾಡೋದು, ಅವ್ರಿಗೆ ಖುಷಿ ಪಡಿಸೋದ್ರ ಒಂದು ಜೋರ ಚಪ್ಪಾಳೆ ಕೊಡಿ. Jai
39ನೇ ಕರ್ನಾಟಕ ರಾಜ್ಯ ಪತ್ರಕರ್ತರ ಸಮ್ಮೇಳನ ಯಶಸ್ವಿಯಾಗಿ ನಡೀತಾ ಇದೆ. ಈ ವೇದಿಕೆಯಲ್ಲಿ ದೇವರ ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ ಸಿನಿಮಾ ಇವೆಂಟ್ಸ್ ನ ಟೀಮ್ ಕಲಾವಿದರ ಹುಡುಗರು. ಒಂದು ಜೋರು ಚಪ್ಪಾಳೆ ನಮ್ಮ ನೃತ್ಯ ಗುಂಪುಗಳಿಗೆ ಬರಲಿ ಅಂತ ಹೇಳ್ತಾ, ಪತ್ರಕರ್ತರ ಸಮ್ಮೇಳನದ ಜೊತೆಗೆ ಈ ಸಂಗೀತ ಸಂಜೆ ಕಾರ್ಯಕ್ರಮವು ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಸರ್ವ ವಿಘ್ನಗಳ ನಿವಾರಕ ವಿನಾಯಕನ ಕುರಿತು ಪ್ರಾರ್ಥನೆಯನ್ನು ಮಾಡೋದಕ್ಕೆ ಜೊತೆಗೆ ಕನ್ನಡದ ಅಭಿಮಾನವನ್ನು ಸಾರುವಂತಹ ವಿಶೇಷವಾದ ಹಾಡೊಂದನ್ನ ಹಾಡೋದಕ್ಕೆ ಇದೀಗ ವೇದಿಕೆ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಚಲನಚಿತ್ರ ರಂಗದ ಹಿನ್ನೆಲೆ ಗಾಯಕ ಆಗಿರುವಂತಹ ವಿನೋದ್ ಅವರು. ವಿನೋದ್ ಅವರನ್ನ ಬರಮಾಡಿಕೊಳ್ಳೋಣ. ಅವರ ಧ್ವನಿಯಲ್ಲಿ ಈ ಹಾಡುಗಳನ್ನ ಕೇಳೋಣ, ಕೇಳಿ ಆನಂದಿಸೋಣ. प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं च षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टमं नवमं बालचन्द्रं च दशमं तु विनायकम् एकादशं श्री गणपतिं द्वादशं तु गजाननं द्वादशैतानि नवाणि द्वादशैतानि नवाणि त्रिसन्ध्ययः पठेत् नरः न च विघ्नभयं तस्य सर्वसिद्धिकरं प्रभो ओ
ಕನ್ನಡ ರೋಮಾಂಚನವೀ ಕನ್ನಡ ಕಸ್ತೂರಿ ನುಡಿದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣರು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣರು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಕಲಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆವೀಡು ತಿಳಿಸಲು ಈ ಹೆಸರ ಈ ಕನ್ನಡ ಮಣ್ಣರು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣರು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ
ಹೌದು, ಕನ್ನಡಿಗರು ಕನ್ನಡ ಮಣ್ಣನ್ನು ಮರೆಯೋದಿಲ್ಲ, ಕನ್ನಡ ಹೆಣ್ಣನ್ನು ಜರಿಯೋದಿಲ್ಲ. ಜೊತೆಗೆ ತುಮಕೂರಲ್ಲಿ ನಡೀತಾ ಇರುವಂತಹ ಈ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಕೂಡ ಇಲ್ಲಿರುವ ಯಾವ ಪತ್ರಕರ್ತರು ಎಂದಿಗೂ ಮರೆಯೋದಿಲ್ಲ. ಕರೆಕ್ಟ್ ಅಲ್ವಾ ಸರ್? ಯಾವತ್ತು ಮರೆಯೋದಿಲ್ಲ ಅಲ್ವಾ? ಮರೆಯೋದಿಲ್ಲ ಅನ್ನೋದಾದ್ರೆ ಜೋರಾಗಿ ಚಪ್ಪಾಳೆ ಕೊಡಿ. ಮತ್ತೆ ಈ ನಿಮ್ಮ ಚಪ್ಪಾಳೆ ಸದ್ದು ಹೀಗೆ ಇರಲಿ. ಈಗ ಮತ್ತೊಂದು ವಿಶೇಷವಾದ ಹಾಡನ್ನು ಹಾಡೋದಕ್ಕೆ ಗಾಯಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಕರ್ನಾಟಕ ಅನೇಕ